ಹಾಗೆ ಪಾಕ್ಷಿಕ ತಾಳಮದ್ದಳೆ ಕೂಟಗಳ ಉದ್ಘಾಟನಾ ಸಮಾರಂಭಕ್ಕೆ ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಈಗಾಗಲೇ ಉಪಸ್ಥಿತರಿದ್ದಾರೆ. ಇದರೊಂದಿಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮಾನ್ ಶ್ರೀಪತಿ ಭಟ್, ಹಾಗೆಯೇ ಪ್ರಧಾನ ಅಭ್ಯಾಗತರಾದಂತಹ ಶ್ರೀ ಉಜಿರೆ ಅಶೋಕ್ ಭಟ್ರು, ಹಾಗೆ ಗೌರವ ಉಪಸ್ಥಿತರಿರುವಂತಹ ಭುಜಬಲಿ ಧರ್ಮಸ್ಥಳ ಶ್ರೀ ಬಾಹುಬಲಿ ಪ್ರಸಾದ್ ವಕೀಲರು, ಡಾಕ್ಟರ್ ಪ್ರಸಾದ್ ಖಾಕುಂಜೆ, ಹಾಗೆಯೇ ದಯಾನಂದ್ ಪೈ ಅಲಂಗಾರು, ಶ್ರೀಮಾನ್ ಶ್ರೀ ದೇವಾನಂದ್ ಭಟ್, ಹಾಗೆ ರಾಘವೇಂದ್ರ ಭಂಡಾರ್ಕರ್, ಜಾಯ್ಕರ ಪುರೋಹಿತ, ಹಾಗೆ ಶ್ರೀಮಾನ್ ದಿವಾಕರ್ ಶೆಟ್ಟಿ ಕಂಡಿಗೆ ಮೂಡಬಿದ್ರೆ, ಇವರೆಲ್ಲರನ್ನು ಕೂಡ ಈ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಸಂಚಾಲಕರಾದಂತಹ ಡಾಕ್ಟರ್ ವಿನಾಯಕ ಚಂದ್ರಶೇಖರ್ ಭಟ್ ಗಾಳಿಮನೆ ಇವರು ವೇದಿಕೆಗೆ ಕರೆತರಬೇಕಾಗಿ ಅವರಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಈ ಒಂದು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರೊಂದಿಗೆ ಈ ವರ್ಷದ ನೂತನ ಚಿಂತನೆ ಪಾಕ್ಷಿಕ ತಾಳಮದ್ದಳೆ ಕೂಟ ಇದರ ಉದ್ಘಾಟನಾ ಸಮಾರಂಭ ಕೂಡ ಇಲ್ಲಿ ನೆರವೇರಲಿಕ್ಕಿದೆ. ಇದೀಗ ಯಕ್ಷ ಸಂಸ್ಕೃತಿ ಈ ಬಳಗದ ಈ ಒಂದು ದ್ವಿತೀಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಗುರುವಂದನೆ. ಮೊದಲು ಶ್ರೀ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೆ ಫಲತಾಂಬೂಲಗಳನ್ನು ಸಮರ್ಪಿಸುವುದರ ಮೂಲಕ ಸಂಚಾಲಕರಾದಂತಹ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ ಇವರು ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೋಸ್ಕರ ಗುರುವಿನಲ್ಲಿ ಭಿನ್ನಯಿಸಿಕೊಂಡು ಇದೀಗ ವೈದಿಕ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗ್ಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಗಂಗಣಪತಯೇ ನಮಃ. ಓಂ ಸ್ವಸ್ತಿ. ನಮಸ್ತೆ. ಆತ್ಮೀಯರೇ, ಈ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲ ಕಲಾ ಪ್ರಕಾರಗಳು ತಮ್ಮ ಅಸ್ತಿತ್ವಕ್ಕೆ ಕುರಿತಾದಂತಹ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಆಟವಿರಬಹುದು, ಕೂಟವಿರಬಹುದು, ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ತನ್ನ ಆ ಪರಂಪರೆಯನ್ನು ಉಳಿಸಿಕೊಂಡು ಆ ಸೊಗಡನ್ನು ಉಳಿಸಿಕೊಂಡು ಇಂದು ಈ ಒಂದು ಕರಾವಳಿ ಸೀಮೆಯಲ್ಲಿ ಮುಂದುವರಿಯುತ್ತಾ ಇದೆ, ಆ ಕಲಾ ಪ್ರಕಾರಗಳು ಬೆಳೀತಾ ಇದೆ ಅಂತ ಕೇಳಿದರೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಹಿರಿಯ ಕಿರಿಯ ಅಥವಾ ಗಂಡು ಹೆಣ್ಣು ಅನ್ನುವಂತಹ ಭೇದ ಭಾವವಿಲ್ಲದೆ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಕೂಡ ಇಂದು ಆಟ ಕೂಟಗಳಲ್ಲಿ ಭಾಗಿಯಾಗುವುದನ್ನು ನಾವು ಕಾಣಬಹುದಾಗಿದೆ. ಇವೆಲ್ಲದರ ಜೊತೆಗಾಗಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದಂತಹ ಹಲವಾರು ಸಂಘಗಳು ಇಂದು ಅಲ್ಲಲ್ಲಿ ಹುಟ್ಟಿಕೊಂಡು ಯಕ್ಷಗಾನದ ಆಟವಿರ್ಬೋದು, ಕೂಟವಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಇದರ ಉಳಿವಿಗೋಸ್ಕರ ತನ್ನದೇ ಆದಂತಹ ನಿಟ್ಟಿನಲ್ಲಿ ಕಾರ್ಯಬದ್ಧವಾಗಿರುವುದನ್ನು ನಾವು ಕಾಣಬಹುದು. ಈ ನಿಟ್ಟಿನಲ್ಲಿ ಕಳೆದ 2 ವರ್ಷದಲ್ಲಿ
ಈ ಒಂದು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ತನ್ನದೇ ಆದಂತಹ ಯೋಜನೆಗಳೊಂದಿಗೆ ಸದ್ದಿಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ. ಇವೆಲ್ಲದರ ಜೊತೆಗೆ ಈ ವರ್ಷದ ನೂತನ ಚಿಂತನೆ ಪಾಕ್ಷಿಕ ತಾಳಮದ್ದಳೆ ಕೂಟದ ಬಗ್ಗೆಯೂ ಕೂಡ ಯೋಜನೆಯನ್ನ ಮಾಡಿಕೊಂಡಿದೆ. ಈ ನಿಟ್ಟಿನಲ್ಲಿ ಇವೆಲ್ಲದರ ಬಗ್ಗೆ ಪ್ರಾಸ್ತಾವಿಕವಾಗಿ 2 ನುಡಿಗಳನ್ನು ಆಡುವುದರೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸಬೇಕಾಗಿ ಇದರ ಸಂಚಾಲಕರಾದಂತಹ ಡಾಕ್ಟರ್ ವಿನಾಯಕ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಭುಜಬಲಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಜಾಂ ಲಕ್ಷ್ಮೀಂ ವಾಣಿಂ ವಂದೇ ವಿಭೂತಯೇ. ಶ್ರೀಮದ್ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಅತ್ಯಂತ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಪೊಡಮಡುತ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ನಾಡಿನ ಹೆಮ್ಮೆಯ ಎಲ್ಲ ಗುರು ಹಿರಿಯರಿಗೆ ಅತ್ಯಂತ ಗೌರವದ ನನ್ನ ನಮನಗಳನ್ನು ಹೇಳ್ತಾ 1-2 ಮಾತುಗಳು ಯಕ್ಷ ಸಂಸ್ಕೃತಿ ಬಳಗದ ಕುರಿತಾಗಿ ಆಡಬೇಕಾಗಿದ್ದು ನನ್ನ ಕರ್ತವ್ಯ ಅಂತ 1-2 ಮಾತುಗಳಲ್ಲಿ ಅದರ ಬಗ್ಗೆ ವಿವರಿಸುವುದಕ್ಕೆ ಬಯಸ್ತೇನೆ. ಆತ್ಮೀಯರೇ, 2 ವರ್ಷಗಳ ಹಿಂದೆ ಇದೇ ರಮಾಮಣಿ ವೇದಿಕೆಯಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ರಮಾರಾಣಿ ಸಭಾಭವನದಲ್ಲಿ ಉದ್ಘಾಟನೆಗೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ಈ ಸಂದರ್ಭಕ್ಕೆ ನಮ್ಮ ತಾಯಿ ತಂದೆ ಇವರೆಲ್ಲ ಅವತ್ತಿದ್ದರು ಅಂತ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಅವರೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಹಾಗೆ ಇದು ಹುಟ್ಟಿಕೊಳ್ಳುವಲ್ಲಿ ಏನು ಬಹಳ ದೊಡ್ಡದಾದಂತಹ ಏನೋ ಒಂದು ಘಟನೆಯೋ ಅಥವಾ ಇನ್ಯಾವುದೋ ಒಂದಷ್ಟು ಪ್ರೇರಣೆಯೋ ಅಂತ ಕೇಳಿದರೆ, ಕಳೆದ ಒಂದು 15 ವರ್ಷದಿಂದ ಯಕ್ಷಗಾನ ತಾಳಮದ್ದಳೆ ಅರ್ಥ ಹೇಳುವ ಪ್ರಯತ್ನದಲ್ಲಿ ನಾನು ಹಾಗೂ ನನ್ನ ಸಮಾನ ಮನಸ್ಕ ಒಂದು ತಂಡ ಇದೆ. ನಾವೆಲ್ಲರೂ ಸೇರಿಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನು ಚಿಂತನ ಮಂಥನಗಳನ್ನು ನಡೆಸಬೇಕು. ಆ ಹಿನ್ನೆಲೆಯಲ್ಲಿ ಹೊಸದಾದಂತಹ ಒಂದಷ್ಟು ಅಪರೂಪದ ಪ್ರಸಂಗಗಳನ್ನು ನಾವು ಅಧ್ಯಯನ ಮಾಡಿ ಅದನ್ನು ಪ್ರದರ್ಶನ ಮಾಡಬೇಕು ಎನ್ನುವಂತಹ ಉದ್ದೇಶದೊಂದಿಗೆ ಈ ಯಕ್ಷ ಸಂಸ್ಕೃತಿ ಬಳಗ ಹೊರಟಿತು. ಕೋವಿಡ್-19ರಲ್ಲಿ ಆಮ್ನಾಯ ಎನ್ನುವಂತಹ ಒಂದು ಸಮೂಹದ ನೆಲೆಯಲ್ಲಿ ಒಂದು ಕ್ಯಾಲೆಂಡರ್ ದಿನದರ್ಶಿಕೆಯನ್ನು ಮತ್ತೊಂದು ಅಂತರ್ಜಾಲದಲ್ಲಿ ಸಂಸ್ಕೃತ ಮತ್ತು ವೇದದ ಅಧ್ಯಾಪನವನ್ನು ಮಾಡ್ತಾ ಇದ್ದೆ. ಅದರ ಮುಂದುವರಿದ ಭಾಗವಾಗಿ ಯಕ್ಷಗಾನಕ್ಕೆ ಕೂಡ ಅದನ್ನು ವಿಸ್ತಾರ ಮಾಡಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಈ ನೆಲೆಯಲ್ಲಿ ಇದರ ಉದ್ದೇಶ ಅಂತಂದರೆ, ಈಗ ನಮ್ಮ ಬ್ಯಾನರ್ನಲ್ಲಿ ನಾವು ಹಾಕಿದ ಹಾಗೆ ಅಧ್ಯಯನ, ಅನುಸಂಧಾನ, ಪ್ರದರ್ಶನ ಮತ್ತು ದಾಖಲೀಕರಣ ಎನ್ನುವಂತಹ 4 ಅಂಶ ಇದೆ. ಅಧ್ಯಯನ ಪುರಸ್ಸರವಾಗಿ ಮುಂದೆ ಸಾಗಬೇಕು ಎನ್ನುವಂತಹ ಒಂದು ಉದ್ದೇಶದೊಂದಿಗೆ ಹೊರಟಿದ್ದು. ಅದಕ್ಕೆ ಅನುಸಂಧಾನ ಎನ್ನುವುದು ನಿರಂತರವಾದಂತಹ ಚಿಂತನ ಮಂಥನಗಳಿಗೆ ಸೇರಿಕೊಳ್ಬೇಕು. ಅದು ಆದಮೇಲೆ ಪ್ರದರ್ಶನದ ಹಂತಕ್ಕೆ ಹೋಗಬೇಕು ಅಂತ. ಯಾವುದೇ ಪ್ರಸಂಗ ಇರಲಿ, ಯಾವುದೇ ಆಖ್ಯಾನಗಳಿರಲಿ, ಈ ನೆಲೆಯಲ್ಲಿ ಆಗಬೇಕು ಅಂತ ಭಾವಿಸಿಕೊಂಡು ಒಂದು 10 ಜನರ ಒಂದು ಸಮೂಹ ಈ ನೆಲೆಯಲ್ಲಿ ಮೂಡುಬಿದಿರೆ ಮತ್ತು ಸುತ್ತಮುತ್ತಲಿನ ಪ್ರದೇಶದವರು ಸೇರಿಕೊಂಡು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಈ ಸಂಘಟನೆಯನ್ನು ಆರಂಭ ಮಾಡಿದ್ವಿ. ಇದನ್ನು ಜಗದ್ಗುರುಗಳಾದಂತಹ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಇಲ್ಲಿ ಉದ್ಘಾಟನೆ ಮಾಡಿದರು. ಇದೀಗ 2ನೇ ವರ್ಷದಲ್ಲಿ ನಾವಿದ್ದೇವೆ. ದ್ವಿತೀಯ ವಾರ್ಷಿಕೋತ್ಸವದಲ್ಲಿ ನಾವಿವತ್ತು ಸೇರಿಕೊಂಡಿದ್ದೇವೆ. ಈ ವರ್ಷ ಕೂಡ ಇದೇ ಯೋಜನೆಯನ್ನು ನಾವು ಮುಂದುವರಿಸುವುದಕ್ಕೆ ಬೇಕಾಗಿ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಆ ಯೋಜನೆಗಳಲ್ಲಿ ಬಹಳ ಮುಖ್ಯವಾಗಿ ಈ ವರ್ಷದ ನಮ್ಮ ಚಿಂತನೆ ಇರೋದು ಪಾಕ್ಷಿಕ ತಾಳಮದ್ದಳೆ ಸರಣಿಯನ್ನು ಈ ವೇದಿಕೆಯಲ್ಲಿ ಮತ್ತು ಸಂದರ್ಭ ಬಂದರೆ ಹೊರಗಡೆಯ ವೇದಿಕೆಗಳಲ್ಲಿ ಮಾಡಬೇಕು ಅಂತ. ಈಗಾಗಲೇ ಇಲ್ಲೇ ಆಗಬೇಕು ಎನ್ನುವ ಹಾಗೆ ಈಗಾಗಲೇ ಸ್ವಾಮೀಜಿಯವರ ಅಪ್ಪಣೆ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅವರ ಒಂದು ಮೂಡುಬಿದ್ರೆಯಲ್ಲಿ ನಮ್ಮ ಈ ವೇದಿಕೆಯಲ್ಲಿ ಆಗಬೇಕು ಎನ್ನುವ ಅಪೇಕ್ಷೆ ಅವರದ್ದು. ಅವರ ಬೆಂಬಲ ಇದ್ದದ್ದಕ್ಕೆ ಇದೀಗ 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ, ಅಂದರೆ 3ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಊರಿನ ಅನೇಕ ಹಿರಿಯರನ್ನು ನಾನು ಬರುವ ಹಾಗೆ ಕೇಳಿಕೊಂಡಿದ್ದೆ. ಆ ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸ್ಕೊಡ್ಬೇಕು ಅಂತ ಶ್ರೀಮಾನ್ ಶ್ರೀಪತಿ ಭಟ್ರು, ನಮ್ಮ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರಿಯ ಅದನ್ನು ಸ್ಥಾಪನೆ ಮಾಡಿ ಬಹಳ ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇರುವವರು, ಜೊತೆಯಲ್ಲಿ ಇಂತಹ ಅನೇಕ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇರುವವರು,
ಅವರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕಿದ್ದಾರೆ. ಅವರಿಗೆ ಸೇರಿರುವಂತಹ ಎಲ್ಲರ ಪರವಾಗಿ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ವೆಂಕಟರಮಣ ಭಟ್ ಕೆರೆಗದ್ದೆ ಅವರಿಗೆ ಶಾಲನ್ನು ಹಾಕುವ ಮೂಲಕ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಪ್ರಧಾನ ಅಭ್ಯಾಗತರಾಗಿ ನಮ್ಮ ಹಿರಿಯರಾಗಿ ಗುರು ಸಮಾನರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ತಾಳಮದ್ದಳೆಯ ಅನೇಕ ಮಜಲುಗಳನ್ನು ನೋಡಿ ಇವತ್ತು ನಮಗೆ ಅದನ್ನು ರಂಗದ ಮೇಲೆ ಮತ್ತು ರಂಗದ ಹೊರಗಡೆಯಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಹಂಚಿಕೊಂಡು ನಮ್ಮನ್ನೆಲ್ಲ ತೀಡ್ತಾ ಇದ್ದು ವೇದಿಕೆಗಳನ್ನು ಕೊಟ್ಟು ನಮಗೆ ಸಹಕಾರವನ್ನು ಕೊಡ್ತಾ ನಮ್ಮನ್ನು ಆಶೀರ್ವದಿಸ್ತಾ ಇರುವಂತಹ ಉಜಿರೆ ಅಶೋಕ್ ಭಟ್ರು. ಇವರ ಹಿನ್ನೆಲೆಯನ್ನು ನಾನೇನು ಹೇಳಬೇಕು ಅಂತಿಲ್ಲ. ಯಾಕೆ ಅಂತಂದರೆ ನಾವೆಲ್ಲ ದಿನನಿತ್ಯ ಅವರದ್ದು ಪ್ರವಚನ ಕೇಳ್ತೇವೆ. ಇಲ್ಲ ಅವರು ಸಮಾಜದ ನೆಲೆಯಲ್ಲಿ ಸಮಾಜದ ಸೇವೆಯಲ್ಲಿ ಮಾಡಬಹುದಾದಂತಹ ಬೇರೆ ಬೇರೆ ರೀತಿಯ ಸಂಘಟನೆಗಳ ಬಗ್ಗೆ ಕೇಳ್ತೇವೆ. ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಯಕ್ಷ ಪ್ರತಿಷ್ಠಾನ ಕುರಿಯ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ಸ್ಥಾಪಿಸಿಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಅದರ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು ಕೇಳ್ತೇವೆ. ಕಳೆದ ವರ್ಷ 100 ಕಾರ್ಯಕ್ರಮವನ್ನು ಸಂಘಟಿಸಬೇಕು ಅಂತ ಸಂಕಲ್ಪ ಮಾಡಿದಂತಹ ಭಟ್ಟರ ಅವರ ಕ್ರತುಶಕ್ತಿ ಹೇಗಿತ್ತು ಅಂತಂದರೆ 150ರವರೆಗೆ ಅದು ವಿಸ್ತಾರ ಆಗಿತ್ತು. ಅದರಲ್ಲಿ ನನಗೋ ಅಥವಾ ವೆಂಕಟರಮಣ ಭಟ್ರಂತಹ ಅಥವಾ ಪಶುಪತಿ ಅಣ್ಣನಂತಹ ಅನೇಕರಿಗೆ ಅವರು ಸಂದರ್ಭ ಬಂದಾಗಲೆಲ್ಲ ವೇದಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ಕೂಡ ಒಂದು ಕಾರ್ಯಕ್ರಮ ಆಗಿದ್ದನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಈ ರೀತಿಯಲ್ಲಿ ಇರುವಂಥವರು ಪ್ರವಚನಕಾರರು, ಅರ್ಥಧಾರಿಗಳು, ಧರ್ಮಸ್ಥಳ ಮೇಳದ ವೇಷಧಾರಿಗಳಾಗಿ ಮತ್ತು ಅದರ ಎಲ್ಲ ವಿಧವಾದ ಮಾರ್ಗದರ್ಶನದ ನೆಲೆಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವವರು. ಪ್ರವಚನದಲ್ಲಿ ಅವರು ಪ್ರತಿ ವಾರ ಅವರಿದ್ದು U+ ಚಾನಲಲ್ಲಿ ಒಂದು ಪ್ರವಚನ ಕುಮಾರವ್ಯಾಸ ಭಾರತ ಗಮಕ ವ್ಯಾಖ್ಯಾನ ಬರೋದನ್ನು ನಾವು ನೋಡ್ತೇವೆ. ಈ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಉಜಿರೆ ಅಶೋಕ್ ಭಟ್ರು ಇವತ್ತು ಪ್ರಧಾನ ಅಭ್ಯಾಗತರಾಗಿ ಬರಬೇಕು ಮತ್ತು ತಾಳಮದ್ದಳೆಯಲ್ಲಿ ನಮ್ಮನ್ನೆಲ್ಲ ನಡೆಸಿಕೊಂಡು ಹೋಗುವ ಹಿರಿಯ ಅರ್ಥಧಾರಿಗಳಾಗಿ ನಮ್ಮ ಜೊತೆ ನೀವು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂಡಿದ್ದೆ. ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಶಿವಪ್ರಸಾದ್ ಕಾಂತಾವರವರು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಅದೇ ರೀತಿಯಲ್ಲಿ ಅತಿಥಿ ಅಭ್ಯಾಗತರ ನೆಲೆಯಲ್ಲಿ ನಮ್ಮ ಜೊತೆ ಇರುವವರು ಶ್ರೀ ಭುಜಬಲ ಧರ್ಮಸ್ಥಳ. ಇವರು ಭುಜಬಲಿ ಧರ್ಮಸ್ಥಳ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕಳೆದ 1 ವಾರದಿಂದ ಉತ್ತರ ಭಾರತದ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಅಟನ ಮಾಡಿ 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 ಇವತ್ತು ಅಲ್ಲಿಯ ಪಾದಧೂಳಿಯನ್ನು ನಮ್ಮ ಆಮ್ನಾಯದ ಈ ವೇದಿಕೆಗೆ ತಂದಿದ್ದಾರೆ. ನಮಗೆಲ್ಲ ಸಂತೋಷ. ಯಾಕೆಂದರೆ ಅನ್ಯಕ್ಷೇತ್ರೇ ಕೃತಂ ಪಾಣ್ಯ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಒಂದು ಮಾತಿದೆ. ಎಲ್ಲ ಕಡೆ ಮಾಡಿದ ಎಲ್ಲ ಲೋಪದೋಷಗಳೆಲ್ಲ ಪುಣ್ಯಕ್ಷೇತ್ರದ ಪರ್ಯಟನೆಯಿಂದ ನಾಶವಾಗುತ್ತೆ ಎನ್ನುವ ಭಾವುಕ ಮನಸ್ಸಿದೆ. ಅಂತಹ ನೆಲೆಯಲ್ಲಿ ಸದಾಕಾಲ ಒಂದಲ್ಲ ಒಂದು ಕ್ರಿಯಾಶೀಲವಾದ ಒಂದಷ್ಟು ಕಾರ್ಯಗಳನ್ನು ಮಾಡ್ತಾ ಇರುವವರು. ಭುಜಬಲಿಯವರ ನೋಡುವ ಮೊದಲು ಅವರ ಧ್ವನಿ ಮತ್ತು ಅವರ ಹೆಸರನ್ನು ನಾವು ಆಕಾಶವಾಣಿಯಲ್ಲಿ ಕೇಳಿ ಬೆಳೆದವರಲ್ಲಿ ನಾನು ಒಬ್ಬ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಅಂತಹ ಭುಜಬಲಿಯವರು ಇವತ್ತು ಆಯಾಸ ಆಗಿದೆ. ಈಗ ಬೆಳಗ್ಗೆ 11 ಗಂಟೆಗೆ ಅವರು ಮನೆಗೆ ಬಂದರು. ಮತ್ತೆ ನಮ್ಮ ಕಾರ್ಯಕ್ರಮ ನಮ್ಮ ಮೇಲಿನ ಪ್ರೀತಿಯಿಂದ ಇವತ್ತಿಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ದಿವಾಕರಣ್ಣ ಅವರು ಬಂದು ಅವರಿಗೆ ಆ ಶಾಲನ್ನು ಹೊದಿಸುವ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಜೊತೆಯಲ್ಲಿರುವಂಥವರು ಶ್ರೀ ಎಂ ಬಾಹುಬಲಿ ಪ್ರಸಾದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಿರಿಯ ಜನಪ್ರೀತಿಯ ವಕೀಲರು. ಹಾಗೆ ಒಂದು ಮೌಲ್ಯಾಧಾರಿತವಾಗಿ ರಾಜಕಾರಣವನ್ನು ಕೂಡ ನಡೆಸಿಕೊಂಡು ಈ ಮೂಡುಬಿದಿರೆಯನ್ನು ಒಂದು ಸ್ವಸ್ಥವಾಗಿಡುವಲ್ಲಿ ಅವರು ಅವರದ್ದೇ ಆದಂತಹ ಒಂದಷ್ಟು ಕೊಡುಗೆಗಳನ್ನು ಕೊಡ್ತಾ ಇರುವವರು. ಕಲಾ ಪ್ರೀತಿಯುಳ್ಳವರು, ಕಲಾವರ್ಧಕರು, ಪೋಷಕರು ಹೌದು, ಸಮಾಜ ಸೇವಕರು ಹೌದು. ಅನೇಕ ಸಂದರ್ಭಗಳಲ್ಲಿ ಅವರು ಇಂತಹ ಕಾರ್ಯಕ್ರಮಗಳನ್ನು ಒಂದು 50 ವರ್ಷಕ್ಕೂ ಹೆಚ್ಚು ನಮ್ಮ ಸತ್ಯನಾರಾಯಣ ಪೂಜೆಯನ್ನು ನಡೆಸ್ಕೊಂಡು ಬಂದಂಥವರು ಹಿರಿಯರು. ಅಂತಹ ಕಲ್ಲಬೆಟ್ಟು ಸತ್ಯನಾರಾಯಣ ಪೂಜೆ ಎನ್ನುವುದು ಇವತ್ತು ಎಲ್ಲರಿಗೂ ಕೂಡ ಜನಮಾನಸದಲ್ಲಿ ಇರುವಲ್ಲಿ ಬಾಹುಬಲಿ ಪ್ರಸಾದ್ ಅವರ ಬಹಳ ದೊಡ್ಡದಾದ ಕೊಡುಗೆ ಇದೆ. MCC ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತಾ ಇರುವವರಲ್ಲಿ ಅನ್ಯತಮರವರು ಇವತ್ತು ನಮ್ಮ ಜೊತೆಯಲ್ಲಿ ನಾವು ಕೇಳ್ಕೊಂಡಾಗ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೆಂಕಟರಮಣ ಭಟ್ರು ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಜೊತೆಯಲ್ಲಿರುವಂಥವರು ಇನ್ನೋರ್ವರು ಅತಿಥಿಗಳು ಇವತ್ತು ಡಾಕ್ಟರ್ ಪ್ರಸನ್ನ ಕಾಕುಂಜೆಯವರು. ಆಯುರ್ವೇದದಲ್ಲಿ ಅತ್ಯಂತ ಉನ್ನತವಾದಂತಹ MD ಪದವಿಯನ್ನು ಪಡೆದು ಒಂದು ಒಳ್ಳೆಯ ಆಯುರ್ವೇದ ತಜ್ಞರಾಗಿ ಇವತ್ತು ಮೂಡುಬಿದಿರೆ ಮತ್ತು ನಮ್ಮ ಸೌತ್ ಕೇಂದ್ರ ಪರಿಸರದಲ್ಲಿ ಗುರುತಿಸಲ್ಪಟ್ಟಂತಹ ಒಬ್ಬ ಒಳ್ಳೆಯ ವೈದ್ಯರು.
ಸದಾಕಾಲ ಕ್ರಿಯಾಶೀಲವಾದ ಒಂದಷ್ಟು ಚಟುವಟಿಕೆಗಳಲ್ಲಿ ಮತ್ತು ಪರಿಸರದ ರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಒಂದಷ್ಟು ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಮುಂದೆ ಸಾಗ್ತಾ ಇರುವಂತಹವರು ಡಾಕ್ಟರ್ ಪ್ರಸನ್ನ ಕಾಕುಂಜೆ ಅವರು. ಆಯುರ್ವೇದ ವೈದ್ಯರಾಗಿ ಕಾಕುಂಜ ಆಯುರ್ವೇದ ಕ್ಲಿನಿಕ್ಕನ್ನು ಮೂಡುಬಿದಿರೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಮೂಡುಬಿದಿರೆಯಲ್ಲಿ ಬಹಳಷ್ಟು ವರ್ಷದಿಂದ ಹವ್ಯಕ ಮಹಾಸಭಾ ಅಂತ ಒಂದು ಮಹಾಸಭೆ ಪ್ರವರ್ಧಮಾನದಲ್ಲಿ ನಡ್ಕೊಂಡು ಬಂದಿದೆ. ವರ್ತಮಾನದಲ್ಲಿ ಈ ವರ್ಷ ಅವರು ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಶ್ರೀಯುತ ಶಿವಪ್ರಸಾದ್ ಅವರು ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ತಮಗೆ ಸ್ವಾಗತಗಳು ಸರ್. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂಥವರು ಸ್ವಾಗತಗಳು. ಹಾಗೆ ನಮ್ಮ ಜೊತೆಯಲ್ಲಿ ಇನ್ನೋರ್ವರು ಇರುವವರು ಶ್ರೀಮಾನ್ ಎಂ ದಯಾನಂದ್ ಪೈ ಅಲಂಗಾರು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅನೇಕ ಕಾರ್ಯಗಳಲ್ಲಿ ಅವರು ಸಮೀಪದ ಬನ್ನಡ್ಕದ ಸಾರ್ವಜನಿಕ ಶಾರದೋತ್ಸವ ಕಾರ್ಯವನ್ನು ಮಾಡಿ ಅಲ್ಲಿರಬಹುದಾದಂತಹ ಒಂದಷ್ಟು ಅಸ್ವಾಸ್ಥ್ಯವನ್ನು ಕಳೆದಿದ್ದಾರೆ. ಸೂಕ್ಷ್ಮವಾಗಿ ಮಾತು ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಆ ಪರಿಸರಕ್ಕೆ ಬೇಕಾದಂತಹ ಒಂದಷ್ಟು ಧಾರ್ಮಿಕವಾದ ಸಾಂಸ್ಕೃತಿಕವಾದ ಸ್ವಾಸ್ಥ್ಯ ಚಿಂತನೆಯನ್ನು ತುಂಬಿದವರು ದಯಾನಂದ್ ಪೈ ಅಲಂಗಾರಿಯವರು. ಹಾಗೆ ಪಡುಮಾರ್ನಾಡ್ನಲ್ಲಿರುವ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ ಮುಂದಿರುವವರು. ಭಾರತೀಯ ಪರಂಪರೆ ಸನಾತನ ಸಂಸ್ಕೃತಿಯ ಬಗ್ಗೆ ತಮ್ಮದೇ ಆದಂತಹ ಬದ್ಧತೆಯನ್ನು ಇಟ್ಕೊಂಡು ತಮ್ಮ ಬಹುಕಾಲದ ಒಂದಷ್ಟು ಹೋರಾಟಗಳನ್ನು ನಡೆಸಿಕೊಂಡು ಬಂದವರು. ಭಜನಾ ತಂಡವನ್ನು ರೂಪಿಸಿಕೊಂಡು ಅನೇಕ ಮಾರ್ಗದರ್ಶನ ಮತ್ತು ಅನೇಕ ಕಡೆಗಳಲ್ಲಿ ಭಜನಾ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸದಾಕಾಲ ನಾವು ನೋಡ್ತೇವೆ, ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಇರ್ಬೋದು, ಹನುಮಾನ್ ಟೆಂಪಲ್ ಇರ್ಬೋದು, ಯಾರು ಏನೇ ಹೇಳಿ ಮಳೆ ಬರಲಿ ಚಳಿ ಇರಲಿ ಏನು ಸಂಬಂಧ ಇಲ್ಲ, ಅವರ ಒಂದಷ್ಟು ಸಮಯವನ್ನು ಅವರು ಸಾಯಂಕಾಲ 7 ಗಂಟೆಗೆ ಬಂದರೆ ಅವರದ್ದು ಭಜನಾ ತಂಡವನ್ನು ಮುಕ್ತೇಶ್ವರರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇರುವಂಥವರು. ಅಂತಹ ಅನೇಕ ರೀತಿಯ ಮುಂದಿನ ತಲೆಮಾರನ್ನು ಆ ಮೂಲಕ ಒಂದು ಧಾರ್ಮಿಕವಾದ ವಿಧಿವಿಧಾನದಲ್ಲಿ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅವರು ತಮ್ಮದೇ ಆದ ಕಾರ್ಯ ಸೇವೆಯನ್ನು ಮಾಡ್ತಾ ಇರುವವರು. ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಾನು ಅತ್ಯಂತ ಗೌರವ ಮತ್ತು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಶಿವಪ್ರಸಾದ್ ಅಣ್ಣ ಅವರು ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ಜೊತೆ ಇವತ್ತಿರುವವರು ಇನ್ನೋರ್ವರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿರ್ವಿದರು, ಜ್ಯೋತಿಷ್ಯ ಮತ್ತು ವಾಸ್ತು ವಿದ್ಯೆಗಳನ್ನು ಅರಿತು ಸಮಾಜೋದ್ಧಾರದಲ್ಲಿ ತೊಡಗಿಸಿಕೊಂಡಂಥವರು ಶ್ರೀಮಾನ್ ರಾಘವೇಂದ್ರ ಭಂಡಾರ್ಕರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವರು ಕೂಡ ಸನಾತನ ಧರ್ಮ ಅಂತ ಬಂದರೆ ತಮ್ಮದೇ ಆದ ರೀತಿಯಲ್ಲಿ ಯಾವ ಮುಲಾಜಿಲ್ಲದೆ ಅವರ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ಬೋದು. ಸಮಾಜ ಸೇವೆ, ಸನಾತನ ಸಂಸ್ಕೃತಿ ಅಂತ ಬಂದರೆ ಏನಕ್ಕೆ ಏನೂ ಮಾಡ್ತೇನೆ ಹೇಳುವಷ್ಟು ಒಂದು ಅಭಿಮಾನ ಇರುವಂತಹ, ದೇಶಪ್ರೇಮ ಇರುವಂತಹ, ಯಕ್ಷಗಾನದ ಪ್ರೇಮಿಯಾದಂತಹ ಶ್ರೀಯುತ ರಾಘವೇಂದ್ರ ಭಂಡಾರ್ಕರ್ ಅವರು ನ್ಯೂಮರಾಲಜಿ ಅಂತ ಸಂಖ್ಯಾಶಾಸ್ತ್ರಜ್ಞತೆಯ ಮೂಲಕ, ವಾಸ್ತುತಜ್ಞತೆಯ ಮೂಲಕ ಜ್ಯೋತಿಷ್ಯವನ್ನು ಹೇಳುವಂತಹ ಅಪರೂಪದ ಸಾಧನೆಯನ್ನು ಮಾಡಿದವರು. ಇವತ್ತಿಗೂ ಕೂಡ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಅಧ್ಯಯನ, ಅಧ್ಯಾಪನ ಎರಡನ್ನೂ ಕೂಡ ಬೋಧನೆ ಇತ್ಯಾದಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇರುವವರು. ಅವರು ಇವತ್ತು ನಮ್ಮ ಜೊತೆಯಲ್ಲಿ ನಾವು ಕೇಳಿಕೊಂಡಾಗೆ ನಾನು ಬರೋದಿಲ್ಲ, ಕೆಳಗಡೆ ಇರ್ತೇನೆ ಅಂತ ಯಾವತ್ತೂ ಹೇಳುವವರು ಇಲ್ಲ, ನೀವು ಇವತ್ತು ನಮ್ಮ ಜೊತೆ ವೇದಿಕೆಯಲ್ಲಿ ಇರಬೇಕು ಅಂತ ಕೇಳಿಕೊಂಡಾಗ ಬಂದಿದ್ದಾರೆ. ಅವರಿಗೆ ನಾನು ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ವೆಂಕಟರಮಣ ಭಟ್ ಅವರು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ತೇನೆ. ಜೊತೆಯಲ್ಲಿ ಜೈಕರ್ ಪುರೋಹಿತರು, ದಿವಾಕರ್ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ ಇವರೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕಿತ್ತು. ಸಂದರ್ಭಕ್ಕೆ ಬಂದು ಸೇರಿಕೊಳ್ತೇವೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಅವರೆಲ್ಲರ ಪರೋಕ್ಷದಲ್ಲಿ ಅವರೆಲ್ಲರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯ ಮುಂಭಾಗದಲ್ಲಿ ಬಂದಂತಹ ಎಲ್ಲ ನಮ್ಮ ಪ್ರೇಕ್ಷಕ ವರ್ಗ, ಇವತ್ತು ಪ್ರೇಕ್ಷಕ ವರ್ಗವನ್ನು ನಾವು ತಯಾರಿ ಮಾಡಬೇಕು ಹೇಳುವುದು ಬಹಳ ದೊಡ್ಡ ಸವಾಲಿನ ಕೆಲಸ. ಪ್ರತಿ ಸಲ ಇಲ್ಲಿ ಬಂದಾಗ ಪ್ರೇಕ್ಷಕರು ಎಷ್ಟು ಒಟ್ಟು ಮಾಡ್ತೀರಿ ಅಂತ ಕೇಳ್ತಾರೆ ಸ್ವಾಮೀಜಿಯವರು. ಅದಕ್ಕೆ ನಾವು ನಮ್ಮದೇ ಆದ ರೀತಿಯಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತೇವೆ. ಈ ನೆಲೆಯಲ್ಲಿ ಬಂದಂತಹ ಎಲ್ಲ ಪ್ರೇಕ್ಷಕ ವರ್ಗದವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವಾನಂದ ಭಟ್ರು ವೇದಿಕೆಯಲ್ಲಿ ಇರಬೇಕು ಅಂತ ಕೇಳಿಕೊಂಡೆ. ಅವರು ಅಲ್ಲೇ ಕುಳಿತುಕೊಂಡು ನಿಮಗೆ ಶುಭಾಶಂಸನೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರು. ಹಾಗೆ ಸದಾಶಿವರಾಯರು ಎಲ್ಲ ನಮ್ಮ ಆತ್ಮೀಯ ಬಳಗ ಎಲ್ಲ ಬರ್ತಾ ಇದೆ, ಇನ್ನೂ ಬರುವವರಿದ್ದಾರೆ. ಅವರನ್ನೆಲ್ಲ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಜೊತೆಯಲ್ಲಿ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಇದರ ಜೊತೆಗೆ ನಾನು ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡ ತಕ್ಷಣ ಶ್ರೀಪತಿ ಭಟ್ರು ಕೇಳಿದರು, ಸುಧಾಕರ್ ತಂತ್ರಿಗಳು ಇದ್ದಾರಲ್ವ ಅಂತ ಕೇಳಿದರು. ಅವ್ರ ಮನೆಯಲ್ಲಿ ನಾವು ಕಳೆದ ವರ್ಷ ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡಿದ್ವಿ. ಈ ಸಲ ಅವರು ನಮಗೆ ಆಶೀರ್ವಾದ ಮಾಡಿದ್ದೇನೆ, ನೀವು ಮುಂದುವರಿಸಿ, ಅವರ ಕಾರ್ಯ ಒತ್ತಡದಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ,
ನಿಮ್ಮ ಈ ಕಾರ್ಯ ಒಳ್ಳೆಯದಾಗಲಿ ಎನ್ನುವ ಶುಭಾಶಂಸನೆಯ ನುಡಿಯನ್ನು ಹೇಳಿದ್ದಾರೆ. ಇಡೀ ಒಂದು ಕಾರ್ಯಕ್ರಮವನ್ನು ಅವರ ಮನೆಯಲ್ಲಿ ಕಳೆದ ವರ್ಷ ಸಂಪೂರ್ಣವಾಗಿ ಅವರೇ ವಹಿಸ್ಕೊಂಡು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವದಿಂದ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಗಳನ್ನು ನೆನಪಿಸಿಕೊಳ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಮುಂದೆ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹಾಗಾಗಿ ನಾನು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವದಿಂದ ನೆನಪಿಸಿಕೊಳ್ತಾ ನನ್ನ ಈ ಸ್ವಾಗತದ ಮಾತುಗಳನ್ನು ಮುಗಿಸ್ತೇನೆ. ಬಂದ ತಮಗೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ, ನಮಸ್ಕಾರ. ಆತ್ಮೀಯರೇ, ಕೆಲವೊಂದು ಬಾರಿ ಸಚ್ಚಿಂತನೆಯಿಂದ ನಾವು ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ದೊಡ್ಡ ಮಟ್ಟದ ತಯಾರಿ ಬೇಕಾಗಿಲ್ಲ. ತನ್ನಿಂದ ತಾನಾಗಿ ದೈವಾನುಗ್ರಹದಿಂದ ಎಲ್ಲವೂ ಕೂಡ ಸೇರಿಕೊಂಡು ಬರ್ತದೆ ಅನ್ನುವುದಕ್ಕೆ ಈ ಪಾಕ್ಷಿಕ ಸರಣಿಕೂಟದ ಇದುವೇ ಸಾಕ್ಷಿ. ಪುಸ್ತಕ ಮನೆಯಲ್ಲಿ 2 ನಿಮಿಷದ ಒಂದು ಡಿಸ್ಕಷನ್ ಏನು ಸಂವಾದದಲ್ಲಿ ಇದರ ಬಗ್ಗೆ ಯೋಚನೆಗಳು ರೂಪುಗೊಂಡವು. ತದನಂತರ ಇದನ್ನು 10-15 ದಿವಸಗಳಲ್ಲಿ ಗಾಳಿಮನೆಯವರು ಇದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ರೂಪುರೇಷೆಗಳನ್ನು ಹಾಕಿಕೊಂಡು ಸ್ವಾಮೀಜಿಯವರಲ್ಲಿ ಭಿನ್ನಯಿಸಿಕೊಂಡಾಗ ಅವರು ಕೂಡ ಸಂತೋಷದಿಂದ ಇದಕ್ಕೆ ಒಪ್ಪಿಕೊಂಡರು. ಕೂಡಲೇ 15-20 ದಿವಸಗಳ ಒಳಗೆ ಈ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ, ಅದೇ ರೀತಿಯಾಗಿ ಪಾಕ್ಷಿಕ ತಾಳಮದ್ದಳೆ ಕೂಟಗಳ ಉದ್ಘಾಟನಾ ಸಮಾರಂಭಕ್ಕೆ ಈ ವೇದಿಕೆ ಇಂದು ಸಾಕ್ಷಿಯಾಗಿದೆ ಅಂತ ಹೇಳ್ತಾ, ಇದೀಗ ಉದ್ಘಾಟನಾ ಸಮಾರಂಭ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಪೂಜ್ಯ ಸ್ವಾಮೀಜಿಯವರಲ್ಲಿ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ತಿಂಗಳಿಗೆ 2 ಕೂಟಗಳು, ಒಂದು ಹೊಸ ರೀತಿಯ ಚಿಂತನೆ ಇದೆ. ಹೊಸ ಮುಖಗಳಿಗೂ ಇದು ವೇದಿಕೆಯಾಗಬೇಕು. ಯಾರು ಕಲಿಕೆಗೆ ಬರ್ತಾರೋ ಉತ್ತಮ ಮಟ್ಟದ ತಾಳಮದ್ದಳೆಯನ್ನು ಯಾವುದೇ ಕ್ಷಣದಲ್ಲಿಯೂ ಕೂಡ ಪ್ರದರ್ಶಿಸುವಂತಹ ತಯಾರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪಾಕ್ಷಿಕ ತಾಳಮದ್ದಳೆ ಕೂಟಗಳ ಯೋಜನೆ ಇದೆ. ಇನ್ನು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರತಕ್ಕಂತಹ ಶ್ರೀಯುತ ಬಿ ಭುಜಬಲಿ ಇವರು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಭಿನ್ನಯಿಸಿಕೊಳ್ಳುತ್ತೇನೆ. ಹಾಗೆ ಈ ಕ್ಷೇತ್ರದ ಮಠಾಧೀಶರಾದ ಪೂಜ್ಯ ಸ್ವಾಮೀಜಿಯವರ ಪಾದರನಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲೂ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ ಹಾಗೆ ಯಕ್ಷಗಾನ ಅಭಿಮಾನಿಗಳೇ, ಹಾಗೆ ಇವತ್ತು ಈ ಕಾರ್ಯಕ್ರಮದ ಮುಖ್ಯಸ್ಥರಾದ ವಿನಾಯಕರೇ ಇವರನ್ನು ಅನಿಸಿತ್ತು. ಮೊದಲಾಗಿ 6 ದಿವಸ ಹಿಂದೆ ಅವರು ಹೇಳಿದಾಗೆ ನಾವು ಕೊಲ್ಲಾಪುರದ ಮಹಾಲಕ್ಷ್ಮಿ ಟೆಂಪಲ್, ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದೆವು. ಹಾಗೆ ದೇವರು ಎಲ್ಲರಿಗೂ ಒಂದೇ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪೂಜ್ಯ ಸ್ವಾಮೀಜಿಯವರು ಅದರ ಪ್ರಸಾದವನ್ನು ನಮ್ಮ ವಿನಾಯಕ ಭಟ್ರಿಗೆ ಈ ಮೂಲಕ ಕೊಡಬೇಕಂತ ಬನ್ನಿ, ಮುಂದೆ ಬನ್ನಿ. ಯಾಕೆಂದರೆ ಯಾವ ಕಾರ್ಯಕ್ರಮ ಇದ್ದು ದೇವರ ಅನುಗ್ರಹ ಮುಖ್ಯ. ಹಾಗೆ ಆ ದೃಷ್ಟಿಯಿಂದ ಈ 5 ದಿವಸ ನೀವು ಹೇಳಿದ ನಂಬಿಕೆಲ್ಲ ನಾವು ಸ್ವಲ್ಪ ಕೂಡ ರೆಸ್ಟ್ ತಗೊಳ್ಳಿಲ್ಲ, ಸೀದೆ ಬಂದ. ನಾನು ದೊಡ್ಡ ಜನ ಅಂತ ಮಾತಾಡೋದಲ್ಲ. ಈಗ ನಿದ್ದೆ ಚೂರು ನಿದ್ದೆ ಇಲ್ಲ ಮೊನ್ನೆ ನಮಗೆ, ಸರಿ ನಿಜವಾಗಿ ಆದರೂ ಒಂಚೂರು ನಿದ್ದೆ ಬರಲಿಲ್ಲ. ಜರ್ನಿ ಜಾಸ್ತಿ ಇತ್ತು, ಹಾಗೆ ತುಂಬ ಕಿಲೋಮೀಟ್ರ್. ಆದ್ದರಿಂದ ಇವರ ಸ್ವಾಮೀಜಿಯವರೊಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಜೊತೆಗೆ ವಿನಾಯಕ ಭಟ್ರ ಅವರೊಂದು ಸಂಸ್ಥೆಯ ಕಾರ್ಯಕ್ರಮ ಅಂತೇಳಿ ಪ್ರೀತಿಯಿಂದ ಬಂದಿದ್ದೇನೆ. ಮೊದಲಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ವಂದಿಸ್ತೇನೆ. ಯಾಕಂತ ಹೇಳಿದರೆ ಎಲ್ಲರೂ ಹೇಳುವಾಗೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ, ಅವಿಭಾಜಿತ ದಕ್ಷಿಣ ಜಿಲ್ಲೆಯಲ್ಲಿ ಪೂಜ್ಯ
ಸ್ವಾಮೀಜಿಯವರು ಮೂಡುಬಿದ್ರೆಯವರು, ಹಾಗೆ ಎಡ್ನೀರು ಮಠದ ಸ್ವಾಮೀಜಿಯವರು ಯಕ್ಷಗಾನ ಸಂಬಂಧಪಟ್ಟಕ್ಕೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಲ್ಲ ಅಂದು ಅಷ್ಟು ಅವರು ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ಎಲ್ಲಿವರೆಗೆ ಅಂತೇಳಿ ನಮ್ಮ ಸ್ವಾಮೀಜಿಯವರಿಗೆ ದಿವಸಾಗಲೂ ಯಕ್ಷಗಾನ ಇದ್ದರೂ ಕೂಡ ಅಷ್ಟು ಸಂತೋಷ ಪಡೋರು ಅವರು. ಆದರೆ ಅವರು ಫ್ರೀ ಆಗಿಲ್ಲ ಪಾಪ, ಅಂದರೆ ತುಂಬ ಕಡೆ ಓಡಾಡ್ತಾರೆ. ಆಮೇಲೆ ಎಲ್ಲಿ ಕಾರ್ಯಕ್ರಮ ಕರೆದ್ರು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ಅಷ್ಟು ಚಂದವಾಗಿ ಅವರು ಮನ ಮುಟ್ಟುವಂತೆ ಹೇಳುವಂಥ ಸ್ವಾಮೀಜಿಗಳು ಅಂತ ಹೇಳಿದರೆ ನಮ್ಮ ಪೂಜ್ಯ ಸ್ವಾಮೀಜಿಯವರು, ಮೂರಮದಿ ಸ್ವಾಮೀಜಿ ಅವರ ಪಾದಾರಂಗಿ ವಂದಿಸುತ್ತಾ ಇಂಥ ಯಕ್ಷಗಾನ ಕಲಾಭಿಮಾನಿಗೆ ಮುಂದಕ್ಕೂ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಹೇಳುತ್ತಾ, ವಿನಾಯಕ್ ಭಟ್ರ ಬಗ್ಗೆ ಹೇಳಬೇಕಂತಾದರೆ ಅವರು ಲೆಕ್ಚರರ್ ಆಗಿದ್ದುಕೊಂಡು ಈ ಒಂದು ಪಂಚಾಂಗವನ್ನು ದಿನನಿತ್ಯ ನಡೆಸ್ತಾ ನಮಗೂ ಕೂಡ ದಿನನಿತ್ಯವೂ ಕಳಿಸಿಕೊಡ್ತಾ ಇದ್ದಾರೆ. ದಿನನಿತ್ಯವೂ ಬರ್ತಾಯಿದೆ ಅವ್ರದ್ದು ನಮ್ಮ ವಾಟ್ಸಪ್ಪಿಗೆ. ಹಾಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಆಳಿಮನೆ ಈ ತಂಡದ ಎಲ್ಲ ಸದಸ್ಯರು ಭಾಳ, ಅದರಲ್ಲಿ ಕೂಡ ಯಕ್ಷಗಾನ ತಾಳಮದ್ದೆಯನ್ನು ಕೆಲವು ಕಡೆ ಸಂಘಟನೆ ಮಾಡ್ತಾರೆ. ಆದರೆ ಇವರು ನಮ್ಮ ವಿನಾಯಕ ಭಟ್ರದ್ದು ಬೇರೆ ಬೇರೆ ಥರದ ಕಾರ್ಯಕ್ರಮವನ್ನು ವಿಶೇಷವಾಗಿ, ಅಂದರೆ ಜನಿಗೆ ಯಾವುದು ತಲುಪಲಿಲ್ಲ ಅದನ್ನು ನೋಡ್ಕೊಂಡು ಮಾಡ್ತಾರೆ. ಇವತ್ತು ಗೊತ್ತಿದ್ದ ಪ್ರಸಂಗ ಹಾಕಿದ್ದಾರೆ, ಆದರೆ ನಾನು ಈ ಹಿಂದೆ ನೋಡಿದ ಮಟ್ಟಿನಲ್ಲಿ ಬೇರೆ ಬೇರೆ ಥರ ಪ್ರಸಂಗವನ್ನು ಜನರಿಗೆ ಗೊತ್ತಿಲ್ಲದನ್ನು ತಮ್ಮ ವಾಕ್ಚಾತುರ್ಯ ಮುಖಾಂತರ ಒಳ್ಳೆ ಕಲಾವಿದನನ್ನು ಸಂಘಟನೆ ಮಾಡಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಅಶೋಕ್ ಭಟ್ಟಿದ್ದಾರೆ. ಮತ್ತು ಒಬ್ಬರು ಪುತ್ತೂರಿನವರು ಇವತ್ತು ಕಾಣ್ತಾ ಇಲ್ಲ, ಅವರು ಇದ್ದಾರಾ ಪುತ್ತೂರಿನವರು ನೋಡಿ ಅಲ್ಲಿದ್ದಾರೆ. ಅವ್ರದ್ದೊಂದು ಸೆಟ್ ಇದೆ, ಆ ಸೆಟ್ಟು ಭಾಳ ನನಗೆ ಖುಷಿಪಟ್ಟ ಸೆಟ್ಟು. ಯಾಕಂದರೆ ಇವರ ತಾಳಮದ್ದೆ ಎಲ್ಲಿದ್ದು ನಾನು ಹೆಚ್ಚಾಗಿ ಹೋಗ್ತೇನೆ, ವಿಶೇಷವಾಗಿ ಇತ್ತೀಚೆಗೆ ಅವರ ಗೃಹ ಪರೀಕ್ಷೆ ಕೊಡೋಕೆ ಹೋಗಿದ್ದೆ. ನನಗೆ ಅಂದರೆ ಅಷ್ಟು ಆತ್ಮೀಯರು. ನಾನು ಪ್ರಥಮ ಅವರ ಅರ್ಥ ಕೇಳಿದೆ ಈ ವೇದಿಕೆಯಲ್ಲಿ, ಆದ್ದರಿಂದ ನನಗೆ ಭಾಳ ಇಷ್ಟಪಟ್ಟು ಬಂದಿದ್ದೇನೆ. ಜೊತೆಗೆ ನಾವು ಧರ್ಮಸ್ಥಳದಲ್ಲಿ ಅಣ್ಣಬೆಟ್ಟದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಒಂದು ಯಕ್ಷಗಾನ ಕೂಟ ಮಾಡಲಿಕ್ಕುಂಟು. ಆ ಕೂಟ ಮಾಡುವಾಗ ನಾವು ಅಶೋಕ್ ಭಟ್ರದ ಯಾವಾಗಲೂ ವಿನಾಯಕ ಭಟ್ರ ಹೆಸರು ಹೇಳಿಕೊಂಡು ಅವರು ಕೂಡಲೇ ಕರೀರಿ ಅಂತ ಹೇಳ್ತಾರೆ. ವಿಷಯ ಭಟ್ಟ ಹೆಸರು ಹೇಳಿದ ಕೂಡಲೇ. ಹಾಗೆ ಕಳ್ಳಸಾರ ಕೂಡ ಬಂದಿದ್ದರು, ಅದಕ್ಕೆ ಹಿಂದೆ ಕೂಡ ಬಂದಿದ್ದರು ಅವರು. ಅಂದರೆ ಸೆಟ್ಟಿಂಗ್ ಮಾಡುವಾಗೆಲ್ಲ ನಮಗೆ ಇಂಥ ಒಂದು ಪ್ರಸಂಗ ಉಂಟು, ಆ ಪ್ರಸಂಗ ಸರಿಯಾಗಿ ಸೆಟ್ಟಿಂಗ್ ಆಗಬೇಕು, ಅದಕ್ಕೆ ಬೇಕಾದ ಪಾತ್ರ ಸೆಟ್ ಮಾಡಬೇಕು. ಅದಕ್ಕೆ ಹೇಳುವಾಗ ಪ್ರಥಮ ಹೆಸರು ಇವ್ರು ನಾವು ಹೇಳೋದು, ಇವರೆಲ್ಲ ಅದು ಕಾರ್ಯಕ್ರಮ ಬೇರೆ ಕಡೆ ಒಪ್ಪಿಕೊಂಡೇನಾಗೋದಿಲ್ಲ ಅಂತ ಹಾಗೆ ಅಂತೇಳಿ ಬಂದು ಚಂದ ಕಾಣಿಸಿಬಿಟ್ಟು ಹೋಗ್ತಾ ಇದ್ದಾರೆ. ಆದ್ದರಿಂದ ನಾನು ವಿಶೇಷವಾಗಿ ನಿಮಗೆ ವಿನಾಯಕ್ ಭಟ್ರೆ ನಿಮ್ಮ ಉತ್ಸವಕ್ಕೆ ನಾನು ಚಿರಋಣಿ. ಹಾಗೆ ಇಂಥ ಕಾರ್ಯಕ್ರಮ ತುಂಬ ಹೆಚ್ಚು ಆಗ್ತಾ ಇರಲಿ. ಮತ್ತು ಇನ್ನು ವಿದ್ವತ್ಪೂರ್ಣವಾಗಿ ಮಾತಾಡಲಿಕ್ಕೆ ನಮ್ಮ ಅಶೋಕ್ ಭಟ್ರಿದ್ದಾರೆ, ಮತ್ತು ಪೂಜ್ಯ ಸ್ವಾಮೀಜಿಯವರು ಅದಕ್ಕಿಂತ ವಿದ್ವತ್ಪೂರ್ಣವಾಗಿ ಮಾತಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳುತ್ತಾ ನನ್ನನ್ನು ಕರೆಸಿದ್ದಕ್ಕೆ, ಹಾಗೆ ಇಲ್ಲಿ ಪ್ರೋತ್ಸಾಹ ಕೊಡುತ್ತಿರುವಂತಹ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಪ್ರೋತ್ಸಾಹ ಕೊಡುತ್ತೆ ನಮ್ಮ ಶ್ರೀಪತಿ ಭಟ್ರು ಅಂದರೆ ನಮ್ಮ ಧರ್ಮಸ್ಥಳದವರಿ. ನಾವು ಅವರು ಮೂಡಿಬಿದ್ರಿ ಬಂದು ಇಲ್ಲಿ ತಮ್ಮ ಉದ್ಯಮನ ಸ್ಟಾರ್ಟ್ ಮಾಡಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಿದ್ದಾರೆ. ನಿಮಗೆ ವಿಶೇಷವಾದ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಅದಲ್ಲದೆ ನನ್ನ ಬಹಳ ಆತ್ಮೀಯರು ಕೂಡ ನೀವು. ಹಾಗೆ ನಮ್ಮ ಬಾಹುಬಲಿ ಪ್ರಸಾದ್ ಕೂಡ ನಮ್ಮ ಇದರ ಸಂಬಂಧಿಕರು ಕೂಡ ಹೌದು ಅಲ್ವಾ, ಒಂದು ದೃಷ್ಟಿಯಿಂದ ನಮಗೆ ಸಂಬಂಧಿಕರು, ನನ್ನ ಹೆಂಡತಿ ಕಡೆಯಿಂದ ಸಂಬಂಧ ಬರ್ತಾರೆ. ಹಾಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ, ಯಾಕಂದರೆ ಅವರು ಕೂಡ ಭಾಳಷ್ಟು ಸಾಮಾಜಿಕ ಕೆಲಸ ತೊಡಗಿಸಿಕೊಂಡು, ಜೊತೆಗೆ ಬ್ಯಾಂಕಲ್ಲಿ ಕೂಡ ಅವರು ತಮ್ಮ ಸಹಾಯ ಹಸ್ತವನ್ನು ಮಾಡುತ್ತಾ ಜೊತೆಗೆ ತುಂಬ ಅಚ್ಚುಕಟ್ಟುತೆಯಿಂದ ನಡೆಸ್ತಾ ಇದ್ದಾರೆ. ಒಳ್ಳೆಯ ಹೆಸರಿದೆ ಆ ಬ್ಯಾಂಕಿಗೆ. ಜೊತೆಗೆ ಇಲ್ಲಿದ್ದ ಎಲ್ಲ ಆತ್ಮೀಯರು, ನಾನು ಇಲ್ಲಿ ಎಲ್ಲ ವೇದಿಕೆಯಲ್ಲಿ ಗಣ್ಯರಿದ್ದಾರೆ, ನಿಮ್ಮನ್ನೆಲ್ಲ ನಾನು ಈ ಕಾರ್ಯಕ್ರಮ ನಾನು ಕೂಡ ಅವರು ಪರವಾಗಿ ವಿಶೇಷವಾಗಿ ಆಹ್ವಾನಿಸುತ್ತಾ ನಿಮ್ಮೆಲ್ಲರ ಸಹಕಾರ ಮುಂದೆ ಕೂಡ ಅವರು ಎಲ್ಲಿಗೂ ಇರಲಿ ಅಂತ ಹೇಳಿ, ಇಲ್ಲಿ ನೆರೆದಿರುವಂಥ ಎಲ್ಲ ಯಕ್ಷಗಾನ ಪ್ರೋತ್ಸಾಹಕರೇ ತಾವೆಲ್ಲೂ ಬಂದು ಈ ಕಾರ್ಯಕ್ರಮ ಇವತ್ತು ಚಂದ ಕಾಣಿಸಿಕೊಟ್ಟಿದ್ದೀರಿ, ಚಂದ ಕಾಣಿಸಿಕೊಡ್ಲಿಕ್ಕಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ, ಹಾಗೆ ಇವತ್ತು ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರಿದ್ದರೆ ಇವರೆಲ್ಲವೂ ಚೆನ್ನಾಗಿ ನಡೆಸಿಕೊಳ್ಳಿ ಅಂತ ಹೇಳುತ್ತಾ, ಅನುದಿನವೂ ನಮ್ಮ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಯಾವಾಗಲೂ ಅಂತ ಹೇಳಿ, ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಯಾವಾಗಲೂ ಕೊಡಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ. ಅನ್ನು ಉದ್ದೇಶಿಸಿ ಎರಡು ಮಾತುಗಳನ್ನಾಡಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀ ದಯಾನಂದ್ ಪೈ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ನನ್ನ ಮುಂಭಾಗದಲ್ಲಿರುವ ಯಕ್ಷಗಾನ ಪ್ರಿಯರೇ, ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತಿ ಯಕ್ಷಗಾನ, ಕಂಬಳ ಮತ್ತು ಭಜನೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮಲ್ಲಿದೆ. ಹಾಗೆಯೇ ಇಲ್ಲಿ ಸೇರಿದವರು, ಈ ಒಂದು ಯಕ್ಷಗಾನ ಪ್ರಿಯರು ಮತ್ತು ನಮ್ಮ ವೇದಿಕೆಯಲ್ಲಿರುವರು ಈ ಒಂದು 2ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ
ಭಾಳ ಯಶಸ್ವಿಯಾಗಿ ಆಚರಿಸ್ತಾ ಇದ್ದೇವೆ. ಸ್ವಾಮಿಗಳ ಆಶೀರ್ವಾದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ನಿಮಗೆ ಹಳ್ಳಿಯಲ್ಲಿ ಈಗ ಹೇಳ್ತಾ ಇದ್ದಾರೆ, ಸ್ವಾಮೀಜಿಯವರು ಇವಾಗ ಪಾದರಸಾಗಿ ಓಡಾಡ್ತಾ ಇದ್ದಾರೆ. ಯಾವ ಕಾರ್ಯಕ್ರಮವೂ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರನ್ನೂ ಪ್ರೋತ್ಸಾಹಿಸ್ತಾರೆ, ಆಶೀರ್ವಾದಿಸ್ತಾರೆ. ಹಾಗೆ ನಮ್ಮ ಜೈನ ಭಟ್ಟ ಸ್ವಾಮೀಜಿಯವರು, ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿಯವರು, ಅವರ ಬಗ್ಗೆ ಒಳ್ಳೆಯ ಇಲ್ಲಿ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ಒಳ್ಳೆಯ ಹೆಸರಿದೆ. ಹಾಗಾಗಿ ಅವರ ಮೇಲೆ ಗೌರವ ಭಾವನೆ, ಪೂಜ್ಯ ಅವರ ಒಂದು ವಿಶೇಷ ಅಂತ ಹೇಳಿದರೆ, ಯಾವ ಕಾರ್ಯಕ್ರಮ ಒಳ್ಳೆಯ ಅಭಿಪ್ರಾಯ, ಜನಹಿತ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರು ಪೂರ್ಣ ಪ್ರಮಾಣದಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನನಗೆ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಮತ್ತು ಇದಕ್ಕೆ ನಮ್ಮಿಂದ ಆಗುವ ಒಂದು ಈ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಳಿಲ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಆಸಕ್ತಿ ಇದೆ. ಚಿಕ್ಕಂದಿನಲ್ಲಿ ನಾನು ಈ ಯಕ್ಷಗಾನವನ್ನು ಕೇಳ್ತಾ ಇದ್ದೆ. ಸಾಧಾರಣ ಭಾಳಷ್ಟು ಈ ವಕೀಲರು ಹೇಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಾಡ್ತಾರೆ, ಈ ದೊಡ್ಡ ದೊಡ್ಡ ವಕೀಲರು. ಉದಾಹರಣೆಗೆ ನಾನೊಂದು ಸಲ ಮಂಗಳೂರಿನಲ್ಲಿ ಒಂದು ಕಡೆ ನೋಡಿದ್ದು, ನಮ್ಮ ಓ ಟಿ ಭಟ್ರು ಮತ್ತು ಈ ಎಲ್ ಡಿ ಬಲ್ಲಾಳ್ ಮೂಡಿದೇವರೇ ಅವರ ಒಂದು ಬಹಳಷ್ಟು ಒಂದು ಅತಿರೇಕಕ್ಕೆ ಹೋಯಿತು. ಅಂದರೆ ಅಷ್ಟು ಹಠ, ಗೆಲ್ಲಬೇಕು, ವಾದ ಪ್ರತಿವಾದ ಮಾಡಬೇಕು, ಕಕ್ಷಿದಾರನಿಗೆ ಖುಷಿ ಆಗಬೇಕು. ಹಾಗೆ ಅದೇ ರೀತಿಯಲ್ಲಿ ಯಕ್ಷಗಾನದಲ್ಲಿ ಹೋಗುವಾಗ ಬಂಗರು ಅಷ್ಟೇ ನೆನಪು, ಮತ್ತು ಮಂಜುನಾಥ್ ಭಟ್ಟಾರು, ಅನೇಕ ಹೆಸರು ಮರ್ತೋಗಿದೆ. ಅಲ್ಲಿ ಕೂಡ ಯಾವ ರೀತಿಯಲ್ಲಿ ಜಿದ್ದಿನಲ್ಲಿ ಅರ್ಥಧಾರಿಗಳು ಮಾತಾಡ್ತಾರೆ, ಅತಿರೇಕಕ್ಕೆ ಹೋಗ್ತಾ ಉಂಟು. ಕೆಲವು ಸಲ ಒಂದು ಲೆವೆಲ್ಗಿಂತ ಮೇಲೆ ಹೋಗ್ತಾ ಉಂಟು. ಅದೆಲ್ಲ ನೋಡುವಾಗ ಅವರ ಆಸಕ್ತಿ, ಅವರ ಒಂದು ಹಠ, ನಮ್ಮ ಅರ್ಥಧಾರಿಗಳನ್ನು ಎದುರಿದವರನ್ನು ಸೋಲಿಸಬೇಕು ಅಂತೇಳಿ ಇರ್ತಾರೆ, ನಾವು ಗೆಲ್ಲಬೇಕಂತೇಳಿ. ಎದುರಿನವ್ರಿಗೆ ಹಾಗೆ ಇರ್ತದೆ. ಅಂಥ ಕೆಲವು ಎಲ್ಲ ಅಲ್ಲ, ಕೆಲವು ಕಡೆ ಭಾಳಷ್ಟು ಅತಿರೇಕ ಹೋಗೋದುಂಟು. ಯಕ್ಷಗಾನ ನಮಗೆ ಕೇಳಲಿಕ್ಕೆ ಭಾಳ ಖುಷಿ, ಕೂತ್ಕೊಂಡು ಕೇಳಿ. ಈಗ ಕಂಸನ ಒಂದು ಇದರಲ್ಲಿ ಇದನ್ನು ಮಕ್ಕಳನ್ನು ಹೇಗೆ ಹಾಸಿಗೆ ಒಳಗೆ ಹಾಕಿ ಹೊಡೆಯುವುದು, ಇನ್ನೊಂದು ಮತ್ತೊಂದು, ಈ ಕೆಲವು ಘಟನೆಗಳು ಬರ್ತದೆ ಇದು. ಹಾಗಾಗಿ ಡೋಬಿ ಒಬ್ಬ ಇವನಿಗೆ ಕಂಸನಿಗೆ ಬೋಧನೆ ಮಾಡುವಂಥದ್ದು, ಹೀಗೆ ಅನೇಕ ಘಟನೆಗಳ ಸ್ವಾರಸ್ಯಕರ, ಭಾಳ ಇಂಟ್ರೆಸ್ಟಿಂಗ್ ತುಂಬ ಇದೆ. ಅದನ್ನು ಕೇಳಲಿಕ್ಕೆ ಬಹಳ ಇಷ್ಟ ಆಗ್ತದೆ. ಮತ್ತು ಭಾಷಣದಲ್ಲಿ ಏನಿಲ್ಲ, ಒಂದು ಕೇಳುವಂಥದ್ದು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇನ್ನೊಂದು ಹೇಳೋದಾದರೆ, ನಾನು ಸುಮಾರು 40 ವರ್ಷದಿಂದ ನೋಡ್ತಾ ಇದ್ದೇನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದರು ರಾಜಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಈ ಒಂದು ಮನುಕುಲಕ್ಕಾಗಿ, ನಮ್ಮ ಸಮಾಜಕ್ಕಾಗಿ ಎಷ್ಟು ಕಾರ್ಯಕ್ರಮ ಮಾಡಿದರು ಅಂತೇಳಿದರೆ, ನಮ್ಮ SKDRDP ಗ್ರಾಮಾಭಿವೃದ್ಧಿ ಯೋಜನೆಗಿಂತ ಹಿಂದೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಉಂಟು, ಅಲ್ಲಿ ಕೂಡ ನಾನು ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಉದಾಹರಣೆಗೆ ಈಗ ಕೂಡ ಅವರ ಭಜನಾ ಪರಿಷತ್ನ ವಲಯ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಪೂಜಾ ಸಮಿತಿಯಲ್ಲಿ 1 ವರ್ಷಕ್ಕೊಂದು ಬದಲಾವಣೆ, 10 ವರ್ಷದಿಂದ ಕೂಡ ನಾನು ಅಧ್ಯಕ್ಷನಾಗಿದ್ದೇನೆ ಕಡುಮಾರ್ನಾಡು. ಮತ್ತು ಅದೇ ರೀತಿಯಲ್ಲಿ ಮಧ್ಯವರ್ಜನ ಶಿಬಿರ, ಜನಜಾಗೃತಿ ಶಿಬಿರ ಮತ್ತು ಭಜನೆ, ಪೂಜಾ ಸಮಿತಿ ಎಲ್ಲ ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಅಷ್ಟೊಂದು ಅಲ್ಲಿಂದ ಕೂಡ ಬೇಕಾದಷ್ಟು ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಶಾಲಾ ಕಟ್ಟಡ ಆಗಲಿ, ಹಾಲಿನ ಕಟ್ಟಡ ಅಭಿವೃದ್ಧಿ, ಹೊಸ ಕಟ್ಟಡ ಮಾಡಲಿಕ್ಕಾಗಲಿ, ಹೀಗೆ ಪಂಚಾಯತಿಗೆ ಕೂಡ ಅವರು ಎಲ್ಲ ರೀತಿಯಲ್ಲಿ ಶಾಲೆಗಳಿಗೆ ಕೊಟ್ಟದನ್ನು ನನಗೆ ಸಾಧ್ಯ ಉಂಟು, ನನಗೆ ಗೊತ್ತಿದೆ. ಹಾಗಾಗಿ ಬಹಳಷ್ಟು ತರಿಸಿದ್ದೇನೆ. ಉದಾಹರಣೆಗೆ ಅವರ ಅನುದಾನದಿಂದ 12ಕ್ಕೂ ಹೆಚ್ಚು 16 ಶಾಲಾ ಕೊಠಡಿಗಳನ್ನು ಕೂಡ ಕಟ್ಟಿದ್ದುಂಟು, ಸರ್ಕಾರ ಕೊಳ್ಳಿಲ್ಲ. ಶಾಲಾ ನಮ್ಮ ಬನ್ನಡ್ಕ ಇದು ಪಡುಮಾನಾಳ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಭಾಳಷ್ಟು 3 ಸಲ, 1 ಸಲ ಮಾತ್ರ ಕೊಡೋದು. ನಾನು ಅವರೊಟ್ಟಿಗೆ ಇದ್ದೇನೆ ಅಂತೇಳಿ ಅವರ ನಿರ್ದೇಶಕರೆಲ್ಲ ನಿಮ್ಮ ಫೇಸ್ ನೋಡಿ ನಾವು ಕೊಡ್ತಾ ಇದ್ದೇವೆ, ಒಳ್ಳೆಯ ಕೆಲಸ ಆಗ್ತದೆ ಅಂತೇಳಿ 3 ಸಲ ಕೊಟ್ಟದ್ದುಂಟು, ಎಲ್ಲಿ ಇಲ್ಲ ಅದು. ಹಾಗಾಗಿ ಅವರನ್ನು ತುಂಬ ಕೃತಜ್ಞತಾಪೂರ್ವಕ ಸ್ಮರಿಸಬೇಕಾಗ್ತದೆ. ಸ್ವಾಮೀಜಿಗಳು ಇಲ್ಲಿ ಹೆಚ್ಚಿನ ಮಾಡುವ ಕಾರ್ಯಕ್ರಮಗಳಿಗೆ ಅವರ ಆಶೀರ್ವಾದ ಬೇಕು. ಮತ್ತು ಅವರು ನಮಗೆ ಬೆಂಬಲಕ್ಕಿದ್ದಾರೆ ಎಲ್ಲ ಒಳ್ಳೆಯ ಕಾರ್ಯಕ್ರಮಕ್ಕೆ. ನಾನು ಇತ್ತೀಚೆಗೆ ಈ ಒಂದು ಕೈ ಹಾಕಿದ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿದೆ. ಉದಾಹರಣೆಗೆ ಅಚ್ಚರಘಟ್ಟ ಯಾವುದು ಗಣೇಶೋತ್ಸವ ಅಧ್ಯಕ್ಷನಾಗಿ 10 ವರ್ಷ, ಈಗ ಒಂದು ದೊಡ್ಡ 4000 ಸ್ಕ್ವೇರ್ ಫೀಟ್ ಇದ್ದೊಂದು ಕಟ್ಟಡ ಆಯಿತು. ಪಡುಮಾನಾಳ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಒಂದು ಉದಾಹರಣೆಗೆ ಒಂದು 20 ಲಕ್ಷ, 18ರಿಂದ 20 ಲಕ್ಷದೊಂದು
ಮೇಲಂತಸ್ತಿದ್ದುಕೊಂಡು ಒಂದು ಕಟ್ಟಡ ಆಯಿತು. ಅದೇ ರೀತಿಯಲ್ಲಿ ಇತ್ತೀಚೆಗೆ ಈಗ ಪ್ರಕೃತ ಬಡವಾಯಿ CA ಬ್ಯಾಂಕ್ ಅದರದ್ದು ಕೂಡ ಆಡಳಿತ ನಮ್ಮ ಕೈಯಲ್ಲಿ ಬಂದಿದೆ. ಅದೇ ರೀತಿಯಲ್ಲಿ ಈಗ ಬಾಹುಬಲಿ ಪ್ರಸಾದ್ ಅವರ ಬಗ್ಗೆ ಹೇಳೋದಾದರೆ ನೋಡಿ, ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ಅವರು ಎಲ್ಲಿವರೆಗೆ ಮೂಡಬಿದ್ರಿಗೆ ಬಂದ ದೊಡ್ಡ ಒಳ್ಳೆಯ ವಿಷಯಗಳನ್ನು ಇದಕ್ಕೆ ಸಂಬಂಧ ಇಲ್ಲ ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳೋದು. ಇಡೀ ಒಂದು ದಕ್ಷಿಣ ಕನ್ನಡ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಇದು ಬಾರ್ ಅಸೋಸಿಯೇಷನ್ ಬಿಲ್ಡಿಂಗ್ ಇಲ್ಲ ಬಾಹುಬಲಿ ಪ್ರಸಾದ್. ನಿಮ್ಮ ಒಬ್ಬರ ಬೆನ್ನಟ್ಟಿ ನಿಮ್ಮ ಒಬ್ಬರಿಂದಾಗಿ ಆದದ್ದು. ಅವರ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ. ಈಗ ನಮ್ಮ ಹೇಳಿದರು ಬ್ಯಾಂಕಿನ ಅಧ್ಯಕ್ಷರಾಗಿ ಯಾರು ಆಗಬೇಕಂತ ಹೇಳಿದ್ರೆ ಒಂದೇ ಒಂದು ಪೈಸಾ ದುರುಪಯೋಗ ಆಗಬಾರ್ದು. ಸಣ್ಣ ಬ್ಯಾಂಕ್ ಅಲ್ಲ, 500ರಿಂದ 600 ಕೋಟಿ ರೂಪಾಯಿ ಹಣ ಇದೆ. ಆ ಒಂದು ಖಜಾನೆಯನ್ನು ಹಿಡ್ಕೊಳ್ಳಿಕ್ಕೆ ಅಷ್ಟು ಯೋಗ್ಯತೆ, ಅಷ್ಟೊಂದು ಛಲವಾದಿ ಬೇಕು. ಅದೆಲ್ಲ ಹೇಳುವಾಗ ನಾನು ಹೇಳೋದು ಬಾಹುಬಲಿ ಪ್ರಸಾದ ಮಟ್ಟಿಗೆ ಎದುರಿನಲ್ಲಿ ಹೊಗಳಬಾರ್ದಿತ್ತು. ಇದ್ದದನ್ನು ಇದ್ದಾಗೆ ಹೇಳಿದ್ದೇನೆ ಅಧ್ಯಕ್ಷರೇ. ಹಾಗೆ ಮತ್ತು ಶ್ರೀಪತಿ ಭಟ್ರು ನನ್ನದು 40 ವರ್ಷದ್ದು ಬಾಂಧವ್ಯ. ನಾನು ಗೇರು ಬೀಜ ಕಾರ್ಖಾನೆ ಪ್ರಾರಂಭಿಸಿ ನಿಲ್ಲಿಸಿದೆ. ಅವರು ಈಗ ಹೇಳಿದರು, ಭಾಷಾಕಾರ ಹೇಳಿದಾಗೆ ಚಂದ ರೀತಿಯಲ್ಲಿ ಸ್ಥಾಪಿಸಿ ಮುಂದುವರಿಸಿಕೊಂಡು ಹೋಗಿ ಅವರ ಒಂದು ವಿಶೇಷ ಎಲ್ಲ ರೀತಿಯಲ್ಲಿ ಕೂಡ ನಾನು ಅವರ ಮಗಳು ನನ್ನ ಮಗಳು ಕ್ಲಾಸ್ಮೇಟ್ಸ್ ಇಬ್ಬರು ರ್ಯಾಂಕ್ ಭಾಳಷ್ಟು ಅಲ್ಲ ನಮ್ಮ ಅವಿನಾಭಾವ ಸಂಬಂಧ ಅಂತ ಹೇಳಲಿಕ್ಕೆ ಬೇಕಾದಷ್ಟು ಇದುಂಟು. ಅವರೊಂದು ಸಲ ಹೇಳಿದ್ದು ನನಗೆ, ಅದರ ಮೇಲೆ ಅವರ ಮೇಲೆ ನೀವು ಎಲ್ಲಿ ಇದ್ದೀರಿ ನಿಮ್ಮ ಕೆಲಸ ನೋಡ್ತಾ ಇದ್ದೆ, ನಿಮ್ಮ ಅಲ್ಲಿ ಕರೆದಾಗ ಬರ್ತೇನೆ ಇದ್ದೇನೆ ಅಂತ ಹೇಳಿದ್ದಾರೆ. ಆ ಒಂದು ಮಾತು ಇವತ್ತಿಗೂ ನನ್ನೊಟ್ಟಿಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ತಮಗೆಲ್ಲ ವಂದಿಸ್ತಾ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶಿವಸಂತ ಕಾಕುಂಜಿ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು. ಶ್ರೀ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಗುರು ಹಿರಿಯರೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ, ಕಿರಿಯರ ಪ್ರೀತಿ ಶುಭಾಶಯಗಳನ್ನು ಆಶಿಸುತ್ತಾ, ನಾನು ಯಕ್ಷಗಾನದ ಪಂಡಿತನಾಗಲಿ ವಿಶ್ಲೇಷಕನಾಗಲಿ ಯಾವುದೂ ಅಲ್ಲ. ಆದರೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ, ಅದು ಇಂಥ ಹಿರಿಯರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಗಾಳಿಮನೆ ಗಂಧವಹನಂ ಅಂತ ಇಲ್ಲಿ ಓದಿದ ನೆನಪಾಯ್ತು ಈಗ ಕೂತು ಯೋಚನೆ ಮಾಡುವಾಗ. ಹಾಗೆ ಈ ಯಕ್ಷಗಾನದ ಗಂಧ ಕೂಡ ಎಲ್ಲ ಕಡೆ ವಹನವಾಗಲಿ, ಪಸರಿಸಲಿ. ಈ ತತ್ರ ಗಂಧವತಿ ಪೃಥ್ವಿ ಅಂತಾರೆ. ಪೃಥ್ವಿಯ ಗಂಧವನ್ನು ಪಸರಿಸಬೇಕಾದ್ರೆ, ಯಾಕಂದರೆ ಪೃಥ್ವಿಗೆ ಚಲನ ಗುಣ ಇಲ್ಲ, ಆ ಛಲಗುಣ ಬರಬೇಕಾದದ್ದು ಈ ವಾಯುವಿನಿಂದ, ಗಾಳಿಯಿಂದ. ಹಾಗೆ ಗಾಳಿ ಮನೆಯು ಆ ಗಂಧವನ್ನು ಪಸರಿಸುವ ಕೆಲಸವನ್ನು ದಿನದರ್ಶಿಕೆಯ ಮೂಲಕವೂ ಮಾಡ್ತಾ ಇದೆ. ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಈ ಒಂದು ಯಕ್ಷಗಾನ ತಾಳಮದ್ದಳೆ ಮಳೆಗಾಲದಲ್ಲಿ ಸಂಚಾರ ಮತ್ತು ವೇಷಭೂಷಣಗಳನ್ನು ಕಟ್ಟಿ ಯಕ್ಷಗಾನ ನಡೆಯುವುದಿಲ್ಲ ಅಂತ ಕೇಳಿದ್ದೇನೆ. ಹಾಗಾಗಿ ಇದೊಂದು ಮಾರ್ಗ, ನಮಗೆ ಸಮಯವನ್ನು ಕಳೀಲಿಕ್ಕೂ ಹಾಗೆ ಜ್ಞಾನಾರ್ಜನೆ ಕೂಡ ಆಗ್ತದೆ. ಎಷ್ಟೋ ವಿಷಯಗಳು, ಪುರಾಣ ಪುಣ್ಯ ಕಥೆಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ, ಹಾಗೂ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿಯಾಗಲಿ, ಹೆಚ್ಚು ಕಡೆಗಳಲ್ಲಿ ನಡೆಯಲಿ, ಹಾಗೂ ಇನ್ನೂ ಹೆಚ್ಚು ಜನರು ಬರುವಂತಾಗಲಿ. ನಮಗೆ ಚೇರ್ ಸಾಕಾಗದೆ ಹೋಗಬೇಕು, ಅಷ್ಟು ಜನ ತುಂಬಲಿ ಅಂತ ಆಶಿಸ್ತೇನೆ. ಇಲ್ಲಿ ನಮ್ಮ ಮನೆಯಿಂದ 3 ಜನರೇಷನ್ನವರಿದ್ದೇವೆ. ನನ್ನ ತಾಯಿಯವರಿದ್ದಾರೆ, ನನ್ನ ಮಗನೂ ಇದ್ದಾನೆ, ನಾನು ಇದ್ದೇನೆ. ನಾನು ಮಗನನ್ನು ಕರ್ಕೊಂಡು ಬಂದದ್ದು ಅವನಿಗೆ ಅಭಿರುಚಿ ಬೆಳೀಲಿ ಅನ್ನೋ ಕಾರಣಕ್ಕೆ. ಅವನು ಸುಮ್ಮನೆ ಕೂತು ನೋಡ್ತಾ ಇದ್ದರೆ ಸಾಕು, ಅದು ತನ್ನಷ್ಟಕ್ಕೆ ಅಭಿರುಚಿ ಬರ್ತದೆ. ಮುಂದೆ ಯಾವತ್ತೋ ಒಂದು ದಿನ ಅವನು ಕೂಡ ಅದರಲ್ಲಿ ಆಸಕ್ತಿ ತೋರಿಸಬಹುದು, ಕಲಿಬಹುದು, ಅಥವಾ ಅಟ್ಲೀಸ್ಟ್ ಅದನ್ನು ಆಸ್ವಾದಿಸುವ ಒಂದು ಪ್ರವೃತ್ತಿ ಚೆನ್ನಾಗಿ ಬೆಳಿಬಹುದು. ನನ್ನ ತಾಯಿಯವರು ಹಾಗೆ, ಎಲ್ಲೇ ಒಂದು ಚಂಡೆ ಶಬ್ದ, ಮದ್ದಳೆ ಶಬ್ದ ಕೇಳಲಿ, ಅದೆಲ್ಲಿ ನಡೀತಾ ಉಂಟು, ಅಲ್ಲಿಗೆ ಹೋಗ್ಲಿಕ್ಕಾಗ್ತದಾ ಅಂತ ನೋಡ್ತಾರೆ. ಹೋಗಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟೊತ್ತು ಕೂತು ಅದನ್ನು ಆಸ್ವಾದಿಸಿ ಬರುವಂಥವರು. ಹಾಗೆ ನಾನು ಕೂಡ ಚಿಕ್ಕದಲ್ಲಿ ಶೃಂಗೇರಿ ಸಮೀಪದ ಕೊಪ್ಪದಲ್ಲಿ ಬೆಳೆದವನು. ನನ್ನ BAMS ಆಗುವವರೆಗೆ ಕೊಪ್ಪದಲ್ಲಿದ್ದೆ. ಅಲ್ಲಿ ಹೆಚ್ಚಿನ ಯಕ್ಷಗಾನ ಇತ್ಯಾದಿಗಳು ಸಿಗ್ತಾ ಇರಲಿಲ್ಲ. ನಮಗಿದ್ದ ಒಂದೇ ಅವಕಾಶ ಅಂದರೆ ಗಣೇಶೋತ್ಸವ ಸಮಯದಲ್ಲಿ ಪೌರ ಗಣೇಶೋತ್ಸವ ಮತ್ತು ಫ್ರೆಂಡ್ ಸರ್ಕಲ್ ಅಂತಿತ್ತು. ಅದರಲ್ಲಿ ಒಂದು ಯಕ್ಷಗಾನವನ್ನು ಏರ್ಪಡಿಸ್ತಾ ಇದ್ದರು. ಹೆಚ್ಚಾಗಿ ಧರ್ಮಸ್ಥಳ ಮೇಳ ಬರ್ತಾ ಇದ್ದಿದ್ದು. ಕುಂಬಳೆ ಸುಂದರರಾಯರನ್ನು ನೋಡಲಿಕ್ಕೋಸ್ಕರ, ಅವರ ಕೃಷ್ಣನ ಪಾತ್ರವನ್ನು ಆಸ್ವಾದಿಸಲಿಕ್ಕೋಸ್ಕರ ನಾವು ಹೋಗ್ತಿದ್ವಿ. ಅದು ಸುಮಾರು 80-90ರ ದಶಕದ ಆ ಸಮಯದಲ್ಲಿ, 1980-90ರ ಸಮಯದಲ್ಲಿ. ನಾನು ಶಾಲೆಯಿಂದ ಬಂದು
ಆಟ ಇದನ್ನೆಲ್ಲ ಮುಗಿಸಿ ನಾವು ಹೈಸ್ಕೂಲು ಕೂಡ ಇರಲಿಲ್ಲ, ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಟೈಮಲ್ಲಿ ಒಂದು ಊಟ ಮಾಡಿ, ರಾತ್ರಿ ಊಟ ಮಾಡಿ ಹೋದರೆ ಮರುದಿನ ಬೆಳಿಗ್ಗೆವರೆಗೆ, ಆಗ ಪೂರ್ಣಾವಧಿ ಯಕ್ಷಗಾನ ಅದು, ಬೆಳಿಗ್ಗೆವರೆಗೆ ಯಕ್ಷಗಾನ ನೋಡಿ ಪುನಃ ಮನೆಗೆ ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗೋದು. ಅಂತೂ 2 ದಿನ ಕಳೆದು ಮತ್ತೆ ನಿದ್ರೆ ಮಾಡೋದು. ಆ ಥರದಲ್ಲಿ ಬೆಳೆದವನು. ಅದು ಬಿಟ್ಟರೆ ಆಮೇಲೆ ಧರ್ಮಸ್ಥಳದ ಮೇಳದ ಹರಕೆ ಯಕ್ಷಗಾನ ಬಾಳಗಡಿ ಎನ್ನುವಲ್ಲಿ ಬರಲಿಕ್ಕೆ ಶುರುವಾಯಿತು. ಅದು 2ನೇ ಅವಕಾಶ ಸಿಗಲಿಕ್ಕೆ ಶುರುವಾಯಿತು. ಅದು ಬಿಟ್ಟರೆ ಮತ್ತೆ ಶಿವರಾತ್ರಿಯಲ್ಲಿ ಕ್ಯಾಸೆಟ್ ಹಾಕಿ ಯಕ್ಷಗಾನ ನೋಡ್ತಿದ್ದದ್ದು ಎಷ್ಟೋ ಅಷ್ಟೇ. ಆದರೂ ಕೂಡ ಆ ಚಂಡೆ ಶಬ್ದ ಇವತ್ತಿಗೆ ಕೂಡ ನಮ್ಮಲ್ಲಿ ಆ ಹಳೆ ನೆನಪುಗಳನ್ನು ಕೂಡ ಜಾಗೃತಗೊಳಿಸುವ ಮಟ್ಟಿಗೆ ಹಾಸು ಹೊಕ್ಕಾಗಿದೆ, ಮನಸ್ಸಿನ ಹೃದಯದ ಆಳದಲ್ಲಿ ಕೂತಿದೆ. ಈಗ ನನ್ನ ಮಗನಿಗೂ ಹಾಗೆ ಶುರುವಾಗಿದೆ. ಚಂಡೆ ಶಬ್ದ ಕೇಳಿದ ಕೂಡಲೇ ಅಪ್ಪ ಅಲ್ಲಿಗೆ ಹೋಗುವ ಅಂತ ಹೇಳುವಷ್ಟು ಆಗಿದ್ದಾನೆ. ಈ ಒಂದು ಸದಭಿರುಚಿ, ಈ ಒಂದು ಏನು ಪ್ರೇಮ ಅನ್ನೋದು ಎಲ್ಲರಲ್ಲಿ ಬರಲಿ. ಇನ್ನೂ ಹೆಚ್ಚು ಜನ ಈ ಕಲೆಯನ್ನು ಆಸ್ವಾದಿಸುವಂತಾಗಲಿ. ಈ ವಿದ್ಯೆ ತನ್ನ ಘನತೆಯನ್ನು ಕಳೆದುಕೊಳ್ಳದ ರೀತಿಯಲ್ಲಿ ಇನ್ನೂ ಹೆಚ್ಚು ಪ್ರಚಾರಕ್ಕೆ ಬರಲಿ. ಅದಕ್ಕೆ ಇಂಥವರ ಪ್ರಯತ್ನ ಖಂಡಿತ ಆಸರೆ ಆಗ್ತದೆ ಅಂತ ಹೇಳ್ತಾ, ಎಲ್ಲ ಹಿರಿಯರ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡ್ತಾ, ಸ್ವಾಮೀಜಿಗಳಿಗೆ ವಂದಿಸುತ್ತಾ, ತಮಗೆಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳನ್ನು ನನ್ನ ಪರವಾಗಿ ಕೂಡ ಅರ್ಪಿಸುತ್ತಾ ನನ್ನ 4 ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ರಾಘವೇಂದ್ರ ಭಂಡಾರಕರ್ ನಮ್ಮನ್ನು ಉದ್ದೇಶಿಸಿ 2 ಶುಭಾಂಶಗಳನ್ನು ತಿಳಿಸಬೇಕಾಗಿ ಕೇಳ್ಕೊಳ್ಳಿ. ಶ್ರೀ ಹರಿಗುರುಭ್ಯೋ ನಮಃ. ಶ್ರೀ ಕ್ಷೇತ್ರದ ಮತ್ತು ಮಠದ ಆರಾಧ್ಯ ದೇವರಾದ ಶ್ರೀ ಚಂದ್ರನಾಥ ಸ್ವಾಮಿ ಮತ್ತು ಪಾರ್ಶ್ವನಾಥ ಸ್ವಾಮಿ, ಪದ್ಮಾವತಿ ದೇವಿ, ಕೂಷ್ಮಾಂಡಿ ದೇವಿಯ ಚರಣಾರವಿಂದಗಳಲ್ಲಿ ಭಕ್ತಿಯಿಂದ ನಮಿಸ್ತೇನೆ. ಹಾಗೂ ಈ ಒಂದು ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿರಾಜಮಾನರಾಗಿರುವಂತಹ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಜೈನ ಮಠಾಧೀಶರಾದಂತಹ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳ ಚರಣಾರವಿಂದಗಳಿಗೆ ಭಕ್ತಿಯಿಂದ ನಮಿಸ್ತೇನೆ. ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯ ಉದ್ಯಮಿಗಳು ಹಾಗೂ ನಮ್ಮ ಮೂಡುಬಿದಿರೆ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಾರಂಭದ ಅಧ್ಯಕ್ಷರೂ ಆದ ಶ್ರೀಯುತ ಶ್ರೀಪತಿ ಭಟ್ ಸಹಿತ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರನ್ನು ಪ್ರೀತಿಯಿಂದ ವಂದಿಸುತ್ತಾ ನಾನೊಂದು 2 ಮಾತುಗಳನ್ನು ಆಡಲಿಕ್ಕೆ ಇಚ್ಛೆಪಡ್ತೇನೆ. 15/7/2023 ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳಿಂದ ಅವರ ಅಮೃತ ಹಸ್ತಗಳಿಂದ ಉದ್ಘಾಟನೆಗೊಂಡಿತು. ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೆ, ಅಂದರೆ ಆ ಸಂದರ್ಭದ ಜಾತಕ ಕುಂಡಲಿಯನ್ನು ನೋಡಿದಾಗ ಒಂದು ಗುರುವಿನ ಅನುಗ್ರಹ ಇತ್ತು, ಗುರುವಿನ ಒಂದು ದೃಷ್ಟಿ ಈ ಒಂದು ಸಂಸ್ಥೆಯ ಮೇಲಿತ್ತು. ಅದು ನಿಜವಾಗಿಯೂ ಸತ್ಯವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದು 2ನೇ ವರ್ಷದಲ್ಲಿ ಗುರುವಿನ ಅನುಗ್ರಹ ನಮಗೆ ಮುಂದುವರಿತಾ ಇದೆ. ಅದರೊಂದಿಗೆ ಈಗಿನ ಒಂದು ಕುಂಡಲಿ, ಅಂದರೆ ಈ ತತ್ಕಾಲ ಕುಂಡಲಿ, ಉದಯ ಲಗ್ನ ಅಂತ ಹೇಳ್ತೇವೆ, ಅದನ್ನು ನೋಡಿದಾಗಲೂ ನಮಗೆ ಚಂದ್ರನ ಅನುಗ್ರಹವು ಸಿಕ್ಕಿದೆ. ಈ ಗುರುಚಂದ್ರರು ಒಟ್ಟಿಗೆ ಸೇರಿದರೆ ಏನಾಗ್ತದೆ ಅಂತ ಹೇಳಿದರೆ ಗಜಕೇಸರಿ ಯೋಗ ಅಂತ ಹೇಳ್ತೇವೆ. ಹಾಗಾಗಿ ಈಗಿನ ನಡೀತಿರುವ ಲಗ್ನ ವೃಶ್ಚಿಕ ಲಗ್ನ. ಲಗ್ನಾಧಿಪತಿಯಾದಂತಹ ಕುಜ ಕರ್ಮಸ್ಥಾನದಲ್ಲಿದ್ದಾನೆ, ಹೌದು, ಅದರೊಟ್ಟಿಗೆ ಕೇತು ಇದ್ದಾನೆ. ಆದರೆ ನಾವು ಅದನ್ನು ತಪ್ಪು ಎಣಿಸೋದು ಬೇಡ. ಅಲ್ಲಿ ಸಂಶೋಧನೆ ಅಥವಾ ಹೊಸ ಹೊಸ ವಿಚಾರಗಳು ಬರ್ತವೆ. ಕರ್ಮಸ್ಥಾನದಲ್ಲಿ ಕುಜ ನೀರುವಂಥದ್ದು ಅಂತ ಏನಂತ ಹೇಳಿದರೆ, ಮಾಡಿದ ಕರ್ಮಸ ಚೆನ್ನಾಗಿದೆ, ಇನ್ನು ಮಾಡುವ ಕರ್ಮಸ ಒಳ್ಳೆದಾಗಿ ಹೋಗ್ತದೆ. ಯಾಕಂದರೆ ನಾವು ಕರ್ಮಕಾರಕ ಕರ್ಮಸ್ಥಾನದಲ್ಲಿದ್ದಾನೆ. ಆಮೇಲೆ ಲಗ್ನವನ್ನು ನೋಡ್ತಾ ಇದ್ದಾನೆ. ಆ ಲಗ್ನವನ್ನು ನೋಡಿದಂತೇಳಿ ಲಗ್ನ ಬಲ ಆಯಿತು. ಹಾಗಾಗಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ನಿಜವಾಗಿಯೂ ಬಲವಾಗಿಯೇ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಮೇಲೆ ಭಾಗ್ಯದಲ್ಲಿ ಚಂದ್ರ, ಕರ್ಕಾಟಕ ರಾಶಿಯಲ್ಲಿ ಚಂದ್ರ, ಭಾಗ್ಯಾಧಿಪತಿ ಭಾಗ್ಯದಲ್ಲಿ, ಅವನೊಟ್ಟಿಗೆ ಬುಧ. ನಾವು ಗಜಕೇಸರಿ ಯೋಗಕ್ಕೆ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಂದ್ರನಿಂದ ಗುರು ಕೇಂದ್ರೀಕೃತವಾದರೆ ಅದು ಗಜಕೇಸರಿ ಯೋಗ ಅಂತ ಹೇಳ್ತೇವೆ. ಆದರೆ ಇನ್ನೊಂದು ಅಂಶ ಸಹ ಕೆಲವು ಪುಸ್ತಕದಲ್ಲಿ ಕೆಲವರು ನನಗೆ ಹೇಳಿದ್ದು, ಚಂದ್ರನಿಂದ ಬುಧ ಕೇಂದ್ರೀಕೃತನಾದರೂ ಕೂಡ ಅದು ಗಜಕೇಸರಿ ಯೋಗ ಅಂತ. ಇವತ್ತು ಭಾಗ್ಯಸ್ಥಾನದಲ್ಲಿ ಭಾಗ್ಯಾಧಿಪತಿಯೊಟ್ಟಿಗೆ ಬುಧನಿರುವುದು ಕೂಡ ಅದೊಂದು ಗಜಕೇಸರಿ ಯೋಗ. ಬುಧ ಯಾರು? ಬುಧ ವಿಷ್ಣು ಅಂತ ಹೇಳ್ಬೋದು, ಗೋಪಾಲಕೃಷ್ಣ ಅಂತ ಹೇಳ್ಬೋದು. ಚಂದ್ರ ಯಾರು? ಪದ್ಮಾವತಿ ದೇವಿ ಅಂತ ಹೇಳ್ಬೋದು, ಅಥವಾ ಕೂಷ್ಮಾಂಡಿನಿ ದೇವಿ ಅಂತ ಹೇಳ್ಬೋದು, ದುರ್ಗಾ ಪರಮೇಶ್ವರಿ ಅಂತ ಹೇಳ್ಬೋದು. 2 ಅನುಗ್ರಹ ಇಲ್ಲಿ ಬಂದಿದೆ ಅಂತ ಹೇಳಿದರೆ, ಇದಕ್ಕಿಂತ ಒಂದು ನಮಗೆ ಅನುಗ್ರಹ ಯಾವುದು ಬೇಡ. ಸ್ವಾಮಿಗಳ ಅನುಗ್ರಹ, ಗುರುಗಳ ಅನುಗ್ರಹ, ಈ ಕಡೆಯಿಂದ ದೇವಿಯ ಅನುಗ್ರಹ 2 ನಮಗೆ ಮೇಳೈಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಧನಸ್ಥಾನಾಧಿಪತಿಯಾದಂಥ ಗುರು, ಅವ ಅಷ್ಟಮದಲ್ಲಿದ್ದಾನೆ. ನಾವು
ಎಲ್ಲವನ್ನು ಅನಿಷ್ಟ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಷ್ಟಮದಲ್ಲಿ ಇದ್ದರೂ ಗುರುವಿಗೆ ಅಲ್ಲಿ ಕೆಟ್ಟ ಸ್ಥಿತಿಯನ್ನು ಹೇಳಲಿಲ್ಲ. ಗುರು ಅಷ್ಟಮದಲ್ಲಿ ಇರುವುದು ಅಂತ ಹೇಳಿದರೆ ನಮ್ಮ ಪಂಡಿತ ಅಂದರೆ ನಮ್ಮ ಪಕ್ವಾಗ್ತಾ ಬರ್ತಾ ಇದೆ. ನಮ್ಮ ಯಕ್ಷ ಸಂಸ್ಕೃತಿ ಬಳಗ ದಿನದಿಂದ ದಿನಕ್ಕೆ ಪಕ್ವಾಗ್ತಾ ಬರ್ತಿದೆ. ಆದರೆ ಇಲ್ಲಿ ಒಂದು ಅಂಶ ಏನಂತ ಹೇಳಿದರೆ, ಈ ಧನಸ್ಥಾನಾಧಿಪತಿ ಅಷ್ಟಮದಲ್ಲಿ ಇರುವುದು ಅಂತ ಹೇಳಿದರೆ ಗಳಿಸಿದ ಹಣವನ್ನು ವ್ಯಯ ಮಾಡಬಾರ್ದು, ಅದನ್ನು ಉಳಿತಾಯವಾಗಿ ಇಡಬೇಕು ಅಂತೇಳಿ ಮಾತು ಹೇಳ್ತದೆ. ಹಾಗೆ ಈ ಸರದ ಕುಂಡಲಿ ಅತ್ಯಂತ ಚೆನ್ನಾಗಿದೆ. ಖಂಡಿತ ಇದು ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. 15/7/2023 ಆಷಾಢ ಕೃಷ್ಣ ತ್ರಯೋದಶಿ ಶನಿವಾರ. ಇವತ್ತು 28/6/2025 ಇವತ್ತು ಶನಿವಾರ. ಅವತ್ತು 15, 5 + 6 1 6 ಸಂಖ್ಯಾಶಾಸ್ತ್ರ ಪ್ರಕಾರ. ಇವತ್ತು 28 ಅಂತ ಹೇಳಿದರೆ 2 8 ಕೂಡಿಸಿದರೆ 10 ಆಗ್ತದೆ. 10 ಅಂದರೆ 1 + 0 ಅಂದರೆ 1 ಆಗ್ತದೆ. 1 ಅಂತ ಹೇಳಿದರೆ ರವಿ ರಾಜ. ಹಾಗಾಗಿ ನಮ್ಮ ಅಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಈ ವರ್ಷವೂ ಯಕ್ಷಗಾನದಲ್ಲಿ ರಾಜನಾಗಿ ಮುಂದುವರಿತಾನಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಈ ಸಂವತ್ಸರದ ರಾಜಸ ರವಿ, ಯುಗಾದಿ ಪ್ರಾರಂಭವಾದ ರವಿವಾರದಂದು. ಹಾಗೆ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಪ್ರಕಾರ ಒಳ್ಳೆಯ ಒಂದು ಭವಿಷ್ಯ ಇದೆ. ಮೂರನೇದ್ದು ಉದ್ಘಾಟನೆ ದಿವಸ ಸೌರಭ ಕಲ್ಯಾಣ, ಅತ್ಯುತ್ತಮವಾದಂಥ ಒಂದು ಹೊಸ ಪ್ರಸಂಗ ಆ ದಿವಸ ಪ್ರಾರಂಭವಾದದ್ದು. ಅಲ್ಲಿಂದ ಈ ಒಂದು ಭದ್ರ ಬುನಾದಿಗೆ ಈ ಒಂದು ಹೊಸ ತಾಳಮದ್ದಳೆ ನಮಗೆ ಹಾಕಿಕೊಟ್ಟಿತು. ಅದರ ನಂತರ ಬಂದದ್ದು ಸತ್ಯದರ್ಶನ, ಅಂಗೀರಸ, ಚಿತ್ರಕೇತು, ಗಾಯತ್ರಿ ದರ್ಶನ, ಪಂಚಮುಖಿ ರುದ್ರಾಕ್ಷಿ ಮಹಾತ್ಮೆ, ಕವಿರತ್ನ ಕಾಳಿದಾಸ, ಸತ್ಯವಾನ್ ಸಾವಿತ್ರಿ, ಶ್ರೀರಾಮ ಪಟ್ಟಾಭಿಷೇಕ. ಇದು ಹೊಸ ಪ್ರಯೋಗಗಳು. ಯಾಕಂದರೆ ನಾವು ಸಿನಿಮಾದಲ್ಲಿ ನೋಡ್ತೇವೆ ಇಂಥ ಪ್ರಯೋಗಗಳು. ಅಲ್ಲಿ ಏನಂತ ಹೇಳಿದರೆ ಟೇಕ್ ಜೋಡಿಸಿ ಫಿಲ್ಮ್ ಮಾಡುವಂಥದ್ದು. ಆದರೆ ಇಲ್ಲಿ ಹಾಗೆಲ್ಲ. ಇಲ್ಲಿ ಅವರ ವಿದ್ವತ್ತು ಅಲ್ಲಿಯೇ ನಮಗೆ ಸಿಗುವಂಥದ್ದು, ಅದರ ಒಂದು ಜ್ಞಾನ ನಮಗೆ ಸಿಗುವಂಥದ್ದು. ಎಲ್ಲ ಪ್ರದರ್ಶನಗಳು ತುಂಬ ಅತ್ಯುತ್ತಮವಾಗಿ ಆಗಿದೆ. ಅದರಲ್ಲೂ ಕವಿರತ್ನ ಕಾಳಿದಾಸ ಸತತವಾಗಿ 6 ಗಂಟೆಗಳ ಕಾಲ ನಡೆದದ್ದು ಇದೊಂದು ಮೂಡುಬಿದಿರೆ ಇತಿಹಾಸದಲ್ಲಿ ದಾಖಲೆ ಅಂತ ಹೇಳ್ತಾನೆ. ಮತ್ತೊಂದು ಸತ್ಯವಾನ್ ಸಾವಿತ್ರಿ, ಅದು ಸತತವಾಗಿ 4 ಗಂಟೆಗಳ ಕಾಲ ನಡೆದಿದೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಹೇಳ್ತಿದ್ದು, ನನ್ನ ಹತ್ರನೂ ಹೇಳಿದ್ದಾರೆ ಅವರು, ಕವಿರತ್ನ ಕಾಳಿದಾಸ ಆಡಲಿಕ್ಕೆ ಇದು ಪಾತ್ರ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದನ್ನು ನಾನು 3 ವರ್ಷದಿಂದ ಅಧ್ಯಯನ ಮಾಡ್ತಿದ್ದೇನೆ. ಪ್ರತಿ ಸಾರಿ ಸಹ ನಮ್ಮ ವಿನಾಯಕ್ ಭಟ್ರು ಹೇಳ್ತಾರೆ, ಅದನ್ನು ಈ ಸಾರಿ ಮಾಡು ಇಲ್ಲ, ನಾನು ಅಧ್ಯಯನ ಮಾಡಿ ಅದನ್ನು ಹೇಳ್ತೇನೆ, 3 ವರ್ಷ ಅಧ್ಯಯನ ಮಾಡಿದ್ದೇನೆ ಅಂತೇಳಿ ನಮ್ಮ ಪ್ರಭಾಕರ್ ಜೋಶಿ ಅವರು ಹೇಳ್ತಿದ್ರು. ಹಾಗೆ ಹೊಸ ಪ್ರಸಿದ್ಧ ಅರ್ಥಧಾರಿಗಳನ್ನು ಇವರು ಹಾಕಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಬಂದಿದ್ದಾರೆ, ಆಮೇಲೆ ರಾಧಾಕೃಷ್ಣ ಕಲ್ಚರ್ ಬಂದಿದ್ದಾರೆ, ಆಮೇಲೆ ಕೊಳ್ತಿಗೆ ನಾರಾಯಣ ಗೌಡರು ಬಂದಿದ್ದಾರೆ. 85 ವರ್ಷ ಅವರ ಒಂದು ಆ ಭರತಾಗಮನ, ಶ್ರೀರಾಮ ಪಟ್ಟಾಭಿಷೇಕ, ರಾಮದರ್ಶನ, ನಾನು ಇಡೀ ತಾಳಮದ್ದಳೆ ಉದ್ದಕ್ಕೂ ನಾನು ಇಲ್ಲಿ ಅದರ ಆನಂದವನ್ನು ಸವಿದಿದ್ದೇನೆ. ಭಾವನಾತ್ಮಕ ಸನ್ನಿವೇಶಗಳು ಕೂಡ ಅಲ್ಲಿ ಮೇಳೈಸಿದೆ. ಹಾಗೆ ಈ ಮಧ್ಯದಲ್ಲಿ ನಮ್ಮ ಸಂಘಟಕರಾದಂತಹ ಚಾರ ಪ್ರದೀಪ್ ಹೆಬ್ಬಾರರು ಅವರ ಒಂದು ಕೃತಿ ಸಮಿತ ಸುಮನರಸರು, ಯಕ್ಷ ಸುಮನರಸರು ಅಂತೇಳಿ ಈ ಸಂದರ್ಭದಲ್ಲಿ ಸಹ ಬಿಡುಗಡೆಗೊಂಡಿತ್ತು. ಆಮೇಲೆ ನಮ್ಮ ಎಲ್ಲ ಈ ಒಂದು ಸಂಘಟನೆಯ ಒಂದು ದೊಡ್ಡ ರೂವಾರಿ ಅಂತ ಹೇಳ್ಬೋದು, ನಮ್ಮ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿ ಅವರಿಗೆ ಕೂಡ ಡಾಕ್ಟ್ರೇಟ್ ಸಿಕ್ಕಿದ್ದು ಕೂಡ ಇದೇ ಸಂದರ್ಭದಲ್ಲಿ. ಅಮೇರಿಕಾದ ಒಂದು ಮೂಲದ ಒಂದು ಯೂನಿವರ್ಸಿಟಿ ಅವರಿಗೆ ಡಾಕ್ಟ್ರೇಟ್ ಕೊಟ್ಟಿದ್ದು. ಅದರ ನಂತರ ಅವರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಗೌರವಿಸಿತು. ಇದು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮ ಬಳಗದ ಸದಸ್ಯರು ಮಾಡಿದಂಥ ಅತ್ಯುತ್ತಮ ಕಾರ್ಯಗಳು. ಅದೇ ರೀತಿ ನಮ್ಮ ಡಾಕ್ಟರ್ ವಿನಾಯಕ್ ಭಟ್ರು ಸಹ ಹಾಗೆ ಬಿಡುವಿಲ್ಲದ ಕಾರ್ಯಕ್ರಮ, ಅವರಿಗೆ 24/7. ಈಗ ಅವರು ನಮ್ಮ ಆಳ್ವಾಸ್ ಡಿಗ್ರಿ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ವಿನಾಯಕ ಭಟ್ ಗಾಳಿಮನೆ ಅಂತ ಹೇಳಿದರೆ ಅದು ಎಲ್ಲಿ ಕೇಳಿದ್ರು ಹೇಳ್ತಾರೆ. ಯಾಕಂದ್ರೆ ನನ್ನ ಒಬ್ಬರು ಫ್ರೆಂಡು ಶಿಬರೂರಿನಲ್ಲಿದ್ದಾರೆ, ಗಾಳಿಮನೆ ವಿನಾಯಕ್ ಭಟ್ ನನಗೆ ಗೊತ್ತುಂಟು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಹೆಸರು ಅವರು ಮಾಡಿದ್ದಾರೆ. ಪಂಚಾಂಗದ ರಾಷ್ಟ್ರೀಯ ದಿನದರ್ಶಿಕೆ ಮೂಲಕವಾಗಲಿ ಅಥವಾ ಶಾಲಾ ಕಾಲೇಜಿನಲ್ಲಿ ಅವರ ಪ್ರವಚನಗಳು, ಗರುಡ ಪುರಾಣ ಪ್ರವಚನ, ಆಮೇಲೆ ರಾಮಾಯಣ ಪ್ರವಚನ, ಅವರಿಗೆ ಸಮಯ ಸಿಗುವುದಿಲ್ಲ ಅಂತ ಹೇಳುವವರಿಗೆ ಅವರೊಂದು ಆದರ್ಶ ವ್ಯಕ್ತಿ ನಮ್ಮ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರು. ಹಾಗೆ ಅದೇ ರೀತಿ ನಮ್ಮ ವೇದಮೂರ್ತಿ ಕೇಶವ ಭಟ್ ಕೇಕಣಾಜಿ ಅವರು ಕೂಡ ಹಾಗೆ ಅತ್ಯಂತ ಮೇಧಾವಿ ಮನುಷ್ಯ, ಅತ್ಯಂತ ಪಾಂಡಿತ್ಯ ಅವರಲ್ಲಿದೆ. ಅವರಿಂದ ಕೂಡ ನಮಗೆ ಸುಮಾರು ಇಲ್ಲಿ ಜ್ಞಾನ ಸಿಕ್ಕಿದೆ. ಆಮೇಲೆ ಕೆರಗದ್ದೆ ವೆಂಕಟರಮಣ ಭಟ್ರು, ಮಾಯಾಣ ಕೃಷ್ಣಮೂರ್ತಿಯವರು, ನೆಲ್ಲಿಮಾರ್ ಸದಾಶಿವರಾಯರು,
ವೈಶಾಖರಾಜ ಜೈನ್ ಅವರ ಆಪದ್ ಬಾಂಧವ, ಇವರ ಸ್ಟೂಡೆಂಟು, ನಮ್ಮ ವಿನಾಯಕ ಭಟ್ರ ಸ್ಟೂಡೆಂಟು. ಅವರು ಯಾರಾದರೂ ಇಲ್ಲದಿದ್ದ ತಕ್ಷಣ ಅವರ ಅರ್ಥಗಾರಿಕೆಯನ್ನು ಹೇಳಿ ರಂಜಿಸಿದ್ದಾರೆ. ನನಗೆ ನಿಜವಾಗಿ ಅವರ ಅರ್ಥ ಕೇಳಿ ತುಂಬ ಖುಷಿಯಾಗಿದೆ. ಆಮೇಲೆ ದಾಮೋದರ ಸಫಲ್ಗರು, ಶಾಲಿನಿ ಅವರು, ಆಮೇಲೆ ನಮ್ಮ ಭಾಗವತಿಕೆ ಕೋಗಿಲೆ ಅಂತಲೇ ಹೇಳ್ತೇನೆ, ಡಾಕ್ಟರ್ ಪದ್ಯಾಣ ಸುಬ್ರಹ್ಮಣ್ಯ ಭಟ್ರು, ಆಮೇಲೆ ಯರ್ಮಾಳ್ ವಾಸುದೇವ್ ಭಟ್ರು, ಆಮೇಲೆ ಸಂಪಿಗೆ ಮಾಧವ ಆಚಾರ್ಯರು, ಆಮೇಲೆ ನಮ್ಮ ಪುರುಷೋತ್ತಮ್ ತುಳ್ಬಳಿಯವರು ಲೆಕ್ಚರರು, ಅವರು ಕೂಡ ಹಾಗೆ ತುಂಬ ಆತ್ಮೀಯ ಸರಳತೆಯ ಮನುಷ್ಯ. ಎಲ್ಲರೂ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗಕ್ಕೆ ಅತ್ಯುತ್ತಮವಾದ ಸಾಥನ್ನು ಕೊಟ್ಟಿದ್ದಾರೆ. ಆಮೇಲೆ ಮತ್ತೊಂದು ಕೊನೆಯದಾಗಿ ಹೇಳಬೇಕಂತ ಹೇಳ್ತೇನೆ, ನನ್ನ ದೊಡ್ಡಪ್ಪ ಮಾರೂರು ಮಂಜುನಾಥ್ ಭಂಡಾರಿ ಅಂತೇಳಿ ಯಕ್ಷಗಾನದಲ್ಲಿ ಹೆಸರುವಾಸಿಯನ್ನು ಗಳಿಸಿದವರು. ಅವರೊಂದು ಸಂಸ್ಮರಣೆ ಇತ್ತೀಚೆಗೆ ಸಮಾಜ ಮಂದಿರದಲ್ಲಿ ಆಗಿತ್ತು. ಆ ಸಮಯದಲ್ಲಿ ನಾನು ನಮ್ಮ ಜಬ್ಬಾರ್ ಸಮೋರ್ ಅವರನ್ನು ಸಂಪರ್ಕಿಸಿ ಬರಲಿಕ್ಕೆ ಹೇಳಿದ್ದೆ. ಆದರೆ ಅವರು ಮೆಸೇಜ್ ಹಾಕಿದರು, ನನಗೆ 1 ವಾರ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ ಅಂಥೇಳಿ ಆ ಕಾರ್ಯಕ್ರಮದ ಪಟ್ಟಿಯನ್ನು ಸಹ ಹಾಕಿದರು. ಮುಂದಿನ ಸಾರಿ ಮಾಡೋ ನಾನು ಖಂಡಿತ ಬರ್ತೇನೆ ಅಂತೇಳಿದರು. ಆವಾಗ ಅವ್ರು 4 ವಾಕ್ಯ ಹೇಳಿದರು. ಮಾರೂರು ಮಂಜುನಾಥ್ ಭಂಡಾರಿಯವರು ಪುತ್ತೂರಿನಲ್ಲಿ ಭಕ್ತ ಮಯೂರಧ್ವಜ, ಆ ಮಯೂರಧ್ವಜನ ಪಾತ್ರ ಅವರು ಹಾಕಿದರು, ತಾಮ್ರಧ್ವಜನ ಪಾತ್ರ ಅವರು ಹಾಕಿದರು. ನಾನು ಅವರ ಪಾತ್ರದಿಂದ ಆಕರ್ಷಿತನಾಗಿದ್ದೆ. ಅವರ ಯಾವುದೇ ಒಂದು ತಾಳಮದ್ದಳಿದ್ರು ನಾನು ಅಲ್ಲಿ ಹೋಗಿ ಅವರ ತಾಳಮದ್ದಳೆ ಕೇಳ್ತಿದ್ದೆ. ನಾನು ಯಾವತ್ತೂ ಅವರ ಅಭಿಮಾನಿ ಅಂತೇಳಿ ಹೇಳಿದರು. ಅದೇ ಪ್ರಸಂಗ ಇವತ್ತು ಬಂದಿದೆ. ನನಗೆ ನಿಜವಾಗಿ ನನಗೆ ಆ ಕಥೆದ್ದು ಅಷ್ಟು ನೆನಪಿಲ್ಲ. ಇವತ್ತು ಆ ಭಾಗ್ಯ ನನಗೆ ನೋಡಲಿಕ್ಕೆ ಬಂತು. ಹಾಗಾಗಿ ನಾನು ಮಾರೂರು ಮಂಜುನಾಥ್ ಭಂಡಾರಿಯವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗವು ಇನ್ನೂ ಎತ್ತರಕ್ಕೆ ಹೋಗಲಿ. ನಮ್ಮ ಬಳಗದ ಸದಸ್ಯರ ಅನೇಕರು ಅತ್ಯಂತ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ವಿನಾಯಕ್ ಭಟ್ರಿಗಾಗಲಿ, ಕೆರೆಗದ್ದೆ ವೆಂಕಟರಮಣ ಭಟ್ರಿಗಾಗಲಿ, ಕೆಕಣಾಜೆ ಕೇಶವ ಭಟ್ರಿಗಾಗಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳು ಅವರಿಗೆ ಸಲ್ಲಲಿ. ಈ ನಿಟ್ಟಿನಲ್ಲಿ ನಮ್ಮ ಶ್ರೀಪತಿ ಭಟ್ರು, ದಯಾನಂದ ಪೈಗಳು, ಇವರೆಲ್ಲ ಬಾಬಲಿ ಪ್ರಸಾದರು, ಭುಜಬಲಿ ಧರ್ಮಸ್ಥಳ ಇವರು ಪ್ರಯತ್ನ ಮಾಡಿದರೆ ಖಂಡಿತ ಆಗ್ತದೆ. ಜಿಲ್ಲಾ ರಾಜ್ಯೋತ್ಸವ ಯಾವಾಗಲೂ ಬರಬೇಕಿತ್ತು. ಮುಂದಿನ ಸಲ ಆದರೂ ಈ ನವೆಂಬರ್ನಲ್ಲಿ ಆದರೂ ಅದು ಕೊಡಬೇಕಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಯಕ್ಷಗಾನಂ ಗೆಲ್ಗೆ. ಮುಂದಕ್ಕೆ ಪ್ರಧಾನ ಅಭ್ಯಾಗತರಾದಂಥ ಶ್ರೀಯುತ ಉಜಿರೆ ಅಶೋಕ್ ಭಟ್ರು ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೂಡಬಿದ್ರೆ ಭಟ್ಟಾರಕ ಸ್ವಾಮೀಜಿಯವರ ಪದಪಲ್ಲವಗಳಿಗೆ ನನ್ನ ಪ್ರಣತಿಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಮಹಾಭಾಗರು ಅನೇಕ ಸಲ ಸಭಾ ಕಾರ್ಯಕ್ರಮದಲ್ಲಿ ಏನಾಗ್ತದೆ ಅಂದರೆ, ಶ್ರಾದ್ದದಲ್ಲಿ ಸಪಾದ ಭಕ್ಷ್ಯ ಆಗೋದು, ಸತ್ಯನಾರಾಯಣ ಪೂಜೆಯಲ್ಲಿ ಶುಕ್ರುಂಡೆ ಆಗೋದು. ಸಭಾ ಕಾರ್ಯಕ್ರಮ ಯಾವ ನಿಮಿತ್ತ ಅಂತಲೇ ಅನೇಕ ಸಲ ಗೊತ್ತಿರೋದು, ಎಲ್ಲಿಗೂ ಹೋಗ್ತದೆ ಭಾಷಣಗಳು. ನಾನು ಅದಕ್ಕೆ ಹೇಳಿದ್ದು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಈ ವರ್ಷ ಸಿಗಬೇಕಿದ್ದರೆ ವಿಧಾನಸಭಾಧ್ಯಕ್ಷರನ್ನು ಮಾತಾಡಿ ಅಂತ. ಅದು ವಿಷಯ ಅಲ್ಲ. ಅಥವಾ ಜಿಲ್ಲಾ ರಾಜ್ಯೋತ್ಸವದಿಂದ ಏನೂ ಆಗೋದು ಇಲ್ಲ, ಅದರ ಹಿಂದೆ ಹೋಗಬೇಡಿ. ಒಂದು ಕಾರ್ಯಕ್ರಮ ಹೆಚ್ಚು ಮಾಡಿ, ಸುಮ್ಮನೆ ಅದು. 241 ಜನ ಸತ್ರು ವಿಮಾನ ದುರಂತದಲ್ಲಿ. ಎಲ್ಲರ ಜಾತಕ ಒಂದೇ? ಹಾಗಾದರೆ ಯಾವನೊಬ್ಬ ಸರ್ವಭಂಜಕ ಜಾತಕ ಉಂಟು ಅಂತ ಅರ್ಥ. ಹಾಗಾದ ಕಾರಣ ನಿಮ್ಮ ಯಾವ ಗ್ರಹ ಲೆಕ್ಕವೂ ಇವತ್ತಿನ ಉದ್ಘಾಟನೆಗೆ ಸಂಬಂಧಪಡುವುದಿಲ್ಲ. ಇದು ಜ್ಯೋತಿಷ್ಯದಿಂದ ಆಗುವ ಕೆಲಸ ಅಲ್ಲ ಯಕ್ಷಗಾನದ ಸಂಘಟನೆ. ಅದು ಹೌದು ಅಂತಾದರೆ 241 ಜನ ಒಬ್ಬೇ ಅಪ್ಪನಮ್ಮನಿಗೆ ಹುಟ್ಟಿದ್ದ, ಒಂದೇ ಇದರಲ್ಲಿ ಹುಟ್ಟಿದ್ದ, ಹೇಗೆ ಸತ್ರು? ಒಬ್ಬನ ಜಾತಕ ಸರ್ವಭಂಜಕ ಜಾತಕ ಉಂಟು ಅಂತ ತಗೊಳ್ಬೇಕು ನಾವಾಗ. ಊಹಾಪೋಹ ಪಟುತ್ವ ಜ್ಯೋತಿಷ್ಯ. ಪತನ ಯೋಗ ಉಂಟು ಅಂದರೆ ಅದು ಆವಾಗ ವಿಮಾನ ಇರಲಿಲ್ಲ ಜ್ಯೋತಿಷ್ಯ ಬರೆಯುವಾಗ. ಈಗ ವಿಮಾನ ಬಂದಿದೆ, ಮರದಿಂದ ಬೀಳ್ಬೋದು, ಅಥವಾ ನೀವು ಇದರಿಂದ ನೀವು ದೊಡ್ಡ ಕೆಳಗಿಂದ ನಿಂತು ಬೇರೆ ಬೇರೆ ಉಪಕರಣಗಳು ಬಂದಿದೆ. ಹಾಗಾಗಿ ಜ್ಯೋತಿಷ್ಯವೇ ಯಾವುದೇ ಆಗಲಿ ನೀವು ಆ ಕಾಲಕ್ಕೆ ಸಂಯೋಜಿಸಬೇಕು. ಹಾಗೆ ಯಕ್ಷಗಾನದ ತಾಳಮದ್ದಳೆ ಆಮ್ನಾಯ ನೀವು ಜ್ಯೋತಿಷ್ಯದಲ್ಲಿ ಬಂದಿದೆ, ಶ್ರೀಮಂತಿಗೆ ಬಂದಿದೆ ಅಂತಾಗಲಿ ಅಲ್ಲ, ನಿಮಗೆ ತಿಂಗಳ ಸಂಬಳ ಬರುವ ಕಾರಣ ನಡೀತದೆ. ವಿನಾಯಕ ಭಟ್ರೆ, ಇದು ನೆನಪಿರಬೇಕು ನಿಮಗೆ. ಹೌದು, ಯಾಕಂದ್ರೆ ನಾನು 45 ವರ್ಷದ ಅನುಭವದಲ್ಲಿ ಮಾತಾಡ್ತೇನೆ. ಭುಜವಲ್ಲಿಯವರು ಗೊತ್ತುಂಟು, ನಮ್ಮ ದಿಗ್ವಿಜಯ ಅಂತ ಅನೇಕ ಸ್ಪರ್ಧೆಗೆ ಹೋಗಿದ್ದೇವೆ. ಎಷ್ಟು ಖರ್ಚಾಗಿದೆ ಅಂತ ಭುಜವಲ್ಲಿಯವರ ಹತ್ರ ಕೇಳಿ. ಹೌದೌದು, ಕ್ಯಾಸೆಟ್ ಲೋಕದ ಸಾಮ್ರಾಟ. ಇನ್ನೆಷ್ಟುಂಟು ಮನೆಯಲ್ಲಿ ಗೋಣಿ ಕಟ್ಟು ಅಂತ ನನಗೆ ಗೊತ್ತಿಲ್ಲ. ಹೌದೌದು, ಇಂಥದ್ರ ಅನೇಕ ದೇವಾನಂದ ಭಟ್ರು ಇದ್ದಾರಲ್ಲ, 27-28 ವರ್ಷ ಪಾಂಡ್ಯವರಿದ್ದಾರೆ. ಈ ಅನುಭವಿಗಳಿತ್ರ ಕೇಳಿ ಯಕ್ಷಗಾನದ ಸಂಘಟನೆಯಲ್ಲಿ ಏನಾಗ್ತದೆ ಅಂತ. ಎಷ್ಟು ಸಲ ನಾವು ಶ್ರೀಪತಿ ಭಟ್ರಲ್ಲಿಗೋ ಇನ್ನೊಬ್ಬರಲ್ಲಿಗೋ ಹೋಗ್ತೇವೆ ಅಂತ ಕೇಳಿ ನೀವು ಡೋನರ್ಗಳ ಹತ್ರ. ಸ್ವಾಮೀಜಿಯವರು ದೊಡ್ಡ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಹೌದಾ? ಇದೆಲ್ಲ ಹಾಗಾದರೆ ಇದು ಏನು ಅಂತ ಕೇಳಿದರೆ, ಇದು ಸ್ಮಶಾನ ವೈರಾಗ್ಯದ ಹಾಗೆ, ಪ್ರಸವ ವೈರಾಗ್ಯದ ಹಾಗೆ.
ಮೊದಲ ಮಗು ಹೊರಗೆ ಬರುವಾಗ ನೋವಾಗುವಾಗ ತಾಯಿ ಹೇಳ್ತಾಳೆ, ಎನ್ನ ಜನ್ಮಡುದಾನೇನು ಪೆದ್ದುಜ್ಜಿ ಅಂತ. 4 ತಿಂಗಳಾಗುವಾಗ ಹೊಟ್ಟೆಗೆ 2 ತಿಂಗಳಾಗ್ತದೆ. ಹೌದೌದು, ಅದು ಪ್ರಸವ ವೈರಾಗ್ಯ, ಸ್ಮಶಾನ ಇದೆ. ರಾಮನಾಮ ಸತ್ಯ ಅಂತ ಹೆಗಲಿನಲ್ಲಿ ಹೆಣ ಹೋಗ್ತದೆ. ನಾವು ನಾಳೆ ಹೀಗೆ ಅಲ್ವಾ, ಶಿಬಿಕೆಯ ಮೇಲೆ ಹೆಣ ಇಟ್ಟ ಮೇಲೆ ಸೊಂಟ ಮುಟ್ಟುತ್ತಾನೆ, ಚಿನ್ನದ ಎಲ್ಲಿಯಾದರೂ ಹೌದೌದು ಚಿನ್ನದುಂಟ ಇಲ್ಲಿ ನೇವಳ ಅಂತ ಹುಡುಕುತ್ತಾನೆ. ಅದಲ್ಲ, ವಾಸ್ತವ ಬೇರೆ. ಒಂದು ಹೇಳ್ತಾನೆ ವಿನಾಯಕ ಭಟ್ರೆ, ಕಠಿಣವಾದ ದಾರಿಯಲ್ಲಿ ಸುಲಲಿತವಾಗಿ ಸಾಗುತ್ತೇನೆ ಅಂತ ಸಂಕಲ್ಪ ಮಾಡಿ ಇದು ನಡೀತದೆ. ಕಠಿಣವಾದ ದಾರಿಯಲ್ಲಿ ಸುಲಲಿತವಾಗಿ ಸಾಗುತ್ತೇನೆ ಅಂತ ನೀವು ಸಂಕಲ್ಪ ಮಾಡಿ, ಇಲ್ಲದಿದ್ದರೆ ಇದು ನಡೆಯುವುದಿಲ್ಲ. ಒಂದು. ಇನ್ನೊಂದು, ನಿತ್ಯ ಬರುವಂತಹ 15 ದಿವಸಕ್ಕೊಮ್ಮೆ ಖಂಡಿತ ಬರುವ 2 ಜನ ಭಾಗವತರನ್ನು ನೀವು ತಯಾರು ಮಾಡಿ. ನಾನು ಕರೆಕ್ಟಲ್ಲಿ ಅಲ್ಲದಿದ್ದದ್ದನ್ನು ಹೇಳುವುದೇ ಇಲ್ಲ, ಸುಮ್ಮನೆ ಮಾತಾಡೋದಿಲ್ಲ, ನಾನು ಅನುಭವದಿಂದ ಹೇಳುತ್ತೇನೆ. ಒಂದು. ಇನ್ನೊಂದು, ಚೆಂಡೆ ಮದ್ದಳೆ ಒಂದು 2 ಜನ, ಅಟ್ಲೀಸ್ಟ್ ಒಬ್ಬಾದರೂ ಮದ್ದಳೆ, ತಾಳ ಮದ್ದಳೆ, ಈ 2-3 ಜನ ಬರುವಂಥವರನ್ನು ನೀವು ನಿಗದಿಪಡಿಸಿಕೊಳ್ಳಿ. ಇದು ಒಂದು. ಕಡಿಮೆಯಲ್ಲಿ 3 ಜನ ಅರ್ಥಧಾರಿಗಳು, ಇದನ್ನು ನಿಗದಿಪಡಿಸಿ. ಅದನ್ನು ನೀವು ಒಂದು ಇವತ್ತಿನ 15 ಹಾಗೆ ಮುಂದಿನ 15 ದಿವಸಕ್ಕೆ ಯಾರು ಬರ್ತೀರಿ, 1 ವಾರ ಆಗ ಇರುವಾಗ ಅವರಿಗೆ ನೆನಪು ಮಾಡೋದು, ಹಿಂದಿನ ದಿವಸ ನೆನಪು ಮಾಡೋದು, ನಾಳೆ ಖಂಡಿತ ಅಲ್ವೋ ಅಂತ ನೆನಪು ಮಾಡೋದು. ಪ್ರಸಂಗ ತಿಳಿಸಿ, ಮುಂದಿನ ವಾರ ಯಾವ ಪ್ರಸಂಗ ಅಂತ ತಿಳಿಸಿ. ನೀವು ತಾಳಮದ್ದಳೆ ಆರಂಭ ಮಾಡುವಾಗಲೇ ಕವಿರತ್ನ, ಕಾಳಿದಾಸ, ಸತ್ಯವಾನ, ಸಾವಿತ್ರಿಗೆ ಹೋಗಬೇಡಿ, ನೀವು ಸತ್ತೋಗ್ತೀರಿ. ಆವಾಗ ನಿಮ್ಮನ್ನು ಬದುಕಿಸಲಿಕ್ಕೆ ಸಾವಿತ್ರಿ ಇಲ್ಲ, ಸತ್ಯವನಾಗ್ತೀರಿ ನೀವು. ಅದು ಪುರಾಣದ ಕತೆ, ಆಯಿತಾ? ಈಗ ನೀವು ಸುಲಭವಾದಂತಹ ಕತೆ, ರಾಮಾಯಣ ನಮಗೆ ಜನಜನಿತ ಕತೆ, ಅದರಲ್ಲಿ ಅರ್ಥ ಹೇಳಿ. ಪ್ರಸಂಗದ ಪದ್ಯದ ಅರ್ಥ ಹೇಳಲಿಕ್ಕೆ ಮೊದಲು ಅಭ್ಯಾಸ ಮಾಡಿ. ದಯವಿಟ್ಟು ಯೂಟ್ಯೂಬಿನ ಅರ್ಥಗಳನ್ನು, ಉಜಿರೆ ಅಶೋಕ ಭಟ್ಟನ ರಾವಣ ಕೇಳಬೇಡಿ, ನೀವು ದಾರಿ ತಪ್ತೀರಿ. ಪ್ರಸಂಗದಲ್ಲಿ ಬಹಳ ಸುಲಭವಾಗಿ ಕವಿ ಹೇಳಿದ್ದಾನೆ, ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ವನ ಪಂಚವಟಿಯೊಳ ಕಾಡಿನೊಳಗೆ. ಪಾರ್ಥಿಸುಬ್ಬನ ಈ ಅರ್ಥಕ್ಕೆ, ಇದಕ್ಕೆ ಅರ್ಥ ಹೇಳಲಿಕ್ಕೆ ಡಿಕ್ಷನರಿ ಬೇಕಾ? ಇದಕ್ಕೆ ಡಿಕ್ಷನರಿ ಬೇಕು ಅಂತಾದರೆ ದಯವಿಟ್ಟು ಅವರು ತಾಳಮದ್ದಲೆಗೆ ಬರಬೇಡಿ, ಬೇರೆ ಕೆಲಸ ನೋಡಿ. ವಿಶ್ವನಾಯಕ ನಿನ್ನ ವಾಕ್ಯವ, ಹೌದಾ? ಆ ಸುಗ್ರೀವನ ಒಂದು ಪದ್ಯ, ಇಂಥದ್ದು ಅನೇಕ ಸಂಗತಿಗಳುಂಟು. ಹಟ್ಟಿಯಂಗಡಿ ರಾಮಭಟ್ರ ಪ್ರಸಂಗ ನೋಡಿ, ಬೇಡ ಅಗರಿ ಶ್ರೀನಿವಾಸ ಭಾಗವತರ ಪ್ರಸಂಗ ನೋಡಿ, ಏನು ಸುಲಭ. ಹರಿಹರರೆಂದೆನಿಸಿ ಇರಿಹಿಯೇ ನಾಮವ ಹರುಷದಿ ಮೂವರಿಗೆ. ಇದಕ್ಕೆ ಡಿಕ್ಷನರಿ ಬೇಕಾ? ಅದಕ್ಕೆ ಡಿಕ್ಷನರಿ ಬೇಡ. ಇದನ್ನು ವೀರಮಧು ಕೈಟ ಬರೆ ನೀವು ಭೂರಿತೋಷ ವಾಂತೆ ದಿಟವು ಯಾರ ಕಂಡಿರಯ್ಯ ಮೊದಲು ನನ್ನ ಹೊರತು ಬೇರೆ ಕಾಣೆ. ಇದಕ್ಕೆ ಡಿಕ್ಷನರಿ ಬೇಕಾ ಸ್ವಾಮಿ ಕನ್ನಡದ್ದು? ಅದನ್ನೇ ಸರಳಾನುವಾದವಾಗಿ ಜನರಿಗೆ ಅರ್ಥ ಆಗುವಾಗ ಹೇಳಬೇಕಿದ್ರೆ ಅರ್ಥಧಾರಿಗೆ ಮೊದಲು ಅರ್ಥ ಆಗಬೇಕು. ಅದಕ್ಕೆ ಓದಿಕೊಂಡು ಬರಬೇಕು. ಭಾಗವತರು ಪದ್ಯ ಹೇಳಿದ್ದನ್ನು ಕೇಳಿ ಅರ್ಥ ಹೇಳ್ತೇನೆ ಅಂತ ತಿಳಿಬೇಡಿ. ಅನೇಕ ಭಾಗವತರು ಹೇಳುವುದು ನಮಗೆ ಅರ್ಥವೂ ಆಗುವುದಿಲ್ಲ, ಯಾಕಂದರೆ ಅವರಿಗೆ ಅರ್ಥ ಆಗಿರುವುದಿಲ್ಲ. ಇದು ತಾಳಮದ್ದಳೆಯ ಸಮತ್ಯ. ಸಂಘದ ಕೂಟದಲ್ಲಿ ಎಲ್ಲಿ ಧರ್ಮಸ್ಥಳದಿಂದ ತೊಡಗಿ ಉಜಿರೆ, ಮುಂಡಾಜೆ, ಆಮೇಲೆ ಬೆಳ್ತಂಗಡಿ ಅಲ್ಲಿ 2 ಕೂಟ ಆಗ್ತಿತ್ತು. ಗುರುವಾಯನಕೆರೆ, ಮಡಂತಿಯರ ಪೂಂಜಲಕಟ್ಟೆಯ ಸಂಘದ ಅರ್ಥ ಹೇಳಿಕೊಂಡು ಬಂದಿದ್ದಾನೆ ಇಲ್ಲಿಗೆ. ಲಾರಿಯಲ್ಲಿ ಹತ್ತಿ ನನ್ನ ಹತ್ರ ಆಗ 2 ರೂಪಾಯಿ ಇದ್ದದ್ದು, ಅಪ್ಪ 125 ರೂಪಾಯಿ ಕೊಡ್ತಿದ್ರು ಖರ್ಚಿಗೆ 85 ಇಸವಿಯಲ್ಲಿ. ಅದರಲ್ಲಿ ಎಲ್ಲ ಆಗಬೇಕು ನನ್ನ ಚಟುವಟಿಕೆ. ಒಂದು ಹೋಟ್ಲಲ್ಲಿ ಬೆಳಗ್ಗೆ ಧರ್ಮಕ್ಕೆ ಚಾ ತಿಂಡಿ ಕೊಡ್ತಿದ್ರು. ಆ ಉಳಿದ ದುಡ್ಡಿನಲ್ಲಿ ಲಾರಿಗೆ 50 ಪೈಸೆ ಕೊಟ್ಟು ಹೋಗ್ತಿದ್ದೆ ತಾಳಮದ್ದಳೆಗೆ, ಸಂಘದ ಕೂಟಗಳಿಗೆ. ಇದು ಅಭ್ಯಾಸ ಕೂಟವಾಗಲಿ, ಪಾಕ್ಷಿಕ ಕೂಟ, ಇದು ಪ್ರಯೋಗ ಕೂಟವಾಗಲಿ, ಇದು ಪ್ರದರ್ಶನ ಕೂಟ ಆಗಲಿಕ್ಕೆ ನೀವು ಹೋಗಬೇಡಿ. ಪ್ರಯೋಗ ಕೂಟ ಆಗಬೇಕಿದು. ನಾವು ಅದರಲ್ಲಿ ಇದು ತಯಾರು ಮಾಡುವಂತಹ ಪ್ರಾಡಕ್ಟನ್ನು ತಯಾರು ಮಾಡುವಂತಹ ಇದು ಇಂಡಸ್ಟ್ರಿ ಆಗಬೇಕು ಇದು. ಆ ಕಾರಣದಿಂದ ಶೈಲಿ ತುಂಬ ಕೊರತೆ ಉಂಟು. ಶೈಲಿಯದ್ದೀಗ ತಾಳಮದ್ದಳೆಯಲ್ಲಿ ಶ್ರುತಿಗೆ ಸೇರಿಸಿ ಅರ್ಥ ಹೇಳಲಿಕ್ಕೆ ಅಭ್ಯಾಸ ಮಾಡಿ ದಯವಿಟ್ಟು. ಭಾಗವತ ಬಿಳಿಮೂರಲ್ಲಿದ್ದಾನೆ, ನೋಡಿ ನಿರ್ಮಲ ಜಲ ತಮ್ಮ ಲಕ್ಷ್ಮಣ. ಕಪ್ಪು 3ರಲ್ಲಿ ನೋಡಿ ನಿರ್ಮಲ ತಮ್ಮ ಲಕ್ಷ್ಮಣ. ಬಿಳಿ 2ರಲ್ಲಿ
ತಮ್ಮ ಲಕ್ಷ್ಮಣ. ಇದನ್ನು ಅಭ್ಯಾಸ ಮಾಡಿ. ಇಲ್ಲದಿದ್ದರೆ ಕಪ್ಪು ಮೂರಲ್ಲಿ ಕಪ್ಪು ಮೂರು ಭಾಗವತ ಕಷ್ಟ. ಹೌದೌದು, ಕಪ್ಪು ಮೂರು ಅದು ಇದೊಂದು ಹೊಸತ್ತು ಬಂದಿದೆ ದೇವಾನಂದ ಭಟ್ರೆ, ಗಮನಿಸಲಿ ಏನು ಪಣಪನೇನು ಎಂತ ಗೊತ್ತುಂಟ, ಕಪ್ಪು ನಾಲ್ಕರಲ್ಲಿ ಪದ್ಯ ಹೇಳಿದ ಅಂತ ಒಬ್ಬ, ಕಪ್ಪು ನಾಲ್ಕರಲ್ಲಿ ಪದ್ಯ ಹೇಳೋದು ಅಂತ ಉಂಟು, ನನಗೆ ಗೊತ್ತಿಲ್ಲ. ಇದನ್ನು ಯೂಟ್ಯೂಬಿನೇ ಹಾಕೋದು, ಅವರ ಕಪ್ಪು ನಾಲ್ಕರ ಪದ್ಯ ಹೇಳಿ ಅಂತ. ಅವರಿಗೆ ಎಲ್ಲಿ ಕಪ್ಪು ನಾಲ್ಕು ಅಂತ ನನಗೆ ಗೊತ್ತಿಲ್ಲ. ಬಿಳಿ 5 ಶ್ರುತಿಯಲ್ಲಿ ಪದ್ಯ ಹೇಳಿದರು ಯಾರು, ಕಕ್ಕೆ ಬೋದೋಗ್ರಿ, ನಾನು ಕೇಳಿದೆ ಇಜ್ಜಣ್ಣರೆ ಬುಡದ್ದು ಮೂಜೆಟ್ಟು ಅಂತ. ಹಾಗಾದರೆ ಅದನ್ನು ಯೂಟ್ಯೂಬಿಗೆ ಹಾಕುವವನಿಗೆ ಸ್ವಯ ಇಲ್ಲ ಅಂತ ಸ್ಪಷ್ಟ ಆಗುವುದಲ್ವ? ಇದಕ್ಕೆ ಲೈಕು ತಂಬು. ಸೊ ಹೊಗಳಿಕೆ ಸೋಷಲ್ ಮೀಡಿಯಾ ತುಂಬ ಪ್ರಚಾರ ಕೊಟ್ಟಿದೆ, ಆದರೆ ತಾಳಮದ್ದಳೆಯ ಆಸಕ್ತಿಯನ್ನು ತುಂಬ ಕುಂಠಿತಗೊಳಿಸಿದೆ. ಯಾರ ಕಾರ್ಯಕ್ರಮ ಮಾಡಲಿ, ಸಪ್ತಾಹ ನೇರ ಪ್ರಸಾರ ಉಂಟಾ ಕೇಳೋದು. ನಾನು ಹೇಳಿದೆ, ಒಬ್ಬನ ಹತ್ರ ಉಂಟು ಹೇಳಿದೆ, ಮಿನಿಮಮ್ 35,000 ರೂಪಾಯಿ ಬೇಕು, ಇದು ಮಿನಿಮಮ್ 7 ದಿವಸಕ್ಕೆ. ನೀವೊಂದು 25,000 ಕೊಡಿ, ನೇರ ಪ್ರಸಾರ ಮಾಡಬೇಡಿದೆ, ಉಳಿದದ್ದು ನಾನು ಹಾಕ್ತೇನೆ ಅಂತ ಕಟ್ ಮಾಡಿದರು ಫೋನು. ನಾವಿನ್ನೂ ಗುಟ್ಟಿನಲ್ಲಿ ಮನವಿಯೆಲ್ಲ ಪೋಸ್ಟ್ ಮಾಡಿ ಕಳುಹಿಸಿ ನಾವು ಸಂಪನ್ಮೂಲಗಳನ್ನು ತರಬೇಕಾಗ್ತದೆ ಶ್ರೀಪತಿ ಭಟ್ರೆ. ಯಾರ ಕೈಯಿಂದ ಅಂತ ನಿಮ್ಮ ಹತ್ರ ಹೇಳಲಿಕ್ಕಿಲ್ಲ, ನಿಮ್ಮ ಹತ್ರ ಹೇಳಿದ್ದು ವಿಷಯ. ಹೌದೌದು, ತಾಳಮದ್ದಳೆಗೆ ಬಂದು ಕೂತುಕೊಳ್ಳುವ ಮಂದಿ ಯಾರಿದ್ದಾರೆ, ಇವರ ಡೊನೇಷನ್ ತುಂಬ ಕಮ್ಮಿ ಉಂಟು. ಯಾರು ಡೊನೇಷನ್ ಕೊಡ್ತಾರೆ ಇವರು ತಾಳಮದ್ದಳೆಗೆ ಬರುವುದಿಲ್ಲ ವಕೀಲರೇ. ನೆನಪಿಸಿದ್ದ ನಿಮಗೆ, ನಿಮ್ಮ ಸೊಸೈಟಿ ಗಟ್ಟಿ ಬಿಡಿ. ಹೌದೌದು, ನೀವು ವರ್ಷಕ್ಕೊಂದು ತಾಳಮದ್ದಲೆ ಮಾಡಿಸ್ತೀರಿ ಆ ವಾರ್ಷಿಕೋತ್ಸವಕ್ಕೆ, ನೆನಪುಂಟು ನನಗೆ. ಹಾಗಾದ ಕಾರಣ ಇಲ್ಲಿ ಸಂಘದ ತಾಳಮದ್ದಳೆಯಲ್ಲಿ ಆದಷ್ಟು ಪಾತ್ರಗಳನ್ನು ಬಿಡುತ್ತಾ ಹೋಗಬೇಡಿ. ಇಲ್ಲಿ ಈಗ ವೀರಮಣಿ ಕಾಳಗದ ರಾಮನನ್ನು ತೆಕ್ಕೊಳ್ಳಿ, ವೀರಮಣಿ ಕಾಳಗದ ರುಕ್ಮಾಂಗದನನ್ನು ತೆಕ್ಕೊಳ್ಳಿ, ಅದು ಸಂಯಮ ತಂಡದಿಂದ ಬಿಡಲಿಕ್ಕೆ ತೊಡಗಿದ್ದು, ಈಗ ಅದು ಬೇಡ. ಮತ್ತು 2 ಪದ್ಯದ ಅರ್ಥ ಹೇಳುವ ಸಣ್ಣ ಅರ್ಥಧಾರಿಗಳಿಲ್ಲ. ಬಂದ ಕೂಡಲೇ ಕೌರವ ಹೇಳಬೇಕು, ರಾವಣ ಹೇಳಬೇಕು, ವಾಲಿ ಹೇಳಬೇಕು ಅಂತಲೇ ಇರುವುದು. ಹನುಮಂತ, ವಾಲಿವಧೆಯ ಹನುಮಂತ ತೆಕ್ಕೊಳ್ಳಿ, ತಾರೆ ತೆಕ್ಕೊಳ್ಳಿ, ಕೊನೆ ಭಾಗ ತೆಕ್ಕೊಳ್ಳಿ, ಇತ್ತ ಬಾ ತಮ್ಮ ಸುಗ್ರೀವ, ಯಾಕಂದರೆ ಕಥೆ ಗೊತ್ತಾಗ್ತದೆ. ತಾಳಮದ್ದಳೆ ವಾದ ವಿವಾದ ಸಂವಾದ ನೇರ ಎಲ್ಲ ಆಗಿ ತಾಳಮದ್ದಳೆಯ ಮೂಲ ಕಥೆ ನಮಗೆ ಗೊತ್ತಾಗೋದಿಲ್ಲ. ಮೂಲ ಕಥೆ ಯಾವುದು ಅಂತ ಗೊಂದಲ ಉಂಟು. ವಾಲ್ಮೀಕಿ ಮೂಲವೋ, ಯಕ್ಷಗಾನಕ್ಕೆ ವಾಲ್ಮೀಕಿಯನ್ನು ರೆಫರೆನ್ಸ್ ತಗೊಳ್ಬೋದು, ಆದರೆ ತೊರವೆಯಿಂದ ಪ್ರಸಂಗಗಳು ಬಂದಿದೆ. ಯಾರೋ ಒಬ್ಬ ಹೊಸೊಬ್ಬ ಬರೀತಾನೆ ಸೀತೆ ಬಗೆಗೆ, ದುರಂತನ ಒಂದು ಆಯಿತಾ, ಅದೊಬ್ಬ ಕಾದಂಬರಿಯೋ ಬರೆದದ್ದು ಅವನ ಕಲ್ಪನೆಯಲ್ಲಿ. ನಾವು ಆ ಸೀತೆಯನ್ನು ಓದಿ ಆ ಸೀತೆಯನ್ನು ತಂದು ಹಾಕಿದೆವು, ಅಗ್ನಿ ಪರೀಕ್ಷೆ ತಪ್ಪು ಅಂತ. ಪುಂಸ್ತ್ರೀ ಅಂತ ಡಾಕ್ಟರ್ ಪ್ರಭಾಕರ ಶಿಷ್ಯರು ಬರೆದಿದ್ದಾರೆ, ವರ್ತಮಾನಕ್ಕೆ ಬೇಕಾಗೆ. ಅಂದರೆ ಗಂಡು ಬೀರಿಂತ ಅಂಬೆಯನ್ನು ತೆಕ್ಕೊಂಡು ಬರೆದದ್ದು. ಆ ಕಾದಂಬರಿ ಓದಿ ಈ ತಾಳಮದ್ದಲೆ ಅರ್ಥಧಾರಿ ಪುಂಸ್ತ್ರೀಯ ಅರ್ಥ ಹೇಳಿದರೆ ಒಂದು ಭೀಷ್ಮನೋ ಅಥವಾ ಸಾಲ್ವನ ಎದ್ದು ಹೋಗಬೇಕು, ಇಲ್ಲದಿದ್ದರೆ ಸಂಘಟಕರ ಹತ್ರ ಕೇಳಬೇಕು ಅವನನ್ನು ಯಾರು ಹೇಳಿದ್ದು ಅಂತ. ನಮ್ಮ ಅಂಬೆ ಅದು ದ್ವಾಪರ ಯುಗದಲ್ಲಿ ಇರುವ ಅಂಬೆ, ಆ ಕಾಲದಲ್ಲಿ ಹೇಗಿತ್ತು ಎನ್ನುವ ಸಂಸ್ಕೃತಿ ಬರಬೇಕು. ಈ ಕಾಲದಲ್ಲಿ ಇದು ಸ್ತ್ರೀ ದೌರ್ಜನ್ಯ ಬಂದಿದೆ, ನಮ್ಮನ್ನು ಯಾರು ಕೇಳುವವರಿಲ್ಲ ಅಂತ ಮಾತಾಡ್ತಾ ಹೋದರೆ ದ್ವಾಪರ ಯುಗದ ಅಂಬೆ ಹೇಗಿತ್ತು. ಆವಾಗ ಅಪ್ಪ ಅಮ್ಮ ಹೇಳಿದವರನ್ನೇ ಮದುವೆ ಆಗೋದು. ಅವಳಿಗೆ ಸ್ವತಂತ್ರ ಒಬ್ಬಳನ್ನು ಮದುವೆ ಆಗೋ ಇದು ಇಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ವೋ, 3 ಜನರನ್ನು ಒಬ್ಬನಿಗೆ ಕೊಡುವುದು ಅಂತ ವಾದ ಮಾಡ್ತಾ ಹೋದರೆ, ಪ್ರಸಂಗ ಪುಸ್ತಕದಲ್ಲಿ 3 ಒಬ್ಬರಿಗೆ ಕೊಡೋದು ಅಂತ ಉಂಟು ಸ್ವಾಮಿ, ನಾವು ಪ್ರಸಂಗ ಪುಸ್ತಕ ಅರ್ಥ ಹೇಳೋದು. ಆವಾಗ ಹೇಳಬೇಕು, ನಿನ್ನ ವಾದಕ್ಕೆ ನಾವು ಹೊಸ ಪ್ರಸಂಗ ಬರೋದು ತಾಳಮದ್ದಲೆ ಮಾಡುವ ಅಂತ. ಮೊನ್ನೆ ಹಲಸಿನ ಹಣ್ಣಿನ ತಾಳಮದ್ದಲೆ ಆಯ್ತು ಹಾಗೆ. ಪ್ರಸಿದ್ಧ ಒಬ್ಬ ದೊಡ್ಡ ವಿದ್ವಾಂಸರು ನನ್ನ ಹತ್ರ ಇದು ಮಾಡಿದ್ದು, ನನ್ನ ಭೀಷ್ಮ ಅವರ ಕೃಷ್ಣ, ಭೀಷ್ಮನ ಕರ್ಮ ಬಂದ, ಭೀಷ್ಮನ ಆಕ್ಷೇಪಕ್ಕೆ ಸಮರ್ಥನೆಗೆ ಕೃಷ್ಣನಿಗೆ ಪುಸ್ತಕದಲ್ಲಿ ಪದ್ಯ ಇಲ್ಲ ಅಂತ ಹೇಳಿದರು. ಒಂದು ವಾದ ತೆಕ್ಕೊಂಡ್ರು. ತಾಳಮದ್ದಲೆ ಅರ್ಧದಲ್ಲಿ ನಿಂತು ನೆಬ್ಬೂರು ಭಾಗವತರಿದ್ದರು, ಅಶೋಕ್ ಭಟ್ರ, ಇದು 3ನೇ ತಾಳಮದ್ದಳೆ ಇವರೊಟ್ಟಿಗೆ ನಿಲ್ಲುವುದು. ಜೋಶಿಯವರು ಬಂದಾಗಲೂ ನಿಂತಿದೆ, ಉಮಾಕಾಂತ ಭಟ್ರು ಬಂದಾಗಲೂ ನಿಂತಿದೆ, ಇನ್ನು ಮುಂದೆ ನೀವು ಬರಬೇಡಿ ಅಂತ ಮಂಗಲಬದ್ಧ ಹೇಳಿದರು. ಹಾಗಾದರೆ ತಾಳಮದ್ದಳೆಯ ದಿಕ್ಕು, ಅದರ ಫ್ರೇಮ್ ಯಾವುದು, ಆ ಫ್ರೇಮನ್ನು ಆ ಫೋಟೋಕ್ಕೆ ಸರಿಯಾಗಿ 6, 4, 8, 6, 10 ಬಟ್ ಫ್ರೇಮ್ ಬೇಕಲ್ಲ ತಾಳಮದ್ದಳೆಗೆ. ಮಾರ್ಗದಲ್ಲೇ ಹೋಗಬೇಡ ಬಸ್ಸು, ಅದು ಬಿಟ್ಟು ಎಲ್ಲೇ ಹೋದರೆ ಅಪಘಾತ ಆಗೋದಲ್ವ. ಸೊ ನಾನು ಹೀಗೆ ಅಲ್ಲ, ವಿಶಾಲ ಕೋನ, ಆದರೆ ಫ್ರೇಮು, ಯಕ್ಷಗಾನದ ಫ್ರೇಮ್ ಏನು. ಇವತ್ತಿನ ತಾಮ್ರಧ್ವಜ ಕಾಳಗ ಪ್ರಸಂಗ ಮುಂದೆ ತುಂಬ ಉದ್ದ ಹೋಗೋದಿಲ್ಲ, ನಾನು ಮಾತಾಡಬಾರದು ಅಂತ ಇದ್ದೆ. ನಾನು ಇವರು ಜ್ಯೋತಿಷ್ಯ ಮಾತಾಡಿದ ಕಾರಣ ಇನ್ನು ಜ್ಯೋತಿಷ್ಯದಲ್ಲೇ ನೀವು ಆಲೋಚನೆ ಮಾಡಿಕೊಂಡು ಕೂತ್ಕೊಳ್ಬೇಡಿ ಆಯಿತಾ. ಅದು ನಿಮ್ಮ ಇವತ್ತು ಈ ನಿಮ್ಮ ಯಾರು ಪಾಕ್ಷಿಕ ಕೂಟದ ಎಲ್ಲರ ಜಾತಕವನ್ನು ಒಟ್ಟು ಹಾಕಿ ನೋಡಬೇಕದು ಹೇಗುಂಟು ಅಂತ. ಅದು ಕಪ್ಪೆ ತುಲಾಭಾರ ಆಗ್ತದೆ ಹಗಡಿಂದ ನಾನು, ಆಯಿತಾ.
ತಾಮ್ರಧ್ವಜ ಕಾಳಗದ ಪ್ರಸಂಗದಲ್ಲಿ ಅರ್ಥ ಹೇಳಬೇಕಿದ್ರೆ 4 ತಾಮ್ರಧ್ವಜ ಆಟ ನೋಡಬೇಕು. ಆಟ ನೋಡದಿದ್ದ ಅರ್ಥ ಹೇಳಲಿಕ್ಕೆ ಅಷ್ಟು ಉಂಟು. ಇಂದ್ರಕೀಲಕದಲ್ಲಿ ಆಟ ನೋಡದಿದ್ದರೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಹೇಳಬಹುದು, ಅದು ಆ ಪ್ರಸಂಗದ ಅರ್ಥ ಆಗುವುದಿಲ್ಲ, ಪಾತ್ರದ ಅರ್ಥವೂ ಆಗುವುದಿಲ್ಲ. ಕೆಲವು ಪ್ರಸಂಗಗಳು ಯಕ್ಷಗಾನದ ರಂಗಭೂಮಿಯಲ್ಲಿ ಒಂದು ಸಂಪ್ರದಾಯದಿಂದ ಬಂದಿದೆ. ಎಲ್ಲಿ ಯುದ್ಧ, ಎಲ್ಲಿ ಮಲ್ಲ ಯುದ್ಧ ಇತ್ಯಾದಿ ಇತ್ಯಾದಿ, ಅದು ಗೊತ್ತಿಲ್ಲದಿದ್ದರೆ ತಾಳಮದ್ದಳೆ ಆಗ್ತದೆ. ಮತ್ತು ನಾವು ನಮ್ಮಷ್ಟಾಗಿ ಹೇಳೋದು, ನಾವು ಎಲ್ಲರಿಗೂ ಸ್ವಲ್ಪ ಭಿನ್ನವಾಗಿ ಹೇಳಿದ್ದೇವೆ ಅಂತ. ಆವಾಗ ಭಿನ್ನವಾಗಿ ಹೇಳಿದ್ದೇವೆ ಅಂತ ಎಂತ ಆಗ್ತದೆ, ನಮ್ಮಲ್ಲಿ ಕಡಲೆಬೇಳೆ ಹೋಳಿಗೆ, ಬೆಂಗಳೂರಿನಲ್ಲಿ ತೊಗರಿಬೇಳೆ ಹೋಳಿಗೆ, ಅದು ತೊಗರಿಬೇಳೆ ಹೋಳಿಗೆ ಆಗ್ತದೆ ಊರಿನಲ್ಲಿ, ಅಥವಾ ತೊಗರಿಬೇಳೆ ಪಾಯಸ ಆಗ್ತದೆ, ಅದು ಹೆಸರುಬೇಳೆ ಹೋಳಿಗೆ ಆಗ್ತದೆ. ನಾವು ಭಿನ್ನವಾಗಿ ಹೇಳುವ ವಿಷಯ ಅಲ್ಲ. ಆ ಪ್ರಸಂಗ ಪಠ್ಯಕ್ಕೆ ನಾವು ಒಂದು ಅಲ್ಲಿ ಪಾತ್ರಗಳು, ವೇಷಭೂಷಣ, ಬಣ್ಣಗಾರಿಕೆ, ಕುಣಿತ ಇಲ್ಲ, ಆದರೆ ಅದು ರಂಗಭೂಮಿ. ತಾಳಮದ್ದಳೆ ಎನ್ನುವುದು ಭಾಷಣ ಅಲ್ಲ, ತಾಳಮದ್ದಳೆ ಎನ್ನುವುದು ಗಮಕ ಅಲ್ಲ, ತಾಳಮದ್ದಳೆ ಎನ್ನುವುದು ಡಿಸ್ಕಷನ್ ಅಲ್ಲ, ಅದು ರಂಗಭೂಮಿ, ಅದು ಕಲೆ. ಅದು ಕಲೆ ಆಗಬೇಕಿದ್ರೆ ಆ ಪ್ರಸಂಗದ ಫ್ರೇಮ್ ಏನು, ರಂಗದ ನಡೆ ಏನು, ಅದು ನಮಗೆ ಅದು ಅರ್ಥಧಾರಿಗೆ ಗೊತ್ತಿರಬೇಕು. ಭಾಗವತ ಚಂಡಮದ್ದಳೆಯವನಿಗೂ ಗೊತ್ತಿರಬೇಕು ಆ ಪ್ರಸಂಗಗಳಲ್ಲಿ. ವೇಷವೇ ಮಾಡದೆ ಒಂದು ಸಲ ಶ್ರೇಣಿಯವರೊಂದು ಮಾತು ನೆನಪಿಸ್ತೇನೆ, ವರ್ಷಕ್ಕೆ ಮುಖಕ್ಕೆ 4 ಸಲ ಬಣ್ಣ ಹಾಕದೇ ಇದ್ದವ ಅವ ಅರ್ಥಧಾರಿ ಅಲ್ಲ ಅಂತ ಹೇಳಿದ್ದಾರೆ. ಅವ ಪಾತ್ರದ ಕುರಿತಾಗಿ ಉಪನ್ಯಾಸ ಮಾಡ್ತಾನೆ ಅಂತ ತಿಳಿಬೇಕು ಅಂತ, ಪಾತ್ರದ ಕುರಿತಾಗಿ ಮುಖಕ್ಕೆ 4 ಸಲ ಬಣ್ಣ ಬಳಿಬೇಕು ಅಂತ ಹೇಳಿದ್ದಾರೆ ಶ್ರೇಣಿಯವರು. ಅದು ರಂಗಭೂಮಿ ಅಂತ. ಇದು ಪೂಜ್ಯ ಶ್ರೇಣಿಯವರ ಮಾತನ್ನು ನಾನು ಹೇಳಿದ್ದೆ, ನನ್ನ ಮಾತಲ್ಲ ಅದು. ಆಟದಲ್ಲಿ ವೇಷ ಮಾಡದೇ ಇರುವ, ಆಟದಲ್ಲಿ ಸರಾಗು ವೇಷ ಮಾಡುವ, ಅಪರೂಪಕ್ಕೆ ವೇಷ ಮಾಡುವ ಹವ್ಯಾಸಿಯಾಗಿ ವೇಷ ಮಾಡದೇ ಇರುವವರ ಅರ್ಥಗಾರಿಕೆ, ಬಣ್ಣ ಹಾಕದೇ ಇರುವವರ ಮತ್ತು ಬಣ್ಣ ಹಾಕುವವರ ಅರ್ಥಗಾರಿಕೆಯನ್ನು ಒಂದು ನೀವು ಬೇರೆ ಬೇರೆ ಕುಳಿತು ಕೇಳಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ ಯಾವುದು ಯಕ್ಷಗಾನ ಅಂತ ನಿಮ್ಗೆ ಗೊತ್ತಾಗ್ತದೆ. ನಾನು ಯಾರನ್ನು ಟೀಕೆ ಮಾಡೋದಲ್ಲ ಇದು. ನಾನು ಈ ರಂಗಭೂಮಿಯಲ್ಲಿ ಒಳಗು ಹೊರಗು ಎಲ್ಲ ಇದ್ದುಕೊಂಡು ಹೇಳೋದು ನಾನು. ಇದು ಗೊತ್ತಿರಬೇಕು. ಆವಾಗೇನು ಮಾಡಬೇಕು ನಾವು ಅದರಲ್ಲಿ, ಅದಕ್ಕೆ ಸಂಬಂಧಪಟ್ಟ ಶ್ರುತಿಜ್ಞಾನ, ಭಾಗವತರ ಲಯಕ್ಕೆ ಸರಿಯಾದ ಅರ್ಥಗಾರಿಕೆಯ ವೇಗ, ನಾವು ವಿದ್ವಾಂಸರಾದವರು ಬಳಸಬೇಕಾದ ಶ್ಲೋಕಗಳು, ಅದು ಎಷ್ಟು, ಏನು, ಯಾವುದಕ್ಕೆ, ಎಲ್ಲಿ. ವಾಲಿ ಮಾಡಿ ವೇದಾಂತ ಹೇಳಿದರೆ ತಮ್ಮನ ಹೆಂಡತಿಯನ್ನು ಹೇಳ್ಕೊಂಡವರು ವೇದಾಂತ ಮಾತಾಡಲಿಕ್ಕಿಲ್ಲ. ಹಾಗೊಬ್ಬ ವೇದಾಂತಿ ಅದನ್ನು ಊರಿನಲ್ಲಿ ಮಾಡಲಿಲ್ಲ ಅಂತ ನಾನು ಹೇಳೋದಲ್ಲ. ನಾನು ಹೇಳೋದು ಪುರಾಣದಲ್ಲಿ ಆ ಪಾತ್ರ ವಾಲಿ ಅದಟನೇ ಆಗಬೇಕು. ಯಾಕೆ ಅದಟ ಆಗಬೇಕು? ಇಲ್ಲದೆ ರಾಮ ಹೇಗೆ ಸಂದೇಶ ಹೇಳೋದು? ವಾಲಿಯು ಸಭ್ಯ ಆದರೆ, ವಾಲಿಯ ವೇದಾಂತ ಹೋದರೆ ರಾಮ ಬೇಡ ವಾಲಿಯನ್ನು ಕೊಲ್ಲಿಕ್ಕೆ. ವಾಲಿಯಿಂದ ಇವತ್ತು ವಾಲಿಯ ಬಗೆಗೆ ಉಪನ್ಯಾಸ, ವೇದಾಂತ ಉಪನ್ಯಾಸ ಅಲ್ವೋ? ಆ ಕಾರಣದಿಂದ ನಾವು ಆ ಪಾತ್ರದ ಸ್ವರೂಪ ಸ್ವಭಾವ ಏನು ಎನ್ನುವುದರ ಮೇಲೆ, ಅಂಬೆ ಮಾಡಿದವಳು ಭೀಷ್ಮನ ಹತ್ರ ಪರಶುರಾಮ ಕೇಳಬೇಕಾದ ಎಲ್ಲವೂ ಪ್ರಶ್ನೆ ಕೇಳಿದರೆ ಪರಶುರಾಮ ಯಾಕೆ, ಪರಶುರಾಮನಿಗೆ ಬಂದ ಗುಳ್ಳೆಕ್ಕೆ ಅವರು ಕೊಟ್ಟು ಕಳಿಸಬಹುದು. ಪ್ರಸಂಗದಲ್ಲಿ ಏನು ಹೌದು ಇವರೇ. ಹಾಗಾದ ಕಾರಣ ನಮ್ಮದು ಇದು ಈ ಪಾಕ್ಷಿಕ ಕೂಟಗಳಲ್ಲಿ ಇದು ನಮಗೆ ಗೊತ್ತಿರಬೇಕು. ಆಗ ಸಮರ್ಥ ಅರ್ಥಧಾರಿಗಳಾಗೋದು. ಅರ್ಥಧಾರಿಗಳ ಸಂಖ್ಯೆ ತುಂಬ ಆಗಿದೆ. ಎಲ್ಲರೂ ಪ್ರಧಾನ ವಾಹಿನಿಗೆ ಬಂದಿದ್ದಾರೆ. ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಚಾನಲ್ನಲ್ಲಿ, ಬೇರೆ ಬೇರೆಯವನ ಹೆಗಲಿನಲ್ಲಿ, ಬೇರೆ ಬೇರೆಯವನ ಕಂಕುಳನಲ್ಲಿ ಎಲ್ಲ ಬಂದು ಸೇರಿಕೊಂಡ್ರು. ಹಾಗಾದ ಕಾರಣ ಯಾವುದು ದೊಡ್ಡ ಕೂಟ, ಯಾವುದು ಸಣ್ಣ ಕೂಟ? ತುಂಬ ಹೊತ್ತಾದರೆ ದೊಡ್ಡ ಕೂಟವ, ಅಥವಾ 2.5 ಗಂಟೆಯಲ್ಲಿ ಮುಗಿದ್ರೆ ಸಣ್ಣ ಕೂಟವ? ಯಾವುದು ದೊಡ್ಡ ಕೂಟ, ಸಣ್ಣ ಕೂಟ? ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣ ಅಲ್ಲ. ಪ್ರಸಂಗಕ್ಕೆ, ಪಾತ್ರಕ್ಕೆ ಪುರಾಣದವನ್ನು ಅಳವಡಿಸಿಕೊಂಡು ಯಾರು ನಿರ್ವಹಿಸಿದ್ದಾರೆ ಅದು ಶ್ರೇಷ್ಠ ಕೂಟ. ಅದು ದೊಡ್ಡ ಕೂಟ, ಸಣ್ಣ ಕೂಟ ಹೇಳೋದಿಲ್ಲ. ಅದು ಯಾರೇ ಇರ್ಬೋದು. ಇದು ಗೊತ್ತಿರಬೇಕು ನಮಗೆ. ಈ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವ ತಾಳಮದ್ದಳ ಅರ್ಥ ಎನ್ನುವಂತಹದ್ದು ನಾನು ವಾಸ್ತವ ಸಮಗ್ರ ಅರ್ಥ ಪುಸ್ತಕದಲ್ಲ ನನ್ನ ಮುನ್ನುಡಿಯಲ್ಲಿ ಬರೆದಿದ್ದೇನೆ. ನಾನು ಖಂಡಿತ ಹೇಳ್ತೇನೆ, ಇದು ಬರೆದು ಕಂಠಪಾಠ ಮಾಡಿ ಹೇಳುವ ಅರ್ಥಗಾರಿಕೆಯಲ್ಲ, ಇದು ಆಶು ಸಾಹಿತ್ಯ ಮೆರೆಯುವಂಥ ಅರ್ಥಗಾರಿಕೆ. ನಾನು ಬರೆದು ಕೊಟ್ಟೆ ಒಬ್ಬರಿಗೆ ಅಂತ ನನ್ನ ಹತ್ರ ಕೇಳಿದ್ದು ಸುಮ್ಮನೆ. ಇಲ್ಲ, ನಾನು ಬರೆದು, ಯಾಕಂದ್ರೆ ನೀವು ಹೇಳೋದು ನನ್ನ ಅರ್ಥ ಆಗ್ತದೆ, ಅದು ನನಗೆ ಅರ್ಥ ಆಗೋದಿಲ್ಲ. ನೀವು ಹೇಳೋದು ಅದು ನನ್ನ ಅರ್ಥ ಆಗ್ತದೆ. ಮತ್ತು ನಾನು ಬರೆಯುವಾಗ ನನ್ನ ಶೈಲಿ ಇರ್ತದೆ, ಆ ಶೈಲಿಯಲ್ಲಿ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಶ್ರೇಣಿಯವರ ಅರ್ಥಗಾರಿಕೆ ಪುಸ್ತಕ ಆಯಿತು, GL ಹೆಗಡೆಯವರು. ಅದರಲ್ಲಿ ಶ್ರೇಣಿಯವರ ಅರ್ಥವನ್ನು ಕೇಳದೇ ಇದ್ದವನಿಗೆ ಅದು ಅರ್ಥ ಆಗೋದಿಲ್ಲ. ಆ ಗ್ಯಾಪು, ಹೂಂಕಾರ, ಜೇಂಕಾರ, ಓಂಕಾರ, ಶ್ರೇಣಿಯವರು ಎಲ್ಲಿ ಮೌನ, ಶ್ರೇಣಿಯವರ 4 ಅರ್ಥ ಕೇಳಿದರೆ ಮಾತ್ರ ಗೊತ್ತಾಗೋದು. ಅದನ್ನು ಓದಿದ್ರೆ, ಇಲ್ಲದೆ ಸುಮ್ಮನೆ ಎಲ್ಲರಿಗೆ ಓದಬಹುದು ಅಷ್ಟೇ. ಹಾಗೆ ತುಂಬ ಸಂಗತಿಗಳುಂಟು ಇದರಲ್ಲಿ. ಈ ಆಮ್ನಾಯ ಏನು ಕೆಲಸ ಮಾಡ್ತೀರಿ,
ನೀವು ಅದರ ಸಾರಥ್ಯವನ್ನು ವಹಿಸಿದ್ದೀರಿ ಗಾಳಿಮನೆಯವರೇ. ಮೊದಲು ನಿಮಗೆ ಅಭಿನಂದನೆ. ಭಾರತೀಯ ಕಾಲಮಾನದ ನೀವು ಕ್ಯಾಲೆಂಡರ್ ಮಾಡಿದ ದೊಡ್ಡ ಸಾಧನೆ ಮಾಡಿದ್ದೀರಿ. ದಟ್ ಗ್ರೇಟ್ ಅಚೀವ್ಮೆಂಟ್. ಇದು ದೊಡ್ಡ ಸಾಧನೆ. ಎಲ್ಲ ಮನೆಯಲ್ಲಿರಲಿ, ನೋಡುವುದು ಶಾರದಾ ಕ್ಯಾಲೆಂಡರೇ, ನಿಮ್ಮ ಕ್ಯಾಲೆಂಡರ್ ನೋಡುವುದಿಲ್ಲ. ಆದರೆ ಮನೆಯ ಗೋಡೆಯಲ್ಲಿ ಇಟ್ಟನಲ್ಲ ನಿಮ್ಮ ಮೇಲೆ ಪ್ರೀತಿಯಿಂದ, ಅವನಿಗೆ ಅದರ ಬಗ್ಗೆ ಒಂದು ಭಕ್ತಿ ಬರ್ತದಲ್ಲ. ಇದು ತುಳಸಿಗಟ್ಟೆ ಇದ್ದ ಮನೆಯಲ್ಲಿ ಸುತ್ತು ಬಂದು ಹೋದಾಗ ಅವನಿಗೆ ತುಳಸಿಗಟ್ಟೆ ಮಹಿಮೆ ಗೊತ್ತಿಲ್ಲ, ಇದ್ದ ಕಾರಣ ಸುತ್ತು ಬಂದು ಹೋಗ್ತಾನೆ. ಭಕ್ತಿಯೂ ಇಲ್ಲ. ನಾಸ್ತಿಕ ಅರ್ಥಧಾರಿಗಳಿದ್ದಾರೆ, ಆದರೆ ಸ್ಟೇಜಿಗೆ ಹೋಗುವಾಗ ಪುಸ್ತಕ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಆದರೆ ಆ ಆಸ್ತಿಕತೆ ಉಂಟಲ್ಲ. ನಾಸ್ತಿಕ ವಾದ ಮಾಡಿದ್ರಂತೆ ದೇವರಿಲ್ಲ ಅಂತ, ಅವಾಗ ಆಸ್ತಿಕ ಹೇಳಿದ್ರಂತೆ ಇಲ್ಲ ಅಂತ ಹೇಳಲಿಕ್ಕೆ ದೇವರು ಅಂತ ಶಬ್ದ ಹೇಳಿದೆಯಲ್ಲೋ, ನನ್ನ ಆಸ್ತಿಕತೆ ಗಟ್ಟಿ ಆಯಿತು ಅಂತ. ಹಾಗಾದ ಕಾರಣ ಇದನ್ನು ನೀವು ಸ್ಪಷ್ಟವಾಗಿ ಮಾಡಬೇಕು. ಮತ್ತು ನಿಶ್ಚಿತ ಅರ್ಥಧಾರಿಗಳು ಈಗ ನನ್ನನ್ನು ಕರೀರಿ. ಇನ್ನೊಂದು ಈ ಪಾಕ್ಷಿಕ ಕೂಟಕ್ಕೆ ಕಲಾವಿದರಿಗೆ ದುಡ್ಡು ಕೊಡುವ ವಿಷಯವನ್ನು ಡ್ರಾಪ್ ಮಾಡಿ. ನಾನು ಬಂದೆ, ನನಗೆ ನೀವು 1,000 ರೂಪಾಯಿ ಕೊಟ್ರಿ, ಒಂದು ಪೆಟ್ರೋಲ್ ಚಾರ್ಜ್ ಅಂತ ಕೊಡಬೇಡಿ, ನನ್ನನ್ನು ಹಾಳು ಮಾಡ್ತೀರಿ ಅಂತ ಅರ್ಥ. ನೀವು ನಾನು ಇನ್ನೊಂದು ಸಲ ನೋಡ್ತೇವೆ, ಇವತ್ತು ಪುರುಸೊತ್ತುಂಟು, 500 ರೂಪಾಯಿ ಪೆಟ್ರೋಲಿಗೆ ಬೇಕು, 1,000 ಸಿಗ್ತದೆ, ಮನೆಯಲ್ಲಿ ಗೊತ್ತರ 500 ರೂಪಾಯಿ ಉಳಿತದ. ಮೆಲ್ಲ ನಾನು ಹೊರಡ್ತೇನೆ, ನಿಮ್ಮ 1,000 ರೂಪಾಯಿಯ ಟೇಸ್ಟ್. ಹಾಗಾದ ಕಾರಣ ಇದಕ್ಕೆ ಎಷ್ಟು ದೊಡ್ಡ ವಿದ್ವಾಂಸ ಬರಲಿ, ನೀವು ಕೈ ಮುಗಿರಿ, ಬೇಕಾದರೆ ದೋಸೆ 2 ಹೆಚ್ಚು ಕೊಡಿ ತಿಂಡಿ, ಅಥವಾ ಕರ್ಕೊಂಡೋಗಿ ಒಂದು ಊಟ ಕೊಡಿಸಿ ಮನೆಯಲ್ಲಿ, ಬೇಕಾದರೆ ಪಾಯಸ ಮಾಡಿಸಿ ನಾನು ಬರುವಾಗಲೂ. ಆ ಕಾರಣದಿಂದ ಹೌದೌದು, ಅದಕ್ಕೆ ದುಡ್ಡು ಕೊಡುವ ಆಲೋಚನೆ ಮಾಡಬೇಡಿ. ಇದು ನೀವು ಅಧ್ಯಯನದ, ಅಭ್ಯಾಸದ ಮತ್ತು ಶುದ್ಧ ತಾಳಮದ್ದಳೆಯ ಒಂದು ತಂಡವನ್ನು ನೀವು ತಯಾರು ಮಾಡುವ ಸಂಕಲ್ಪ ಮಾಡಬೇಕಾದ್ದು ಮುಖ್ಯ. ಇನ್ನು ತುಂಬ ವಿಷಯ ಉಂಟು, ಅನೌಪಚಾರಿಕವಾಗಿ ಕೂತು ಮಾತಾಡುವ ಪ್ರಸಂಗದ ಇದು ಪಾತ್ರಗಳ ಆಯ್ಕೆ, ಪದ್ಯವನ್ನು ಯಾವ ಪದ್ಯ ಹೇಳಬೇಕು, ಯಾವ ಪದ್ಯದಲ್ಲಿ ಅರ್ಥ ಇದೆ. ಒಂದು ಪ್ಯಾರಾಗ್ರಾಫ್ನಲ್ಲಿ 5 ಪದ್ಯ ಉಂಟು, 5 ಪದ್ಯದಲ್ಲಿ ಪ್ರಧಾನ ಪದ್ಯ ಯಾವುದು ಅದನ್ನು ಹೇಳಬೇಕು. ಅಂಥದ್ದು ಅನೇಕ ಸಂಗತಿಗಳುಂಟು. ಇದು ತುಂಬ ಸಂಗತಿ, ಇದನ್ನು ಅಭ್ಯಾಸ ಆಗಬೇಕು. ಮತ್ತು ತಾಳಮದ್ದಲೆಗಿಂತ ಸ್ವಲ್ಪ ಮೊದಲು ಬಂದು 1 ರೌಂಡು ಮಾತಾಡಿಕೊಂಡ್ರೆ ಒಳ್ಳೆಯದು. ಇದು ಎಲ್ಲ ಸಂದರ್ಭಗಳಲ್ಲಿ ಹೌದು, ಮಾತಾಡಿಕೊಂಡ್ರೆ ಒಳ್ಳೆಯದು. ಒಂದು 1/4 ಗಂಟೆ ಅರ್ಧ ಗಂಟೆ ಮೊದಲು ಬಂದು ಯಾವ ಪದ್ಯ ಹೇಳುವುದು ಮತ್ತು ಏನು ಅಂತ ಮಾತಾಡಿಕೊಂಡ್ರೆ, ನಾನು ಅದನ್ನು ದಾರೇಶ್ವರರ ಭಾಗವತರಲ್ಲಿ ಗುರುತಿಸಿದ ಭುಜಬಲಿಯವರು 10 ಸಲ ಆಯಿತು. ಅವರ ಒಂದು 10 ಸಲ ನಾನು ಕೌರವ ಹೇಳಿರ್ಬೋದು, ರಾವಣ ಹೇಳಿರ್ಬೋದು. ಅಶೋಕ್ ಭಟ್ರೆ ಬೇಗ ಬನ್ನಿ, ಭಾಗವತರೆ ಮೊನ್ನೆ ಆದ ಪ್ರಸಂಗವೇ ಅಲ್ವ, ಮೊನ್ನೆ ಆದದ್ದೇ ಅದನ್ನೇ ಕಂಠಪಾಠಿ ಮಾಡಿ ಹೇಳೋದು ನೀವು ಅಲ್ಲಲ್ಲ ಕೌರವ, ಬನ್ನಿ ಬೇಗ ಬನ್ನಿ. ಆವಾಗ ಹೊಸತ್ತು ಹುಟ್ಟುತ್ತದೆ. ಹೇಳಿದ ಅರ್ಥವನ್ನೇ ಹೇಳಿ, ಆದರೆ ಪ್ರತಿ ಸಲವೂ ಪ್ರಸಂಗ ನೋಡಿ ಹೊಸ ಅರ್ಥ ಹುಟ್ಟುತ್ತದೆ. ಮೂಡಂಬೆಯಲ್ಲಿ ಶಾಸ್ತ್ರಿಗಳು ಹೇಳಿದ್ದು, ಯಾರು ಮುರಣಿ ಪಂತೆ ತೊಂದರೆಜ್ಜಿ, ಆ ದಿವಸ ಉದಯವಾಣಿಯೋ ಇನ್ಯಾವುದೋ ಪತ್ರಿಕೆಯನ್ನು ಓದಿಕೊಂಡು ಬಂದು ಅದನ್ನು ಹೇಳಬೇಡಿ. ಅದು ತಾಳಮದ್ದಲೆ ಅರ್ಥ ಅಲ್ಲ, ನೀವು ಪೇಪರ್ ಓದಿದ್ದೀರಿ ಅಂತ ಗೊತ್ತಾಗ್ತದೆ ಕೇಳಿದವನು ಓದಿದರೆ. ಅದಕ್ಕೆ ಬೇಕಾಗಿ ವರ್ತಮಾನದ ವಿಷಯವ, ರಾಜಕೀಯವ, ಇನ್ನೊಂದೋ ಮತ್ತೊಂದೋ ಆ ಪಾತ್ರಕ್ಕೆ ಅನಿಯೋಜ್ಯವಾಗಿ ಅಳವಡಿಕೆ ಆಗುತ್ತದೆ ಅಂತಾದರೆ ಹೇಳಿ. ಒಬ್ಬ ವಾಲಿ ಮಾಡಿದವ, ರಾವಣ ಮಾಡಿದವ BJP ಅಂತ ಇಟ್ಟುಕೊಳ್ಳುವ, ಆವಾಗ BJPಯನ್ನು ಸಮರ್ಥಿಸಲಿಕ್ಕೆ ರಾವಣ ವಾಲಿ ಹೋಗಬೇಡಿ ಆಯಿತಾ. ಅಥವಾ ಇನ್ನೊಬ್ಬ ರಾಮ ಮಾಡಿದವ ಕಾಂಗ್ರೆಸ್ಸಿಗ ಅಂತ ಇಟ್ಟುಕೊಳ್ಳುವ, ಆಗ ಸಮರ್ಥನೆ ಮಾಡಲಿಕ್ಕೆ ಹೋಗಬೇಡಿ. ಅದು ಸಮರ್ಥನೆ ಆಗುವುದೇ ಇಲ್ಲ. ಯಾವುದೇ ಪಾತ್ರಗಳು ಎಲ್ಲಿಯೋ ಒಂದು ಕಡೆಯಲ್ಲಿ ಬರುವಾಗ ನಾವು ಎಂಥದೋ ಒಂದು ಸಣ್ಣ, ಏನು ಮನು ಮಹರ್ಷಿಯೇ ತಿದ್ದುಪಡಿ ಮಾಡಲಿಲ್ವೋ, ಕೃಷ್ಣ ಹೇಳಲಿಲ್ವೋ, ಪಕ್ಕ ನೀವು ಸಂವಿಧಾನದ ತಿದ್ದುಪಡಿಯನ್ನು ತರುವುದಿದ್ರೆ ಹೊರತು ನೇರ ಹೇಳುವುದಲ್ಲ. ನಮ್ಮ ಕಾಲದಲ್ಲಿ ಆಗಲಿಲ್ಲ, ನಿಮ್ಮ ಕಾಲದಲ್ಲಿ ಹೇಳಬೇಡಿ. ಅದಾವಾಗ ನೀವು ಇಬ್ಬರು ಒಟ್ಟು ಸೇರಿ ಆ ಪಾತ್ರವನ್ನು ಶ್ರಾದ್ದ ಮಾಡಿದ್ದೀರಿ ಅಂತ ಆಗ್ತದೆ. ಅದಕ್ಕಾಗಿ ಇದನ್ನು ನೆನಪಿಟ್ಟುಕೊಂಡು ಇವತ್ತಿನ ಕೂಟವೂ ಆಗಲಿ, ತುಂಬ ಹೊತ್ತು ಮಾಡಬೇಕು ಅಂತ ನಾವು ಕೂಟ ಮಾಡೋದು ಬೇಡ. ಭಾವ ವಾದಗಳು ಬಿದ್ದು ಹೋಗಿದೆ ತಾಳಮದ್ದಲೆ ರಂಗಭೂಮಿಯಲ್ಲಿ, ಚಂದ್ರಗಿರಿಯಿಂದ ಕಾರವಾರದವರೆಗೆ ಭಾವಪುಷ್ಟಿಯಿಂದ ತಾಳಮದ್ದಲೆ ಗೆಲ್ತಾ ಉಂಟು. ಇದು ನಮಗೆ ಗೊತ್ತಿರಲಿ, ಭಾವಪುಷ್ಟಿಯಿಂದ ಗೆಲ್ತಾ ಉಂಟು. ಅದಕ್ಕಾಗಿ ನನ್ನ ಮಾತುಗಳಷ್ಟೇ. ಮತ್ತೊಂದು ಮಾತು ಸ್ವಾಮೀಜಿಯವರು ಹೇಳಿದರು, ಪಾಕ್ಷಿಕ ಕೂಟ ಇಲ್ಲೇ ಆಗಬೇಕು ಅಂತ. ಅದು 2 ಕೂಟ ತಿಂಗಳಿನಲ್ಲಿ ಇಲ್ಲೇ ಆಗೋದು, ಎಕ್ಸ್ಟ್ರಾ ಕೂಟ ಆಗೋದಿದ್ರೆ ಬೇರೆ. ಸ್ವಾಮೀಜಿ ಇಲ್ಲಿ ವರ್ಷಕ್ಕೆ 24 ಕೂಟ ಆಗಬೇಕು. ಅದರಲ್ಲಿ ಉದ್ಘಾಟನೆ ಮತ್ತು ಸಮಾರೋಪದ ಬರಲಿಲ್ಲ, ಅದು ಸೇರಿದೆ 26. ಅಲ್ಲ, ಮತ್ತೆ ನಾನೇ ಅಲ್ವಾ ಮಾತಾಡಲಿಕ್ಕಿರೋದು.
ಕೇಳಲಿಕ್ಕೆ ನೀವೇ ಇರುವುದಲ್ವೋ, ಮತ್ತೆ ಹೆಚ್ಚಿನವರು ಹೋಗ್ತಾರೆ, ನನಗದು ಗೊತ್ತುಂಟು. ನಮಸ್ಕಾರ. ಭಟ್ರು ಹೇಳಿದಂಥ ಕೆಲವು ಪಾಯಿಂಟ್ಗಳು ಸರ್ ನೀವು ಹೇಳಿದ ಕೆಲವು ವಿಷಯಗಳು ಈಗಾಗಲೇ ಡಿಸ್ಕಷನಲ್ಲಿ ಆಗಿದೆ ಸರ್. ಅಲ್ಲ, ನಿಮ್ಮ ಮಾತಲ್ಲ, ಅದು ಮೊದಲೇ ಅಲ್ಲಿ ಆಗಿದೆ, ಅದಕ್ಕೋಸ್ಕರ ಅದನ್ನು ಗಮನಕ್ಕೆ ತಂದದ್ದು ನಾನು. ಅದನ್ನು ನಿಮ್ಮ ಗಮನಕ್ಕೆ ತಂದದ್ದಷ್ಟೇ. ಯಾಕಂತ ಹೇಳಿದರೆ ನೀವು ಹೇಳಿದ್ರಲ್ಲಿ ಕೆಲವು ಈಗಾಗಲೇ ಇಂಪ್ಲಿಮೆಂಟ್ ಆಗಿದ್ದನ್ನು ನಾನು ಇಲ್ಲಿ ಗಮನಕ್ಕೆ ತಂದಿದ್ದೇನೆ. ಹಾಂ, ಆಯಿತು. ಅಲ್ಲ, ಈಗ ನಾನು ಅದನ್ನು ನಿಮಗೆ ಹೇಳಿದ್ದು ಅಷ್ಟೇ, ತೊಂದರೆ ಇಲ್ಲ. ಧನ್ಯವಾದಗಳು. ಹಾಂ, ಸರಿ, ಧನ್ಯವಾದಗಳು ಸರ್. ಮುಂದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀಪತಿ ಭಟ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಗಾಳಿಮನೆ ದ್ವಿತೀಯ ವಾರ್ಷಿಕೋತ್ಸವದ ಪಾಕ್ಷಿಕ ತಾಳಮದ್ದಲೆ ಕೂಟಗಳ ಉದ್ಘಾಟನಾ ಸಮಾರಂಭದಲ್ಲಿ ನಮಗೆಲ್ಲ ಆಶೀರ್ವಚನ ಗೈಯಲ್ಲಿರುವ ಜಗದ್ಗುರು ಡಾಕ್ಟರ್ ಶ್ರೀ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಮಾಡುತ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾ ಪೋಷಕರಿಗೂ ವಂದನೆಗಳನ್ನು ಹೇಳುತ್ತಾ, ಈ ಒಂದು ವಿನಾಯಕ ಭಟ್ ಗಾಳಿಮನೆಯವರ ಏನು ಯೋಚನೆಗಳು ಇದೆಯಾ ಅದೆಲ್ಲ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ. ಸುಮಾರು 10-15 ವರ್ಷದ ಹಿಂದೆ ಕೂಡ ಅವರು ಸಮಾಜ ಮಂದಿರದಲ್ಲಿ ಸ್ವಾತಂತ್ರ್ಯೋತ್ಸವ ತಾಳಮದ್ದಲೆ ಎಂಬುದನ್ನು ಪ್ರಾರಂಭಿಸಿದರು. ಆನಂತರ ಅವರು ಕೆಲವು ವರ್ಷ ಮೂಡುಬಿದಿರೆಯಲ್ಲಿ ಇರಲಿಲ್ಲ, ಪುತ್ತೂರಲ್ಲಿದ್ದರು. ಈಗ ಪುನಃ ಬಂದು ಒಳ್ಳೆಯ ಒಂದು ಯಕ್ಷಗಾನ ಕೂಟಗಳನ್ನು ಮಾಡ್ತಾ ಇರುವುದನ್ನು ನಮಗೆಲ್ಲ ನೋಡುವಾಗ ಬಹಳ ಹೆಮ್ಮೆ ಹಾಗೂ ಸಂತೋಷ ಆಗ್ತದೆ. ಹಾಗಾಗಿ ಈ ಅವರ ಏನು ಯೋಜನೆಯ ಪಾಕ್ಷಿಕ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಸ್ವಾಮೀಜಿಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಎಲ್ಲರನ್ನ ಉದ್ದೇಶಿಸಿ ಆಶೀರ್ವದಿಸಬೇಕಾಗಿ ಅವರಲ್ಲಿ ವಿನಂತಿ. ಒಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ದ್ವಿತೀಯ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ಯಕ್ಷಗಾನ ಪ್ರೇಮಿಗಳೇ, ಈಗಾಗಲೇ ಎಲ್ಲ ಅತಿಥಿಗಳು ವಿಶೇಷವಾಗಿ ಯಕ್ಷಗಾನದ ಬಗೆಗೆ ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅಶೋಕ್ ಭಟ್ರು ವಿಶೇಷವಾಗಿ ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ. ಸಾಮಗರ ನಂತರ ಈಗ ಅಶೋಕ್ ಭಟ್ರು ಹೆಚ್ಚು ಚಿಂತನಶೀಲರಾಗಿದ್ದಾರೆ ರಂಗಭೂಮಿಯ ಬಗ್ಗೆ. ನಮ್ಮ ಮಠಗಳ ಮುಖ್ಯವಾದಂಥ ಉದ್ದೇಶ ಏನಿರ್ತದೆ ಅಥವಾ ಧಾರ್ಮಿಕರ ಉದ್ದೇಶ ಏನಿರ್ತದೆ ಅಂದರೆ, ಪುರಾಣದ ಕಥೆಗಳು ಜನಸಾಮಾನ್ಯರ ಮನಸ್ಸಿಗೆ ನಾಟುವ ಹಾಗೆ ಕಲಾವಿದ ತಲುಪಿಸುವ ಕೆಲಸ ಮಾಡಲಿ, ಪಾತ್ರದಲ್ಲಿ ಜೀವ ತುಂಬುವ ಕೆಲಸ ಅರ್ಥಧಾರಿಕೆಯಲ್ಲಿ ಬರಲಿ, ಹಿಮ್ಮೇಳದ ಗಾನ ವೈಭವದ ಮೂಲಕ ಯಾವ ಅಮೃತದ ರಸ ಇದೆ ಅದನ್ನು ಚಿಂತನ ಮಂಥನದ ಮೂಲಕ ಮಾಡಲು ಪ್ರೇರಕವಾಗಲಿ, ಹಾಗೂ ನಮ್ಮ ಜೀವನದ ಉದ್ದೇಶ ಏನು ಅನ್ನುವುದು ಪುರಾಣದಿಂದ ಇದ್ದದ್ದನ್ನು ಹಿಡಿದು ತರುವ ಕೆಲಸವನ್ನು ಕಲಾವಿದರು ಮಾಡಲಿ. ಆಗ ನಮ್ಮ ಜೀವನ ಸಾರ್ಥಕವಾಗ್ತದೆ. ಹಾಗಾಗಿ ಮೋಕ್ಷ, ಭಗವಂತ, ಸಾಧನೆಗಳು, ಕರ್ತವ್ಯಗಳು ಯಾವ್ಯಾವ ಪಾಲಿಗೆ, ರಾಜನ ಕರ್ತವ್ಯ ಏನು, ಭಕ್ತನ ಕರ್ತವ್ಯ ಏನು, ಸಾಮಾನ್ಯವಾದಂಥ ಒಬ್ಬ ಪ್ರಜಾವರ್ಗದ ಕರ್ತವ್ಯ ಏನು, ಅದರ ಮೂಲಕ ನಮ್ಮ ವರ್ತನೆಗಳನ್ನು ಹೇಗೆ ಸುಂದರವಾಗಿ ಗೊಳಿಸಿ ಈ ಜೀವನದ ಏನು ಉದ್ದೇಶ ಇದೆ, ಮೋಕ್ಷ ಅಥವಾ ಮುಕ್ತಿ ಅಥವಾ ಭಗವಂತ, ಅವನ ಭಕ್ತಿ ಮುಕ್ತಿಯ ಒಂದು ಕಾರಣವನ್ನು ಅಶ್ವಮೇಧದ ಕ್ಷಾತ್ರಬಲ ಇದರ ಮೂಲಕ ಶಾಂತರಸ ಮತ್ತು ಅಲಿಪ್ತ, ಆಮೇಲೆ ಅಚಿಂತ್ಯವಾದಂಥದ್ದು ದಾಸ್ಯ, ಇದೆಲ್ಲವೂ ಕೂಡ ಪ್ರಾಯಶಃ ಭಕ್ತ ಮಯೂರಧ್ವಜ ಅದಲ್ವ ಇವತ್ತು ಅದರಲ್ಲಿ ನಮಗೆ ಕಾಣಸಿಗುವಂಥದ್ದು. ಹಾಗಾಗಿ ವಿಷ್ಣುವಿನ ಬಗೆಗಿನ ದಾಸ್ಯ ಹೇಗಿದೆ,
ವಿಷ್ಣುವಿನ ಬಗೆಗೆ ಭಕ್ತನಾದಂಥ ಮಯೂರಧ್ವಜನಲ್ಲಿ ನಿಷ್ಠೆ ಹೇಗಿದೆ, ಶ್ರದ್ಧೆ ಹೇಗಿದೆ, ಇದೆಲ್ಲವೂ ಕೂಡ ಕೂಡಿ ಬರಲಿ. ನಾವು ಅಶೋಕ್ ಭಟ್ರಾಗಿ ನೋಡುವುದಿಲ್ಲ ಅಥವಾ ಕೇಕುಣ್ಣರಾಯನಾಗಿ ನೋಡುವುದಿಲ್ಲ, ಪಾತ್ರವಾಗಿ ನೋಡ್ತೇವೆ. ಪಾತ್ರವಾಗಿ ನಮಗೆ ಏನು ಸಂದೇಶ ಕೊಡ್ತೀರಿ, ಆ ಮೂಲಕ ನಿಮ್ಮ ಪಾತ್ರಕ್ಕೆ ಹೆಚ್ಚಿನ ಜೀವಂತಿಕೆ ಬರ್ತದೆ ಅಂತ ಹೇಳ್ತಾ, ಅಂಥ ಒಂದು ಕಲಾವಿದರಿಗೆ ಮತ್ತು ವೇದಿಕೆಗೆ ಬೇರೆ ಬೇರೆ ರೀತಿಯ ರಂಗ ಪರಿಕರಗಳಿಗೆ ಅವಕಾಶವನ್ನು ಕೊಡುವುದೇ ನಮ್ಮ ಉದ್ದೇಶ. ಈ ನೆಲೆಯಲ್ಲಿ ಆಮ್ನ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆಗೆ ಸಹಕಾರವನ್ನು ನೀಡಿದ್ದೇವೆ. ಅವರಲ್ಲಿ ಒಂದು ತುಡಿತ ಇದೆ, ಅವರಲ್ಲಿ ಒಂದು ಉತ್ಸಾಹ ಇದೆ, ಅವರಲ್ಲಿ ಒಂದು ನಮ್ಮ ಸಂಸ್ಕೃತಿಯ ಬಗೆಗಿನ ಅಪಾರವಾದ ಕಾಳಜಿ ಇದೆ. ಅದನ್ನೆಲ್ಲ ಗುರುತಿಸಿ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದೇವೆ. ಇದನ್ನು ಅವರು ಸದುಪಯೋಗಪಡಿಸಲಿ. ಹೃದಯ ತುಂಬಿದ ಭಾವನೆಗಳಿಂದ ಅಶೋಕ್ ಭಟ್ರು ಹೇಳಿದ್ದಾರೆ ದಕ್ಷಿಣೆ ಕೊಡಬೇಡಿ ಅಂತ. ದಕ್ಷಿಣೆ ಕೊಡಿದ್ದು ನಡೆಯುವುದಿಲ್ಲ. ಹಾಗಾಗಿ ದಕ್ಷಿಣೆ ಅವರವರ ತಕ್ಕ ಒಂದು ಶಕ್ತಿಗೆ, ನಮ್ಮ ಭಕ್ತಿಗೆ ಅನುಸಾರವಾಗಿ ನಾವು ನೀಡೋಣ. ಆ ಮೂಲಕ ಈ ಯಕ್ಷಗಾನವನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಒಂದು ಕಾರ್ಯಕ್ರಮ ಉತ್ತಮ ಸಂದೇಶ ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಇದೆ. ಹಾಗಾಗಿ ಹೃದಯ ಶ್ರೀಮಂತ ಇರುವ ಭಂಡಾರ್ಕರ್ರವರು ಇವತ್ತು ಒಳ್ಳೆಯ ದಿನ ಅಂತ ಹೇಳುವುದಕ್ಕೆ ನಿಮ್ಮನ್ನೊಂದು ಹುರಿದುಂಬಿಸುವ ಮಾತಿನಲ್ಲಿ ಹೇಳಿದ್ದಾರೆ ವಿನ ಅನ್ಯತಾ ಭಾವಿಸಬಾರದಾಗಿ ಅಪೇಕ್ಷೆ ಮಾಡ್ತೇವೆ. ಪರಮಪೂಜ್ಯ ಸ್ವಾಮೀಜಿಗಳು ಇಂದಿನ ಈ ಕಾರ್ಯಕ್ರಮ ಇಲ್ಲಿ ನೆರವೇರುವುದರಲ್ಲಿ ಅವರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಮೊದಲಾಗಿ ಪಾದಾರವಿಂದರುಗಳಿಗೆ ಪೊಡಮಿಡುತ್ತಾ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಭಾರತೀಯ ದಿನದರ್ಶಿಕೆ ಈ ಕ್ಯಾಲೆಂಡರನ್ನು ವಿನಾಯಕ್ ಭಟ್ರು ನೀಡುವುದರ ಮೂಲಕ ಪ್ರತಿಯೊಬ್ಬರು ಕಲಾವಿದರು ವೇದಿಕೆಯಲ್ಲಿ ಇರತಕ್ಕಂತಹ ಅತಿಥಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಇದಾದ ತಕ್ಷಣವೇ 10 ನಿಮಿಷಗಳ ಒಳಗಾಗಿ ಇಂದಿನ ತಾಳಮದ್ದಳೆ ಈ ಒಂದು ವೇದಿಕೆಯಲ್ಲಿ ಜರಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಕೊನೆಯವರೆಗೆ ಉಪಸ್ಥಿತರಿದ್ದು ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದೆ. ಯಕ್ಷಕಲಾ ಅಭಿಮಾನಿ ಬಂಧುಗಳೇ, ಇನ್ನು ಕೆಲವೇ ಕ್ಷಣದಲ್ಲಿ ತಾಳಮದ್ದಳೆ ಜರುಗಲಿಕ್ಕಿದೆ. ತತ್ಪೂರ್ವದಲ್ಲಿ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ತಾವೆಲ್ಲ ಸ್ವೀಕರಿಸಿ ಒಂದು 5 ನಿಮಿಷದ ಅಂತರದಲ್ಲಿ ನಾವು ಕಾರ್ಯಕ್ರಮದ ಸಿದ್ಧತೆ ಮಾಡ್ತೇವೆ. ಆ ಸಮಯಕ್ಕೆ ಎಲ್ಲ ಬಂದು ಒದಗಬೇಕು ಅಂತ ಕೇಳ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮದ ಒಂದು ಕಿರು ಪರಿಚಯವನ್ನು ಮಾಡ್ತಾ ಇದ್ದೇನೆ. ರಾಮ ಕವಿ ವಿರಚಿತವಾದಂತಹ ಭಕ್ತ ಮಯೂರಧ್ವಜ ಎನ್ನುವಂತಹ ಆಖ್ಯಾನ ಇಲ್ಲಿ ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಅವರು, ಜಯಪ್ರಕಾಶ್ ನಾಕೂರ್ ಅವರು, ಹಾಗೆ ಶಿವಪ್ರಸಾದ್ ಭಟ್ ಕಾಂತಾವರವರಿದ್ದಾರೆ. ಚಂಡೆಮದ್ದಳೆಯಲ್ಲಿ ಎಂ ದೇವಾನಂದ ಭಟ್ ಬೆಳವಾಯಿ ಅವರು, ಪುರುಷೋತ್ತಮ್ ತುಳುಪುಳೆ ಅವರು, ಪ್ರಮುಖ್ ತುಳುಪುಳೆ ಅವರು, ದಿವಿಜೇಶ್ ಭಟ್ ಬೆಳವಾಯಿ ಅವರು, ಶ್ರೀಕೃಷ್ಣ ಭಟ್ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಚಕ್ರತಾಳದಲ್ಲಿ ವೈಶಾಖ್ ಜೈನ್, ಮಯೂರಧ್ವಜನ ಪಾತ್ರದಲ್ಲಿ ಉಜಿರೆ ಅಶೋಕ್ ಭಟ್ರು, ನಕುಲಧ್ವಜನ ಪಾತ್ರದಲ್ಲಿ ಶ್ರೀಯುತ ಪಶುಪತಿ ಶಾಸ್ತ್ರಿಗಳು, ಹಾಗೆ ತಾಮ್ರಧ್ವಜನ ಪಾತ್ರದಲ್ಲಿ ವೆಂಕಟರಮಣ ಭಟ್ ಕೆರೆಗದ್ದೆ ಅವರು, ಶ್ರೀಕೃಷ್ಣ ಮತ್ತು ಬ್ರಾಹ್ಮಣ ರೂಪಿ ಪಾತ್ರದಲ್ಲಿ ಸುನೀಲ್ ಕುಮಾರ್ ಹೊಲಾಡು ಇವರು, ಹಾಗೆ ಅರ್ಜುನನ ಪಾತ್ರದಲ್ಲಿ ಕೇಶವ್ ಭಟ್ ಕೇಕಣಾಜೆ ಅವರು, ಹಾಗೂ ಕುಮುದ್ವತಿಯ ಪಾತ್ರದಲ್ಲಿ ವಿನಾಯಕ್ ಭಟ್ ಗಾಳಿಮನೆ ನಾವು ಇಲ್ಲಿ ಪಾತ್ರವನ್ನು ನಿರೂಪಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಇದ್ದು ನಮ್ಮ ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಪ್ರೀತಿಯ ಯಕ್ಷಕಲಾಭಿಮಾನಿ ಬಂಧುಗಳೇ, ಯಕ್ಷಮೇನಕ ಮೂಡುಬಿದಿರೆ ಇದರ 17ನೇ ವರ್ಷದ ತಾಳಮದ್ದಳೆ ನಾಳೆ ಮಧ್ಯಾಹ್ನ ಮೂಡುಬಿದಿರೆಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪೊನ್ನೆಚ್ಚಾರಿ ಇದರ ಕಲಾಮಂದಿರದಲ್ಲಿ ಜರಗಲಿಕ್ಕಿದೆ. ಮಧ್ಯಾಹ್ನ ಸರಿಯಾಗಿ 2 ಗಂಟೆಗೆ ಪ್ರಾರಂಭವಾಗ್ತದೆ. ಶ್ರೀ ರಾಮಾಂಜನೇಯ ಎಂಬಂತಹ ಈ ಆಖ್ಯಾನದಲ್ಲಿ ಭಾಗವತರಾಗಿ ಪ್ರಫುಲ್ಲಚಂದ್ರ ನೆಲ್ಯಾಡಿ ಮತ್ತು ಭರತರಾಜ್ ಸಿದ್ದಕಟ್ಟೆಯವರು ಭಾಗವತಿಕೆಯಲ್ಲಿ, ಹಿಮ್ಮೇಳದಲ್ಲಿ ದೇವಾನಂದ್ ಭಟ್ ಬೆಳುವಾಯಿ, ಪ್ರಶಾಂತ್ ಶೆಟ್ಟಿ ಹೊಗೆನಾಡು, ಶ್ರೀಧರ ವಿಟ್ಲ ಮತ್ತು ಮುರಾರಿ ಭಟ್ ಪಂಜಿಗದ್ದೆ. ನಾಳೆ ಜರುಗುವಂತಹ ಶ್ರೀ ರಾಮಾಂಜನೇಯ ಯಕ್ಷಗಾನದ ಶ್ರೀರಾಮನ ಪಾತ್ರದಲ್ಲಿ ಹಿರಣ್ಯ ವೆಂಕಟೇಶ್ ಭಟ್ರವರು, ಆಂಜನೇಯನ ಪಾತ್ರದಲ್ಲಿ ಉಜಿರೆ ಅಶೋಕ್ ಭಟ್ರವರು, ಸೀತೆಯ ಪಾತ್ರದಲ್ಲಿ ಪ್ರೊಫೆಸರ್ ಪವನ್ ಕಿರಣ್ಕೆರೆಯವರು, ಅದೇ ರೀತಿ ಅಂಜನೇಯ ಪಾತ್ರದಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ಸಾಣೂರು ಹಾಗೂ ವಿಶ್ವಾಮಿತ್ರನ ಪಾತ್ರದಲ್ಲಿ ಪಶುಪತಿ ಶಾಸ್ತ್ರಿ ಶ್ರೀರಂಕಲ್ಲು ಮತ್ತು ವಿಶೇಷವಾಗಿ ನಾರದನ ಪಾತ್ರದಲ್ಲಿ
ಕಡಬ ದಿನೇಶ್ ರೈ ಇವರು ಭಾಗವಹಿಸಲಿಕ್ಕಿದ್ದಾರೆ. ಯಾವುದೇ ಹೆಚ್ಚಿನ ಸಭಾ ಕಾರ್ಯಕ್ರಮವಿಲ್ಲ. ಕೇವಲ 2 ಗಂಟೆಗೆ ಪ್ರಾರಂಭವಾಗುವಂಥ ಈ ತಾಳಮದ್ದಳೆಯಲ್ಲಿ 20 ನಿಮಿಷಗಳ ಕಾಲ ಕೇವಲ 2 ಕಲಾವಿದರನ್ನು ಸನ್ಮಾನಿಸಲಿಕ್ಕಿದೆ. ಪ್ರಫುಲ್ಲಚಂದ್ರ ನೆಲ್ಯಾಡಿ ಮತ್ತು ಕಡಬ ದಿನೇಶ್ ರೈ ಇವರನ್ನು ಕೇವಲ 20 ನಿಮಿಷಗಳ ಒಂದು ಸಮಯದಲ್ಲಿ ಸನ್ಮಾನಿಸಿದ ನಂತರ ನೇರ ಯಕ್ಷಗಾನ ತಾಳಮದ್ದಳೆ, ಯಾವುದೇ ಸಭಾ ಕಾರ್ಯಕ್ರಮ ಇರುವುದಿಲ್ಲ. ಹಾಗಾಗಿ 2 ಗಂಟೆಗೆ ತಾವುಗಳು ಉಪಸ್ಥಿತರಿರಬೇಕು ಅಂತ ವಿನಮ್ರಪೂರ್ವಕ ವಿನಂತಿ. ಮತ್ತೊಂದು ಪ್ರಕಟಣೆ, ಅದೇ ಹಾಲಿನಲ್ಲಿ ಬೆಳಗ್ಗೆ 10 ಗಂಟೆಗೆ ಯಕ್ಷ ಚೈತನ್ಯ ಅಶ್ವತ್ಥಪುರ ಇದರ ಸದಸ್ಯರ ಶ್ರೀರಾಮ ಪಟ್ಟಾಭಿಷೇಕ ಎಂಬಂತಹ ಆಖ್ಯಾನ ಜರುಗಲಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಯುವ ಅರ್ಥಧಾರಿಗಳನ್ನು ಉತ್ತೇಜಿಸಲು ಬೊಂದೇಲ್ ಸತೀಶ್ ಶೆಟ್ಟಿಯವರು ಪದ್ಯ ಹೇಳಲಿಕ್ಕೆ ಬರ್ತಾರೆ. ನಂತರದ ಭಾಗದಲ್ಲಿ ಮಾಧವ ಆಚಾರ್ಯ ಸಂಪಿಗೆ ಇವರು ಪದ್ಯ ಹೇಳಲಿಕ್ಕಿದ್ದಾರೆ. ಯಕ್ಷ ಚೈತನ್ಯ ಅಶ್ವತ್ಥಪುರ ಇದರ ಸದಸ್ಯರಿಂದ ಬೆಳಗ್ಗೆ 10 ಗಂಟೆಗೆ ತಾಳಮದ್ದಳೆ, ಮಧ್ಯಾಹ್ನ 2 ಗಂಟೆಗೆ ಯಕ್ಷಮೇನಕಾದ 17ನೇ ವರ್ಷದ ವಾರ್ಷಿಕೋತ್ಸವ. ತಮಗೆಲ್ಲರಿಗೂ ಮುಕ್ತ ಪ್ರವೇಶ, ಪ್ರೀತಿಯ ಆಮಂತ್ರಣ, ಬಂದು ಚಂದ ಕಾಣಿಸಿಕೊಡಬೇಕು ಅಂತ ವಿನಮ್ರಪೂರ್ವಕ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರಗಳು. ಯಕ್ಷಗಾನಂ ಗೆಲ್ಗೆ. ಆತ್ಮೀಯ ಕಲಾಭಿಮಾನಿಗಳೇ, ಈಗಾಗಲೇ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ 2ನೇ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ಮುಗಿದಿದೆ. ಇದೀಗ ಇನ್ನು ಕೆಲವೇ ನಿಮಿಷದಲ್ಲಿ ಇದೇ ವೇದಿಕೆಯಲ್ಲಿ ಎಲ್ಲ ನಮ್ಮ ತಂಡದ ಸದಸ್ಯರು ಮತ್ತು ಅತಿಥಿ ಕಲಾವಿದರುಗಳ ಕೂಡುವಿಕೆಯೊಂದಿಗೆ ತಾಳಮದ್ದಳೆ ಕಾರ್ಯಕ್ರಮ ಜರುಗಲಿಕ್ಕಿದೆ. ಶ್ರೀ ರಾಮಕವಿ ವಿರಚಿತ ಭಕ್ತ ಮಯೂರಧ್ವಜ ಎನ್ನುವಂತಹ ಆಖ್ಯಾನವನ್ನು ಇವತ್ತು ನಮ್ಮ ತಂಡ ಇಲ್ಲಿ ತಾಳಮದ್ದಳೆ ರೂಪದಲ್ಲಿ ಪ್ರದರ್ಶನವನ್ನು ನಡೆಸಿಕೊಡುವುದಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆಗಮಿಸಿರುವಂತಹ ತಮ್ಮನ್ನೆಲ್ಲರನ್ನೂ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಮತ್ತು ಧವಳತ್ರಯ ಜೈನಕಾಶಿ ಟ್ರಸ್ಟ್ ಮೂಡುಬಿದಿರೆ ಇದರ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲ ಈ ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಒಂದೆರಡು ಪ್ರಕಟಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಅಲಂಗಾರು ಮೂಡುಬಿದಿರೆ ನಮಗೆಲ್ಲ ಒಂದು ಆಸ್ತಿಕ ಸ್ಥಾನವಾಗಿ ನಮ್ಮನ್ನೆಲ್ಲ ಸಲಹುವಂತಹ ದೈವ ಸಾನ್ನಿಧ್ಯವಾಗಿರುವುದರ ಜೊತೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾದ ಆಯಾಮದಲ್ಲಿ ತನ್ನದೇ ಆದಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ಸಮಾಜಕ್ಕೋಸ್ಕರ ನಡೆಸಿಕೊಂಡು ಬರ್ತಾ ಇದೆ ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ. ಶ್ರೀಯುತ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯ, ಪ್ರಾಂಶುಪಾಲರು, ಪೂರ್ಣಪ್ರಜ್ಞಾ ವಿದ್ಯಾಪೀಠ, ಬೆಂಗಳೂರು ಇವರಿಂದ ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ 1 ವಾರದ ಮಹಾಭಾರತ ಕಥಾ ಪ್ರವಚನವನ್ನು ನಡೆಸ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮ ಈ ವರ್ಷ ಕೂಡ ಮಳೆಗಾಲದಲ್ಲಿ ಇನ್ನೇನು ಕೆಲವೇ ದಿವಸದಲ್ಲಿ ನಡೆಯುವುದಕ್ಕಿದ್ದು ಬರುವ ಜುಲೈ 27, 2025ರಿಂದ 26, 7, 2025 ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರತಿ ದಿವಸ ಸಂಜೆ 6 ಗಂಟೆಯಿಂದ 7 ಗಂಟೆ 30 ನಿಮಿಷದವರೆಗೆ ನಿರಂತರವಾಗಿ 7 ದಿವಸ ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯ ಅವರು ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ವನಪರ್ವದವರೆಗೆ ಬಂದಿದೆ ಅಂತ ಅಂದುಕೊಂಡಿದ್ದೇವೆ. ಅಲ್ಲಿಯವರೆಗಿನ ಕಥೆಯನ್ನು ಪ್ರತಿ ವರ್ಷ 1 ವಾರ ಇಲ್ಲಿದ್ದು ಡಾಕ್ಟರ್ ಆಚಾರ್ಯರು ನಮಗೋಸ್ಕರ ನಡೆಸ್ಕೊಡ್ತಾ ಇದ್ದಾರೆ. ಶ್ರೀಯುತ ಈಶ್ವರ ಭಟ್ರು ಮತ್ತು ಮನೆಯವರು ಸುತ್ತಮುತ್ತಲಿರುವಂತಹ ಸಮಾನ ಮನಸ್ಕರೆಲ್ಲರನ್ನು ಸೇರಿಕೊಂಡು ಈಶ್ವರ ಭಟ್ರು ಮತ್ತು ಸುಬ್ರಹ್ಮಣ್ಯ ಭಟ್ರು ಅವರ ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಮಗೋಸ್ಕರ ಸಮಾಜಕ್ಕೋಸ್ಕರ ನಡೆಸ್ತಾ ಇದ್ದಾರೆ. ಜೊತೆಯಲ್ಲಿ ಯಕ್ಷಗಾನ, ತಾಳಮದ್ದಳೆ ಇತ್ಯಾದಿ ನಿರಂತರವಾದ ಕಾರ್ಯಕ್ರಮ ಅಲಂಗಾರು ದೇವಸ್ಥಾನದಲ್ಲಿ ನಡೆಯುವಂಥದ್ದು ನಮಗೆಲ್ಲ ಗೊತ್ತಿದೆ. ಈ ಕಾರ್ಯಕ್ರಮಕ್ಕೆ ಈಶ್ವರ ಭಟ್ರು ಮತ್ತು ಮನೆಯವರ ಪರವಾಗಿ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ನಾಳೆಯ ದಿವಸ ಯಕ್ಷಮೇನಕ ಮೂಡುಬಿದಿರೆ ಇವರ ಸದಾಶಿವರಾವ್ ನೆಲ್ಲಿಮಾರ್ ಇವರ ಒಂದು ಯಕ್ಷಗಾನದ ಒಂದು ಸಂಘ, ಇದರ ವತಿಯಿಂದ 2 ಕಾರ್ಯಕ್ರಮಗಳು, ತಾಳಮದ್ದಳೆಗಳು ಪೊನ್ನೆಚಾರಿ ದೇವಸ್ಥಾನದಲ್ಲಿ ನಾಳೆ ಬೆಳಗಿನಿಂದ ಸಂಜೆಯವರೆಗೆ ನಡೆಯಲಿಕ್ಕಿದೆ. ಈ ಮೊದಲ ಕಾರ್ಯಕ್ರಮವಾಗಿ ಯಕ್ಷ ಚೈತನ್ಯ ಬಳಗದಿಂದ ಪಟ್ಟಾಭಿಷೇಕ ಎನ್ನುವಂತಹ ತಾಳಮದ್ದಳೆ ಸತೀಶ್ ಬೊಂದೇಲ್ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ಮಧ್ಯಾಹ್ನೋತ್ತರದಲ್ಲಿ ಶ್ರೀಯುತ
ರಾಮಾಂಜನೇಯ ಎನ್ನುವಂತಹ ಪ್ರಸಂಗವನ್ನು ಕಲಾವಿದರ ಸನ್ಮಾನದ ಸಭಾ ಕಾರ್ಯಕ್ರಮದೊಂದಿಗೆ ನಡೆಸಿಕೊಡಲಿಕ್ಕಿದ್ದಾರೆ. ಎಲ್ಲ ನಮ್ಮ ತೆಂಕು ಮತ್ತು ಬಡಗುತಿಟ್ಟಿನ ಸುಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ನಾಳೆ ಇಡೀ ದಿವಸ ಪೊನ್ನೆಚಾರಿ ದೇವಸ್ಥಾನ ನಡೆಯುವ ಈ ಕಾರ್ಯಕ್ರಮಕ್ಕೆ ಕೂಡ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ವಿವರವನ್ನು ಹೇಳಿ ನಾವು ಆರಂಭ ಮಾಡ್ತಾ ಇದ್ದೇವೆ. ಇವತ್ತು ತಾಮ್ರಧ್ವಜ ಕಾಳಗದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಅವರು, ಜಯಪ್ರಕಾಶ್ ನಾಕೂರ್ ಅವರಿದ್ದಾರೆ. ಹಾಗೆ ಚಂಡೆ ಮದ್ದಳೆಯಲ್ಲಿ ನಮ್ಮ ಜೊತೆಯಲ್ಲಿ ಎಂ ದೇವಾನಂದ ಭಟ್ ಬೆಳವಾಯಿ ಅವರು, ಪುರುಷೋತ್ತಮ ತುಳುಪುಳೆ ಅವರು, ದಿವಿಜೇಶ್ ಡಿ ಭಟ್ ಬೆಳವಾಯಿ ಅವರು, ಹಾಗೆ ಪ್ರಮುಖ್ ತುಳುಪುಳೆ ಅವರು, ಹಾಗೆ ಶ್ರೀಕೃಷ್ಣ ಜಡ್ಡು ಇವರು ನಮ್ಮ ಜೊತೆಯಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಲಿಕ್ಕಿದ್ದಾರೆ. ವೈಶಾಖ್ ಜೈನ್ ನಮ್ಮ ವಿದ್ಯಾರ್ಥಿ, ಅವರು ಚಕ್ರತಾಳದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಪಾತ್ರವರ್ಗದಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ಮಯೂರಧ್ವಜನ ಪಾತ್ರದಲ್ಲಿ ಶ್ರೀ ಉಜಿರೆ ಅಶೋಕ್ ಭಟ್ ಅವರು, ಅದೇ ರೀತಿಯಲ್ಲಿ ತಾಮ್ರಧ್ವಜನಾಗಿ ವಿದ್ವಾನ್ ವೆಂಕಟರಮಣ ಭಟ್ ಕೆರೆಗದ್ದೆಯವರು, ಹಾಗೆ ಕೃಷ್ಣನ ಪಾತ್ರದಲ್ಲಿ ಸುನೀಲ್ ಕುಮಾರ್ ಹೊಲಾಡು ಅವರು, ಅರ್ಜುನನ ಪಾತ್ರದಲ್ಲಿ ವಿದ್ವಾನ್ ವೇದಮೂರ್ತಿ ಕೇಶವ್ ಭಟ್ ಕೇಕಣಾಜೆ ಅವರು, ನಕುಲಧ್ವಜನ ಪಾತ್ರದಲ್ಲಿ ಹಿರಿಯರಾದಂತಹ ಪಶುಪತಿ ಶಾಸ್ತ್ರಿ ಶ್ರೀರಂಕಲ್ ಅವರು, ಹಾಗೆ ಕುಮುದ್ವತಿಯ ಪಾತ್ರದಲ್ಲಿ ನಾನು ಗಾಳೆಮನೆ ವಿನಾಯಕ್ ಭಟ್ ಅವರು ಕಾಣಿಸಿಕೊಳ್ಳಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೊನೆಯವರೆಗೆ ತಾವೆಲ್ಲ ಇದ್ದು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇವೆ. ತಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ಭಾಗವತರಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನಂ ಗೆಲ್ಗೆ ನಮಸ್ತೆ. ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನೇ ಮೇರೆ ವಾಯೇ ಕದಂತನೇ गजमुखने मेरे एकदंतने निज गुणान्वित परशुद्धरने निज गुणान्वित परशुद्धरने रजतगिरि गोडेयन कुमारने ಅಜನು ಹರಿ ರುದ್ರಾದಿಗಳು ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುವುದಿಗರು ಅನವರತ ನಿನ್ನನು
ಪುದುಮತಿಗೆ ಮಂಗಳವಾರ ಗಜಮುಖನೇ ಪರಶುಧಾರನೇ ತ್ರಿಜಗವಂದಿತ ಗಣಪ ಪುದುಮತಿಗೆ ಮಂಗಳವಾರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ಬಣ್ಣಿಪೆ ನೀ ಕಥಾಮೃತವ ಸನ್ಮತದಿ ಕೈಗೊಂಡು ಸನ್ಮತದಿ ಕೈಗೊಂಡು ಗುರು ಬುಧ ಜನರ ವಂದಿಸಿ ಲಿಖಿತ ಕುದುರೆಯ ಹಣೆಗೆ ಕಟ್ಟಿ ಜನಕ ಜನನಿಯರೊಡನೆ ನೇಮವ
ಮಾಧವನಾಗಬೇಕು ಎನ್ನುವಂತಹ ಸತ್ಸಂಕಲ್ಪವನ್ನು ಹೊಂದಿ ತಂದೆಯಾದಂತಹ ಮಯೂರಧ್ವಜರು ರತ್ನಾಕ್ಯ ಪುರವನ್ನೇ ನಿಜವಾಗಿ ಮಾಧವನ ಆವಾಸ ಸ್ಥಾನ ಮಾಡಿಸಬೇಕು ಅಂತೇಳಿ ಸಂಕಲ್ಪಿಸಿದವರು. ಆ ದಿಶೆಯಲ್ಲಿ ಯಜ್ಞಮಯನಾದಂತಹ ವಿಷ್ಣುವನ್ನು ಯಜ್ಞಗಳ ಮೂಲಕ ಆರಾಧಿಸಿದರೆ ಸಾಕ್ಷಾತ್ಕರಿಸಿಕೊಳ್ಳಬಹುದು ಎನ್ನುವಂತಹ ಉದ್ದೇಶದಿಂದ ಒಂದಲ್ಲ 7 ಅಶ್ವಮೇಧ ಯಾಗಗಳನ್ನು ಪೂರೈಸಿದ್ದಾರೆ. ಆದರೆ 7 ಯಾಗಗಳನ್ನು ಪೂರೈಸಿದರೂ ಕೂಡ ಇನ್ನೂ ವಿಷ್ಣುವು ನಮಗೆ ಪ್ರತ್ಯಕ್ಷನಾಗಲಿಲ್ವಲ್ಲ. ವಿಷ್ಣು ಎಲ್ಲ ಕಡೆ ವ್ಯಾಪಿಸಿದ್ದರೂ ಕೂಡ ಅವನನ್ನು ಪ್ರತ್ಯಕ್ಷವಾಗಿ ಆ ವಿರಾಟ್ ರೂಪವನ್ನು ಕಾಣಬೇಕು ಎನ್ನುವಂತಹ ಹಂಬಲದಿಂದ ತಂದೆಯವರು ಮರುಗುತ್ತಿರುವಂತಹ ಸಂದರ್ಭದಲ್ಲಿ ಬಂದಂತಹ ನಾರದರು ಹೇಳಿದ್ರಂತೆ, ಇನ್ನೊಂದು ಅಶ್ವಮೇಧ ಯಾಗವನ್ನು ಮಾಡು, ಆಗ ಹರಿ ಒಲಿದು ಬಂದೇ ಬರ್ತಾನೆ, ಅಷ್ಟಮದಲ್ಲಿ ಸಿದ್ಧಿಯಾಗುತ್ತದೆ ಅಂತ ಹೇಳಿದರು. ಅದನ್ನು ಕೇಳಿದಂತಹ ತಂದೆಯವರು ಒಪ್ಪಿಕೊಂಡು ಅಶ್ವಮೇಧವನ್ನ ಸಿದ್ಧತೆಯನ್ನ ಆರಂಭಿಸಿದರು. ಒಂದು ಅಶ್ವಮೇಧವನ್ನ ಮಾಡುವವರಿಗೆ ಸಿದ್ಧತೆ ಮಾಡುವುದು ಕಷ್ಟ ಆಗುತ್ತದೆ, ಸಂಭಾರಗಳನ್ನ ಸಂಗ್ರಹಿಸುವುದು ಕಷ್ಟ ಆಗಬಹುದು. ಆದರೆ ಈ ರತ್ನಾಕ್ಯಪುರದಲ್ಲಿ ಅದರ ಸಮಸ್ಯೆಯೇ ಇಲ್ಲ. 7 ಅಶ್ವಮೇಧಗಳನ್ನೇ ಮಾಡಿದಂತಹ ನಮ್ಮಲ್ಲಿ ಅಶ್ವಮೇಧವನ್ನು ಮಾಡಬೇಕು ಅಂತೇಳಿ ಸಂಕಲ್ಪಿಸಿದ ತಕ್ಷಣದಲ್ಲಿ ಬುಧ ಜನರೆಲ್ಲರಿಗೂ ಹೇಳಿದಾಕ್ಷಣ, ಮಂತ್ರಿಗಳಿಗೆ ಹೇಳಿದಾಕ್ಷಣ ಎಲ್ಲ ಸಿದ್ಧತೆ ಆಯಿತು. ಯಜ್ಞ ದೀಕ್ಷಿತನಾದಂತಹ ತಂದೆ ಮಗನಾದಂತಹ ತಾಮ್ರಧ್ವಜನಾದಂತಹ ನನ್ನನ್ನು ಕರೆದು, ಮಗನೇ ಇದಕ್ಕೋಸ್ಕರ ದಿಗ್ವಿಜಯವನ್ನು ಮಾಡಿ ಬರಬೇಕು ಅಂತೇಳಿ ಅಪ್ಪಣೆಯನ್ನು ಕೊಟ್ಟರು. ಅಪ್ಪನ ಮಾತನ್ನು ಮನ್ನಿಸಿ ಹಿಂದೆ 7 ಸಲವೂ ದಿಗ್ವಿಜಯವನ್ನು ಮಾಡಿ ಬಂದಂತಹ ಅನುಭವ ಇರುವಂತಹ ನನ್ನನ್ನು ಕುರಿತು ಹೇಳಿದ್ರು, ಮಗು ಹೋಗುವುದು ಅಶ್ವಮೇಧಕ್ಕೆ, ಈ ಮಾಡುವಂತಹ ತುರಗಮೇಧದ ಕಾರಣ ಏನು? ಹರಿಯನ್ನ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಎಲ್ಲಿ ಹರಿಭಕ್ತರಿರುವರೋ ಅವರನ್ನ ನೀನು ತುಡುಕಬಾರದು. ಜಾಗ್ರತೆಯಲ್ಲಿ ಹೋಗಿ ನಮಗೆ ಹರಿ ಒಲಿಯುವಂದದಿ ನೀನು ದಿಗ್ವಿಜಯವನ್ನ ಮಾಡಿ ಬಾ ಅಂಥೇಳಿ ಹೇಳಿದರು. ಅಪ್ಪನಿಗೆ ವಂದಿಸಿ ಅಪ್ಪಣೆಯನ್ನು ಪಡೆದು ಹೊರಟಾಗ ಅಮ್ಮನಿಗೆ ವಂದಿಸಿದೆ. ಅಮ್ಮ ಹೇಳಿದ್ದು ಅದೇ ಅಲ್ವೇ? ಅಮ್ಮ ಅಪ್ಪನ ಅರ್ಧಾಂಗಿ, ಯದ್ ವರ್ತುರೇವ ಹಿತಮಿಚ್ಯತಿ ತತ್ಕಲತ್ರಂ, ಗಂಡನ ಅಂತರಂಗವನ್ನು ಅರಿತು ಗಂಡನ ದಾರಿಯಲ್ಲಿ ನಡೆಯುವಂತಹ ಅಮ್ಮ ಹೇಳಿದ್ದು ಅದೇ. ಮಗನೇ, ಎಲ್ಲಿಯೂ ವೈಷ್ಣವರನ್ನು ಹಿಂಸಿಸಬೇಡ, ಅರಿತು ಯುದ್ಧವ ಮಾಡು, ಅವರನ್ನು ತಿಳಿದುಕೊಂಡು ಯುದ್ಧ ಮಾಡು, ಅವರ ಅಂತರಂಗವನ್ನು ತಿಳಿದುಕೊಂಡು ಅಶ್ವವನ್ನು ರಕ್ಷಿಸಿ ದಿಗ್ವಿಜಯ ಮಾಡಿ ಬಾ 1 ವರ್ಷದಲ್ಲಿ ಅಂಥೇಳಿ ಹೇಳಿದರು. ಹೇಳಿದ ತಕ್ಷಣ ಬುಧ ಜನರಿಗೆಲ್ಲ ವಂದಿಸಿ ಹೊರಟು ನಿಂತೆ. ಹೊರಡುವಾಗ ಸರಿಯಾದಂತಹ ಸೇನಾ ಸಿದ್ಧತೆ ಆಗಬೇಕು. ಸಮಪ್ರಾಯದಂತ ಅನೇಕ ಭಟರನ್ನು ನಾನು ನೇಮಿಸಿಕೊಂಡೆ. ಏಕಪ್ರಾಯದ ಪಟುಭಟರು ಅಂದ್ರೆ ವಯಸ್ಸಿನಲ್ಲಿ ಮಾತ್ರ ಏಕಪ್ರಾಯದವರು ಅಂತ ಅರ್ಥ ಅಲ್ಲ. ಕೌಶಲದಲ್ಲಿ, ಪರಾಕ್ರಮದಲ್ಲಿ, ಎಲ್ಲದರಲ್ಲಿಯೂ ಸಮಾನತೆ ಎನ್ನುವಂತಹದ್ದು ಇರಬೇಕು. ಎಲ್ಲಿ ದ್ವೈದೀಭಾವ ಎನ್ನುವಂಥದ್ದು ಬರ್ತದೆಯೋ, ಭಿನ್ನತೆ ಎನ್ನುವಂಥದ್ದು ಬರ್ತದೆಯೋ, ಆಗ ಯಾವುದೇ ಕೆಲಸವೂ ಆಗುವುದಿಲ್ಲ. ಸಕಲ ಕಾರ್ಯಗಳು ಕೂಡ ಏಕ ಮನಸ್ಸಿನಿಂದ ಆಗಬೇಕು ಅಂಥೇಳಿ ಅಂತಹ ಪಟುಭಟರನ್ನು ಸಿದ್ಧಗೊಳಿಸಿಕೊಂಡು ಎಲ್ಲ ರೀತಿಯ ಮಂಗಳವಾದ್ಯಗಳನ್ನು ಘೋಷಣೆಯನ್ನು ಮಾಡ್ತಾ ನಾವು ಹೊರಟದ್ದು ಕೇವಲ ಯುದ್ಧಕ್ಕಲ್ಲ, ಹರಿಯನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಹೊರಟವರು. ಹಾಗಾಗಿ ಎಲ್ಲ ವಿಧವಾದಂತಹ ಸುಮಂಗಲಿಯರು ನಮಗೆ ಮಂಗಳಾರತಿಯನ್ನು ಎತ್ತಿ ಹೊರಗೆ ದಿಗ್ವಿಜಯಕ್ಕೆ ಕಳಿಸಿದರು. ಹೊರಟಂತಹ ಈ ಸಂದರ್ಭದಲ್ಲಿ ನಾವು ದೂತರನ್ನ ಮುಂದಿಟ್ಟುಕೊಂಡು ಹೋಗಿದ್ದೇವೆ. ಆ ದೂತರು ಬಂದು ಹೇಳಿದಂತಹ ವಿಷಯ ಏನು? ದೂತರಂದುದ ಕೇಳುತ್ತಲೇ ವಿಖ್ಯಾತ ತಾಮ್ರಧ್ವಜನು ಮನದೊಳು ಖಾತಿಗೊಳ್ಳುತ್ತ ಮಂತ್ರಿ ನಕುಲಧ್ವಜನ ಕರೆದಾಗ ನೀ ತಿಳಿದು ಬಾರಾರಾಯವೆಂದೋತು ನುಡಿಯಾಲಿಸುತ್ತ, ನೀ ತಿಳಿದು ಬಾ ಆರಾಯವೆಂದೋತು ನುಡಿಯಾಲಿಸುತ್ತ ಸಚಿವನು ತಾತು ಕ್ಷಣ ಪೇಳ್ದನು ನಯೋಕ್ತಿಯಲಿ
ಭೂಪನೋಳು ದೂತರೆಂದುದ ಕೇಳುತ್ತಲೇ ವಿಖ್ಯಾತ ತಾಮ್ರಧ್ವಜನು ಅಶ್ವಮೇಧದ ದಿಗ್ವಿಜಯದಲ್ಲಿ ಹೊರಡುವಾಗ ನಾವು ಎಲ್ಲಿಗೆ ಹೋಗ್ತೇವೆ ಎನ್ನುವಂತಹ ಕಲ್ಪನೆ ನಮಗಿರುವುದಿಲ್ಲ. ಯಾಕೆ? ಅಶ್ವ ಹೋದ ಹಾಗೆ ನಾವು ಹೋಗ್ತಾ ಇರುವಂತಹದ್ದು. ನಮ್ಮ ಕುದುರೆಯ ಹಣೆಯಲ್ಲಿ ಲಿಖಿತವನ್ನ ಕಟ್ಟಿ ಹೊರಟಂತಹ ನಾವು ನಮ್ಮವರೇ ಆದಂತಹ ದೂತರನ್ನ ಮುಂದಿಟ್ಟುಕೊಂಡು ಹೊರಟಾಗ ಮುಂದೆ ಹೋದಂತಹ ದೂತರು ಬಂದು ಒಂದು ವಿಸ್ಮಯವಾದಂತಹ ವಿಷಯವನ್ನ ಹೇಳಿದರು. ಯಾರಿಗೂ ಕೂಡ ಆಶ್ಚರ್ಯವನ್ನುಂಟು ಮಾಡುವಂತಹ ವಿಷಯ ಅದು. ನಮ್ಮ ಕುದುರೆಯ ಬೆಂಗಾವಲಿಗೆ ಹೋದವರು ಹೇಳಿದ್ದೇನು ಕೇಳಿದರೆ, ಆಚೆ ಬದಿಯಿಂದ ಇನ್ನೊಂದು ತುರಗ ಬಂದಿದೆಯಂತೆ, ನಮ್ಮ ಕುದುರೆಗೂ ಆ ಕುದುರೆಗೂ ಹೊಯ್ದಾಟ ಆಗಿದೆಯಂತೆ. ಹಾಗಾದರೆ ಇದು ಸಾಧ್ಯವೇ? ಅಶ್ವಮೇಧಕ್ಕಾಗಿ ಹೊರಟವರು ನಾವು, ಆಚೆಯಿಂದ ಇನ್ನೊಂದು ಕುದುರೆ ಬಂತು ಅಂತ ಹೇಳಿ ಆದರೆ ನಮ್ಮ ದೂತರನ್ನು ನಾವು ನಂಬದೇನೆ ಇರಲಿಕ್ಕಾಗುವುದಿಲ್ಲ. ಯಾಕೆ? ನಮ್ಮ ದೂತರು ಎಲ್ಲ ವಿಷಯವನ್ನು ತಿಳಿದುಕೊಂಡು ಬರುವಂಥವರು. ಹಾಗಾದರೆ ಏನಿದು ಅಂತೇಳಿ ಯೋಚನೆ ಮಾಡಿದಾಗ ನಾನೊಬ್ಬನೇ ಯೋಚನೆ ಮಾಡಿದರೆ ಆಗುವುದಿಲ್ಲ. ನಮ್ಮ ರಾಜ್ಯದಲ್ಲಿ ಇರಬೇಕಾದಂಥ ಎಲ್ಲ ವಿಷಯಗಳ ಕುರಿತಾಗಿಯೂ ಮಂತ್ರಾಲೋಚನೆಯನ್ನು ಅಪ್ಪಯ್ಯನೊಂದಿಗೆ ಮಾಡ್ತಾ ಇದ್ದವರು. ವಯಸ್ಸಿನಲ್ಲಿ ಹಿರಿಯರು, ತಂತ್ರದಲ್ಲಿ ನಿಪುಣರು, ಪ್ರತಿಯೊಂದನ್ನು ಕೂಡ ಊಹಾಪೋಹಗಳಿಂದಲೇ ನಿರ್ಣಯಿಸಬಲ್ಲ ಸಮರ್ಥರು ಅಂತಹ ನಕುಲಧ್ವಜರಿದ್ದಾರೆ. ಅವರನ್ನು ನಾನು ಕೇಳಿದರೆ ನನ್ನ ಈ ಸಂಶಯ ಸರಿಯಾದಂತಹ ಸಿದ್ಧಾಂತಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಮಂತ್ರಿವರ ಪ್ರಭು, ನಕುಲಧ್ವಜ, ನಿನ್ನನ್ನು ನೋಡಿದಾಗ ನನಗೆ ತುಂಬ ವಿಶ್ವಾಸ. 7 ಅಶ್ವಮೇಧಗಳಲ್ಲಿಯೂ ನನ್ನನ್ನು ಬೆಂಬಲಿಸಿ ಸರಿಯಾದ ಬೆಂಬಲವನ್ನು ನೀಡಿ ಸರಿಯಾದ ರೀತಿಯಲ್ಲಿ ಮುನ್ನಡೆಸಿದವನು ನೀನು. ಈ ತಾಮ್ರಧ್ವಜನ ಈ ಏಳಿಗೆಗೆ ಕಾರಣ ಯಾರು? ನಿನ್ನಂತಹ ಮಂತ್ರಿಗಳೇ ಕಾರಣ. ನಮ್ಮ ರಾಜ್ಯದ ಈ ಒಂದು ಒಳ್ಳೆಯ ಸ್ಥಿತಿಗೆ ಕಾರಣ ಯಾರು? ಮಂತ್ರಿಗಳು. ಯಾವ ಒಂದು ಪ್ರದೇಶದಲ್ಲಿ ಮಂತ್ರಿಗಳು ಒಳ್ಳೆಯವರು ಇರ್ತಾರೋ ಆ ರಾಜ್ಯದ ಎಲ್ಲ ವ್ಯವಸ್ಥೆಗಳೂ ಚೆನ್ನಾಗಿ ಇರ್ತವೆ. ಈ ಒಂದು ರತ್ನಾಕ್ಯಪುರದ ಎಲ್ಲ ವಿಷಯಗಳು ರತ್ನಮಯವಾಗಿ ಸ್ವರ್ಣಮಯವಾಗಿ ಇರಲಿಕ್ಕೆ ಕಾರಣ ಏನು? ನಿನ್ನಂತಹ ಒಳ್ಳೆಯ ಮಂತ್ರಿಗಳು ಸ್ವಾರ್ಥರಹಿತರು. ಮಂತ್ರಿ, ಒಂದು ದೇವಸ್ಥಾನದಲ್ಲಿ ತಂತ್ರಿ ಸರಿ ಇದ್ರೆ ಆ ದೇವಸ್ಥಾನ ದೇವತಾ ಸಾನ್ನಿಧ್ಯ ಚೆನ್ನಾಗಿ ನಡೀತದಂತೆ. ಅದೇ ರೀತಿಯಲ್ಲಿ ಮಂತ್ರಿ ಸರಿಯಾಗಿದ್ರೆ ರಾಜ್ಯವೂ ಸರಿಯಾಗಿ ನಡೀತದೆ. ಬಂದಂತಹ ನಿನ್ನಲ್ಲಿ ನಾನೊಂದು ಮಾತನ್ನ ಕೇಳಬೇಕು. ದೂತರು ಬಂದು ಹೇಳಿದ್ದನ್ನ ನೀನೂ ಕೇಳಿದ್ದೀಯಷ್ಟೆ. ಸರಿ. ಆ ದೂತರೆಂದ ಮಾತನ್ನ ಕೇಳಿದಾಗ ನನಗೆ ಜಿಜ್ಞಾಸೆ ಬಂತು. ಏನು ಜಿಜ್ಞಾಸೆ? ಹಾಗಾದ್ರೆ ಆಚೆಯಿಂದ ಈಚೆ ಬಂದರು ಅಂತ ಹೇಳಿದೆಯಲ್ಲ, ಹಾಗಾದ್ರೆ ಏನಿರಬಹುದು ಇದು? ಅಯ್ಯ, ಜಿಯಲಾಲಿಸಿ ಕೇಳೀಗ
ಮಂತ್ರಿ, ನಾವೆಲ್ಲ ಮೂಲ ಮಂತ್ರಿಗಳು. ಹಾ ನಮ್ಮನ್ನು ಆಯ್ಕೆ ಮಾಡುವುದು ಅಂತೇಳಿಲ್ಲ. ಹಾ ನಮ್ಮ ಹಿರಿಯರಿಂದ ನಮ್ಮ ಅಪ್ಪನಿಗೆ ಬಂದು ಆಮೇಲೆ ನಮಗೆ ಹೀಗೆ ಮುಂದುವರಿಯುತ್ತಾ ಹೋಗುವಂಥದ್ದು. ಹಾ ವಂಶ ಪಾರಂಪರ್ಯ ಅಂತೇಳಿ ಅಲ್ಲ ಇದು. ಹಾ ಹಾಗೆಂತೇಳಿ ನಮ್ಮನ್ನು ಬಿಡುವ ಹಾಗೂ ಇಲ್ಲ. ಹಾ ಯಾಕೆ ನಮ್ಮಲ್ಲಿರತಕ್ಕಂತಹ ದೇಶನಿಷ್ಠೆ, ಹಾ ಪ್ರಭುನಿಷ್ಠೆಯನ್ನು ನೋಡಿಕೊಂಡು ಮುಂದುವರಿಯುತ್ತಾ ಬಂದಿದೆ ಇವರಿಗೆ. ಹಾ ಹಾಗಾಗಿ ಸಮಸ್ತ ಪರಿಸರದ ಪರಿಚಯ ನಮಗೆ ಉಂಟು. ಹಾ ದಕ್ಷಿಣದ ಈ ರಾಜ್ಯಗಳಲ್ಲಿ ಯಾರಿದ್ದಾರೆ, ಹೇಗಿದ್ದಾರೆ, ನಮ್ಮ ಕುರಿತಾದಂತಹ ಅವರ ಅಭಿಪ್ರಾಯವೇನು, ಅವರ ಗೌರವವೇನು ಎಂಬುದನ್ನು ಸ್ಪಷ್ಟವಾಗಿ ನಾನು ತಿಳಿದುಕೊಂಡವನು. ಬೇಕೇ ಬೇಕು ನಮಗೆ ಅದು. ಹಾಗೆ ತಿಳಿದಾಗ ಕಂಡುಬರುವ ಅಂಶ ಏನು? ರತ್ನಪುರಾಖ್ಯದ ಮೇಲೆ ಯಾರೂ ದಾಳಿ ಮಾಡುವ ಹಾಗೆ ಇಲ್ಲ. ಹಾಗೆಂತೇಳಿ ದಾಳಿ ಮಾಡುವ ಅವಶ್ಯಕತೆ ಅವರಿಗೂ ಇಲ್ಲ. ಯಾಕೆಂದ್ರೆ ಸಕಲರೂ ಧರ್ಮಾತ್ಮರು. ಅವರವರ ರಾಜ್ಯದಲ್ಲಿ ಅವರವರ ಧರ್ಮವನ್ನು ಪಾಲಿಸಿಕೊಂಡು ನಿಷ್ಠೆಯಿಂದ ರಾಜ್ಯಭಾರ ಮಾಡುತ್ತಾ ಇರುವವರು ನಮ್ಮ ಸುತ್ತಮುತ್ತಲಿನವರು. ರತ್ನಪುರದವರು ಅಷ್ಟೇ. 7 ಅಶ್ವಮೇಧ ಯಾಗ ಮಾಡುವಾಗ ತುರಗವನ್ನು ಬಿಟ್ಟು ದಿಗ್ದೇಶಗಳಿಗೆ ಹೋದದ್ದುಂಟು. ನಾವು ಹಾಗೆ ಯುದ್ಧ ಸಾರಿಯವರೆಗೆ ಹೋದವರು ಇಲ್ಲ. ಹಾಗೆ ಅಶ್ವಮೇಧದ ಹಯ ಸಾಗುತ್ತಾ ಇರುವಾಗ ಅವರಾಗಿಯೇ ಕಪ್ಪ ಕೊಡುತ್ತಾ ಇದ್ದದ್ದು ಉಂಟು. ಹಾಗಾಗಿ ಈ ಬಗ್ಗೆ ದೂತ ಹೇಳಿದಂತಹ ಮಾತಿನ ಬಗ್ಗೆ ಅಷ್ಟೆಲ್ಲ ಹೆದರಬೇಕಾದ್ದಿಲ್ಲ, ಧೈರ್ಯಗೊಂದು ನಿಮ್ಮ ಸಾಮರ್ಥ್ಯದ ಮುಂದೆ ಯಾರಿದ್ದಾರೆ ಇಲ್ಲಿಗೆ ದಾಳಿ ಮಾಡುವಂಥವರು? ಯಾರಿದ್ದಾರೆ ಸೈನ್ಯವನ್ನು ತೆಗೆದುಕೊಂಡು ಬರುವವರು? ಹಾಗಂತೇಳಿ ಇಲ್ಲವೋ ಇರಬಹುದು. ಯಾರು ಗೊತ್ತೇ? ಯಾರು? ಯಾಗ ಸನ್ನಾಗಳನ್ನು ಬೇಗಗೊಂಡು ಬಬ್ರುವಾಗನ ಯಾಗ ಸನ್ನಾಗಳನ್ನ ಬೇಗಗೊಂಡು ಬಬ್ರುವಾಗನ ಸಾಗಿತವ ಪಿತನ ಬಳಿಗೆ ಸಾಗಿತವ ಪಿತನ ಬಳಿಗೆ ಒಬ್ಬನೋ ಹೀಗೆ ಜಿಯ ಲಾಲಿಸಿ ಕೇಳೀಗ ಯಾಗ ಸನ್ನಾಗಳನ್ನ ಬೇಗಗೊಂಡು ಬಬ್ರುವಾಗನ ಸಾಗಿತವ ಪಿತನ ಬಳಿಗೆ ಕೆಲವೆಲ್ಲ ಸಂಭ್ರಮಗಳು ಒಂದೇ ಕಡೆಗೆ ಸೀಮಿತವಾಗಿರುವುದಿಲ್ಲ. ನಮ್ಮ ರಾಜ್ಯದಲ್ಲೇ ನೋಡಿ, ಒಂದು ಮನೆಯಲ್ಲಿ ಮದುವೆಯ ಸಂಭ್ರಮ ಬಂತು ಅಂತೇಳಿ ಆದರೆ ಅದು ಕೇವಲ ಆ ಮನೆಗೆ ಸೀಮಿತವಾದದ್ದಲ್ಲ ಅಲ್ಲ. ನೆರೆ ಮನೆಯವರು ಅವರೂ ಸಂಭ್ರಮಿಸ್ತಾರೆ, ತಾವು ಮದುವೆ ಮನೆಗೆ ಬರ್ತಾರೆ, ದಿನ ಮುಂಚಿತವಾಗಿ ಬರ್ತಾರೆ. ಬರುವಾಗ ಮದುವೆಗೆ ಏನಾದರೂ ಬೇಕೋ ಸಂಭಾರಗಳನ್ನು ಕೊಡುವುದು ಅಂತೇಳಿ ಉಂಟು. ಅದಕ್ಕೆ ಅಲ್ವೋ ಸಂತೋಷವನ್ನ ಸುಖವನ್ನ ಹಂಚಿ ತಿನ್ನಬೇಕು ಅಂತ ಅಲ್ವಾ? ಹಾಗೆ ಹಂಚುತ್ತಾ ತಾವೂ ಸಂಭ್ರಮಿಸುತ್ತಾ ಆ ಮಂಗಳ ಕಾರ್ಯವನ್ನು ನೆರವೇರಿಸುವುದು ಅಂತೇಳಿ ಉಂಟು. ನಮ್ಮ ಈ ದಕ್ಷಿಣದ ರಾಜರೆಲ್ಲ ಪರಮ ವೈಷ್ಣವರೇ, ವಿಷ್ಣುವಿನ ಬಗೆಗೆ ವಿಶೇಷವಾದಂತಹ ಭಕ್ತಿಯನ್ನ ಪ್ರೀತಿಯನ್ನ ಹೊಂದಿದವರೇ. ಅಶ್ವಮೇಧ ರತ್ನಪುರದಿಂದ ನಡೆಯುತ್ತದೆ ಅಂತೇಳಿ ಆಗುವಾಗ ನಮ್ಮ ನೆರೆಕರೆಯಲ್ಲಿ ಅದೆಷ್ಟೋ ಮಂದಿ ವೈಷ್ಣವ ರಾಜರಿಲ್ವೆ? ನಮ್ಮದ್ದು ಒಂದು ಕೊಡುಗೆ ಇರಲಿ. ನಾರದರು ಹೇಳಿದಂತಹ ವಿಚಾರ ಇಡೀ ಪಸರಿಸಿ ಆಗಿದೆ. ಈ ಸಲವಾದರೂ ಹರಿದರ್ಶನ ಆಗ್ತದೆ ನಿನಗೆ ಮಯೂರಧ್ವಜ ಅಂತೇಳಿ ಹೇಳಿ ಹೋಗಿದ್ದ. ಹಾಗಿದ್ರೆ ನಮಗೂ ಒಂದು ಹರಿದರ್ಶನ ಆಗುದಿದ್ರೆ ನಾವು ಸಹ ಸೇರಿಕೊಳ್ಳುವ ಅವರೊಡನೆ ಅಂತೇಳಿ ಅದು ಬಹುಶಃ ಮಣಿಪುರದ ಅರಸ
ಮಣಿಪುರದ ಅರಸ. ಹ ಬಬ್ರುವಾಹನ ಇದು ನಾನು ಅಪಾರವಾದಂತಹ ತನ್ನ ಸೇನೆಯನ್ನು ಕೂಡಿಕೊಂಡು ಒಟ್ಟಿಗೆ ತನ್ನದಾದಂತಹ ಒಂದು ಹಯವೂ ಇರಲಿ ಅಂತೇಳಿ ಹೇಳಿ ನಮ್ಮ ಯಾಗಕ್ಕೆ ಬೇಕಾಗುವಂತಹ ಸಕಲ ಸಾಂಬಾರವನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ. ಅಷ್ಟೇ, ಅದಕ್ಕೆಲ್ಲ ಹೆದರಬೇಕಾದಿಲ್ಲ. ಬರುವವರನ್ನು ಸ್ವಾಗತಿಸಿದ್ರೆ ಆಯ್ತು. ನಾವು ಇದಕ್ಕೆ ನಾವು ಹೇಳುದು ಮಂತ್ರಿಗಳು ಅಂತೇಳಿ. ಊಹಾಪೋಹ ಪಟು. ನೀನು ಇಲ್ಲೇ ಇದ್ದವನು, ನಾನು ಇಲ್ಲೇ ಇದ್ದವನು. ಆದ್ರೆ ನೀನು ಇಷ್ಟು ವಿಚಾರವನ್ನ ಯೋಚಿಸಿದೆ ಅಂತ ಹೇಳಿ ಆದ್ರೆ ದೂರದಲ್ಲಿರುವಂತಹ ಅವನ ಕೇತನವನ್ನ ನೋಡಿ ಅವನು ಬಬ್ರುವಾಹನ ಅಂತ ಹೇಳಿ ನೀನು ಹೇಳಿದೆ. ಹಾಗಾದ್ರೆ ಇದೇ ಸತ್ಯವೋ ಅಂತ ನಾವು ಯೋಚನೆ ಮಾಡಬೇಕು. ಯಾಕೆ ದೂತರು ಹೇಳಿದಂತಹ ವಿಷಯವನ್ನ ನೋಡಿದ್ರೆ ಮಂತ್ರಿ ಶೃಣು ಶೃಣ್ಮಂತ್ರಿ ನಾನಿನ್ನಳು ಎನ್ನುವೆ ಮಂತ್ರಿ ನಾನಿನ್ನೋಳು. ಮಂತ್ರಿ ಪ್ರಭು, ಕೆಲವು ವಿಚಾರಗಳನ್ನ ನಾವು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಕೆಲವು ಪರಾಂಬರಿಸಬೇಕಾಗುತ್ತದೆ. ವಿಷಯ ಹೌದು ಅಲ್ವಾ? ಸತ್ಯದಂತೆ ಗೋಚರಿಸ್ತದೆ, ಮರೀಚಿಕೆಯಾಗಿರ್ತದೆ, ಅದು ಸುಳ್ಳಾಗಿರುತ್ತದೆ. ಹಾಗಂತ ಎಲ್ಲವನ್ನೂ ನಾವು ಸುಳ್ಳೆಂದು ಪರೀಕ್ಷಿಸ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ನಮಗೆ ಸತ್ಯವೇ ಬೇಕಾದ್ರಿಂದ ನಾವು ಅದನ್ನ ಚರ್ಚಿಸಲೇಬೇಕಾಗಿದೆ. ಕಣ್ಣಿನಿಂದ ಕಂಡದ್ದೆಲ್ಲವೂ ಸತ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಕಿವಿಯಿಂದ ಕೇಳಿದ್ದೆಲ್ಲವೂ ಸತ್ಯ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿದಾಗ ನಮ್ಮ ಅನುಭವ ಸಿದ್ಧವಾದ ಮೇಲೆ ಅದನ್ನ ಒಪ್ಪಿಕೊಳ್ಳಬೇಕಾಗ್ತದೆ. ಮಂತ್ರಿ, ಈಗ ನೀನು ಹೇಳಿದ ಮಾತು ತಪ್ಪು ಅಂತ ಹೇಳುವುದಲ್ಲ ನಾನು, ಆದ್ರೆ ನನಗೆ ಅದರ ಮೇಲೆ ವಿಶ್ವಾಸ ಬರ್ತಾ ಇಲ್ಲ. ನಮಗೆ ಪುರಕ್ಕೆ ವಿಶೇಷವಾದಂತಹ ಸಹಾಯವನ್ನು ಮಾಡುವವರು ಬರ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ ಈ ರೀತಿಯಲ್ಲಿ ಬರ್ತಾರೋ? ದೂತರು ಹೇಳಿದ್ದೇನು? ಅಶ್ವವನ್ನು ತಂದಿದ್ದಾರೆ, ಆ ಅಶ್ವಕ್ಕೂ ನಮ್ಮ ಅಶ್ವಕ್ಕೂ ಅಲ್ಲಿ ಹೊಯ್ದಾಟ ಆಗಿದೆ. ಅವರು ಒಂದು ತನ್ನಂತಹ ಅಶ್ವವನ್ನ ನೋಡಿದ್ರೆ ಅವರೆಲ್ಲ ಒಂದು ರೀತಿಯಲ್ಲಿ ಭೀತಿಯಲ್ಲಿ, ಆ ಸೇನೆ ಹೇಗಿದೆಯಂತೆ, ಅತ್ಯಂತ ವಿಶೇಷವಾದಂತಹ ಸೇನೆ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಬರ್ತಾ ಉಂಟು ಮಂತ್ರಿ. ಏನು ಸಂಶಯ? ಬದುಕಿನಲ್ಲಿ ಕನಸನ್ನ ಕಾಣಬೇಕು, ಅದನ್ನ ನನಸು ಮಾಡಿಕೊಳ್ಳಬೇಕು ಅಂತೇಳಿ ಹಲವರು ಹಂಬಲಿಸ್ತಾ ಇರ್ತಾರೆ. ಅದೌದು, ಕನಸು ಕಂಡದ್ದನ್ನು ನನಸು ಮಾಡಬೇಕು. ಆದ್ರೆ ಎಲ್ಲಾ ಕನಸನ್ನು ನನಸು ಮಾಡ್ಲಿಕ್ಕೆ ಆಗುದಿಲ್ಲವಲ್ಲ. ಆದ್ರೆ ಕೆಲವು ಜನರಿಗೆ ಕನಸೇ ಬೀಳುವುದಿಲ್ಲ. ಯಾಕೆ ಕೇಳಿದ್ರೆ ಅವರು ಗುರಿಯೇ ಇರುವುದಿಲ್ಲ. ಆದ್ರೆ ಕೆಲವು ಜನರಿಗೆ ಕನಸು ಕಾಣ್ತಾರೆ, ಕೇವಲ ಕನಸು ಮಾತ್ರ ಕಾಣ್ತಾ ಇರ್ತಾರೆ. ಈ ಕನಸು ಕಾಣುವುದು ಬೇರೆ, ಕನಸು ಬೀಳುವುದು ಬೇರೆ. ನಾವು ಉದ್ದೇಶಪೂರ್ವಕವಾಗಿ ಅದನ್ನ ಕಂಡ್ರೆ ಅದನ್ನು ನಾವು ಹಗಲುಗನಸು ಸಾಧ್ಯ ಆಗದೇ ಹೋದದ್ದು. ನನಗೆ ಆಗಲ್ಲ. ಮತ್ತೆ ಒಂದು ಕತೆ ಗೊತ್ತು ನಿನಗೆ? ನಿನ್ನೆ ರಾತ್ರಿ ಒಂದು ಕನಸು ಬಿತ್ತು ನನಗೆ. ನಿನ್ನೆಯ ರಾತ್ರಿ? ಯಾರ ಕನಸು? ಏನು ಕನಸು? ಅದು ಮಧ್ಯರಾತ್ರಿಯಲ್ಲ, 5ನೇ ಜಾವ ದಾಟಿದ ಮೇಲೆ ಒಂದು ಕನಸು ಬಿತ್ತು. ಆ ಕನಸಿನ ಗುಂಗಿನಲ್ಲಿ ಇದ್ದವನ್ನ ಹೀಗೂ ಆಗುತ್ತದೆ. ಕನಸು ಎಂಬುದದು ಸತ್ಯವಾಗುವ ಸಾಧ್ಯತೆ ಹೆಚ್ಚು ಅಂತೇಳಿ ಬಲ್ಲವರೇ ಹೇಳ್ತಾರೆ ಅಲ್ವೋ? ನನ್ನ ಅಪ್ಪನಿಗೂ ನೀನು ಸಲಹೆಯನ್ನು ನೀಡಿದವನು. ನಿನ್ನ ಅನುಭವದ ಪ್ರಕಾರ 5ನೇ ಜಾವದ ಮೇಲೆ ಬಿದ್ದ ಕನಸು ಸತ್ಯ ಆಗುತ್ತದಲ್ವ? ವಿಷಯ ಹಾಗುಂಟು. ಹಾಗಾದ್ರೆ ಇದು ಸತ್ಯ. ಏನು ಕನಸು ಅಂತೇಳಿ ಆಗ್ಬೇಕು ಅಂತ ಸತ್ಯ? ಅಯ್ಯ,
ರಾತ್ರಿಯಲ್ಲಿ ನಾರದರು ಬಂದರು. ಕನಸಿನಲ್ಲಿ ಕನಸಿನಲ್ಲಿ ಬಂದಂತಹ ನಾರದರು ನನ್ನಲ್ಲಿ ಮಾತನಾಡಿದರು. ನಾನು ಹೊಸತ್ತೊಂದು ವಿಷಯ ಬರ್ತದೆ ಅಂತ ಎಣಿಸಿದ್ವಿ. ನಾರದರು ಕನಸಿನಲ್ಲಿ ಬಂದರು. ಮತ್ತೆ ನಾರದರು ನನ್ನ ಕನಸಿನಲ್ಲಿ ಬಂದದ್ದು ನಿನಗೇ ನಾನು ಪ್ರಥಮವಾಗಿ ಹೇಳ್ತಾ ಇರೋದು. ಇದು ಮತ್ತೆ ಯಾರಿಗೂ ಹೇಳಿದ್ದಲ್ಲ, ಇದು ಹೊಸತೆ. ಬಂದಂತಹ ನಾರದರು ಏನು ಹೇಳಿದರು? ಅಶ್ವಮೇಧ ಯಾಗವನ್ನ ಮಾಡ್ತೀರಿ, ಒಂದು ಹೊಸದಾದಂತಹ ಘಟನೆ ಸಂಘಟಿಸ್ಲಿಕ್ಕಿದೆ, ಇದರಲ್ಲಿ ನೀವು ಹರಿಯನ್ನ ಕಾಣ್ತೀರಿ ಅಂತ ಹೇಳಿದರು. ಅಪ್ಪಯ್ಯನಿಗೆ ಹೇಳಿದ್ದನ್ನು ಮಗನಿಗೆ ಹೇಳಿದ್ದು. ಅಪ್ಪಯ್ಯನಿಗೆ ಮೊನ್ನೆ ದಿವಸ ಹೇಳಿದ್ದು, ಹೌದು. ನನಗೆ ನಿನ್ನೆ ಕನಸಿನಲ್ಲಿ ಬಂದು ಹೇಳಿದ್ರು. ಅಷ್ಟಕ್ಕೇ ನಿಲ್ಲಿಲ್ಲ. ಹಸ್ತಿನಾವತಿಯ ಪುರದ ಅರಸನಾದಂತಹ ಧರ್ಮರಾಜ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಅವನ ಅಶ್ವಮೇಧದ ತುರಗದ ಬೆಂಗಾವಲಾಗಿ ಪಾರ್ಥ ಸೈನ್ಯ ಸಮೇತವಾಗಿ ಬರ್ತಾ ಇದ್ದಾನೆ. ಆ ಅಶ್ವ ನಿಮ್ಮ ಪುರಕ್ಕೆ ಬರ್ತದೆ. ಬಂದಂತಹ ಅಶ್ವವನ್ನ ನೀನು ಕಟ್ಟಬೇಕು. ಕಟ್ಟಿದ ಮೇಲೆ ಘನಘೋರವಾದಂತಹ ಕಾಳಗ ಆಗ್ತದೆ. ಹೀಗೆ ಅನೇಕ ವಿಷಯಗಳನ್ನ ಅವರು ತಿಳಿಸಿದರು. ನಾನು ಅದು ಕನಸು ಅಂತೇಳಿ ಇಷ್ಟೊತ್ತಿನವರೆಗೂ ಯೋಚನೆ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ. ಕನಸಲ್ವಾ, ಇಂತಹ ಎಂತೆಂತಹ ಕನಸೆಲ್ಲ ಬಿದ್ದಿದೆ. ಇವತ್ತು ನಾವು ಆ ಕನಸಿನ ಹಿಂದೆ ಹೋಗ್ಲಿಕ್ಕೆ ಆಗ್ತದೋ ಅಂತೇಳಿ ಕನಸುಗಳೆಲ್ಲ ಸತ್ಯ ಆಗಲಿಲ್ಲ. ಆದ್ರೆ ಈಗ ನೋಡಿದ್ರೆ ನನ್ನ ಕನಸಿನಲ್ಲಿ ಬಂದ ಎಲ್ಲಾ ವಿಷಯಗಳು ಕೂಡ ಇಷ್ಟು ಹೊತ್ತಿನವರೆಗೆ ಸರಿಯಾಗಿ ಆಗ್ತಾ ಉಂಟು. ಒಂದು ರೀತಿಯ ಹೊಂದಿಕೆ ಆಗ್ತಾ ಉಂಟು. ಹೇಳಿದ್ದಕ್ಕೂ ಈ ಕನಸಿನ ತಾತ್ಪರ್ಯಕ್ಕೂ ಹೊಂದಿಕೆ ಆಗ್ತಾ. ಹಾಗಾಗಿ ಬಂದವರು ಯಾರೂ ಕೂಡ ನಮಗೆ ನಮ್ಮ ಯಾಗಕ್ಕೆ ಪೂರಕರಾಗಿ ಬಂದವರು ಅಂತೇಳಿ ನಾವು ಭಾವಿಸಿ ಸುಮ್ಮನಿರುವುದು ಬೇಡ. ಯಾವುದಕ್ಕೂ ನಾವು ಜಾಗೃತರಾಗಿರಬೇಕು. ಬಂದಂತಹ ಅಶ್ವ ಅದರ ಹಣೆಯ ಮೇಲೆ ಲಿಖಿತ ಇದೆ ಅಂತ ಹೇಳಿದೆ. ಆ ಲಿಖಿತವನ್ನು ತೆಗೆದು ಓದಿದರೆ ಏನು ಅಂತೇಳಿ ಗೊತ್ತಾಗ್ತದಲ್ವಾ? ಈಗ ನನಗೂ ಹೌದು ಅಂತೇಳಿ ಅನಿಸ್ತಾ ಉಂಟು. ಯಾಕೆಂದ್ರೆ ಅದು ಅಶ್ವಮೇಧದ ಹಯವಾಗಿದ್ದರೆ, ಉತ್ತರದಿಂದ ದಕ್ಷಿಣದ ಕಡೆಗೆ ಬರುತ್ತಾ ಇರುವುದಾಗಿದ್ರೆ, ದಾರಿಯಲ್ಲಿ ದಕ್ಷಿಣದ ಕೆಲವು ರಾಜರು ಸೋತು ಇದ್ದರೆ ಅವರು ಈ ಸೈನ್ಯದೊಡನೆ ಸೇರಿಕೊಳ್ಳುವ ಸಾಧ್ಯತೆಯೂ ಇರ್ತದೆ. ಹಾಗಿದ್ರೆ ದೀರ್ಘವಾದಂತಹ ಸಮುದ್ರದೋಪಾದಿಯಲ್ಲಿ ಸೈನ್ಯ ಬರ್ತದೆ ಅಂತೇಳಿ ಆದರೆ ಕನಸಿನ ವಿಷಯ ಸತ್ಯ ಆಗಿರುವ ಸಾಧ್ಯತೆಗಳು ಉಂಟು ಅಲ್ವಾ? ಹೌದು. ಹಾಗಾದರೆ ನಾನೀಗೇನು ಮಾಡಬೇಕು? ನನಗೆ ಇದು ಸತ್ಯ ಅಂತ ಕಾಡ್ತದೆ. ಇದು ದಿಟವಚನ. ದಿಟವಚನಮಿದು ಸಚಿವ ದಿಟವಚನಮಿದು ಸಚಿವ ಬೇರೆ ಸಂಶಯವೇನು? ಬೇರೆ ಸಂಶಯವೇನು? ಪಟು ಪರಾಕ್ರಮವೆಂದು ಪಟು ಪರಾಕ್ರಮವೆಂದು ತುರಗಕ್ಕಿದಿರಶ್ವ ಸಂಘಟಿಸಿ ತುರಗಕ್ಕೆ ಇದಿರಶ್ವ ಸಂಘಟಿಸಿ ಬಿಟ್ಟಿಗರೆಂಬ ಕಾಣುತ್ತಿದೆ. ಪಿತನ ಬಳಿಗೊಯ್ವೆ ಪಿತನ ಬಳಿಗೊಯ್ವೆ ದಿಟವಚನಮಿದು ಸಚಿವ ಬೇರೆ ಸಂಶಯವೇನು? ಪಿತನ ಬಳಿಗೊಯ್ವೆ ತಪ್ಪಲ್ಲವೈ ದಿಟವಚನಮಿದು ಸಚಿವ ಬೇರೆ ಸಂಶಯವೇನು? 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 ಓ ಮಂತ್ರಿ,
ವಿಧದೀತನ ಕ್ರಿಯಾಂ. ಯೋಚನೆ ಮಾಡದೇನೆ ಕಾರ್ಯವನ್ನು ಮಾಡಬಾರದು. ಅವಿವೇಕ ಎನ್ನುವಂಥದ್ದು ಪರಮ ಆಪತ್ತಿನ ಸ್ಥಾನ. ಎಲ್ಲಿ ವಿವೇಚನೆಯನ್ನ ಕಳೆದುಕೊಂಡು ಕಾರ್ಯವನ್ನು ಆರಂಭ ಮಾಡ್ತೇವೆಯೋ ಆಗ ನಮ್ಮ ಪತನ ಆರಂಭ ಆಗುತ್ತದೆ. ಎಲ್ಲಿ ವಿವೇಚನೆ ಸರಿಯಾಗಿ ಮಾಡ್ತೇವೆಯೋ ಅದು ಉನ್ನತಿಯ ಸೋಪಾನ ಆಗುತ್ತದೆ. ಹಾಗಾಗಿ ನಾನು ಆಗಿನಿಂದ ಯೋಚನೆ ಮಾಡಿದ್ದು, ಕೂಡಿಸಿ ಕಳೆದು ಭಾಗಿಸಿ ಗುಣಿಸಿದರೆ ಏನು ಮಾಡಿದರೂ ಕೂಡ ನನಗೆ ಸರಿಯಾಗಿ ಇದೆ ಅಂತ ಕಾಣ್ತಾ ಉಂಟು. ಏನು ನಾನು ಯೋಚನೆ ಮಾಡಿದ್ದೇ ಸರಿ ಇದೆ, ಹಾಗಂತ ನೀನು ಹೇಳಿದ್ದು ಸರಿಯಲ್ಲ ಅಂತಲ್ಲ. ಆದರೆ ಇವತ್ತು ಈ ಕ್ಷಣದಲ್ಲಿ ನನ್ನ ಯೋಚನೆಗೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎನ್ನುವಂತಹದ್ದನ್ನು ನಾನು ನನ್ನಷ್ಟಕ್ಕೆ ನನ್ನಂತರಂಗದಲ್ಲಿ ಸಿದ್ಧ ಮಾಡಿಕೊಂಡಿದ್ದೇನೆ. ಆದ್ದರಿಂದ ನಿನ್ನಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ಆ ಕುದುರೆಯ ಹಣೆಯಲ್ಲಿರುವಂತಹ ಲೇಖನವನ್ನ ಬಿಡಿಸಿ ಓದಿ ತಿಳಿದುಕೊಂಡ ಮೇಲೆ ನಮ್ಮ ಸಂಶಯ ಎನ್ನುವಂಥದ್ದು ದೂರ ಆಗುತ್ತದೆ. ಸಂಶಯಾತ್ಮ ವಿನಶ್ಯತಿ. ಸಂಶಯ ಎನ್ನುವಂಥದ್ದು ಚಿಂತೆಗೆ ಕಾರಣ ಆಗುತ್ತದೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ. ಚಿಂತೆಗೂ ಚಿತೆಗೂ ಒಂದು ಬಿಂದುವಿನಷ್ಟು ವ್ಯತ್ಯಾಸ ಇದೆ. ಆದರೆ ಚಿತೆ ಎನ್ನುವಂತಹದ್ದು ನಿರ್ಜೀವವನ್ನ ಸುಟ್ರೆ ಚಿಂತೆ ಎನ್ನುವಂಥದ್ದು ಜೀವ ಇರುವವರನ್ನೇ ಸುಡುತ್ತದಂತೆ. ಬದುಕಿನ ಚಿಂತೆಗೆ ಕಾರಣ ಆಗಬಾರದು ಈ ಘಟನೆ ಎನ್ನುವಂಥದ್ದು, ಬದುಕಿನ ಚಿಂತನೆಗೆ ಕಾರಣ ಆಗಬೇಕು. ಹಾಗಾಗಿ ಆಗ ತೆಗೆದುಕೊಂಡಂತಹ ನಿರ್ಧಾರ ಸರಿಯಾಗಿದೆ ತಾಮ್ರಧ್ವಜ ಎನ್ನುವಂತೆ ಎಲ್ಲರಿಂದಲೂ ನಾನು ಒಪ್ಪಿಕೊಳ್ಳಬೇಕು. ಕುದುರೆ ಒಂದು ವೇಳೆ ಅಶ್ವಮೇಧದ ಕುದುರೆಯೇ ಆದದಿದ್ರೆ ಆ ಕುದುರೆಯನ್ನು ಕಟ್ಟಿ ನಮ್ಮ ಪಿತನಲ್ಲಿಗೆ ನಾನು ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಅದಕ್ಕೂ ಮೊದಲು ಪಣ ಲಿಖಿತವನ್ನ ನೋಡಬೇಕಲ್ವೇ? ಹಾಗಾಗಿ ನೋಡು ಪ್ರಭು. ಪಟು ಭಟರನ್ನು ಕೂಡಿಕೊಂಡು ಹಯವಿದ್ದಲ್ಲಿಗೆ ಹೋಗಿ ಅದನ್ನು ಬಂಧಿಸಿ ಅದರ ಪಣೆಯ ಲೇಖವನ್ನು ಹಿಡ್ಕೊಂಡು ಬರ್ತೇವೆ. ಇದುವೇ ಲೇಖನ. ಏನಿದೆ ಅದರಲ್ಲಿ? ತುರಗವನ್ನು ಬಂಧಿಸಿ ಆಗಿದೆ. ಪಣೆಯ ಲೇಖನಕ್ಕಾಗಿ ಹಿಡ್ಕೊಂಡು ಬಂದಿದ್ದೇನೆ. ವಾಚಿಸಬಹುದಲ್ವೇ? ವಾಚಿಸಬೇಕು. ತಾರಕೇಶ ಕುಲಾಬ್ಧಿ ಚಂದ್ರನು ದಾರಗುಣ ಗಂಭೀರ ಪದಾರವಿಂದವನೊಲಿಸಿ ಕೊಂಡಿಗ ಆರು ಶೌರ್ಯ ಜಿಯಾ ಪಣೆಯ ಲೇಖನದ ಆರಂಭದ ಭಾಗದಲ್ಲಿ ಸ್ವಸ್ತಿ ಅಂತೇಳಿ ಬರುತ್ತೆ. ಸ್ವಸ್ತಿ ಅಂದ್ರೆ ಜಗತ್ತಿಗೆ ಮಂಗಳವಾಗಬೇಕು, ಒಳ್ಳೆಯದು. ಪ್ರಥಮವಾಗಿ ಹೇಳಿರುವಂಥದ್ದು ತಾರೇಶ ಕುಲದಲ್ಲಿ ಹುಟ್ಟಿದಂತಹ ಪ್ರಭು ಸತ್ಯವಂತ ಅಂತೇಳಿ ಹೇಳಲ್ಪಟ್ಟಿದೆ. ತಾರಕೇಶ ಕುಲಾಬ್ಧಿ ಚಂದ್ರಮ, ಚಂದ್ರವಂಶದಲ್ಲಿ ಹುಟ್ಟಿದ ಸತ್ಯವಂತನಾದಂತಹ, ಧರ್ಮವಂತನಾದಂತಹ, ಶೌರ್ಯವಂತನಾದಂತಹ, ಶೂರನಾದಂತಹ, ಹರಿಭಕ್ತನಾದಂತಹ ಅರಸು ಅಂತೇಳಿ ಪ್ರಥಮ ವಾಕ್ಯದಲ್ಲಿ. ಅಬ್ಬಾ, ಎಷ್ಟು ಸುಂದರವಾದಂತಹ ಪಣಾಲಿಖಿತ. ಎಲ್ಲವನ್ನೂ ರೂಪಕವಾಗಿ ಅಭೇದವಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಓಹೋ, ತಾರಕೇಶ ಕುಲಾಬ್ಧಿ ಚಂದ್ರಮ. ಹಾಗಾದ್ರೆ ಅತ್ಯಂತ ಶ್ರೇಷ್ಠನಾದಂತಹ ಅರಸು ತಾನು ಎನ್ನುವುದನ್ನು ತಿಳಿಸಿಕೊಟ್ಟ. ಹಾಗಾದ್ರೆ ಪ್ರಥಮ ವಾಕ್ಯ ಹೀಗುಂಟು. ದ್ವಿತೀಯ ವಾಕ್ಯದಲ್ಲಿ ಅರಸು ಯಾರು ಅಂತೇಳಿ ಬರುತ್ತಿದೆ. ಏನದು? ಪೃಥ್ವಿಗತ್ಯಧಿಕವಾಗಿ ಶೋಭಿಪ
ನಡೆಸಿ ಅತಿಯಾಗ ಗಯವಿದು ದಿಟ್ಟ ಕಾರಿನ ಕಟ್ಟಿದವರ ಬೆಟ್ಟೆ ಗಣದಲ್ಲಿ ಬಿಸಿ ಬರುವತಿಯ ಶೇಷ ಭವನೂರಗೆ ಕಪ್ಪವ ಕೊಟ್ಟು ಬಾಳ್ವ ಅತ್ಯಧಿಕವಾಗಿ ಮಂತ್ರೀಶ, ವೃತ್ತಿಗೆ ಅಧಿಕವಾದಂತಹ ಹಸ್ತಿನಾವತಿಯ ಅರಸ ಧರ್ಮಜ ಪೂಜಿಸಿ ಬಿಟ್ಟಂತ ಅಶ್ವಮೇಧದ ಹಯವಿದು ಬರೆದಿದೆ. ಅಶ್ವಮೇಧ, ಧರ್ಮರಾಜನ ಅಶ್ವಮೇಧದ ಹಯ ಇಲ್ಲಿವರೆಗೂ ಬಂತು ಅಂತ ಆಯ್ತು. ಈ ಹಯದ ಹಿಂಬಾಲಕರಾಗಿ ರಕ್ಷಣೆಗಾಗಿ 3 ಲೋಕದ ಗಂಡ ಅರ್ಜುನನಿದ್ದಾನೆ ಅಂತ. ಬಲ್ಪುಳ್ಳವರು ಈ ಹಯವನ್ನು ಕಟ್ಟಿ ಕಾದುವುದು. ಬಲ್ಪುಳ್ಳವರು ಹಯವನ್ನು ಕಟ್ಟಿ ಕಾದುವುದು. ಬಲ್ಪು ಇಲ್ಲದೆ ಇದ್ದವರು ಅಶ್ವಮೇಧ ಯಾಗಕ್ಕೆ ಯಥಾನುಶಕ್ತಿ ಕಪ್ಪ ಕಾಣಿಕೆಯನ್ನು ಇಟ್ಟು ಸಹಕರಿಸುವುದು. ಬಲ್ಪು ಉಳ್ಳವರು ಕಟ್ಟಿದರೆ ಅವರ ಎದೆಯನ್ನು ಮೆಟ್ಟಿ ಹಯವನ್ನು ಬಿಡಿಸಿಕೊಂಡು ಹೋಗಿ ಕಪ್ಪವನ್ನು ಸೂರೆಗೊಳ್ಳುವಂತಹ ಸಾಮರ್ಥ್ಯ ಪಾರ್ಥನಿಗಿದೆ. ಮಂತ್ರಿ, ಎಚ್ಚರಿಕೆ ಇದೆ. ಮಂತ್ರಿ, ಅಶ್ವಮೇಧ ಯಾಗವನ್ನ ಮಾಡುವುದು ದೊಡ್ಡದಲ್ಲ, ಪಣಾಲಿಖಿತವನ್ನು ಬರೆಯುವುದು ಸರಿಯಾಗಿಯೇ ಇದೆ. ಯಾವ ರಾಜ ಮಾಡ್ತಾ ಇದ್ದಾನೆ ಎನ್ನುವಂತಹದ್ದು ಸರಿ ಇದೆ. ಬಲ್ಪುಳ್ಳವರು ಕಟ್ತೇನೆ ಎನ್ನುವುದು ಸರಿ ಇದೆ. ಆದರೆ ಕಟ್ಟಿದವರ ಎದೆಯನ್ನು ಮೆಟ್ಟಿ ಬಿಡಿಸಿಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ, ಹಾಗೆ ಇದು ನಮಗೆ ಬೇಕಾದದ್ದು. ಹಾಗಾದ್ರೆ ಜಗತ್ತಿನಲ್ಲಿ ಸಕಲ ಸಾಮರ್ಥ್ಯವು ತಮಗೆ ಮಾರಾಟವಾಗಿ ಹೋಯಿತು ಎನ್ನುವಂತಹ ನೆಲೆಯಲ್ಲಿ ಅವರು ವ್ಯವಹರಿಸ್ತಾ ಇದ್ದಾರೆ. ಅದಕ್ಕೂ ಮೊದಲೊಂದು ಮಾತನ್ನ ನೋಡಿದೆ ಪಣಾಲಿಖಿತದಲ್ಲಿ. ಹರಿಯ ಸಂಪೂರ್ಣವಾದಂತಹ ಅನುಗ್ರಹವನ್ನ ಪಡೆದವರು ತಾವು. ಹಾಗಾದ್ರೆ ಹರಿಯ ಅನುಗ್ರಹ ಅವರಿಗೊಂದೇ ಆಗಿ ಹೋಯ್ತು. ಜಗತ್ತಿನಲ್ಲಿ ಅನುಗ್ರಹ ಇರಬೇಕು. ಯಾರಿಗೆ? ಎಲ್ಲರಿಗೂ ಇದೆ. ನಮಗ ಅನುಗ್ರಹ ಇದೆ ಅಂತ ಹೇಳ್ಬೋದು. ಸಂಪೂರ್ಣ ಅನುಗ್ರಹವನ್ನ ಹೊತ್ತು ಬಂದಿದ್ದೇವೆ ಅಶ್ವಮೇಧಕ್ಕೆ. ಅಹಂಕಾರದ ಮಾತು. ಎಲ್ಲ ಲೋಕಗಳನ್ನು ಗೆದ್ದು ಬಂದವರು ಅಲ್ಲ, ಗೆದ್ದು ಬಂದವರಿಗೆ ಅಶ್ವಮೇಧ ಯಾಕೆ ಮತ್ತೆ? ಹಾಗಾದ್ರೆ ಗೆದ್ದು ಬಂದವರಿಗೆ ಅಹಂಕಾರದ ಮಾತು ಮತ್ತೆ. ಕಟ್ಟಿದವರನ್ನ ಮೆದೆಯನ್ನ ಮೆಟ್ಟುತ್ತೇವೆ ಅಂತೇಳಿ. ಹಾಗಾದ್ರೆ ನಾವು ತಡ ಮಾಡಲೇ ಇಲ್ಲ. ಸರಿ ಆಯ್ತು ನಾವು ಮಾಡಿದ್ದು. ಕುದುರೆಯನ್ನು ಕಟ್ಟಿದ್ರಲ್ವ ನೀವು? ಕುದುರೆ ಕಟ್ಟಿದಂತಹ ವಿಷಯ ಸರಿಯಾಗಿ ಆಯ್ತು. ಮಂತ್ರೀಶ, ತುಂಬಾ ಸಂತೋಷ ಆಯ್ತು. ಬಳಿರೇ ಬಳಿರೇ ಮಂತ್ರೀಶ ಕೇಳು. ಬಳಿರೇ ಮಂತ್ರೀಶ ಕೇಳು. ಪತ್ರಿಕೆಯ ತಿಳಿದು ಬರೆದೀಗ ಕೃಪಾಳು. ಇಳಗದಿಗ ತಾನನು ತಲಿ, ಇಳಗದಿಗ ತಾನೆನು ತಲಿ, ತನ್ನ ಹೆಕ್ಕಳಿಗೆ ತಾನೆನ್ನುವ ಜಲ್ಲಿಯೇ. ಬಳಿರೆ ಮಂತ್ರೀಶ ಕೇಳು. ಮಂತ್ರಿ ಪ್ರಭು, ನೋಡಿದಂತಹ ವಿಚಾರವನ್ನ ಓದಿದ ಮೇಲೆ ನಾವು ಮಾಡಿದಂತಹ ಕಾರ್ಯ ಅತ್ಯಂತ ಸರಿಯಾದದ್ದು ಎನ್ನುವಂತಹ ಸಂತೋಷವಾಯ್ತು ನನಗೆ. ಅಯ್ಯ, ಮಾಡಿದಂತಹ ಈ ಕಾರ್ಯದಿಂದ ಮುಂದೇನು ಘಟಿಸಬಹುದು ಎನ್ನುವುದನ್ನು ನಾವು ನೋಡಬೇಕು. ಹಾಗಾದ್ರೆ ಪಾರ್ಥ ಬರ್ತಾನೆ ಅಲ್ವೋ? ಪಾರ್ಥನನ್ನ ಕಟ್ಟಿದ್ರೆ ಯಾರು ಬರ್ತಾರೆ? ನಮಗೆ ಬೇಕಾದ ಹರಿ ಬರ್ತಾನೆ. ಹಾಗಾದ್ರೆ ಹರಿಯನ್ನ ಕಾಣುವುದಕ್ಕೋಸ್ಕರವೇ ಅಶ್ವಮೇಧವನ್ನ ಕೈಗೊಂಡವರು ನಾವು. ಅನಾಯಾಸವಾಗಿ ಹರಿ ಇಲ್ಲಿಗೆ ಬರ್ತಾನೆ ಅಂತ ಹೇಳಿ ಆದ್ರೆ ಹರಿಯನ್ನ ಕರೆದುಕೊಂಡು ನಾವು ಹೋಗ್ಲಿಕ್ಕೆ ಆಗುದಿಲ್ವೋ? ಇದೇ ಒಂದು ಅಶ್ವಮೇಧವನ್ನ ನೆವನವಾಗಿಟ್ಟುಕೊಂಡು ನಮ್ಮ ಅಶ್ವಮೇಧದ ಪೂರ್ಣಾಹುತಿಯನ್ನು ನಾವು ಹಾಕಬಹುದು. ಹಾಗಾದ್ರೆ ನಾವು ತಡ ಮಾಡುವುದಲ್ಲ. ಹಿಂದೆ 7 ಸಲ ಅಶ್ವಮೇಧವನ್ನ ನಾವು ಮಾಡಿಯೂ
ಹರಿದರ್ಶನ ಆಗದೆ ಹೋದ್ರೂ ಇವತ್ತು ಹರಿದರ್ಶನ ಆಗುತ್ತದೆ. ಅಪ್ಪನಿಗೆ ನಾರದರು ಬಂದು ಹೇಳಿದ್ರು, ಅದೂ ಸತ್ಯ. ನನಗೆ ಕನಸಿನಲ್ಲಿ ಕಂಡ ನಾರದರು ಹೇಳಿದ್ರು, ಅದೂ ಸತ್ಯ. ಈಗ ಬಂದಂತಹ ಹರಿ ಬಂದಿದೆ, ಕುದುರೆ ಹರಿಯನ್ನ ಕಟ್ಟಿ ಆಗಿದೆ. ನಾವು ಈ ಹರಿಯನ್ನ ಕಟ್ಟುವ ಮೂಲಕ ಆ ಹರಿಯನ್ನ ನಾವು ಬಂಧಿಸಬೇಕು. ಬಂಧಿಸುವುದು ಅಂದ್ರೆ ಅಂತರಂಗದಲ್ಲಿ ಬಂಧಿಸಬೇಕು. ಅಂತರಂಗದಲ್ಲಿರುವಂತಹ ಹರಿಯನ್ನ ಬಹಿರಂಗಕ್ಕೆ ತರಬೇಕು. ಆದ್ದರಿಂದ ನಾವೇನು ಮಾಡಬೇಕು ಗೊತ್ತೋ? ಪಿಂತೇಳು ಪಿಂತೇಳು ಯಾಗಗಳನ್ನು ಮಾಡಿದರು, ಅಂತು ಬಿದನಂಗ್ರಿಗಳನ್ನು ಶ್ರೀಲಕ್ಷ್ಮೀಕಾಂತನನು ದುರದೊಂದು ಮೂರು ಲೋಕದ ಗಂಡ ಎನ್ನುವಂತಹ ಅಹಂಕಾರದಿಂದ ಇರುವಂತಹ ಪಾರ್ಥ, ಅಷ್ಟೇ ಅಲ್ಲ ಭಾರತ ಹವಮಲ್ಲ ಎನ್ನುವಂತಹ ಅಹಂಕಾರದಿಂದ ಬರ್ತಾ ಇರುವಂತಹ ಪಾರ್ಥ ಎಲ್ಲರನ್ನೂ ಗೆದ್ದಿದ್ದೇನೆ ಅಂತ ಹೇಳಿ ದಕ್ಷಿಣ ದಿಕ್ಕಿಗೆ ಬಂದಾಗ ದಕ್ಷಿಣದಲ್ಲಿ ಎಂತೆಂತಹ ಪರಾಕ್ರಮಿಗಳಿದ್ದಾರೆ ಎನ್ನುವಂಥದ್ದು ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಆ ಇಂದು ಕುಲದ ಪಾರ್ಥನಿಗೆ ಇಲ್ಲಿಗೆ ಬಂದಾಗ ಅರ್ಧ ಚಂದ್ರ ಆಗಬೇಕು, ಪೂರ್ಣ ಚಂದ್ರ ಅವನಿಗೆ ಕಾಣಬಾರದು. ಅವನ ಮನದ ಇಚ್ಛೆ ಇಲ್ಲಿ ಈಡೇರಬಾರದು. ಇಲ್ಲಿ ಅವನು ಬಂದಾಗ ನಮ್ಮ ಮನದ ಇಚ್ಛೆಯೇ ಈಡೇರಬೇಕು. ಅದಕ್ಕಾಗಿ ಅವನು ಬರುವಾಗಲೇ ಅವನಿಗೆ ವಿರುದ್ಧವಾಗಿ ನಮ್ಮ ಸೈನ್ಯವನ್ನ ನಿಲ್ಲಿಸುವ ಆಕಾರ ನೋಡು, ಅರ್ಧ ಚಂದ್ರದ ಆಕೃತಿ. ಚಂದ್ರವಂಶದ ಅರಸನಿಗೆ ಇಲ್ಲಿ ಪೂರ್ಣ ವಿಜಯ ಸಿಕ್ಕಲಿಕ್ಕಿಲ್ಲ. ಅಲ್ಲೆಲ್ಲ ವಿಜಯವನ್ನು ಪಡೆದು ಬಂದವನಾದರೂ, ಗಾಂಡೀವಿಯಾದರೂ, ಧನಂಜಯನಾದರೂ ಅವನನ್ನು ಮೀರಿಸುವಂತಹ ಅಲ್ಲ. ಅವನು ಬಂದದ್ದು ತುಂಬಾ ಒಳ್ಳೆಯದಾಯ್ತು. ಯಾಕೆ? ನಾವು ಹೆಚ್ಚು ದೊಡ್ಡ ಅಶ್ವಮೇಧಕ್ಕೆ ದಿಗ್ವಿಜಯಕ್ಕೆ ಹೋಗುವವರಲ್ಲ, ನಮ್ಮಲ್ಲಿಯೇ ದಿಗ್ವಿಜಯವನ್ನು ಮಾಡಿಕೊಂಡು ಬರುವವರು. ಈಗ ಅವನನ್ನ ಬಂಧಿಸಿದ್ರೆ ಈ ತಾಮ್ರಧ್ವಜ ಮೂರು ಲೋಕದ ಮಲ್ಲ ಅರ್ಜುನನನ್ನ ಗೆದ್ದಾಗ ಆಯ್ತಾ ಇಲ್ವೋ? ಹಾಗಾಗಿ ಅರ್ಧ ಚಂದ್ರಾಕೃತಿಯಲ್ಲಿ ಸೇನೆಯನ್ನ ಸಜ್ಜುಗೊಳಿಸಿದ್ದೇವೆ. ಏನಾಗ್ತದೆ ಮುಂದೆ ಅಂತ ನೋಡೋಣ. ಪ್ರತುಳ ಬರಪಾರ್ಥನಿಗೆ ಲಕ್ಷ್ಮೀಪತಿಯೇ ಮಯೂರಧ್ವಜನ ಪರಿಗಳ ಮಯೂರಧ್ವಜನ ಪರಿಗಳ ಶ್ರುತಗೊಳಿಸುತ್ತಿದ್ದನು ವಿಲಾಸದೊಳರೆವೆ ತಾನೆಂದು. ತೊಡಗಿದಂಥ ಕಾರ್ಯ ಅತ್ಯಂತ ಮಹತ್ವಿಕೆಯನ್ನು ಹೊಂದಿದಂಥ, ನಿಜವಾಗಿಯೂ ಅನೇಕ ಆಯಾಮಗಳಲ್ಲಿ ತೊಡಗಿಕೊಂಡಂಥ ಪ್ರಸಂಗ. ತುರಗದ ರಕ್ಷಣಾರ್ಥವಾಗಿ ಯಾರು ಹೊರಡಬೇಕು ಎನ್ನುವ ಹಾಗೆ ಹುಟ್ಟಿಕೊಂಡ ಪ್ರಶ್ನೆಗೆ ಉತ್ತರ ರೂಪವಾಗಿ ನೀನೇ ನಿಂತವನಿದ್ದೆ. ಹೌದು, ಅಷ್ಟು ಸಾಮರ್ಥ್ಯವಂತನೂ ಹೌದು, ಅಷ್ಟು ಧಾರ್ಮಿಕನೂ ಹೌದು. ನಿನ್ನ ತಾಯಿಯ ಅಪೇಕ್ಷೆಯೇ ಹಾಗಂತೆ. ಧರ್ಮಾತ್ಮನಾದಂಥ ಸೂನು ಒಬ್ಬ ಬೇಕು ಎನ್ನುವಂಥ ಅಪೇಕ್ಷೆಯಿಂದಲೇ ಪಡೆದ ಮಗ ಧರ್ಮರಾಯ. ಆ ಬಳಿಕ ಆ ಧರ್ಮವನ್ನು ಬೆಂಬಲಿಸುವುದಕ್ಕೆ ಬಲವಾಗಿ ಒಬ್ಬ ಮಗ ಬೇಕು ಎನ್ನುವಂಥ ಅಪೇಕ್ಷೆಯಿಂದ ಹುಟ್ಟಿದವನೇ ಭೀಮಸೇನ. ಧರ್ಮವು ಬಲವು ಒಂದೆಡೆಯಲ್ಲಿ ಮೇಳೈಸಬೇಕು ಎನ್ನುವಂಥ ಅಪೇಕ್ಷೆಯನ್ನು ಇರಿಸಿಕೊಂಡು ಹುಟ್ಟಿದ ಮಗ ಯಾರು ಕೇಳಿದರೆ ವೀರಪಾರ್ಥ. ಆ ಕಾರಣಕ್ಕಾಗಿ ಧಾರ್ಮಿಕವಾಗಿ ತೊಡಗಿಕೊಂಡಂಥ ಈ ಅಶ್ವಮೇಧದಲ್ಲಿ ರಕ್ಷಣೆಗೆ ಯಾರು ಎನ್ನುವ ಪ್ರಶ್ನೆಗೆ ನೀನೇ ಉತ್ತರ ರೂಪವಾಗಿ ನಾವು ಕಂಡುಕೊಂಡವರಿದ್ದೇವೆ. ಸಾಗಿ ಬಂದ ಮೇಲೆ ಅನೇಕ ತೊಡರುಗಳು ನಿನ್ನ ಪಾಲಿಗೂ ಆದದ್ದುಂಟು. ಚಂಪಕಾವತಿಯನ್ನು ಪ್ರವೇಶ ಮಾಡಿದ ಕಾಲಕ್ಕೆ ಹಂಸಧ್ವಜನ ಮಗನಾದಂಥ ಸುಧನ್ವ ನಾಮಕರಿಂದ ಸೋಲಾಗಿ ಸೂತ ನಡೆದ ಪರಿಸ್ಥಿತಿಯಲ್ಲಿ ನನ್ನನ್ನು ನೀನು ಕರೆದುಕೊಂಡಾಗ, ಚಂಪಕಾವತಿಯಲ್ಲಿ ಸೋಲಾದರೂ ಕೂಡ ಚಂಪಕದಂತೆ ನಮ್ಮ ಪರಿಮಳ ಸರ್ವತ್ರ ಪಸರಿಸುವುದಕ್ಕೆ ಆರಂಭಿಸಿತಲ್ಲ. ಬಂದು ರಕ್ಷಿಸಿದವನು ನಾನು. ಮತ್ತೊಮ್ಮೆ ಧರ್ಮರಾಯನ ಯಾಗಕ್ಕೆ ಸಹಾಯಕ್ಕಾಗಿ ಮತ್ತೆ ತೆರಳಿದೆ.
ಆಮೇಲೆ ಮಣಿಪುರದಲ್ಲಿ ನಿನ್ನ ಮಗನಾದಂಥ ಬಬ್ರುವಾನನಿಂದಲೇ ನಿನ್ನ ಪಾಲಿಗೆ ಸೋಲಡೆರಿದ ಕಾಲಕ್ಕೆ ಬಂದು ರಕ್ಷಿಸಿದವ. ಆಗ ನೀನೇ ಆಡಿದಂಥ ಮಾತು, ಮತ್ತೆ 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 ನಿನ್ನನ್ನು ಕರೆಸಿಕೊಳ್ಳುವುದಕ್ಕಿಂತಲೂ ಜೊತೆಯಾಗಿ ನಾವು ಸಾಗಿದ್ದೇ ಹೋದಾದರೆ ನಮ್ಮ ದಿಗ್ವಿಜಯವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸುವುದಕ್ಕಾಗುತ್ತದೆ ಎನ್ನುವ ಅಪೇಕ್ಷೆಯನ್ನು ನೀ ಮುಂದುವರಿಸಿದವ. ಹೌದೇ ಹೌದು. ಆ ದೆಸೆಯಲ್ಲಿಯೇ ಕೃಷ್ಣಾರ್ಜುನರಿಬ್ಬರು ಜೊತೆಯಾಗಿ ಬಂದವರಿದ್ದೇವೆ. ಈಗ ಬಂದ ಮೇಲೆ ವಿಮರ್ಶೆ ಮಾಡಬೇಕು. ಏನು? ನಮ್ಮ ತುರಗ ಬಂಧನಾಗಿದೆ ಎನ್ನುವಂಥ ವರ್ತಮಾನ ದೂತರು ಬಂದಾಡ್ತಾ ಇದ್ದಾರೆ. ಹಾಗಿದ್ರೆ ಇನ್ನು ಯುದ್ಧ ಆಗಿ ಸೋಲು ಸವನಿಸಿಯೋ ಅಥವಾ ಮತ್ತೊಂದು ಪರಿಣಾಮ ಪರಂಪರೆಗೆ ಎದುರಿಸಿಯೋ ವಿಮರ್ಶೆ ಮಾಡುವುದಕ್ಕಿಂತಲೂ ಮೊದಲಾಗಿ ಯಾಕೆ ಹೀಗಾಯಿತು ಎನ್ನುವುದನ್ನು ನಾವು ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿದ್ದೆ ಹೌದಾದರೆ ಏನು? ಪಾರ್ಥ ಕೃಷ್ಣ, ಲಾಲಿಸು ಪಾರ್ಥ ನೀನು ನಾನಿನ್ನೋಳು ಹೇಳುವ ನುಡಿಗಳನ್ನು ತೊಡಗಿಕೊಂಡ ಮೇಲೆ ವೈಫಲ್ಯವನ್ನು ಕಾಣ್ತದೆ ಅಂತ ಆದರೆ ನಾವು ಕಾಲಿಡುವ ಪೂರ್ವದಲ್ಲಿ ಕಣ್ಣಿಡಲಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಆ ದೆಸೆಯಲ್ಲಿ ನಾವು ಆಲೋಚಿಸುವುದೇ ಹೌದಾದರೆ ಇಲ್ಲಿಗೆ ಬಂದ ಮೇಲೆ ಕ್ರತುವಿನ ಯಾಗರಕ್ಷಣೆಗಾಗಿ ತೊಡಗಿದಂಥ ಸಂಪೂರ್ಣ ಪ್ರಸಂಗದಲ್ಲಿ ಎದುರಾದಂಥ ಭಟರ್ಯಾರಿದ್ದಾರೋ ಅವರ ಸಂಪೂರ್ಣವಾದಂಥ ಚರಿತ್ರೆಯನ್ನು ವಿಮರ್ಶೆಗೊಡ್ಡಬೇಕಾದದ್ದು ಪ್ರಧಾನವಾಗುತ್ತದೆ. ಯಾರು ಕಟ್ಟಿದ್ದಾರೆ ಎನ್ನುವ ಹಾಗೆ ನಾವು ಗ್ರಹಿಸುವುದಕ್ಕೆ ಮುಂದಾದರೆ, ಅವರ ಪೂರ್ವಾಪರವನ್ನು ಚಿಂತಿಸುವುದಕ್ಕೆ ಮುಂದಾದರೆ, ಈ ಕಾಲಕ್ಕೆ ಕಟ್ಟಿದವ ಸಾಮಾನ್ಯನಲ್ವೇ ಅಲ್ಲ, ವೀರ ವೈಷ್ಣವನೂ ಹೌದು, ವೀರತ್ವವನ್ನು ತನ್ನೊಳಗಿರಿಸಿಕೊಂಡವನೂ ಹೌದು. ಕೇವಲ ಭಕ್ತಿಯಲ್ಲಿ ಮಾತ್ರ ಅಲ್ಲ, ಭುಜಬಲದ ತನ್ಮೂಲಕವಾಗಿ ತಾನೇನು ಎನ್ನುವುದನ್ನು ತೋರಿಕೊಡುವಂಥ ಘನಪರಾಕ್ರಮಿ ಆತನಿದ್ದಾನೆ. ಜೊತೆಗೆ ಸದಾಕಾಲ ನನ್ನನ್ನೇ ಭಜಿಸುವಂಥ ಭಜಕನೂ ಇದ್ದಾನೆ. ನನಗೆ ಒಂದು ಕುತೂಹಲ ಆಗುವುದು ನಿನ್ನ ವಿಷಯದಲ್ಲಿ. ಏನು ಪಾರ್ಥ? ನೀನಾಗಿಯೇ ವೈಷ್ಣವರನ್ನು ಹುಡುಕಿಕೊಂಡು ಹೋಗುವುದೋ ಅಥವಾ ವೈಷ್ಣವರು ತಾವಾಗಿಯೇ ನಿನ್ನನ್ನು ಹುಡುಕಿಕೊಂಡು ಬರುವಂತಹ ಪ್ರಯತ್ನದಲ್ಲಿರುವುದು? ಇದ್ದ ಒಬ್ಬ ವೈಷ್ಣವನಿಗೆ ಮತ್ತೆ ಜೊತೆಯಾಗುವುದಕ್ಕೆ ಅನೇಕ ವೈಷ್ಣವರು ಸಿದ್ಧರಾಗುತ್ತಾರೆ ಅಂತ ಆದರೆ ಜೊತೆ ಸೇರಿಸಬೇಕಾದ ಹೊಣೆಗಾರಿಕೆ ನನಗೇ ಇದ್ದದ್ದಲ್ವ? ಹೌದು, ನಾವು ಹೋದಲ್ಲೆಲ್ಲ ಸಿಕ್ಕುವ ಕೂಟವೇ ವೈಷ್ಣವರದ್ದು. ಸಂತೋಷ ಪಡಬೇಕು ನಾವು ಅದಕ್ಕಾಗಿ. ಯಾಕೆ ಹರಿಭಕ್ತರಿದ್ದಾರೆ ಎನ್ನುವಾಗ ಅವರ ಉದ್ದೇಶ ಏನು, ಅವರಲ್ಲಿರುವಂಥ ಆಶಯ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ವ್ಯವಹರಿಸಬೇಕಾದದ್ದು ನಮ್ಮ ಹೊಣೆಗಾರಿಕೆ. ಸುಧನ್ವನ ಪ್ರಸಂಗದಲ್ಲೂ ಎದುರಾದ ಬಗ್ಗೆ ಹಾಗೆ ಅಲ್ಲವೇ? ಅವನಿಗಿದ್ದ ಆಶಯ ಬೇರೆ, ತೊಡಗಿಕೊಂಡು ಹೋದಂಥ ರೀತಿಯ ಪ್ರಸಂಗವೇ ಬೇರೆ. ಆ ಕಾರಣಕ್ಕೆ ಬೇಕಾಗಿ ಮೊದಲೇ ಆಡುವುದಕ್ಕೆ ತೊಡಗಿದ್ದು ನಾನು. ಅಲ್ಲಿಯೂ ನೀನು ಹೇಳಿದ್ದ ಹಾಗೆ ವೀರವೈಷ್ಣವನು, ಇಲ್ಲಿಯೂ ಹೇಳ್ತಾ ಇರುವುದು ವೀರವೈಷ್ಣವನು ಅಂತ ಆಗುವಾಗ ಸಮಗ್ರವಾದಂತಹ ಪ್ರಪಂಚವೇ ವಿಷ್ಣುಮಯವಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ನೀನು ಸಾಗಿದ ಹಾಗೆ ಕಾಣ್ತದೆ. ಆದ ಕಾರಣವೇ ವಿಮರ್ಶಿಸುವುದು ಹೇಳುವಂಥದ್ದರಲ್ಲಿಯೇ ಏನೋ ಒಂದು ರಹಸ್ಯ ಇದೆ. ಖಂಡಿತ. ಮಹಾಭಾರತದಂತಹ ವಿರೋಧ ಕದನದಲ್ಲಿಯೂ ಕೂಡ ಎದುರಾದವರು ನಮಗೆ ವೈಷ್ಣವರೇ ಅಲ್ವೇ? ನನ್ನ ಭಕ್ತರೇ ಅನೇಕರು ಎದುರಾದವರಿದ್ದಾರೆ. ಹೌದು, ನೋಡು ನರಿಗಳನ್ನು ಎನ್ನುವ ಹಾಗೆ ತೋರಿಸುವಾಗ ನನ್ನ ಭಕ್ತರಾದಂಥ ಭೀಷ್ಮರು, ಕೃಪರು, ದ್ರೋಣರನ್ನು ನಾ ಬೆಟ್ಟು ಮಾಡಿ ತೋರಿಸಿದ್ದೇನೆ. ಅಲ್ಲಿಂದಲೇ ಪ್ರಾರಂಭವಾದ್ದು.
ಹಾಗಿದ್ರೆ ಇಲ್ಲಿ ಕೇವಲ ಯಾವಾತ ಬಂಧಿಸಿದ್ದಾನೋ ಅವನ ಕುರಿತಾಗಿ ಮಾತ್ರ ನಾವು ಆಲೋಚಿಸಬೇಕಾದ ಅಷ್ಟೇ. ಜೊತೆಗೆ ಇದು ಯಾವ ನಗರ, ಇಲ್ಲಿರುವಂಥ ನಗರಾಧ್ಯಕ್ಷ ಯಾರು ಎನ್ನುವುದನ್ನು ಆಲೋಚಿಸಿದರೆ ರತ್ನಸಾರಾಪುರ ಅಂತ ಇದಕ್ಕೆ ಹೆಸರು. ಈ ನಗರವನ್ನು ಆಳುತ್ತಾ ಇದ್ದಂಥ ಅಧಿಕಾರಿ ಈ ಕಾಲಕ್ಕೆ ಮಯೂರ ಧ್ವಜ ನಾಮಕನಿದ್ದಾನೆ. ಓಹೋ, ಅವನೂ ಕೂಡ ಹಾಗೆ ಈಗಾಗಲೇ 7 ಅಶ್ವಮೇಧಗಳನ್ನು ಪೂರೈಸಿ 8ನೆಯದ್ದಾದಂಥ ಅಶ್ವಮೇಧ ಕ್ರತುವಲ್ಲಿ ತೊಡಗಿಸಿಕೊಂಡವನಿದ್ದಾನೆ. ಕ್ರತುವಿಗಿರಬಹುದಾದಂಥ ಉದ್ದೇಶ ಏನು? ನಾವು ತೊಡಗಿಕೊಂಡಂಥ ಕ್ರತುವಿಗಿದ್ದಂಥ ಉದ್ದೇಶ ಒಂದೇ, ಬಂಧುಗಳನ್ನು ಕೊಂದಿದ್ದೇವೆ ಎನ್ನುವ ಹಾಗೆ ಪಾಪ ಉಂಟು ಎನ್ನುವ ಶಂಕೆ, ಅದನ್ನು ಪರಿಹರಿಸಲು ಸುಖವಾಗಿ. ಹೌದು. ಆದರೆ ಆತ ಮಾಡುತ್ತಿರುವುದು ಅದಕ್ಕಾಗಿ ಅಲ್ಲ. ಮತ್ತೆ ಯಾಕೋ? ಯಾವುದೋ ಒಂದು ದೋಷ ಬಂತು ಎನ್ನುವುದರ ಪರಿಮಾರ್ಜನೆಗೆ ಬೇಕಾಗಿ ತೊಡಗಿಕೊಂಡಂತಹ ಕೃತವಲ್ಲ. ಕೃಷ್ಣಸ್ವಾಮಿಯನ್ನು ಕಾಣಬೇಕು ತನ್ನ ಚಕ್ಷುಗಳ ಮೂಲಕವಾಗಿ ಎನ್ನುವಂಥ ಅಪೇಕ್ಷೆಯಿಂದಲೇ ತೊಡಗಿಕೊಂಡಂತಹ ಯಾಗ. ಆ ಯಾಗಕ್ಕೆ ನಿರಂತರವಾಗಿ ತುರಗರಕ್ಷಕನಾಗಿ ನಿಂತಹ ತಾಮ್ರಧ್ವಜ ನಾಮಕ. ಯಾಕೆ ಆಡ್ತಾ ಇದ್ದೇನೆ? 7 ಅಶ್ವಮೇಧಗಳನ್ನು ಪೂರೈಸಬೇಕು ಅಂತಾದರೆ ಅವನಲ್ಲಷ್ಟು ಸಾಮರ್ಥ್ಯ ವೈಶಿಷ್ಟ್ಯವನ್ನು ತುಂಬಿಕೊಂಡಿರಬೇಕು. ತನ್ನದಾದಂಥ ಕುದುರೆಯನ್ನು ಬಿಡಿಸಿಕೊಳ್ಳುವಲ್ಲಿಯೂ ಅಷ್ಟೊಂದು ಪರಾಕ್ರಮ ಉಂಟು ಅಂತಾದರೆ ಅವೊಬ್ಬ ಘನಪರಾಕ್ರಮಿ ಎನ್ನುವರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಹೌದು. ಅದಕ್ಕಾಗಿ ಯೋಚಿಸಿ ತಾಮ್ರಧ್ವಜ ಕಟ್ಟಿದಂಥ ತುರಗವನ್ನು ಬಿಡಿಸಿಕೊಳ್ಳುವಲ್ಲಿ ನಾವು ಮನ ಮಾಡಬೇಕು. ಹೌದೇ? ಅವ ಕಟ್ಟಿದಂತಹ ತುರಗ ಅದನ್ನು ಬಿಡಿಸಬೇಕು ಅಂತ ಆದರೆ ನಾವು ಯಾವುದೋ ಒಂದು ವಿಶಿಷ್ಟವಾದಂತಹ ಸಂಕಲ್ಪವನ್ನು ತೊಟ್ಟೆ ಹೊರಡಬೇಕು. ಇಲ್ಲದಿದ್ದರೆ ಈ ಹಿಂದೆ ಆದಂತಹ ಕೆಲವೊಂದು ಸಂದರ್ಭದಲ್ಲಿ ನಾವು ಕೈ ಚೆಲ್ಲುವಂತಹ ಪ್ರಸಂಗ ಬಂದರೂ ಅಲ್ಲಿ ನಿನ್ನದ್ದಾದಂತಹ ಅನುಗ್ರಹ ಆಗಿದೆ ಹಾಗೆಂತ ಮತ್ತೆ ಅದೇ ಹಿಂದಿನ ಪ್ರಕರಣಗಳು ಮತ್ತೆ ಘಟಿಸಬಾರದು ಅಂತ ಆಗುವಾಗ ಅವನ ಕುರಿತಾಗಿ ಅವ ವಿಶೇಷವಾದಂತಹ ಉದ್ದೇಶದಿಂದ ಕುದುರೆಯನ್ನು ಕಟ್ಟಿದ್ದೇ ಇರಬಹುದು. ಆದರೆ ನಮ್ಮದೂ ಕೂಡ ಯಜ್ಞಾಶ್ವತಾನೆ. ಆ ಯಜ್ಞಾಶ್ವದ ರಕ್ಷಣೆಗೆ ಬೇಕಾಗಿಯೇ ನಾವು ಮುಂದೆ ಸಾಗಬೇಕು. ಯಾವನಿಂದ ಯಜ್ಞಾಶ್ವವು ರಕ್ಷಿಸಲ್ಪಡುವುದಿಲ್ವೋ ಅವ ಮಾಡುವಂತಹ ಅಶ್ವಮೇಧವೂ ಕೂಡ ನಾಶವಾಗಿ ಹೋಗ್ತದೆ. ಮಾತ್ರ ಅಲ್ಲ, ಆ ಅಶ್ವಮೇಧವೇ ಯಜಮಾನನನ್ನೇ ಕೊಲ್ಲುವಂತಹ ಹಂತದಲ್ಲಿ ತಂದು ನಿಲ್ಲಿಸ್ತದೆ ಅಂತ ಆಗುವಾಗ, ಈಗ ನನ್ನನ್ನು ನೀನು ವಿಶೇಷವಾಗಿ ಪರಿಗಣಿಸಿದ್ದಿ ಅಂತ ಆಗುವಾಗ ನಾನೇನು ಮಾಡಬೇಕು? ಹಾಗಿದ್ರೆ ನಾವು ಇನ್ನೇನು ಮಾಡಬೇಕು ಎನ್ನುವುದೇ ಹೌದಾದರೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ವಿರೋಧಿ ಭಟನಾದಂಥ ತಾಮ್ರಧ್ವಜ ಅರ್ಧಚಂದ್ರಾಕೃತಿಯಲ್ಲಿ ಈಗಾಗಲೇ ನಮಗೆ ಪಂಥಾಹ್ವಾನವನ್ನು ನೀಡಿದ್ದಾನೆ. ಚಂದ್ರವಂಶಾನ್ವಯನಾದಂಥ ನಿನ್ನ ಯಾವ ಕೀರ್ತಿ ಉಂಟು ಅದನ್ನರ್ಧ ನಾಶಪಡಿಸ್ತೇನೆ ಎನ್ನುವುದಕ್ಕೋ ಸಿದ್ಧನಾಗಿ ನಿಂತವನ ಹಾಗೆ ಅವ ಒಂದು ಅರ್ಧಚಂದ್ರಾಕೃತಿಯ ವ್ಯೂಹವನ್ನು ಬಳಿತಾನೆ ಅಂತ ಆದರೆ ಅದಕ್ಕೆ ವಿರೋಧವಾಗಿ ನಾವು ಒಂದು ವ್ಯೂಹವನ್ನು ರಚನೆ ಮಾಡಬೇಕು. ಮಾಡುವ ಕ್ರಮ ಹೇಗೆ ಬಲ್ಲಯ್ಯ? ಹೇಗೆ? ಈ ನಗರಾಧಿಪನು ಬಲವಂತನು ಆಧರ್ಮದ ಏಳುತ್ತಾನು ದೀಕ್ಷೆಯಗೊಂಡು ದಾನ ಧರ್ಮಗಳನ್ನು ಸಂಘದೊಳಿಂದು ನಡೆಸಿ ಹರಿಯಂಗ್ರಿ ಕಮಲ ಧ್ಯಾನ ಪರನಾಗಿಯನು ನಮ್ಮದಾದಂಥ ಪ್ರಾಬಲ್ಯ ಎನ್ನುವುದು ಪ್ರಕಟ ಆಗುವ ಪೂರ್ವದಲ್ಲಿ ವಿರೋಧಿಗಳ ಎದೆಯೊಳಗೂ ನಡುಕ ಹುಟ್ಟಬೇಕು ಅಂತಾದರೆ ಅಂತಹದ್ದೇ ಕಾರ್ಯಗಳಲ್ಲಿ ನಾವು ಮುಂದಾಗಬೇಕಾದದ್ದು ನಮ್ಮ ಹೊಣೆಗಾರಿಕೆ. ಹೌದು. ವೀರಪಾರ್ಥ ಬಂದಿದ್ದಾನೆ ಎನ್ನುವುದು ಸ್ಪಷ್ಟವಾಗಿ ಕಾಣುವ ಹಾಗೆ ಅಥವಾ ನಮ್ಮದಾದಂಥ ಯಾವ ಪಡೆಯವರಿದ್ದಾರೋ ಅವರನ್ನು ರಕ್ಷಿಸಿಕೊಳ್ಳುವಲ್ಲಿ ನಾವು ಭಕ್ತರು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಆ ನಗರಾಧಿಪನಿಗೂ ಅಥವಾ ಅವನಿಗೆ ಮಗನಿಗೂ ಮನದಟ್ಟು ಮಾಡುವುದಕ್ಕೆ ಬೇಕಾಗಿ ಸಿದ್ಧಪಡಿಸಬೇಕು. ಯುವ ಯಾರ್ಯಾರನ್ನು ಎಲ್ಲೆಲ್ಲಿ ನಿಲ್ಲಿಸಬೇಕು ಎನ್ನುವ ಹಾಗೆ ನಾನು ನಿರ್ದೇಶನ ಮಾಡ್ತೇನೆ. ಅವರನ್ನು ಸರಿಯಾಗಿ ಸಿದ್ಧಪಡಿಸಬೇಕಂತ ಹೊಣೆಗಾರಿಕೆ ನಿನಗೆ. ಅದಕ್ಕಾಗಿ ತೊಡಗುವ ಬಗೆ ಹೇಗೆ ಬಲ್ಲಯ್ಯ? ಅದು ಯಾವ ವ್ಯೂಹ? ಅವನೀಶಲಾಲಿಸಿ ಪರಾಕ್ರಮಿಗಳೆಂಬವರ ಸಂತೈಸಿ ನಿಜ ಸೇನೆ ಹಂಸಾಕೃತಿಯೋಳು ಅವಣಿಸುತ್ತ ಕೊರಳೊಳನು ಸಾಲ್ವನು
ತವಕದಿಂದು ಭಯ ಪಕ್ಷಕ್ಕೆ ಕಾಮನ ನಿರುದ್ಧ ನವಗಡಿಪ ಭೋಜ ಸಾತ್ಯಗಿಗಳಂ ಭೋಜ ಸಾತ್ಯಗಿಗಳೋ ಪಾದದೊಳೆ ಸೆವರಿಂಗರಿಗೆ ಮೇಘವರ್ಣ ಮೇಘವರ್ಣ ಯವನಾಶ್ವನವು ವ್ಯೂಹ ಜಂಚುವ ಸ್ಥಾನಕ್ಕೆ ಅವನೀಶ ಲಾಲಿಸಿ ಪರಿ ಪಾರ್ಥ ಕೃಷ್ಣ ಅವನ ಆಶಯವನ್ನು ಅರ್ಧಚಂದ್ರಾತ್ಕರಿಯ ಮೂಲಕವಾಗಿ ತಿಳಿಸುವುದಕ್ಕೆ ಮುಂದಾಗ್ತಾನೆ ಅಂತಾದರೆ ಅವನನ್ನು ವಿರೋಧಿಸುವ ನಮ್ಮ ಆಶಯ ಏನು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹಂಸಾಕೃತಿಯಲ್ಲಿ ನಿಲ್ಲಿಸಬೇಕು ಎನ್ನುವ ಹಾಗೆ ನಿರ್ದೇಶನವನ್ನು ಕೊಟ್ಟವನಿದ್ದೇನೆ. ಓಹೋ, ಹಂಸ ಯಾವುದರ ದ್ಯೋತಕ? ಯಾವ ಸೋಹಂಭಾವದ ದ್ಯೋತಕ ಹಂಸಾಕೃತಿ ಅಂತ ಆಡಿದ್ರು. ನಾನೇ ಅದನ್ನು ಮನಸ್ಸಲ್ಲಿ ಭಾವಿಸಿದ್ದೆ. ಅಹಂಭಾವದಿಂದ ಕಷ್ಟ ಸಹಿತರಾದಂಥ ಪಾರ್ಥನನ್ನು ಎದುರಿಸುವಲ್ಲಿ ಅಹಂಭಾವ ಬೇಡ, ಸೋಹಂಭಾವವೇ ಬೇಕು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ರೂಪಕವಾಗಿರಿಸುವುದಕ್ಕಾಗಿ ಹಂಸಾಕೃತಿಯಲ್ಲಿ ವಿವರಚನೆ ಮಾಡಬೇಕು ಎನ್ನುವ ಹಾಗೆ ನಿನ್ನ ಮನಸ್ಸಿನಲ್ಲಿದ್ದ ಭಾವವೂ ನನಗೆ ಅರ್ಥ ಆಯಿತು. ಯಾಕೆ ಹಂಸ ಅನ್ನುವುದೇ ಅತ್ಯಂತ ಶುದ್ಧವಾದಂತಹ ಸಂಕೇತ, ಅದು ಅವನಿಗೆ ಅರ್ಥ ಆಗಬೇಕು ಅನ್ನುವಂತಹ ಭಾವವೂ ನಿನ್ನಲ್ಲಿ ಮೂಡಿದ್ದಿರಬಹುದು. ಶುದ್ಧ ಸಂಕಲ್ಪದಿಂದ ತೊಡಗಿಕೊಂಡಂತ ಯಾವ ಕಾರ್ಯವೇ ಆದರೂ ಕೃಷ್ಣನಿಗೆ ಅದು ಸಂತೃಪ್ತಿಯನ್ನು ಕೊಡ್ತದೆ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಹಂಸಾಕೃತಿಯಲ್ಲಿ ಇರಿಸುವುದಕ್ಕೆ ಹೇಳಿದ್ದೇನೆ. ಕೊರಳಲ್ಲಿ ಅನುಸಾಲ್ವನನ್ನು ನಾವು ಇರಿಸಿದ ಹಾಗಾಯಿತು, ಉಭಯ ಕಣ್ಣುಗಳಲ್ಲಿ ಹಂಸಧ್ವಜನನ್ನು ನೀಲಧ್ವಜನನ್ನು ನಿಲ್ಲಿಸಿದ ಹಾಗಾಯಿತು, ಉಭಯ ಪಕ್ಷದಲ್ಲಿ ನನ್ನ ಮಕ್ಕಳಾದಂಥ ಅನಿರುದ್ಧನೋ ಪ್ರದ್ಯುಮ್ನನು ಇಬ್ಬರನ್ನೂ ಇರಿಸಿದ ಹಾಗಾಯಿತು, ಹಿಂಗಡೆ ಪಕ್ಷದಲ್ಲಿ ಭೋಜ್ಯನೋ ಸಾತ್ವಿಕೆಯನ್ನು ಇರಿಸಿದ್ದೇವೆ, ಮತ್ತೆ ಪಾದದಲ್ಲಿ ಮೇಘನಾದನನ್ನು ಯೌವನಾಶ್ವನನ್ನು ಇರಿಸಿದ್ದೇವೆ, ಮತ್ತೆ ಬಾಯಿಯ ಭಾಗದಲ್ಲಿ ಬಬ್ರುವಾಹನನು ವೃಷಕೇತಿಯನ್ನು ನಾವು ಪ್ರತಿಷ್ಠಾಪಿಸಿದ ಹಾಗಾಯಿತು. ಅಲ್ಲಲ್ಲಿ 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 ಉಳಿದ ಸೈನಿಕರನ್ನು ನಿಲ್ಲಿಸಿ ಹಂಸಾಕೃತಿಯಲ್ಲಿ ನಾವು ಇವನ್ನು ರಚನೆ ಮಾಡಿದ್ದೇವೆ. ಆ ಹಂಸಾಕೃತಿಯಲ್ಲಿ ಈ ಪಾರ್ಥನಾಕೃತಿ ಯಾವುದು? ಓ, ನಿನಗೂ ಸಮಸ್ಯೆ ಆಯ್ತು ಈಗ. ಹೌದು, ಎಲ್ಲರಿಗೆ ಒಂದೊಂದು ಜಾಗ ಕೊಟ್ಟ ಮೇಲೆ ನನಗೆ ಯಾವುದು ಎನ್ನುವ ಹಾಗೆ. ಖಂಡಿತ ಯೋಗ್ಯವಾದಂಥ ಸ್ಥಳವನ್ನು ಕೊಡಬೇಕಾದದ್ದು ಹೊಣೆಗಾರಿಕೆ. ಹಂಸದ ಹೃದಯ ಭಾಗದಲ್ಲಿಯೇ ನಿಲ್ಲುವ ಹಾಗೆ ಇರಿಸಿದವನಿದ್ದೇನೆ. ನಿನ್ನಿಂದ ಗೀತೋಪದೇಶ ಪಡೆದದ್ದು ಸಾರ್ಥಕ ಆಯ್ತು. ಯಾಕೆ ಹಂಸದ ಮಧ್ಯದಲ್ಲಿಯೇ ಯಾವತ್ತೂ ಪಾರ್ಥ ಸ್ಥಿತನಾಗಬಲ್ಲವನು, ಅದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಂಸವನ್ನು ಬಿಟ್ಟು ಇತರ ಯಾವುದೇ ಸ್ಥಿತಿ ಪಾರ್ಥನಿಗಿಲ್ಲ. ಹಾಗಿರುವಾಗ ಹಂಸದೊಳಗಡೆ ನನ್ನನ್ನು ಪರಮಹಂಸನಾಗಿಸುವುದಕ್ಕೆ ನೀನು ಅನುಗ್ರಹಿಸ್ತಿ ಅಂತ ಆದರೆ ಅತ್ಯಂತ ಕೃತಾರ್ಥನಾಗಿದ್ದೇನೆ. ಹಾಗಾದರೆ ಇಷ್ಟೇ ಸಿದ್ಧತೆ ಸಾಕಾಗುವುದಿಲ್ಲ. ಮತ್ತೆ ನಮ್ಮ ಸಿದ್ಧತೆ ಎನ್ನುವುದು ವಿರೋಧಿಗಳಿಗೆ ಗೊತ್ತಾಗಬೇಕು, ತಿಳಿಯಬೇಕು ಅಂತ ಆದ್ರೆ ಸಂದೇಶ ಹೋಗಬೇಕು, ಸಂದೇಶ ಕಳಿಸಲೇಬೇಕು. ಹೌದು, ಸಂದೇಶ ಕೊಡುವ ಬಗೆ ಹೇಗೆ? ಗೋಪಾಲ ಭುಜ ಬಲು ಧಾರನೆ ನೀನು ಕಟ್ಟಿದ್ದೇನು ಈಗ ಭೂಪರಾಜ ಕಟ್ಟಿಲ್ವನವನು. ನಾವು ಸಿದ್ಧರು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಸಂದೇಶಚಾರರನ್ನು ಅಟ್ಟುವುದೋ ಅಥವಾ ಉಳಿದ ಬಗೆಯಲ್ಲೋ ಕಾಣಿಸಿಕೊಡುವುದಲ್ಲ. ಈಗಾಗಲೇ ಪ್ರತಿಷ್ಠಾಪನೆ ಆದಂತ ಯಾವ ಪಾರ್ಥನಿದ್ದಾನೋ ಅವ ಸಿದ್ಧನಿದ್ದಾನೆ ಎನ್ನುವುದು ತೋರಿಸಬೇಕು ಅಂತ ಆದ್ರೆ ಈಗಾಗಲೇ ಹಿಡಿದಂತ ಪಾಂಚಜನ್ಯವನ್ನ ಊದಿ ಬಿಡ್ತೇನೆ. ಆಗಲಿ.
ಚಾಕಚಕ್ಯತೆಯಿಂದ ರಚಿಸಿದಂತಹ ವ್ಯೂಹವನ್ನು ಗ್ರಹಿಸಿದಾಗ ಹಂಸ ವ್ಯೂಹವನ್ನು ರಚಿಸಿದ್ದಾನೆ. ಹಂಸ ಅಂದರೆ ಸೋಹಂ, ಅವನೇ ನಾನು ಎನ್ನುವುದನ್ನು ನನಗೆ ತೋರಿಸಲಿಕ್ಕೋಸ್ಕರ ಇಲ್ಲಿ ಹಂಸ ವ್ಯೂಹವನ್ನು ತೋರಿಸಿದ್ದಾನೆ. ಹಾಗಾದರೆ ನಾನು ಬಂದದ್ದು ಅದಕ್ಕೆ ಅಲ್ವೋ? ಇವನನ್ನು ನೋಡ್ಲಿಕ್ಕೆ ಬಂದದ್ದಲ್ಲ ನಾನು, ಹೃದಯ ಭಾಗದಲ್ಲಿದ್ದ ನರನನ್ನು ನೋಡ್ಲಿಕ್ಕೆ ಬಂದದ್ದಲ್ಲ ನಾನು, ಪರಮ ಪುರುಷನು ಕಾಣಬೇಕು ನನಗೆ, ಆ ಉದ್ದೇಶದಿಂದ ಬಂದದ್ದು. ಹಾಗಾದರೆ ಅವನು ನಿಲ್ಲಿಸಿದ ಆ ಒಂದು ವ್ಯೂಹವನ್ನು ನೋಡಿ ನಾನು ಹೆದರುತ್ತೇನೆ ಅಂತಲೂ ಭಾವಿಸಿರಬಹುದು ಅರ್ಜುನ. ಆದರೆ ಈ ತಾಮ್ರಧ್ವಜ ಆ ರೀತಿಯ ಅಂಜುಬುರುಕನಲ್ಲ ಎನ್ನುವಂಥದ್ದನ್ನು ಪ್ರಥಮ ಸಂದರ್ಶನದಲ್ಲಿ ಅರ್ಜುನನಿಗೆ ತೋರಿಸಿಕೊಡಬೇಕು. ಹಾಗಂತ ಅರ್ಜುನನಲ್ಲಿ ಮಾತಾಡುವ ಮೂಲಕ ಅಲ್ಲ, ಪರಮಹಂಸ ಸ್ವರೂಪಿಯಾದಂತಹ ಗೋಪಾಲ ಇದ್ದಾನೆ, ಗೋಪಾಲನಲ್ಲಿಯೇ ಮಾತಾಡ್ತೇನೆ. ಕೃಷ್ಣ, ಸಾರಥಿಯಾದಂತಹ ನೀನು ಇಲ್ಲಿಗೆ ಇರುವಾಗ, ರಥಿಕನಾದಂತಹ ಪಾರ್ಥ ಇರುವಾಗ ನಿನ್ನೊಡನೆ ನಾನು ಮಾತನಾಡಬಹುದು ಅಂತ ಭಾವಿಸಿದ್ದೇನೆ. ಸಾರಥಿ ಸಂಚರಿಸುತ್ತಿರುವಾಗ, ರಥವನ್ನು ಓಡಿಸುತ್ತಿರುವಾಗ ಮಾತನಾಡಿದರೆ ಅಪಘಾತವಾದೀತು. ಆದರೆ ನಾವಿರುವರು ನಿಂತುಕೊಂಡಿರುವವರು ಈಗ ಸಾರಥಿಯೊಡನೆ ಮಾತನಾಡದೆ ಹೋದರೆ ಈ ಅಮೂಲ್ಯ ಸಮಯ ಎನ್ನುವಂಥದ್ದು ವ್ಯರ್ಥವಾದ. ಎಷ್ಟೇ ಮಾತಾಡಿದ್ರು ಅಪಘಾತ ಆಗದ ಹಾಗೆ ರಥ ಹೊಡೆಯುವುದಕ್ಕೆ ಬರುವುದರಿಂದ ನಾನು ಲೋಕ ಸಾರಥಿ ಅಂತ ಕರೆಯುವುದು. ಓ, ಎಷ್ಟೇ ಮಾತಾಡಿದ್ರು ಅಪಘಾತ ಆಗದ ಹಾಗೆ ರಥ ಹೊಡೆಯಬಲ್ಲೆ ನಾನು, ಅದಕ್ಕಾಗಿ ಲೋಕ ಸಾರಥಿ ಅಂತ ಕರೆಯುವುದು ನನ್ನನ್ನು. ಅಲ್ಲ, ನಾನು ಹೇಳುವುದು ಯಾರಿಗೂ ಅಪಘಾತ ಆಗಬಾರದು. ಎಂತಹ ಅಪಘಾತವನ್ನು ತಪ್ಪಿಸಬಲ್ಲವ ನೀನು. ಯಾಕೆ? ನೀನು ಸಾಮಾನ್ಯನಲ್ಲ. ಅಲ್ಲ, ಸಣ್ಣ ಪ್ರಾಯದಿಂದಲೂ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಬಂದವನು ನೀನು. ಬಾಯಿ ತೆರೆದ ಅಮ್ಮನಿಗೆ ಜಮೂಜಗವನ್ನ ತೋರಿಸಿದವನನ್ನು. ಮಾವ ಎನ್ನುವಂತಹ ನೆಲೆಯನ್ನು ಇಟ್ಟುಕೊಳ್ಳದೇನೆ ಕಂಸನನ್ನು ಕೊಂದವನು. ಭಗವಂತ, ನಿನಗೆ 100 ನಮಸ್ಕಾರ. ಶಿರಸಾಷ್ಟಾಂಗವಾಗಿ ಹರಿಯನ್ನ ಕಂಡು ನಮಸ್ಕರಿಸಬೇಕು ಅಂತೇಳಿ ನನ್ನಪ್ಪ 7 ಯಾಗಗಳನ್ನ ಮಾಡಿದ್ರು. ಈ 8ನೇ ಯಾಗದಲ್ಲಿ ನಿಮ್ಮದೇ ಹಯ ಇಲ್ಲಿಗೆ ಬಂದು ನಿನ್ನನ್ನು ನೋಡಿ ಭಕುತಿಯಿಂದ ನಮಸ್ಕರಿಸುವಂತಹ ಒಂದು ಭಾಗ್ಯ ನನಗೆ ದೊರಕಿತು. ನಮಸ್ಕರಿಸಿದೆ ಅಂತೇಳಿ ಒಪ್ಪಿಕೊಂಡೆ ಅಂತಲ್ಲ, ತುರಗ ಬಿಡ್ತೀಯೋ? ಆದ್ರೆ ತುರಗವನ್ನ ಬಿಡ್ತೇನೆ ಅಂತಲ್ಲ, ಮತ್ತೆ ನೀನು ಅಪ್ಪಿಕೊಂಡ ವಿಚಾರವನ್ನ ನಾನು ಯೋಚಿಸಬೇಕಾಗಿದೆ. ಓ ಗೋಪಾಲ, ಇಷ್ಟು ದಿನ ನೀನು ಮಾಡಿದಂತಹ ವಿಷಯ ಏನೋ? ಯಾವುದು? ಬಲವುಳ್ಳ ಬಡವದರೆನ್ನನು ಗಾಳಿ ಕೃಷ್ಣಾರ್ಜುನರು ಅಂತ ಹೇಳಿದ್ರೆ ಒಂದು ದೇಹ, ಇನ್ನೊಂದು ನೆರಳು. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಅರ್ಜುನ ಇದ್ದಾನೆ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ಕೃಷ್ಣ ಇದ್ದಾನೆ. ಬಿಂಬ ಪ್ರತಿಬಿಂಬ ಭಾವದಿಂದ ಜಗತ್ತಿಗೆಲ್ಲ ತೋರಿಸಿಕೊಂಡವರು ನೀವು. ಹಾಗಾದ್ರೆ ಈ ಕೃಷ್ಣನ ವಿಶೇಷವಾದಂತಹ ಅಕ್ಕರೆ ಎನ್ನುವಂತಹದ್ದು ಪಾರ್ಥನ ಮೇಲಿದೆ. ಒಂದು ಮುಖದಲ್ಲಿ ನೋಡಿದ್ರೆ ಪಾರ್ಥನನ್ನ ರಕ್ಷಿಸ್ತಾ ಅವನ ರಥವನ್ನ ಏರಿದವನ್ನೇ. ದೇವರೇ, ಇದನ್ನೇ ನಾನು ಕೇಳಲಿಕ್ಕೆ ಹೊರಟದ್ದು. ಏನು? ನೀನೇ ನರನ ರಥವನ್ನ ಏರಬೇಕಾದ್ರೆ ಪಾರ್ಥನನ್ನ ರಕ್ಷಿಸುವಂತಹ ಹೊಣೆಯನ್ನು ಹೊತ್ತವನ್ ನೀನು. ಅಷ್ಟಕ್ಕೆ ನಿಲ್ಲಿಲ್ಲ, ಪಾಂಡವರನ್ನ ಮಮ ಪ್ರಾಣಾಹಿ ಪಾಂಡವ ಎನ್ನುವ ರೀತಿಯಲ್ಲಿ ಅವರಿಗೆ ನಿನ್ನ ಬದುಕಿನಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟು ಅವರನ್ನ ರಕ್ಷಿಸಿಕೊಂಡು ಬಂದವನು. ಅಂತಹ ಮಹಾಭಾರತ ಯುದ್ಧ ಆದರೂ ಎಂತೆಂಥವರೇ ಅಳಿದು ಹೋದರೂ ಕೂಡ ಈ 5 ಬದುಕಿಸಿಕೊಂಡೆ ನೋಡು. ಇದು ನಾನು ಹೇಳುವಂತಹದ್ದು. ಅವರನ್ನ ಸಂರಕ್ಷಿಸಿಕೊಂಡೆ. ಹಾಗಾದ್ರೆ ಮಹಾಭಾರತ ಯುದ್ಧದಲ್ಲಿ ನೀನು ನಿನ್ನನ್ನ ತೊಡಗಿಸಿಕೊಳ್ಳದೆ ಹೋದರೂ ನಿನಗೆ ಬೇಕಾದ ರೀತಿಯಲ್ಲಿ ಯುದ್ಧವನ್ನ ಮಾಡಿಸಿದೆ. ಕೃಷ್ಣ, ನೇರವಾಗಿ ಕೇಳ್ತೇನೆ, ಈ ಒಂದು ಸಂದರ್ಭದಲ್ಲಿ ಪಾರ್ಥನನ್ನ ನೀನು ರಕ್ಷಿಸಿಕೊಂಡೆಯಲ್ಲ, ಅದೇ ರೀತಿಯಲ್ಲಿ ಸದೇಹವಾಗಿ ಯುದ್ಧದಲ್ಲಿ ನೀನು ನಿಂತು ನೇರವಾಗಿ ಯುದ್ಧವನ್ನ ಮಾಡುವ ಮೂಲಕ ಪಾರ್ಥನನ್ನ ರಕ್ಷಿಸಿಕೊಳ್ತೀಯೋ,
ಅಥವಾ ಅಂತರಂಗದಲ್ಲಿ ನಿನ್ನನ್ನು ಭಜಿಸುವಂತಹ ಭಕ್ತರನ್ನ ರಕ್ಷಿಸುವಂತಹ ಹೊಣೆ ನಿನ್ನಲ್ಲಿದೆಯೋ? ಅಂತರಂಗದಲ್ಲಿ ನಿನ್ನನ್ನು ನಾನು ಇಟ್ಟುಕೊಂಡವನು, ನನ್ನ ಮನೋರಥದಲ್ಲಿ ಸದಾ ಚಿಂತಿಸುವುದು ನಿನ್ನನ್ನೇ ಕುರಿತು ಯೋಚಿಸ್ತಾ ಇರುವಂತಹ ನನ್ನ ಕುರಿತಾಗಿ ನೀನು ಯೋಚಿಸ್ತೀಯೋ? ನೀನೇ ಪಾರ್ಥನನ್ನ ಸಂರಕ್ಷಿಸ್ತೀಯೋ? ಮನೋರಥದಲ್ಲೊಬ್ಬಾತ ಇರಿಸಿಕೊಂಡು ಅಪೇಕ್ಷೆಯನ್ನು ಒಂದು ಹೊಂದುತ್ತಾನೆ ಅಂತ ಆದರೆ ಅದನ್ನು ಭಕ್ತರ ಅಪೇಕ್ಷೆಯನ್ನು ಪೂರೈಸುವ ಕೃಷ್ಣನಾಗಿಯೂ ತೋರಿಕೊಡ್ತೇನೆ. ಹಾಗಂತ ಮಾತು ತಪ್ಪಾನೆ ಅಂತಲ್ಲ. ಯಾವ ಕುಂತಿಗೆ ಕೊಟ್ಟ ಮಾತುಂಟು ಅಥವಾ ಯಾವುದು ಲೋಕ ಒಪ್ಪಿದ ಮಾತುಂಟು, ಯಾವುದು ಮನಸ್ಸಿನಿಂದ ಪಾರ್ಥನನ್ನು ರಕ್ಷಿಸಿದ್ದೇನೆ ಎನ್ನುವುದು ಲೋಕ ಒಪ್ಪಿದ ವಿಚಾರವು, ಅವನನ್ನು ಮನಸ್ಸಿನಿಂದಲೂ ನಾನು ಅನುಗ್ರಹಿಸ್ತೇನೆ ಕೃಷ್ಣ. ಅದಲ್ಲ, ಅದರಿಂದ ಚ್ಯುತನಾಗುವಂತ ಪರಿಸ್ಥಿತಿ ಬರ್ತದೆ ಅಂತಾದ್ರೆ ಅಚ್ಯುತನಾದಂತಹ ನಾನು ದೇಹದ ಮೂಲಕವಾಗಿ ಆದರೂ ಕಾರ್ಯದ ಮೂಲಕವಾಗಿ ತೊಡಗಿಕೊಂಡು ಪಾರ್ಥನನ್ನು ರಕ್ಷಿಸುವಂತ ಹೊಣೆಗಾರಿಕೆ ಉಂಟೇ ಉಂಟು. ಮಾರ್ಜಾಲ ಪುತ್ರ ನ್ಯಾಯ. ಬೆಕ್ಕೊಂದು ತನ್ನ ಶಿಶುವನ್ನ ರಕ್ಷಿಸಿಕೊಳ್ಳುವುದು ಹೇಗೆ? ಬಾಯಲ್ಲಿ ಕಚ್ಚಿಕೊಂಡು ಹೋಗ್ತದೆ, ಆದರೆ ಆ ಬೆಕ್ಕಿನ ಮರಿಗೆ ಏನು ಆಗುವುದಿಲ್ಲ. ಕೃಷ್ಣನೂ ಕೂಡ ಮಾರ್ಜಾಲ ಕಿಶೋರ ನ್ಯಾಯದಂತೆ ಪಾರ್ಥನನ್ನು ಸಂರಕ್ಷಿಸಿಕೊಂಡು ಇಲ್ಲಿಯವರೆಗೆ ಬಂದಿ ನೀನು. ಹಾಗಾದ್ರೆ ಇದೇ ರಕ್ಷಣೆ ಬೇರೆಲ್ಲರಿಗೂ ಉಂಟೋ? ಯಾಕೆ ಕೇಳಿದೆ ಅಂತೇಳಿ ಆದ್ರೆ, ದೇವನಾದಂತ ನೀನು ಕೇವಲ ಅವನ ಮೇಲೆ ಮಾತ್ರ ಅನುಗ್ರಹವೋ ಅಥವಾ ಇಡೀ ಪ್ರಪಂಚದ ಮೇಲೆ ಅನುಗ್ರಹವೋ? ಈ ರೀತಿಯಾದಂತಹ ವಿಶೇಷತೆ ನಿನ್ನಲ್ಲೇಕೆ, ಅವನಲ್ಲಿ ಮಾತ್ರ ಏಕೆ, ನನ್ನಲ್ಲಿ ಏಕಿಲ್ಲ? ತಾಮ್ರಧ್ವಜ, ಒಬ್ಬಾತನ ಮೇಲೆ ಅನುಗ್ರಹ ಎನ್ನುವುದು ಮೇಲ್ನೋಟಕ್ಕೆ ಕಂಡರು, ಅದರ ಅಂತರಾಯವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಪರೋಕ್ಷವಾಗಿ ಏನು ಎನ್ನುವುದನ್ನು ತೀರ್ಮಾನಿಸಬೇಕಾಗುತ್ತದೆ. ಒಂದು ಪ್ರಸಂಗವನ್ನು ನಾನು ಆಡ್ತೇನೆ. ಮೇಲ್ನೋಟಕ್ಕೆ ಸುಧನ್ವಾರ್ಜುನ ಪ್ರಸಂಗ ಈ ಹಿಂದೆ ನಡೆದದ್ದು. ಮೇಲ್ನೋಟಕ್ಕೆ ವಿಜಯ ಪಾರ್ಥನಿಗೆ ಪ್ರಾಪ್ತವಾದರೂ ಸುಧನ್ವನನ ಬದುಕಿಗೆ ಅದು ವಿಜಯವಾಗಿ ಮಾರ್ಪಟ್ಟಿದೆ. ಅದರ ಅರ್ಥ ಏನು? ಅವರವರ ಆಶಯಕ್ಕೆ ತಕ್ಕುದಂತೆ, ಅವರವರ ಕರ್ಮಕ್ಕೆ ತಕ್ಕುದಾದಂಥ ಫಲವನ್ನು ಕೊಡುವಲ್ಲಿ ಕೃಷ್ಣ ಯಾವ ಕಾಲಕ್ಕೂ ಹಿಂದಿರಿಯ ನೀಡುವವನಲ್ವೇ ಅಲ್ಲ. ನಿನ್ನ ಅಪೇಕ್ಷೆ ಏನುಂಟು ಅಥವಾ ನಿನ್ನ ಕರ್ಮ ಏನುಂಟು ಅಥವಾ ನೀ ನಡೆದಂಥ ಧರ್ಮ ಏನುಂಟು ಅದಕ್ಕೆ ತಕ್ಕುದಾದ ಫಲವನ್ನು ಕೊಡುವುದಕ್ಕೆ ಸದಾ ಕಾಲ ಸಿದ್ಧನಿದ್ದೇನೆ. ಅದು ಆದರೆ ಮಾತ್ರ ನಿನ್ನ ರಥದಲ್ಲಿ ಬಂದು ಅಥವಾ ನಿನ್ನವ ಪಕ್ಷವನ್ನ ಅಂತೂ ಅಲ್ಲ. ಯಾವ ಕಾಲಕ್ಕೆ ಪಾರ್ಥನ ಪಕ್ಷವನ್ನ ಅಂತೂ ಪಾರ್ಥನ ರಥದಲ್ಲಿದ್ದೇನು, ಪಾರ್ಥನ ರಥದಲ್ಲಿಯೇ ಕುಳಿತು ಲೋಕದಲ್ಲಿ ಯಾರ್ಯಾರಿಗೆ ಯಾವುದನ್ನು ಕೊಡಬೇಕು ನಿರ್ಣಯಿಸುವವನ ಕೃಷ್ಣ. ಬಲುಹುಳ್ಳ ಭಟರಾದರೆ ಕಟ್ಟಿ ಕಾದುವುದು ಎನ್ನುವಂತಹ ಒಂದು ವಿಷಯವನ್ನ ನೋಡಿದವನೇ ನಿನ್ನ ತುರಗವನ್ನ, ಪಾರ್ಥನ ತುರಗವನ್ನ ಕಟ್ಟಿದ್ದೇನೆ ನಾನು. ಕೃಷ್ಣ ಇದ್ದಾನೆ ಎನ್ನುವುದನ್ನು ನಿರ್ಲಕ್ಷಿಸಲಿಲ್ಲ, ಕೃಷ್ಣನನ್ನ ಮಾತಾಡಿಸಿದ್ದೇನೆ. ಆದರೆ ಪಾರ್ಥನ ಸಾಮರ್ಥ್ಯವನ್ನ ಒಪ್ಪಿದ್ದೇನೆ ಅಂತ ಅರ್ಥ ಅಲ್ಲ. ಮತ್ತೆ ಕಟ್ಟಿದ ಕುದುರೆಯನ್ನ ಬಿಡಿಸುವ ಸಾಮರ್ಥ್ಯ ಅವನಿಗಿದೆಯೋ? ಅವನಿಗಿದೆ ಅಂತ ಹೇಳಿ ಆದ್ರೆ ಈ ಕಟ್ಟಿದ ಕುದುರೆಯನ್ನ ಅವನು ಬಿಡಿಸಿಕೊಳ್ಳಬೇಕು. ನಾನು ಬಿಡಲಿಕ್ಕಾಗಿ ಕಟ್ಟಿದ್ದಲ್ಲ, ಅವನನ್ನೂ ಕಟ್ತೇನೆ, ನಿನ್ನನ್ನೂ ನನ್ನ ಅಂತರಂಗದಲ್ಲಿ ಇಟ್ಟುಕೊಳ್ತೇನೆ. ಹಾಗಾಗಿ ಅವನಲ್ಲಿ ಪರಾಕ್ರಮ ಇದೆ ಅಂತ ಹೇಳಿ ಆದ್ರೆ ಬಿಡಿಸಿಕೊಳ್ಳಲಿ ನೋಡುವ. ಭವಬಂಧನೆಯಿಂದ ಬಿಡಿಸುವವನನ್ನು ಕೃಷ್ಣ ಅಂತ ಕಾಣುವ ಭಾಗವತ ಪರಂಪರೆಯವರು ನೀವು ಹೌದು ಅಂತಾದರೆ ತುರಗವನ್ನು ಕಟ್ಟಿದ್ದನ್ನು ಬಿಡಿಸಿಕೊಳ್ಳುವುದಕ್ಕೆ ಗೊತ್ತಿಲ್ಲವೇ ಅಲ್ಲ. ಅವನ ಕುಲ ಯಾವುದು? ಈಗ ಸಾಮಾನ್ಯರಿಗೆ ದೊಡ್ಡ ವಿಷಯ ಅಲ್ಲ. ಸಾಮಾನ್ಯರು ಸೋತ್ರೆ ಹೋಯ್ತಂತೆ ಅಂತೇಳಿ ಇಂದು ಕುಲಜ, ಹೌದು, ಜಗತ್ತಿಗೆ ತಂಗದಿರನ್ನ ಬೀರುವಂತಹ ಚಂದ್ರವಂಶದಲ್ಲಿ ಜನಿಸಿದವ, ಧರ್ಮರಾಜನ ತಮ್ಮ, ಕೀರ್ತಿ ಹೇಗೆ? 3 ಲೋಕದ ಗಂಡ, ಅಂತಹ ದೇವೇಂದ್ರನ ಸುತ ಪಾರ್ಥ, ಕೃಷ್ಣ ಸಖ. ಅವನ ಕುದುರೆಯನ್ನ ಸಾಮಾನ್ಯವಾದ ರತ್ನಾಕ್ಯಪುರದ ತಾಮ್ರಧ್ವಜ ಬಂದು ಕಟ್ಟಿದ್ನಂತೆ. ಅದನ್ನ ಬಿಡಿಸಿಕೊಳ್ಳಲಿಕ್ಕೆ ಪಾರ್ಥನ ಹತ್ರ ಆಗ್ತದೋ? ಆಗುದಿಲ್ಲ. ತಾಮ್ರಧ್ವಜ ವಿರೋಧಿಯಾದಂತ ಪಾರ್ಥನನ್ನು ವಿರೋಧಿಸ್ತೇನೆ ಅಂತ ತೊಡಗುವಂತ ಪಟುಭಟರು ಅನೇಕ ಮಂದಿ ಇರಬಹುದು. ಆದರೆ ಅವನನ್ನು ತುಡುಕುವ ಪೂರ್ವದಲ್ಲಿ ಅವನನ್ನು ಬೆಂಬಲಿಸಿ ಬಂದಿರಬಹುದಾದಂಥ ಭಟರನ್ನು ತುಡುಕಬೇಕಾದ ಅನಿವಾರ್ಯ. ಅವರನ್ನು ಘಾತಿಸಿದರೆ ಮಾತ್ರ ಇವನನ್ನು ಕಾಣುವುದಕ್ಕಾಗುತ್ತದೆ. ಪಾರ್ಥನ ಸಮ್ಮುಖದಲ್ಲಿ ರಥ ಚಾಯ್ತೇನೆ ಅಂತ ಪರಾಕ್ರಮ ತೋರುವುದಕ್ಕೆ ಮುಂದಾದ ನೀನು ನಮ್ಮ ಪಕ್ಷವನ್ನು ಅನುಸರಿಸಿ ಬಂದಂತ ಯಾವ ನಮ್ಮ ಬೆಂಬಲಿಗರಿದ್ದಾರೋ ಅವರ ಮುಂದೆ ನಿನ್ನ ಪರಾಕ್ರಮ ನಿಂತಿತೋ ನೋಡ್ಬೇಕಲ್ವ ಕೃಷ್ಣ. ಅವರೆಲ್ಲರನ್ನೂ ತುಡುಕ್ತೇನೆ, ಪಾರ್ಥನನ್ನೂ ಬಿಡುವುದಿಲ್ಲ. ಉದ್ದೇಶ ಏನು? ಇದು ಸಾಮಾನ್ಯ ಅಶ್ವಮೇಧ ಅಲ್ಲ. ನಮ್ಮದು ಕುದುರೆ ಇದೆ, ನಿಮ್ಮದು ಕುದುರೆ ಇದೆ. ಗೆದ್ದವನಿಗೆ 1 ಅಲ್ಲ 2 ಸಿಗ್ತದೆ.
2 ಕುದುರೆ ಸಿಗ್ತದೆ ನಿಮಗೆ, ನಮಗೆ 3 ಹರಿಗಳು ಸಿಗ್ತದೆ. 2 ಕುದುರೆಗಳು ಸಿಗ್ತದೆ, ಇನ್ನೊಂದು ನೀನು ಸಿಕ್ತಿ. ಹಾಗಾದ್ರೆ 3 ಹರಿಗಳನ್ನ ತೆಗೆದುಕೊಂಡು ನನ್ನ ಅಪ್ಪನ ಮನೆಗೆ ಹೋಗಬೇಕು ಅನ್ನುವಂತ ಉದ್ದೇಶ ಉಂಟು. ಪಾರ್ಥನಿಗೆ ಪಂಥಾಹ್ವಾನ ಕೊಟ್ಟವನು ನಿಮ್ಮಲ್ಲಿರುವಂತಹ ಪಟುಭಟರನ್ನ ಲೆಕ್ಕಿಸ್ತೇನೆ ನಾನು. ಬರಲಿ, ನೋಡುವ ನೋಡುವ ನೋಡುವ. ಅರ್ಜುನ ಗೋತ್ರಯತಿಯ ಭಯ ಅರ್ಜುನ, ತಾಮ್ರಧ್ವಜ, ನಿರೀಕ್ಷಿಸಿರಲಿಲ್ಲ. ಯಾವುದನ್ನು? ಇವತ್ತು ನೀನಿಲ್ಲಿ ಸಿಕ್ತಿ ಎನ್ನುವಂತಹ ನಿರೀಕ್ಷೆಯೇ ನನಗಿರಲಿಲ್ಲ. ಕೆಲವೊಮ್ಮೆ ಅನಿರೀಕ್ಷಿತವಾಗಿಯೂ ಬರಬೇಕಾದಂತಹ ಸಂದರ್ಭ ಬರ್ತದೆ. ನಾವು ನಿರೀಕ್ಷಿಸಿದ್ದೇ ಆಗಬೇಕು ಎನ್ನುವಂಥದ್ದು ಸಾಮಾನ್ಯವಾದಂತಹ ಕಲ್ಪನೆ. ಆದರೂ ಕೂಡ ವ್ಯತ್ಯಾಸವಾಗುವಂತಹ ಸಂದರ್ಭಗಳು ಬರ್ತವೆ. ನಿನ್ನ ಬದುಕಿನಲ್ಲಿ ವ್ಯತ್ಯಾಸ ಆಗುತ್ತದೆ ಅಂತ ನಾನು ಹೇಳಿದ್ದು. ಯಾಕೆ? ಇಷ್ಟು ಹೊತ್ತಿನವರೆಗೆ ನೀನು ನಿರೀಕ್ಷಿಸದಂತೆ ವಿಜಯವನ್ನು ಸಾಧಿಸ್ತಾ 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 ಮುಂದೆ ಬಂದವನು. ನಿನ್ನ ಪರಾಕ್ರಮವನ್ನ ನೋಡಿ ತುಂಬಾ ಸಂತೋಷ ಆಯಿತು ನನಗೆ. ಪರಾಕ್ರಮವನ್ನು ನೋಡಿ ಸಂತೋಷವಾಗುವುದರಲ್ಲಿಯೇ ನಿನ್ನ ಇತಿಶ್ರೀ ಆಗ್ತದೆ. ಈಗ ಯಾರಾದರೂ ಒಬ್ಬ ಹುಡುಗ ಬೆಳೆಯುವವನಿದ್ರೆ ಆದರೆ ಗಾಂಧೀವಿಯ ಹಾಗೆ ಆಗಬೇಕು. ಓಹೋ. ಆದರೆ ಧನಂಜಯನ ಹಾಗೆ ಆಗಬೇಕು. ಯಾರೋ ಹೇಳುವುದನ್ನು ನೀನು ಕೇಳಿದ್ದಿ. ಉಪದೇಶವನ್ನು ನಾನು ಮಾಡಬೇಕು ಅಂತ ಕಾಣುವುದು ನನಗೆ. ಓಹೋ. ಯಾಕೆ? ಯಾಕೆ? ಪಾರ್ಥನ ಬದುಕು ಎನ್ನುವಂತಹದ್ದು ಅತ್ಯಂತ ಉತ್ತಮವಾದದ್ದು. ಯಾಕೆ? ಭಗವಂತನನ್ನೇ ಇಟ್ಟುಕೊಂಡವನವನು, ತನ್ನ ರಥದಲ್ಲಿ ಭಗವಂತನನ್ನ ಏರಿಸಿಕೊಂಡವನು, ಅಥವಾ ಕೆಲವು ಸಲ ಭಗವಂತನ ರಥವನ್ನು ಏರಿದವನು. ದೇವರನ್ನು ಹೊತ್ತರೂ ಒಂದೇ, ದೇವರು ನಮ್ಮನ್ನು ಹೊತ್ತರೂ ಒಂದೇ. ಇಲ್ಲ. ಯಾಕಿಲ್ಲ? ದೇವರನ್ನು ನಾವು ಹೊತ್ತಾಗ ನಮ್ಮ ಪ್ರಯತ್ನ ಪೂರ್ವಕವಾಗಿ ದೇವರು ನಮ್ಮನ್ನ ಹೊತ್ತರೆ ಅದು ಬೇರೆ. ಸರಿ. ಈಗ ನಿನ್ನ ಬದುಕಿನಲ್ಲಿ ನಿಮ್ಮನ್ನ ದೇವರೇ ಹೊತ್ತದ್ದು, ನಾವೆಲ್ಲ ದೇವರನ್ನು ಹೊರುವವರು. ಯಾಕೆಂದ್ರೆ ನಮ್ಮ ಬಂಧನವನ್ನ ಕಳಚಬೇಕು ಅಂತೇಳಿ ನಾನು ಇದೇ ಕೇಳುದು. ದೇವರನ್ನ ಒಂದು ಸಲ ಕಂಡ್ರೆ ಸಾಕು ನಮ್ಮ ಜೀವನ ಮುಗೀತು ಅಂತೇಳಿ ಯೋಚಿಸುವವರು ನಾವು. ದೇವರೇ ನಿಮ್ಮಲ್ಲಿದ್ರು ಕೂಡ ನೀ ಹೀಗೆಲ್ಲ ಮಾಡ್ತೀಯಲ್ಲ. ಈಗ ನಾನು ನನ್ನ ಜೀವನ ಮುಗಿಬೇಕು ಅಂತ ನಿನ್ನ ಅಲ್ಲ, ಜೀವನ ಮುಗಿಬೇಕು ಅಂತಲ್ಲ, ದೇವರೇ ನಿಮ್ಮಲ್ಲಿದ್ರು ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಈಗ ಏನಾಯ್ತು? ಈ ಒಂದು ಯುದ್ಧ ಬೇಕೋ? ಅಶ್ವಮೇಧದ ಯಾಗ ತೊಡಗಿದ್ಯಾಕೆ? ಅಶ್ವಮೇಧದ ಯಾಗ ತೊಡಗಿದ್ದೆ ಗೋತ್ರ ಹತ್ಯಾ ದೋಷ, ಅದರ ಪರಿಹಾರ ಆಗಬೇಕು ಅಂತ. ಗೋತ್ರ ಹತ್ಯೆ ಎನ್ನುವಂತಹದ್ದು ಬರುವುದು ಯಾರಿಗೆ? ಯಾರಿಗೆ? ಸಾಮಾನ್ಯರಿಗೆ. ಅರ್ಜುನ, ಅರ್ಥ ಆಗುವುದಿಲ್ಲ ನಿನ್ನ ಮಾತು. ನಾನು ನಿನ್ನೊಡನೆ ಮುಖಾಮುಖಿಯಾದದ್ದು ಪ್ರಥಮವಾಗಿ ಆದ್ರು ಹೋಗ್ಲಿ ಬಿಡು. ನಿನ್ನ ಇತಿಹಾಸವನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದೇನೆ ನಾನು. ಏನು ಅಂತ? ರಣರಂಗದಲ್ಲಿ ನಿನಗೆ ವಿಷಾದ ಬಂತಂತೆ ಅಲ್ವಾ? ಹೌದು. ಆಗಾಗ ಯುದ್ಧಕ್ಕೆ ಅಂತ ಹೋಗುವುದು ಬಂಧುಗಳು ಅಂತೇಳಿ ಮನೆಯಲ್ಲಿ ಗೊತ್ತುಂಟು. ಪ್ರಪಂಚದಲ್ಲಿ ಯಾರಿಗೂ ಬಾರದ ವಿಷಾದ ಅದು. ಲೋಕ ಸಾಮಾನ್ಯರಿಗೆ ಬರುವ ವಿಷಾದ ಅಲ್ಲ. ಲೋಕಸಾಮಾನ್ಯರಿಗೆ ವಿಷಾದ ಬಂತು ಅಂತ ಆದರೆ ಅದಕ್ಕೆ ಅರ್ಥ ಇಲ್ಲ. ಅದು ಸಾಮಾನ್ಯವಾಗಿ ಸಾಂಸಾರಿಕವಾದಂತಹ ತೊಳಲಾಟದಲ್ಲಿಯೇ ಇರುವವರಿಗೆ ಬರುವ ದುಃಖ. ಆದರೆ ಈ ಪಾರ್ಥನಿಗೆ ಬಂದಂತಹ ವಿಷಾದವೇ ಯೋಗ ಆಯಿತು. ಅರ್ಥ ಮಾಡಿಕೊ ನೀನು. ವಿಷಾದವೇ ಯೋಗ ಆಯಿತು, ಅದರಿಂದ ಜಗತ್ತಿಗೆ ಕ್ಷೇಮ ಆಯಿತು, ನನಗೆ ಸಂತೋಷ ಆಯಿತು. ಅರ್ಜುನನಿಗೆ ಬಂದ ವಿಷಾದದಿಂದ ಲೋಕಕ್ಕೆ
ಈಗ ಒಂದು 2-3 ಜನಕ್ಕೆ ಬಿಟ್ರೆ ಮತ್ತೆ ಯಾರಿಗೂ ಕಾಣಲಿಲ್ಲ ಅದು ಅಲ್ವಾ? ಯಾಕೆ? ಆ ಪಾಂಡವ ಮಧ್ಯಮನಾದಂತಹ ನಿನಗೆಲ್ಲವನ್ನು ತೋರಿಸಿದಂತಹ ಕೃಷ್ಣ ಸರಿ ಪಾಂಡವರನ್ನು ಕೂಡ ತನ್ನ ಪ್ರಾಣದಂತೆ ರಕ್ಷಿಸಿದ. ಹಾಗಿರುವಾಗ ನಿಮಗೂ ಒಂದು ಗೋತ್ರ ಹತ್ಯೆಯ ದೋಷ ಬರ್ತದ? ಅದಕ್ಕೋಸ್ಕರ ಅಶ್ವಮೇಧ ಯಾಗಬೇಕಾ? ಹೌದು. ಅಲ್ಲ, ದೇವರೇ ನಿಮ್ಮಲ್ಲಿರುವಾಗ ದೇವರು ನಿರ್ಣಯಿಸಿದ್ದು, ನೀವು ನಿರ್ಣಯಿಸಿದ್ದಲ್ಲ. ಯುದ್ಧವನ್ನು ನಿರ್ಣಯಿಸಿದವರು ಯಾರು? ದೇವರು. ಈಗ ನನ್ನದೊಂದು ಪ್ರಶ್ನೆ, ನೀನು ಮನೆಯಿಂದ ಹೊರಡುವಾಗ ಅಪ್ಪಯ್ಯನ ನಮಸ್ಕರಿಸಿ ಹೊರಟದ್ದ, ಹೀಗೆ ಹೊರಟದ್ದ? ಅಪ್ಪ ಅಮ್ಮನಿಗೆ ಇಬ್ಬರಿಗೂ ನಮಸ್ಕರಿಸಿದ. ಯಾಕೆ? ಅಪ್ಪ ಅಮ್ಮ ಇದ್ದಾರೆ, ನಮಸ್ಕಾರ ಮಾಡಬೇಕು ಅಂತಿಲ್ಲ, ಹೊರಡುವುದು. ಯಾಕೆ ಹೊರಡಲಿಲ್ಲ? ಹಾಗೆಯೇ ಷಡ್ರಸ ಭೋಜನ ಸಿದ್ಧ ಆಗಿದೆ, ಭೋಜನ ಉಂಟು, ಹಾಗಾಗಿ ಊಟ ಮಾಡಬೇಕು ಅಂತ ಇಲ್ಲ ಅಲ್ವಾ? ಈಗ ನಿನ್ನ ನಡೆಯ ಪ್ರಕಾರ ಅರ್ಥ ಮಾಡಿಕೊಳ್ಳುವುದಾದರೆ ಎಲ್ಲವೂ ಸಿದ್ಧ ಆಗಿದೆ, ಆದರೆ ಪ್ರವೃತ್ತಿ ಇಲ್ಲ, ಅದೇ ಅರ್ಥ ಅಲ್ವಾ? ಹಾಗಾಗಿ ಸಾಕ್ಷಾತ್ ಕೃಷ್ಣನೇ ಇದ್ದಾನೆ, ಅಶ್ವಮೇಧ ಯಾಕೆ ಅಂತಲ್ವ ನಿನ್ನ ಅಂತರಂಗ. ಕೃಷ್ಣ ಇದ್ದಾನೆ, ಹೌದು. ಇದ್ದ ಮಾತ್ರಕ್ಕೆ ಒಬ್ಬ ಭಜಕನ ಅನುಗ್ರಹ ಆಗಬೇಕು ಅಂತಾದರೆ ಅವ ಅದರಲ್ಲಿ ಪ್ರವರ್ತಿಸಬೇಕಾಗ್ತದೆ. ಯಾವಾಗ ಪ್ರವರ್ತಿಸಬೇಕು? ಇವನ ಮನಸ್ಸಿನ ಅಂತರಂಗದಲ್ಲಿ ಮೂಡಬೇಕು, ನಾನು ಕೃಷ್ಣಾನುಗ್ರಹ ಭಾಜನನಾಗಬೇಕು ಅಂತ. ಕೃಷ್ಣ ಇದ್ದ ಮಾತ್ರಕ್ಕೆ ಕೃಷ್ಣಾನುಗ್ರಹ ಭಾಜನರಾಗುವುದಿಲ್ಲ ಪ್ರಪಂಚ. ಹಾಗಿದ್ದಾಗ ಅವನನ್ನು ಪೂಜೆಯ ಮೂಲಕವೋ, ಹವನದ ಮೂಲಕವೋ, ಅಥವಾ ಯಾಗದ ಮೂಲಕವೋ, ಇನ್ಯಾವುದೋ ಮೂಲಕ ಏನೆಲ್ಲ ವಿಧಿಗಳುಂಟು, ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಯಾವುದೆಲ್ಲ ವಿಧಿಗಳುಂಟು, ಯಾವುದೆಲ್ಲ ಅವನಿಗೆ ಯೋಗ್ಯತೆಯಿಂದ ಕೂಡಿದೆ, ಅದರ ಮೂಲಕವಾಗಿ ಕೃಷ್ಣನನ್ನು ಒಲಿಸಿಕೊಳ್ಳಬೇಕೇ ಹೊರತು ಸಾಲಿಗ್ರಾಮ ಇದೆ ಅಂತ ಇದ್ದ ಮಾತ್ರಕ್ಕೆ ಅದು ಅಲ್ಲಿ ಕೇವಲ ಪ್ರದರ್ಶನಕ್ಕೆ ಮಾತ್ರ ಅಲ್ಲ. ಅದನ್ನು ಪೂಜಿಸಬೇಕು, ತಾನೂ ವಿಷ್ಣುವಾಗಬೇಕು. ಆ ಹಿನ್ನೆಲೆಯಲ್ಲಿಯೇ ನಾವು ಹೊರಟವರು. ಹಾಗಾದರೆ ಕೃಷ್ಣ ಇದ್ದ ಮಾತ್ರಕ್ಕೆ ಗೋತ್ರಹತ್ಯಾ ದೋಷ ಬಂತು ಹೇಗೆ? ಕೃಷ್ಣ ಹತ್ತಿರ ಇದ್ದರೂ ಕೂಡ ಕೃಷ್ಣನ ಒಡನೆ ಇರುವವರು ಯಾರು ಕೂಡ ಕೃಷ್ಣರಲ್ಲ ತಾನೆ, ಕೃಷ್ಣರ ಅಲ್ಲ. ಹಾಗಿದ್ದಾಗ ಅವರವರ ಕರ್ಮಫಲಕ್ಕೆ ಸರಿಯಾಗಿ ಅವರವರು ಫಲವನ್ನು ಅನುಭವಿಸ್ತಾರೆ. ಕರ್ಮಾನುಶಯ ಅದು ಪ್ರತಿಯೊಬ್ಬನಿಗೂ ಬೇರೆ ಬೇರೆ ರೀತಿಯಾಗಿರ್ತದೆ. ಅವರವರ ಕರ್ಮದ ಫಲವನ್ನು ಅವರು ಅನುಭವಿಸ್ತಾರೆ. ಹಾಗಿದ್ದಾಗ ತನ್ನವರೇ ಆದಂತಹ ಬಂಧುಗಳನ್ನು ವಧಿಸಿದ ಮಾತ್ರಕ್ಕೆ ಗೋತ್ರಹತ್ಯಾ ಹೇಳುವಂಥದ್ದೇ ದೋಷವಾಗಿ ಪರಿಣಮಿಸ್ತದೆ. ಅದು ಕೃಷ್ಣ ಇರಲಿ, ಕೃಷ್ಣ ಇಲ್ಲದೇ ಇರಲಿ. ಹಾಗಿದ್ದಾಗ ಅದನ್ನು ಪರಿಹರಿಸಬೇಕಾದ್ದು ಒಬ್ಬ ಬುದ್ಧಿವಂತನ ಜಾಣ್ಮೆ ಅದು. ಹಾಗಿದ್ದಾಗ ಕುಟುಂಬ ವೃದ್ಧಿಯಾಗಬೇಕು, ವಂಶಾರಿಷ್ಟ ನಿವೃತ್ತಿಯಾಗಬೇಕು. ಹಾಗಿದ್ದಾಗ ವಂಶಾರಿಷ್ಟ ನಿವೃತ್ತಿಯಾಗಬೇಕು ಅಂತಾದರೆ ವಂಶಧರನನ್ನೇ ಸೇವಿಸಬೇಕು ತಾನೆ. ಆದ ಕಾರಣವೇ ನಾವು ವಂಶಧರನನ್ನು ಸೇವಿಸುವ ಪರಿ ಹೇಗೆ ಅಂತ ಕೇಳಿದರೆ ಯಾಗಾದಿಗಳ ಮೂಲಕ. ಯಜ್ಞೋವೈ ವಿಷ್ಣು, ನಾವು ಅದೇ ಅಶ್ವಮೇಧದಲ್ಲಿಯೇ ವಿಷ್ಣುವನ್ನೇ ಆರಾಧಿಸುವವರು. ಯಾಕೆ? ಅಶ್ವಮೇಧ ಎಂಬುದೇ ಪ್ರಜಾಪತಿ ದೇವತಾಕವಾದದ್ದು. ಪ್ರಜಾಪತಿ ದೇವತಾಕವಾದಂತಹ ಅಶ್ವಮೇಧವನ್ನು ಒಬ್ಬ ಪ್ರವರ್ತಿಸಿದ್ದಾನೆ ಅಂತ ಆದರೆ ಅದರ ಉದ್ದೇಶ ಏನು? ಬ್ರಹ್ಮಹತ್ಯಾದಿ ದೋಷ ಪ್ರಾಯಶ್ಚಿತ್ತ. ಹಾಗಿದ್ದಾಗ ಅದನ್ನು ನಾವು ಮಾಡುವಲ್ಲಿ ಕೃಷ್ಣನನ್ನು ಸೇವಿಸ್ತೇವೆ ಎಂಬುವಂತಹ ದೃಢತರವಾದ ವಿಶ್ವಾಸ ಉಂಟಯ್ಯ. ಅರ್ಜುನ, ಏನು? ಕೆಲವು ವಸ್ತು ಕೆಲವು ಜನರಿಗೆ ಸಿಗಬಾರ್ದು. ಏನಾಯ್ತು ಈಗ? ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕರೆ ಏನಾಗ್ತದೆ? ಆ ಮಂಗನಿಗೆ ಮಾಣಿಕ್ಯದ ಬೆಲೆ ಗೊತ್ತಿಲ್ಲ. ಓಹೋ, ನಿಮ್ಗೆ ಹಾಗೆ ಹೇಳುವುದಲ್ಲ ನಾನು. ಭಗವಂತನೇ ನಿಮ್ಮಲ್ಲಿ ಇರುವಾಗ ನೀವು ಹೀಗೆ ಬಂಧೋತ್ಯ ದೋಷ ಬಂತು ಎನ್ನುವಂತಹ ನೆವನದಿಂದ ಯುದ್ಧವನ್ನು ಕೈಗೊಂಡಿರಿ ಅಂತ ಹೇಳಿದ್ರೆ ನಾನು ಯೋಚಿಸುವುದು ಏನು? ಯುದ್ಧವನ್ನ ಮಾಡಿ ಸಾಮ್ರಾಜ್ಯವನ್ನ ಪಡೆದುಕೊಂಡ್ರಿ. ದುರ್ಯೋಧನ ಮಾಡಿದಂತಹ ರಾಜ್ಯಭಾರದಲ್ಲಿ ಸಂಪತ್ತಿರಲಿಲ್ಲ ಹೆಚ್ಚಾಗಿ, ಅಥವಾ ತಾವು ರಾಜ್ಯವನ್ನ ಪ್ರತಿಷ್ಠಾಪಿಸಿದೆವು ಎನ್ನುವಂತಹ ಒಂದು ಯೋಚನೆಯಿಂದ ಜಗತ್ತಿನೆಲ್ಲೆಡೆಯಲ್ಲಿಯೂ ಕೂಡ ತಮ್ಮ ಪಾಂಡವರ ಪಾರುಪತ್ಯ, ಪಾಂಡವರ ರಾಜ್ಯಾಡಳಿತವನ್ನ ವಿಸ್ತರಿಸಬೇಕು, ಜನರಿಗೆ ತಿಳಿಸಬೇಕು ಅಂತೇಳಿ ಹೊರಟಂತಹ ನೀವು ಸರಿ. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಹೆಸರು ಧನಂಜಯನಂತೆ. ಹೋದಲ್ಲೆಲ್ಲ ಧನಂಜಯ ಧನಂಜಯ ಧನಂಜಯ. ಆ ಧನವನ್ನು ಸಂಗ್ರಹಿಸಿ, ಧನ ಕನಕಗಳನ್ನು ಸಂಗ್ರಹಿಸಿ, ಕಪ್ಪವನ್ನು ಸಂಗ್ರಹಿಸಿ ಹಣಕ್ಕಾಗಿ ಹೊರಟ ಯಾಗ ಇದು. ಇದು ಯಾವ ದೋಷವೂ ಅಲ್ಲ. ದೋಷ ಅಂತ ಜನರಿಗೆ ತಿಳಿಸಿ ಹೇಳುವುದು ಕೇವಲ ಪ್ರಚಾರ ಅಥವಾ ಹಣ ಸಂಪತ್ತಿನ ಸಂಗ್ರಹ, ಇದಕ್ಕಾಗಿ ಹೋದಂತಹ ಯಾಗ ಇದು. ಅಯ್ಯ, ಅರ್ಥ ಸಂಪಾದನೆಗೆ ಬೇಕಾಗಿ ಯಾಗ ಅನ್ನುವಂತಹ ಭಾವದಲ್ಲಿ ನೀನಿದ್ದಿ ಅಂತ ಆದರೆ ಅರ್ಥ ಹೇಳುವ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ನಿನಗೆ. ಮಾತ್ರ ಅಲ್ಲ, ಅದಕ್ಕಿಂತ ಮೊದಲೇ ನನ್ನ ಒಟ್ಟಿಗಿದ್ದವನ ಅರ್ಥ ಗೊತ್ತುಂಟ ನಿನಗೆ? ಅದಕ್ಕೆ ನಾನು ಹೇಳಿದ್ದು, ಅಂತಹ ಶ್ರೀಲೋಲನೆ ನಿಮ್ಮರ ಮನೆಯಲ್ಲಿರುವಾಗ ಆ ಸಂಪತ್ತಿಗೋಸ್ಕರ ಊರನ್ನೆಲ್ಲ ಸುತ್ತಾ ಇದೆಯಲ್ಲ ಪುಣ್ಯಾತ್ಮ, ಈ ಯುದ್ಧವನ್ನು ಮಾಡ್ತಾ ಇದೆಯಲ್ಲ. ವೇದ ಅಂತ ಪ್ರವಚನ ಮಾಡುವವರ ವ್ಯವಸ್ಥೆ ಹೀಗೆ, ತನಗೂ ಅರ್ಥ ಆಗದ್ದನ್ನು ಅವನು ಶ್ರೀಲೋಲ ಅಲ್ವಾ, ಇನ್ನೊಬ್ಬರಿಗೆ ಅರ್ಥ ಆಗದ ರೀತಿಯಲ್ಲಿ ವಿವರಿಸುವುದು. ಇದಕ್ಕೆ ವೇದಾಂತ ಅಂತ ಹೆಸರು. ಯಾಕೆ? ಈಗ ನಿನ್ನ ಅವಸ್ಥೆ ಹಾಗೆ ಆಗಿದೆ. ಕೃಷ್ಣ
ಲಕ್ಷ್ಮೀರಮಣನನ್ನೇ ಮನೆಯಲ್ಲಿಟ್ಟುಕೊಂಡಂತ ನೀವು, ಜಗತ್ತಿನ ಬ್ರಹ್ಮಾಂಡ ಪಾಂಡೋದರವನ್ನೇ ಉದರದಲ್ಲಿಟ್ಟುಕೊಂಡಂತ ದೇವರನ್ನ ಮನೆಯಲ್ಲಿಟ್ಟುಕೊಂಡಂತ ನೀವು, ದೋಷ ಬರ್ತದೆ ಅಂತೇಳಿ ಜಗತ್ತನ್ನ ಮರಳು ಮಾಡ್ತಾ ಯುದ್ಧಕ್ಕೆ ಹೊರಟಿದ್ದೀರಿ, ಅಶ್ವಮೇಧ ಮಾಡ್ತಾ ಹೊರಟಿದ್ದೀರಿ. ಅಷ್ಟೇ ಅಲ್ಲ, ಧನ ಕನಕ ಸಂಪತ್ತುಗಳನ್ನ ಸಂಗ್ರಹಿಸ್ತಾ ಕಪ್ಪವನ್ನು ಬೇಡ್ತಾ ಹೊರಟಿದ್ದೀರಿ. ಸರಿ, ಇದು ಸರಿಯೋ? ಹಾಗಾದರೆ ಕಪ್ಪವನ್ನು ಬೇಡುವುದಾಗಲಿ ಅಥವಾ ಕೇವಲ ಕೃಷ್ಣ ಇದ್ದ ಮಾತ್ರಕ್ಕೆ ಗೋತ್ರಹತ್ಯಾದೋಷ ಪರಿಹಾರಕ್ಕಾಗಿ ಪ್ರವರ್ತಿಸುವುದಾಗಲಿ, ಇದೆಲ್ಲ ನೀನು ವಿವರಿಸುವಾಗ ನನಗೆ ಕಾಣ್ತದೆ ಈ ಕೃಷ್ಣನನ್ನು ಒಂದಿನಿತು ನೀನು ಅರ್ಥ ಮಾಡಿಕೊಳ್ಳಿಲ್ಲ. ಜಲಜಾಕ್ಷನ ನೆಲೆ ನಿನಗೆ ಗೊತ್ತಿಲ್ಲಲ್ವ? ಜಲಜಾಕ್ಷನ ನೆಲೆ ನೀನೇ ನರಿದಿಯೇ ಫಲ ಮಾತ್ರದಿ ತೋರ್ಪೆ ಫಲ ಮಾತ್ರದಿ ತೋರ್ಪೆ ಚಿಳಿಯಂದಿಡೆ ರಥ ಸಾರಥಿ ಸಹಿತಲೆ ಇಳೆಗೆಡೆದುದು ಬರದಿ ಜಲಜಾಕ್ಷನ ಮೇಲೆ ನೀನೇ ನರಿತಿಯೇ ಫಲ ಮಾತ್ರದಿ ತೋರ್ಪೆ ಇಳೆಯಿಂದೆಡೆ ರಥ ಸಾರಥಿ ಇಳೆಗೆಡೆದುದು ಬರದಿ ಅಯ್ಯ ತಾಮ್ರಧ್ವಜ, ಗೋತ್ರ ಹತ್ಯಾದೋಷ ಪರಿಹಾರಕ್ಕಾಗಿ ಅಶ್ವಮೇಧವನ್ನು ಮಾಡುವಂತಹ ಪರಿಯ ಕುರಿತಾಗಿ ನೀನು ಪ್ರಶ್ನಿಸಿದೆ. ನನ್ನದು ಅದೇ ಪ್ರಶ್ನೆ ನಿನಗೆ. ಏನು ಅಶ್ವಮೇಧವನ್ನು ಮಾಡಬೇಕಾದವರು ಯಾರು? ರಾಜ ಸಾರ್ವಭೌಮ ಅಶ್ವಮೇಧೇನ ಯಜೇತ. ಸಾರ್ವಭೌಮನ ನಿನ್ನಪ್ಪಯ್ಯ ಅಲ್ಲ. ಯಾಕೆ? ಏನೋ ಒಂದೆರಡು ತುಂಡು ಭೂಭಾಗವನ್ನು ಹೊಂದಿದ ಮಾತ್ರಕ್ಕೆ ಸಾರ್ವಭೌಮ ಆಗುವುದಿಲ್ಲ. ಸಮಗ್ರವಾದಂತಹ ಭೂಮಂಡಲದ ಆಧಿಪತ್ಯವನ್ನು ಹೊಂದುತ್ತಾ ಅದರ ಸ್ಥಿರತೆಗೆ, ಯಾಕೆ ಇವನ ಸ್ವಂತ ಹಣ ಸಂಪಾದನೆಗಲ್ಲ ಇರುವುದು ಭೂಮಂಡಲದ ರಕ್ಷಣೆಯ ಮೂಲಕವಾಗಿ ಸಮಗ್ರವಾದಂತಹ ಭೂಮಂಡಲದ ಪ್ರಜೆಗಳನ್ನೇ ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳಬೇಕು. ಹಾಗಾದರೆ ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳುವಂತಹ ಪ್ರಜಾಪಾಲನೆಗೊಂದು ಭದ್ರತೆ ಹೇಗೆ? ಅದು ಅಶ್ವಮೇಧ. ಕೇವಲ ಮೋಕ್ಷದ ಉದ್ದೇಶದಿಂದಲೋ ಅಥವಾ ಕೇವಲ ಸ್ವರ್ಗದ ಉದ್ದೇಶದಿಂದಲೋ ಇದು ಯಾವುದೂ ಅಲ್ಲ. ಒಬ್ಬ ಕ್ಷತ್ರಿಯನಾದವ ಪ್ರವರ್ತಿಸಬೇಕಾದ ಅಶ್ವಮೇಧದಲ್ಲಿ. ಯಾಕೆ? ನಿಮ್ಮ ಅಪ್ಪಯ್ಯ ಪ್ರವರ್ತಿಸಿದಂತಹ ನಡೆ ನೋಡಿದರೆ ನಿವೃತ್ತಿಯ ವಯಸ್ಸಾಯ್ತು ಅಪ್ಪಯ್ಯನಿಗೆ. ನಿವೃತ್ತಿ ಆದ ಮೇಲೆ ಸರ್ವ ದಾಯಿತ್ವವನ್ನು ಕೂಡ ಮಗನಿಗೆ ಕೊಡಬೇಕು. ಕೊಟ್ಟುನೋ?
ಅವ ದೀಕ್ಷಿತನಾಗಿದ್ದಾನೆ. ಹಾಗಾದರೆ ನಾಪಿ ಅಸಾರ್ವಭೌಮ, ಅಸಾರ್ವಭೌಮನಾದವನು, ಸಮಗ್ರ ಭೂಮಂಡಲದ ಆಧಿಪತ್ಯವನ್ನು ಹೊಂದದೇ ಇರುವವನು ಅಶ್ವಮೇಧದಲ್ಲಿ ಪ್ರವರ್ತಿಸಕೂಡದು ಅಂತ ಉಂಟು ಶಾಸ್ತ್ರ ನಿಯಮ. ಹಾಗಿದ್ದಾಗ ಪ್ರವರ್ತಿಸಿದ್ದಾನೆ ಅಂತಾದರೆ ಕ್ಷತ್ರಿಯತ್ವಕ್ಕೆ ಧಕ್ಕೆ ಅಲ್ವ? ಕೇವಲ ಒಂದು ಭೂಮಂಡಲದ ಸಾರ್ವಭೌಮತ್ವವನ್ನು ಪಡೆದವನಾದರೆ ಸರಿ. ಈ ಅರ್ಜುನನ ಅಣ್ಣನಾದಂತಹ ಧರ್ಮರಾಜ ಅವ ಸಕಲ ಜಗತೀಪತಿ ಕೃಷ್ಣಾನುಗ್ರಹದಿಂದ. ಹಾಗಾದರೆ ಕೃಷ್ಣಾನುಗ್ರಹದಿಂದ ಜಗತೀಪತಿಯಾದವನು ಪಡೆದಂತಹ ಅನುಗ್ರಹವನ್ನು ರಕ್ಷಿಸಬೇಕು ತಾನೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದಂತಹ ಕೃಷ್ಣನ ಮಾತು ಸತ್ಯವಾಗಿಸಬೇಕಂತ. ಸಿಗದೇ ಇರುವುದನ್ನು ಪಡೆದಿದ್ದೇವೆ, ಪಡೆದದ್ದನ್ನು ರಕ್ಷಣೆ ಮಾಡುವಂತಹ ಕ್ಷೇಮವನ್ನು ನಾವು ನೋಡಿಕೊಳ್ಳಬೇಕು ತಾನೆ. ಕ್ಷತಾತ್ರಾಯತೆ. ಹಾಗಿದ್ದಾಗ ಆ ಉದ್ದೇಶವನ್ನು ಬಿಟ್ಟು ಕೇವಲ ಕೃಷ್ಣನನ್ನು ನೋಡಬೇಕು ಹೇಳುವಂತಹ ಉದ್ದೇಶಕ್ಕೆ ಅಶ್ವಮೇಧ. ಬೇರೆ ಮಾರ್ಗಗಳೇ ಇಲ್ವಾ? ಶ್ರವಣಂ, ಕೀರ್ತನ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನ, ದಾಸ್ಯ, ಆತ್ಮನಿವೇದನ, ಇದು ಯಾವುದೂ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ. ಕೇವಲ ಅಶ್ವಮೇಧ ಮಾಡುವುದರ ಮೂಲಕವಾಗಿಯೇ ಕೃಷ್ಣಾನುಗ್ರಹ ಭಾಜನರಾಗಬೇಕು ಅಲ್ಲ, ಕೃಷ್ಣ ದರ್ಶನವನ್ನೇ ಮಾಡಬೇಕು. ಶ್ರವಣದಿಂದ ಆಗುವುದಿಲ್ವ? ಕೀರ್ತನದಿಂದ ಆಗುವುದಿಲ್ವ? ಅರ್ಚನದಿಂದ ಆಗುವುದಿಲ್ವ? ವಂದನದೇ ಮೊದಲಾದಂತಹ ನವವಿಧ ಭಕ್ತಿಗಳ ಮೂಲಕವಾಗಿ ಆಗುವುದಿಲ್ವ? ಹಾಗಿದ್ದಾಗ ಜಲಜಾಕ್ಷನ ನೆಲೆ ನೀ ತಿಳಿಲಿಲ್ಲ. ಅಶ್ವಮೇಧ ಹೇಳುವಂತಹ ಯಾಗಕ್ಕೆ ಅಧಿಪತಿ ಶ್ರೀಕೃಷ್ಣ. ನೀನು ಎಷ್ಟು ಅರ್ಥ ಮಾಡ್ತೀವಿ ಗೊತ್ತಿಲ್ಲ ನನಗೆ. ಹಾಗಿದ್ದಾಗ ಜಲಜಾಕ್ಷನ ನೆಲೆ ಅರಿಯದೆ ಕೃಷ್ಣ ಇದ್ದೂ ಗೋತ್ರ ಹತ್ಯಾ ದೋಷ ಬಂದಿದೆ. ಇದೆಂತಯ್ಯ ಇದು? ಒಬ್ಬ ಸದ್ಭಕ್ತ ಕೃಷ್ಣ ಹೇಳಿದ ನನಗೆ ವೀರವೈಷ್ಣವನೀತ, ವೀರವೈಷ್ಣವನಾದರೆ ಇಂತಹ ಮಾತುಗಳ ನಿರೀಕ್ಷೆ ನನಗಿರಲಿಲ್ಲ. ಹಾಗಿದ್ದಾಗ ಅದು ಬರ್ತದೆ ಅಂತ ಆದರೆ ಜಲಜಾಕ್ಷನ ನೆಲೆಯನ್ನು ತಿಳಿಯದೆ ನೀನು ಮಾತಾಡ್ತಾ ಇದ್ದಿ. ಹಾಗಾದರೆ ಏನರ್ಥ? ಕೇವಲವಾದಂತಹ ಬಾಹ್ಯ ಭಾವದಿಂದ ನಿನ್ನ ಬಾಯಲ್ಲಿ ಮಾತುಗಳು ಬರ್ತವೆ ಅಂತ ಆದರೆ ಇದಕ್ಕೆ ಪೆಟ್ಟೇ ಇದು ಗತಿ ಇದಕ್ಕೆ. ಹಾಗಿದ್ದಾಗ ಇನ್ನು ಕೇವಲ ಇದು ಮಾತಿನ ಮೂಲಕವಾಗಿ ನಿರ್ಣಯವಾಗುವಂತಹ ವಿಷಯ ಅಲ್ಲ. ಆದ ಕಾರಣ ಕೈಯಲ್ಲಿ ಹಿಡಿದಿದ್ದು ಕೇವಲ ಹಸ್ತಭೂಷಣ ಸಾಮಗ್ರಿ ಅಲ್ಲ, ಇದು ನನ್ನ ಕೈಯಲ್ಲಿರುವುದೆಂತ ಅಲಂಕಾರಕ್ಕೆ ಅಂತ ಮಾಡಿದ್ಯೋ ಆ ಅಲಂಕಾರವನ್ನು ಈಗ ಅಲಂಕರಿಸಿ ಮತ್ತೆ ಶಿರಚ್ಛೇದ ಮಾಡುವುದಕ್ಕೆ ಅಲಂಕರಿಸಬೇಕು ಅಂತೇಳಿ ಗೊತ್ತಿದೆ ನನಗೆ. ಹಾಗಾದ್ರೆ ನೋಡೋಣ. ಯುದ್ಧವನ್ನು ಗಮನಿಸುತ್ತಾ ಇದ್ದವನ ಒಂದು ಬಾರಿ ಆತ ಸೋತರು ಮತ್ತೆ ಎದ್ದುಕೊಂಡು ಯುದ್ಧದಲ್ಲಿ ಪ್ರವರ್ತಿಸುವ ಕಾಲಕ್ಕೆ ನಿರಂತರವಾದಂತಹ ಯುದ್ಧ, 7 ಹಗಲು 7 ರಾತ್ರಿ ಕಳೆದರೂ ಫಲಿತಾಂಶವನ್ನು ಕಾಣದ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಹೀಗೆ ಯುದ್ಧ ಮುಂದುವರಿಯಿತು ಅಂತಾದರೆ ದಿನ ವ್ಯರ್ಥವಾಗಿ ಹೋಗುತ್ತದೆ. ಯಾಕೆ? ಅಶ್ವಮೇಧವನ್ನು ಒಂದು ಮಿತಿಯಲ್ಲಿ ಮುಗಿಸಬೇಕಂತ ಹೊಣೆಗಾರಿಕೆ ಉಂಟು ನಮಗೆ. ನಾವು ತೊಡಗಿ ಕೆಲವು ದಿವಸ ಆಗಿದೆ, ಅವನದ್ದಾಗಲ್ಲ, ಪ್ರಾರಂಭ ಅಷ್ಟೇ. ಅವನಿಗುಂಟು ಸಮಯ ಉಂಟು, ಎಷ್ಟು ದಿನ ಬೇಕಾದರೂ ಯುದ್ಧ ಮಾಡಿ ಅವನು. ನಮಗಾಗಲ್ಲ, ಮುಂದುವರಿಯಬೇಕು ಅಂತಾದರೆ ಯುದ್ಧವನ್ನು ಮುಗಿಸಲೇಬೇಕು. ಮುಗಿಸಬೇಕು ಅಂತಾದರೆ ಹೇಗೆ? ಇದು ತನಕ ಒಂದೇ ರಥದಲ್ಲಿ ಕುಳಿತು ಯುದ್ಧ ಮಾಡಿದವರು ನಾವು. ಇನ್ನೂ ಹಾಗಲ್ಲ, ನರನಾರಾಯಣರ ಯುದ್ಧ ಕರ್ಣವಧ ಆದ ಮೇಲೆ ನಾನು ಹೇಳಿದ್ದೇನೆ, ಮತ್ತೊಮ್ಮೆ ನೆನಪಿಸಿದ್ದೇನೆ ನಿನಗೆ. ಅದನ್ನು ಮತ್ತೆ ನೆನಪಿಸುವ ಹಾಗೆ ಒಂದು ರಥದಲ್ಲಿ ನಾನು, ಒಂದು ರಥದಲ್ಲಿ ನೀನು, ಉಭಯ ರಥದಲ್ಲಿ ಉಭಯರು ನಿಂತು ಹೋರಾಟ ಮಾಡಿದ್ದೇ ಹೌದಾದರೆ
ಅವನನ್ನು ಸೋಲಿಸುವುದು ಬಹಳ ಬೇಗ ಆಗುತ್ತದೆ. ನಮ್ಮ ಕಾರ್ಯಪ್ರವೃತ್ತಿಯು ಬಹಳ ಬೇಗದಲ್ಲಿ ಮುಗಿದು ಹೋಗುತ್ತದೆ. ತಡ ಮಾಡುವುದಲ್ಲ, ಉಭಯ ರಥವನ್ನೇರಿ ಯುದ್ಧದಲ್ಲಿ ತೊಡಗಿಕೊಳ್ಳೋಣ. ದೇವರೇ, ಅಮ್ರಧ್ವಜ, ಒಂದು ಮಾತು. ಯಾವ ಇದು ದಿನ ನೀ ಸಲಹಿದು ಮನೆ ಈಗ ನಿಮ್ಮನ್ನೊಂದು ಮಾತನ್ನು ಪ್ರಶ್ನಿಸಬೇಕು ಅಂತ ಹೇಳಿ ಮನಸ್ಸು ಕೇಳ್ತಾ ಇದೆ. ಯಾವ ಪ್ರಶ್ನೆಯೋ ಅಲ್ಲ, ಪಾಂಡವರ ಬದುಕಿನುದ್ದಕ್ಕೂ ಕೂಡ ಅವರನ್ನ ರಕ್ಷಿಸಿಕೊಂಡು ಬಂದಂತಹ ದೇವರು ಇಂತಹ ಒಂದು ನಿರ್ಣಾಯಕವಾದಂತಹ ಈ ಕಾಳಗದಲ್ಲಿ ಅರ್ಜುನನ ರಥವನ್ನು ಬಿಟ್ಟು ಬೇರೆ ರಥದಲ್ಲಿ ನೀವು ಕುಳಿತು ಅರ್ಜುನ ಇನ್ನೊಂದು ರಥದಲ್ಲಿ ಕುಳಿತು ಯುದ್ಧವನ್ನ ಮಾಡ್ತಾ ಇದ್ರೆ ಅರ್ಜುನನು ಬದುಕುತ್ತಾನ ಸ್ವಾಮಿ? ದೇವರೇ, ಅರ್ಜುನನ್ನ ಬದುಕಿಸಿಕೊಳ್ಳದೆ ಹೋದ್ರೆ ಇಷ್ಟು ದಿನ ಕಾದಂತಹ ನಿಮ್ಮ ಬದುಕಿಗೆ, ಇಷ್ಟು ದಿನ ಅವನನ್ನ ಕಾದಂತಹ ನಿಮ್ಮ ಬದುಕಿಗೆ ಕಪ್ಪು ಚುಕ್ಕೆ ಆಗುವುದಿಲ್ಲವೇ? ವಿರೋಧಿಯ ಮೇಲೂ ಪ್ರೀತಿಯ ಭಾವ ಉಂಟು ಅಂತಾಯ್ತು ನಿನಗೆ. ತಾಮ್ರಧ್ವಜ, ತೊಡಗುವಾಗಲೇ ನೀನಾಡಿದಂತ ಮಾತು, ಗೋಪಾಲ ನೀ ಮನದಿಂದಲೇ ರಕ್ಷಿಸ್ತೀಯೋ ಅಥವಾ ಕಾಯದಿಂದಲೂ ನಿನ್ನ ರಕ್ಷಣೆ ಉಂಟೋ ಎನ್ನುವ ಹಾಗೆ, ಕಾಯದಿಂದಲೂ ರಕ್ಷಣೆ ಉಂಟು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ರಥದಿಂದಿಳಿದು ಮತ್ತೊಂದು ರಥವನ್ನು ಅಡರಿಕೊಂಡು ಯುದ್ಧದಲ್ಲಿ ಸನ್ನದ್ಧನಾದವ ನಾನು. ಕೃಷ್ಣಾರ್ಜುನರನ್ನು ಒಂದೇ ರಥದಲ್ಲಿ ಕಾಣುತ್ತಾ ಯುದ್ಧದಲ್ಲಿ ತೊಡಗುವಂತ ಉತ್ಸಾಹಕತೆ ನಿನ್ನೊಳಗುಂಟು ಅಂತ ಆದರೆ ಅದನ್ನೇ ಮತ್ತೊಮ್ಮೆ ತೋರಿಸುವುದಕ್ಕೆ ಬೇಕಾಗಿ ಹರಿನಿಜ ತೇರನ್ನು ಬಿಟ್ಟು ಆ ತೇರನ್ನು ಬಿಟ್ಟಿದ್ದೇನೆ. ಮತ್ತೊಮ್ಮೆ ವೀರಪಾರ್ಥನ ರಥವನ್ನಡರಿ ಸಾರಥಿಯ ಸ್ಥಾನದಲ್ಲಿ ಕುಳಿತುಕೊಂಡಿದ್ದೇನೆ. ಈಗ ಹೇಗೆ ಗೆಲ್ತಿ ನೋಡ್ತೇನೆ. ಮತ್ತೆ ಪಾರ್ಥನಿಗೆ ಸೋಲು ಬರ್ತದೆ ಅಂತಾದ್ರೆ ಇನ್ನೂ ತಡ ಮಾಡುವುದಕ್ಕಿಲ್ಲ. ತಾಮ್ರಧ್ವಜನ ಪಡೆಯವರನ್ನು ಕಡಿಯುವುದಕ್ಕೆ ಬೇಕಾಗಿ ನನ್ನ ಚಕ್ರವನ್ನು ಎತ್ತಿದ್ದೇನೆ. ಇದಕ್ಕೆ ಅಲ್ಲೇ ನಾವು ಯಾದವೇಂದ್ರ ಅಂತ ಹೇಳುವುದು. ನಿಜವಾಗಿ ಯಾದವರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಕೃಷ್ಣ. ಬದುಕಿನಲ್ಲಿ ಯಾದವರಿಗೆ ಎಲ್ಲವನ್ನೂ ಕೊಟ್ಟವನು, ಗೋಪಾಲರನ್ನ ಉದ್ಧರಿಸಿದವನು, ತನಗಾಗಿ ಏನನ್ನೂ ಇಟ್ಟುಕೊಳ್ಳದೇನೆ ಎಲ್ಲವನ್ನೂ ಧಾರೆ ಎರೆಯುವವನು ಕೃಷ್ಣ. ಈ ತಾಮ್ರಧ್ವಜನಿಗೆ ಎಲ್ಲವನ್ನೂ ಕೊಟ್ಟ. ತನ್ನ ಕೈಯಲ್ಲಿರುವಂತಹ ಸುದರ್ಶನವನ್ನು ತಾಮ್ರಧ್ವಜನಿಗೆ ಕೊಟ್ಟ. ಹಾಗಾದ್ರೆ ಹರಿ ಇಷ್ಟೆಲ್ಲ ಕೊಟ್ಟ ಅಂತ ಹೇಳಿ ಆದ್ರೆ ಇನ್ನು ಸುಮ್ಮನೆ ಕುಳಿತುಕೊಳ್ಳಿಕ್ಕಾಗ್ತದೆಯೇ? ಹರಿಯ ಕೈಯಲ್ಲಿ ಈ ಸುದರ್ಶನ ಇತ್ತು. ಜಗತ್ತನ್ನೇ ನಾಶ ಮಾಡಬಹುದಾದಂತಹ ಸುದರ್ಶನ ಹರಿಯ ಕೈಯಲ್ಲಿತ್ತಲ್ಲ. ಹಾಗಾದ್ರೆ ನನ್ನ ಕರದಿಂದ ಹೋಗಿ ಆ ಹರಿಯ ಎರಡೂ ಕೈಗಳನ್ನ ಹಿಡಿದುಕೊಂಡಿದ್ದೇನೆ. ಇಷ್ಟಕ್ಕೆ ಸಾಲದು. ಬಲಿಯನ್ನ ತನ್ನ ಪಾದದಿಂದ ಪಾತಾಳಕ್ಕೆ ತಳ್ಳಿದ ಪಾದವಂತೆ ಅದು. ಇಡೀ ಜಗತ್ತನ್ನ 3 ಹೆಜ್ಜೆಗಳಲ್ಲಿ ಅಳೆದಂತಹ ಪಾದವಂತೆ ಅದು. ಆ ಪಾದವನ್ನ ನನ್ನ ತಲೆಯ ಮೇಲೆ ಇಟ್ಟುಕೊಳ್ಳಬೇಕು. ಸಾಲದು. ಇಡೀ ಜಗತ್ತನ್ನ ತನ್ನಲ್ಲಿ ಧರಿಸಿದಂತಹ ವಿಷ್ಣುವನ್ನ ನಾನು ಎತ್ತಿಕೊಂಡು ಹೋಗಬೇಕು. ಹಾಗಾದ್ರೆ ನನ್ನ ಕಂಕುಳಿನಲ್ಲಿ ಕೃಷ್ಣನನ್ನ ಹಿಡಿದುಕೊಂಡು ಹೋಗ್ತೇನೆ. ಪಾರ್ಥ, ನೋಡಿದೆಯ ಪರಿಬ್ಬರ ಪರಂಪರೆಯನ್ನು. ಯಾವ ಪಡೆಯನ್ನು ಸವರ್ತೇನೆ ಅಂತ ಹೊರಟೆನೋ ಅವರ ಕೈಯ ಸರ ಸಿಕ್ಕಿದ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಇದ್ದು ತಡ ಮಾಡಬೇಡ. ಹಿಡಿದಿರುವಂತ ಸರದ ಮೂಲಕವಾಗಿ ಮಹಾಸ್ತ್ರವನ್ನು ಪ್ರಯೋಗಿಸು. ಯುದ್ಧ ಆಯಿತು. ಯುದ್ಧದಲ್ಲಿ ಪಾರ್ಥನು ಪ್ರಯೋಗಿಸಿದಂತಹ ಬಾಣ ನನ್ನ ಮೇಲೆ, ನಾನು ಪ್ರಯೋಗಿಸಿದಂತಹ ಬಾಣ ಪಾರ್ಥನ ಮೇಲೆ. ದೇವರು ಕೂಡ ಎಲ್ಲರೂ ಎಚ್ಚರ ತಪ್ಪಿ ಬಿದ್ದಿದ್ದಾರೆ. ನಾನೊಬ್ಬನೇ ಎದ್ದವನು. ರಣಧಾರುಣಿಯಲ್ಲಿ ಯಾರಿಗೂ ಎಚ್ಚರ ಇಲ್ಲ. ಹಾಗಾದ್ರೆ ಏನಾಯಿತೀಗ? ಒಂದು ಕೆಲಸ, ನನಗೆ ಬೇಕಾದದ್ದು ಹರಿಯಲ್ವೇ?
ಹಾಗಾದರೆ ಒಂದು ಕೆಲಸವನ್ನು ಮಾಡುತ್ತೇನೆ, ಶ್ರೀಹರಿಯನ್ನ ಎತ್ತಿಕೊಂಡು ಹೋಗಿ ಅಪ್ಪನ ಅಡಿದಾವರೆಗಳಲ್ಲಿ ಸಮರ್ಪಿಸಿ ಬಿಡ್ತೇನೆ. ಅಪ್ಪನ ಉದ್ದೇಶ ಇದೆ ಅಲ್ವೇ, ಹರಿಬೇಕು 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 ಅಂತೇಳಿ. ನೋಡೋಣ, ಶ್ರೀಹರಿಯನ್ನ ಎತ್ತೋಣ ಅಂತೇಳಿ ಹೋದ್ರೆ ಆಗುವುದೇ ಇಲ್ಲ. ಶ್ರೀಹರಿಯನ್ನ ಆಗ ನನ್ನ ಕೈಯಿಂದ ಎತ್ತಿ ಮುದ್ದಾಡಿಸಿದಂತಹ ನನ್ನ ಕೈಯಿಂದ ಈಗ ಶ್ರೀಹರಿಯನ್ನ ಎತ್ತಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಆದರೆ ನಾನು ಅಸಮರ್ಥನಾದರೆ ಈ ತಾಮ್ರಧ್ವಜನ ಶಕ್ತಿ ಕಡಿಮೆ ಆಗಲಿಲ್ಲ. ಹಾಗಾದರೆ ಹರಿಭಾರಾದ ಭೂಭಾರವನ್ನು ಹರಣ ಮಾಡುವಂತಹ ಹರಿಯೇ ಭೂಮಿಗೆ ಸಮಾನಾದಂತಹ ಭಾರವಾಗಿದ್ದಾನೆ. ಏನು ಮಾಡೋಣ, ಹರಿಯನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಂತ ಹರಿಯನ್ನು ತೆಗೆದುಕೊಂಡು ಹೋಗದೇನೆ ಇರ್ಲಿಕ್ಕಾಗ್ತದೋ? ಇವರಿರುವರು ಇಲ್ಲೇ ಇರಲಿ, ಈ ನನ್ನ ತುರಗ ಹಾಗೂ ಅವರ ತುರಗ ಅಶ್ವಗಳನ್ನು ತೆಗೆದುಕೊಂಡು ನನ್ನ ತಂದೆಯಲ್ಲಿಗೆ ಹೋಗಿ ಬಿಡ್ತೇನಂತೆ. ಎದ್ದು ನೋಡಿದನಲ್ಲಿ ತನ್ನೊಡನೆ ಕಾಳಗಕ್ಕೆ, ಎದ್ದು ನೋಡಿದನಲ್ಲಿ ತನ್ನೊಡನೆ ಕಾಳಗಕ್ಕೆ ಹೊದ್ದು ಅದಟನಾರಂ ಕಾಣದೆಲ್ಲರಂ ಗೆದ್ದೆರಡು ಕುದುರೆಯಂ ಕೊಂಡುಳಿದ ಪಡೆ ಸಹಿತ, ಗೆದ್ದೆರಡು ಕುದುರೆಯಂ ಕೊಂಡುಳಿದ ಪಡೆ ಸಹಿತ ತಿರುಗಿದಂ ಪಹಿಲದಿಂದ ಆ ಪಾರ್ಥ, ಬಿದ್ದವರೆಲ್ಲ ಎದ್ದಿದ್ದಾರೆ. ಅವರೆದ್ದಿದ್ದಾರೋ ನೋಡುವುದಕ್ಕೆ ಮೊದಲು ನಾವು ಹೇಗಿದ್ದೇವೆ ಅಂತ ನೋಡುವುದು. ನಾವು ಒಂದು ಸಲ ನೋಡಬೇಕಾದ ಅನಿವಾರ್ಯತೆ ಉಂಟು. ಇದು ತನಕ ಆದ ಹೋರಾಟದಲ್ಲಿ ನೀ ಸೋತರು ಬಿದ್ದದ್ದಿಲ್ಲ. ಕೃಷ್ಣ ಬಂದ ಮೇಲೆ ಬೀಳಬೇಕಾದ ಪ್ರಸಂಗ ಬಂತು. ಆಲೋಚನೆ ಮಾಡಬೇಕು. ಒಮ್ಮೆ ನನ್ನನ್ನು ಎತ್ತಿಕೊಳ್ಳುವುದಕ್ಕೆ ಮುಂದಾದ, ಕಠಿಣನಾಗಿ ಹೋದೆ. ಭೂಭಾರ ಹರಣನೇ ಭೂಭಾರನಾಗಿ ಅವನಿಗೆ ಅನುಭವಕ್ಕೆ ಬಂತು. ಮೊದಲೇ ನಾನು ಕುಸುಮದಂತೆ ಹಗುರವಾಗಿದ್ದವ ಎತ್ತಿಕೊಳ್ಳುವ ಸಂದರ್ಭಕ್ಕೆ ದೇವಕಿಯ ಗರ್ಭದಲ್ಲಿಯೇ ನೀನಿದ್ದ. ವಜ್ರದಂತೆ ಕಠಿಣನೂ ಆಗಬಲ್ಲೆ, ಕುಸುಮದಂತೆ ಮೃದುವೂ ಆಗಬಲ್ಲೆ ಎನ್ನುವುದನ್ನು ತೋರಿಸಿಕೊಟ್ಟವನಿದ್ದೇನೆ. ಇನ್ನೂ ಅವ ತುರಗಕ್ಕೆ ಬೇಕಾಗಿ ಅಪೇಕ್ಷಿಸುತ್ತಾ ಕೊಂಡು ಹೋಗುತ್ತಾನೆ ಅಂತಾದರೆ ಇನ್ನೂ ಯುದ್ಧ ಮಾಡಬೇಕೇ? ಮಾಡಿದರೂ ಪ್ರಯೋಜನ ಇಲ್ಲ. ಹಾಗಿದ್ರೆ ಮಾಡುವುದೇನು? ಪಾರ್ಥ, ನೀ ಒಂದು ವೇಷ ಮಾಡಬೇಕು. ಒಮ್ಮೆ ಮಾಡಿದ್ಯಲ್ಲ, ಇರು ನೀನು ಯತಿವೇಷದಿ. ನಾನೇ ಹೇಳಿದ್ದು. ನನ್ನ ತಂಗಿಯಾದಂಥ ಸುಭದ್ರೆಯನ್ನು ಮದುವೆಯಾಗುವುದಕ್ಕೆ ಬೇಕಾಗಿ ನೀವೊಂದು ವೇಷ ಮಾಡ್ತೀಯಂತಾದರೆ ಇವತ್ತು ತುರಗವನ್ನು ಬಿಡಿಸಿಕೊಳ್ಳುವಲ್ಲಿಯೂ ನೀವೊಂದು ವೇಷವೇ ಮಾಡಬೇಕು. ಹರಿಯ ತಂಗಿಗಾಗಿ ವೇಷ, ಇಲ್ಲಿ ಹರಿಗಾಗಿ ವೇಷ. ಅಲ್ಲಿ ಯತಿವೇಷ ಹೇಳಿದ್ದು, ಇಲ್ಲಿಯೂ ಬ್ರಾಹ್ಮಣ ವೇಷವೇ, ಸುಲಭದ ವೇಷವೇ. ಅಲ್ಲಿಯೂ ಮಾತಾಡುವುದಕ್ಕಿಲ್ಲ ಅಂತ ಹೇಳಿದ್ದೇನೆ, ಆಡಿದ್ರು ಕಡಿಮೆ ಮಾತು ಅಂತ ಹೇಳಿದ್ದೇನೆ. ಇಲ್ಲೂ ಹಾಗೆ ಮಾತಾಡುವ ವೇಷ ಇಲ್ಲ ನಿನಗೆ. ಮಾತಾಡುವವರನ್ನು ಮಾತಾಡುವುದು ಕಡಿಮೆ ಮಾಡು ನೀನು ಅಂತ ಹೇಳಬೇಕಾಗ್ತದೆ. ಹೌದು, ನೀನು ಹೇಳಿದ ಹಾಗೆ ವೇಷ ಮಾಡ್ತೇನೆ. ಮತ್ತೆ ದೊಡ್ಡವರೊಬ್ಬರು ಆಡಿದ ಮಾತು ನೆನಪಾಗುತ್ತದೆ. ನಮಗೆಲ್ಲ ಅನುಭವ ಆಗಬೇಕು ಅಂತಾದರೆ ವರ್ಷಕ್ಕೊಂದೆರಡಾದರೂ ವೇಷ ಮಾಡಬೇಕಂತೆ. ಬದುಕಿನಲ್ಲಾದರೂ ಒಂದೆರಡು ವೇಷ ಮಾಡಿದರೆ ಅನುಭವ ಆಗಲಿಕ್ಕಿಲ್ವೇನೋ? ವೇಷ ಮಾಡದಿದ್ರೆ ಅವ ಮಾಡುವ ಯಾವುದೇ ಜೀವನದ ವ್ಯವಹಾರವಾದರೂ ವೇಷವೇ ಆಗ್ತದೆ ಅಂತ. ಹೌದು, ಹೇಳಿದ್ದು ದೊಡ್ಡವರು ಹೇಳಿದ್ದು ಕೇಳಿದ್ದೇನೆ ನಾನು. ಆ ಮಾತೇ ನೆನಪಿಸಿಕೊಡುತ್ತಾ, ನೀನದ್ದು ಶಿಷ್ಯನ ವೇಷ. ಅದು ಸುಲಭ. ಆದರೆ ಯಾರ ಶಿಷ್ಯ ಅಂತುಂಟು. ಶಿಷ್ಯ ಗುರುವಿನ ಶಿಷ್ಯ ಅಲ್ಲ. ನಿನಗೆ ಗುರು ಯಾರು ಅಂತುಂಟು. ಪ್ರಪಂಚದಲ್ಲಿ ನಾನು ಕಂಡದ್ದು ಕೇವಲ ಜಗದ್ಗುರುವನ್ನು ನಿನ್ನಲ್ಲಿ ಮಾತ್ರ. ನನ್ನ ಶಿಷ್ಯನಾಗಿಯೇ ಬರಬೇಕು. ಮಾತಿಲ್ಲ ಅಂತ ಯಾಕೆ ಆಡಿದೆ? ಶಿಷ್ಯನಾಗಿ ನೀ ಅಂಗೀಕರಿಸಿ ಬಂದರೂ ನಿನ್ನ ನುಡಿಗಳೆಲ್ಲವೂ ವೀರೋಕ್ತಿಗಳೇ ಆಗಿರ್ತದೆ. ವೀರನಿಗೆ ಭೂಷಣವಾದ ಮಾತೇ ಆಡುವವ ನೀನು. ಅಂಥ ವೀರೋಕ್ತಿ ನಿನ್ನ ಬಾಯಿಂದ ಬಂತು ಅಂತ ಆದರೆ ಇವ ಬ್ರಾಹ್ಮಣ ಅಲ್ಲ ಅಂತ ಅನುಮಾನ ಬರ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಅದು ಬರಬಾರ್ದು. ಸಣ್ಣ ಸ್ವರದಲ್ಲಿ ಹೂಂಕಾರ ಸರ್. ಹೌದು, ಇದು ನಿನ್ನದು ಮೂರನೇ ವೇಷ. ಮತ್ತೆ ಯಾವುದೇ ಸಮಸ್ಯೆ ಸಂಶಯಗಳಿದ್ರೆ ಮತ್ತೆ ಮನೆಗೆ ಹೋದ ಮೇಲೆ ಅಲ್ಲ, ಇದು ನಿನ್ನದು ಮೂರನೇ ವೇಷ. ಮೂರನೇ ವೇಷ. ಒಮ್ಮೆ ಮದುವೆ ಆಗುವಾಗ
ಮತ್ತೊಮ್ಮೆ ಮಾಗಧನನ್ನು ಕೊಲ್ಲುವ ಕಾಲಕ್ಕೂ ವೇಷ ಮಾಡಿಸಿದ್ದೇನೆ. ಕೆಲವು ಸಲ ಈ ಅಪರೂಪದಲ್ಲಿ ವೇಷ ಮಾಡಿದರೆ ಮರೆತೋಗ್ತದೆ, ಮುಖವರ್ಣಕ್ಕೆ ಯಾವುದು ಕೂಡ ಬರುವುದಿಲ್ಲ. ಈಗ ಅದೇ ವೇಷ, ಬೇರೆ ಬೇರೆ ವೇಷ ಬೇರೆ ಇಲ್ಲ, ಬ್ರಾಹ್ಮಣರ ವೇಷವೇ ಇರುವುದು ನಿನಗೆ ಒಪ್ಪುವ ವೇಷ. ಇದ್ದ ಮುಖವರ್ಣಕ್ಕೆ ಏನು ತೆಗೆದರಾಯ್ತು. ಸರಿ, ಇಷ್ಟು ನೀನು ಸಿದ್ಧಪಡಿಸಿಕೊಂಡೆ ಅಂತ ಆದರೆ ಹೋಗಬೇಕಾದಲ್ಲಿ ಮಾಡಬೇಕಾದ ಕಾರ್ಯ ಏನು ಸರ್ವವನ್ನೂ ನಾನು ನಿರ್ದೇಶಿಸುತ್ತಾ ಸಾಗುತ್ತೇನೆ. ಅದರಂತೆ ಬರಬೇಕಾದದ್ದು ನಿನ್ನ ಹೊಣೆಗಾರಿಕೆ. ಹಿಂದಿನಿಂದ ಅನುಸರಿಸ್ತೇನೆ. ಆಗಲಿ ಆಗಲಿ. ಪಟ್ಟಣದ ಬುರುವಳಯದುಳ್ ಚಿತ್ರಮಯವಾಗಿ ಕಟ್ಟಿದ ಅಧ್ವರ ಮಂಟಪದ ನಡುವೆ ದೀಕ್ಷೆಯಂ ನೆಟ್ಟನೆ ಪರಿಗ್ರಹಿಸಿ ಭೂಸುರರ್ ಬೆರಸಿ ಕುಳ್ಳಿರ್ದ ಭೂಸುರರು ವೆರಸಿ ಕೊಳ್ಳಿರ್ದ ಪಟ್ಟಣದ ಹೊರವಲಯದಲ್ಲಿ ಪ್ರಯೋಗವೇ ಅಲ್ಲದು, ನಮ್ಮ ಆವರಣವನ್ನು ವಿಸ್ತರಿಸಿದ್ದೇವೆ ಅಂತ ಅರ್ಥ. ಹೊರವಲಯ ಅಂತ ನಿಮಗೆ ಯಾರು ಹೇಳಿದ್ದು? ಚಕ್ರವರ್ತಿತ್ವ ಉಂಟ ಮಯೂರಧ್ವಜನಿಗೆ? ಬೇಡ. ಬೇಕು ಅಂತ ಆದ್ರೆ ಅಲ್ವಾ ಉಂಟು ಅಂತ ಪ್ರಶ್ನೆ ಹುಟ್ಟುವುದು, ನಮಗೆ ಬೇಡ. ಹಾಗಾದ್ರೆ ಅಶ್ವಮೇಧಕ್ಕೆ ಶಾಸ್ತ್ರಬದ್ಧವಾದಂತಹ ಅರ್ಹತೆ ಉಂಟೋ? ವಿದ್ವಾಂಸರ ಪ್ರಶ್ನೆ. ಅಶ್ವಮೇಧ ಮಾಡುವವನಿಗೆ ಶಾಸ್ತ್ರಬದ್ಧವಾಗಿ ಸಾರ್ವಭೌಮತ್ವ ಬೇಕು ಅಂತ ಹೇಳಿದವ ಯಾರದು? ಶಾಸ್ತ್ರಾತ್ ರೂಢಿರ್ ಬಲಿಯಸಿ. ಯಾವ ಉದ್ದೇಶಕ್ಕಾಗಿ ಅಶ್ವಮೇಧ? ಸಾರ್ವಭೌಮತ್ವದ ಸಿದ್ಧಿಗೆ ಅಶ್ವಮೇಧ ಅಲ್ಲ, ಅದಕ್ಕೆ ರಾಜಸೂಯ ಮಾಡಿದ್ರಲ್ಲ ಧರ್ಮಾತ್ಮರು. ಹಾಗಾದ್ರೆ ಮಾಡದೇ ಇದ್ದವರು ಅಧರ್ಮಾತ್ಮರು ಅಂತ ಹೇಳಿದವ ಯಾರು? ಪೂರ್ವೋತ್ತರ ಭಾಗದಲ್ಲಿ ಆರ್ಯಾವೃತ್ತದಲ್ಲಿ ಈ ಪ್ರದೇಶದ ಭಾಗವತ ಪರಂಪರೆಗೆ ಮಯೂರಧ್ವಜನಿಗೂ ಒಂದು ಯಜಮಾನಿಕೆ ಉಂಟು. ಯಾಕೆಂದ್ರೆ 7 ಅಶ್ವಮೇಧ ಮಾಡಿದವ ನಾನು. ಯಾವ ವಿದ್ವಾಂಸನೂ ನನ್ನ ಹತ್ರ ಪ್ರಶ್ನೆ ಮಾಡಲಿಲ್ಲ ಅರ್ಹತೆ ಉಂಟಾ. ವೈದಿಕಕ್ಕೆ ಅವರೇ ಬಂದಿದ್ದಾರಲ್ಲ. ಹಾಗಾದ್ರೆ ಏನು? ಭಂಡಾರವನ್ನು ತುಂಬಿಸುವುದಕ್ಕಲ್ಲ, ಸಂಪತ್ತಿನ ಸಮೃದ್ಧಿಯನ್ನು ಹೆಚ್ಚಿಸುವುದಕ್ಕಲ್ಲ, ಸಂಪತ್ತಿನ ಕ್ರೋಢೀಕರಣ ಅಲ್ಲ, ಅಥವಾ ಯಾರಿಗೂ ನೋವು ಮಾಡುವುದಕ್ಕಲ್ಲ. ಯಾರಲ್ಲಿಯೂ ನನ್ನ ಸ್ಪರ್ಧೆ ಇಲ್ಲ. ಶ್ರೀಪತಿಯನ್ನು ಕಾಣಬೇಕು. ಹಾಗಾದ್ರೆ ಈ ದ್ವಾಪರದ ಯುಗ ಧರ್ಮದಲ್ಲಿ ಭಗವದ್ ದರ್ಶನಕ್ಕೆ ಯಜ್ಞವೋ? ಅದು ತ್ರೇತೆ. ನಾವು ಬದುಕಿನಲ್ಲಿ ಮುಂದೆ ಹೋಗಬೇಕು, ಆದರೆ ಭೂತದ ವಿವೇಚನೆ ಬೇಕು, ಅನುಭವ ಬೇಕು. ತ್ರೇತೆಯಲ್ಲಿ ಕೋದಂಡ ದೀಕ್ಷಾಪತಿಯಾದಂತಹ ರಾಮನೋ ಆ ಹಿಂದಿನ ಸೂರ್ಯವಂಶರೇನು ಮಾಡಿದ್ರು ಯಜ್ಞಾದಿ ಕರ್ಮಗಳನ್ನು, ಅದು ಅವರಿಗೇ ಸೀಮಿತ ಅಲ್ವಲ್ಲ. ಹಾಗಾದ್ರೆ ಭಗವದಾರಾಧನೆಯನ್ನು ನಾವು ಸಂಕುಚಿತ ಮಾಡಿ ಸಂಪುಟೀಕರಣ ಮಾಡುತ್ತಾ ಬಂದ್ರೆ ಯಜ್ಞಾದಿ ಕರ್ಮಗಳು ಮುಂದಿನ ಯುಗ ಧರ್ಮಕ್ಕೆ ನಿಂತೋಗುವುದಿಲ್ಲ. ಹೌದು. ಹಾಗಾದ್ರೆ ಯಾರಿಗೆ ಸಾಧ್ಯ?
ಯಾವುದು ಸಾಧು? ಸತ್ಯಯುಗಕ್ಕೆ ಹೋಗಿ ತಪಸ್ಸು. ಹಾಗೆಂತ ಸತ್ಯಯುಗದಲ್ಲಿ ಯಜ್ಞ ಮಾಡಲಿಲ್ಲ ಅಂತ ಇಲ್ಲಲ್ಲ ಇತಿಹಾಸ ನಮಗೆ. ತ್ರೇತೆಯಲ್ಲಿ ಯಜ್ಞ ಪ್ರಧಾನ, ಅಂದರೆ ತಪಸ್ಸು ಮಾಡುವಷ್ಟು ಇಂದ್ರಿಯ ನಿಗ್ರಹ ಉಂಟೋ? ಇಲ್ಲದೆ ಇದ್ದಾಗ ಹೌದೌದು, ನೀವು ಆಧ್ಯಾತ್ಮದ ಒಲವಿನಿಂದ ಹೋಗಿ ಪರಮಾತ್ಮನಲ್ಲಿ ಆತ್ಮನ ಅನುಸಂಧಾನ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆವಾಗ ವೇದವೇ ಉಪದೇಶ ಮಾಡಿದೆ ಕರ್ಮಾಂಗಗಳನ್ನು. ಆವಾಗ ಯಜ್ಞವೈ ಶ್ರೇಷ್ಠತಮ ಕರ್ಮ. ಮತ್ತು ಮುಂದೆ ಹೋಗಿ ಅದಕ್ಕೆ ಹೊಸ ವ್ಯಾಖ್ಯಾನವನ್ನೋ ಭಾಷ್ಯವನ್ನೋ ಬರೆದ್ರು ಜ್ಞಾನಿಗಳು. ಕೇವಲ ಯಜ್ಞಕುಂಡದಲ್ಲಿ ಆಜ್ಯವನ್ನೋ ಅಥವಾ ಇನ್ನೇನು ಸಮಿತಿಗಳನ್ನು ಹಾಕುವುದೇ ಯಜ್ಞ ಅಲ್ಲ. ಜ್ಞಾನ ಯಜ್ಞ ಬೇರೆ, ಕ್ರಿಯಾಯಜ್ಞ ಬೇರೆ. ತ್ಯಾಗ ಭೂಯಿಷ್ಠವಾಗಿ ನಾವು ಏನನ್ನೇ ಮಾಡಲಿ ಅದು ಯಜ್ಞ. ಆಧ್ಯಾತ್ಮಿಕವಾದಂತಹ ಅಥವಾ ವೈದಿಕವಾದಂತಹ ಸಂವಿಧಾನಗಳು ಆಯಾಯ ಕಾಲಕ್ಕೆ ಇದು ಬದಲಾವಣೆ ಆಯಿತು ಅಂತ ನಾನು ಹೇಳುವುದಿಲ್ಲ. ಹೊಸ ಹೊಸ ಯೋಚನೆಗಳು, ಚಿಂತನೆಗಳು ಬಂತು. ಇದು ನಮ್ಮ ನಂಬಿಕೆ, ನಡವಳಿಕೆಯನ್ನು ಮುಕ್ತವಾಗಿ ಇಟ್ಕೊಟ್ಟದ್ದು ನಮ್ಮ ಹಿರಿಯರು ನಮಗೆ. ಹಿರಿಯರನ್ನು ಕೊಟ್ಟದ್ದನ್ನು ಆಕ್ಷೇಪಿಸಿದಕ್ಕೋ ವಿಮರ್ಶಿಸುವುದಕ್ಕೋ ಆಮೇಲೆ ಹುಟ್ಟಿದ ನಾವಲ್ಲಲ್ಲ. ಅಪ್ಪ ಯಾಕೆ ನನ್ನನ್ನು ಹುಟ್ಟಿಸಿದೆ ಅಂತ ಅಪ್ಪನ ಹತ್ರ ಕೇಳಿದರೆ ಭಾರಿ ದೊಡ್ಡ ತಪ್ಪು ಮಾಡಿದ್ದೇನೆ ಅಂತ ಹೇಳ್ಬೇಕಷ್ಟೆ ಅಪ್ಪ. ಹಾಗಾದ್ರೆ ಮಹಾಜನರು ಹೋದಂತಹ ದಾರಿ ಯಾವುದು? ಆ ಮಹಾಜನರಲ್ಲಿ ಮೊದಲು ಯಾರು? ಜನ್ಮಕ್ಕೆ ಕಾರಣನಾದ ಅಪ್ಪನೇ ಮಗನಿಗೆ ಮಹಾಜನ. ಅದಕ್ಕಿಂತ ದೊಡ್ಡ ಮಹಾಜನ ಇಲ್ಲ. ನಾವು ಭಾಗವತ ಪರಂಪರೆಯನ್ನು ಒಪ್ಪಿ ಅದರನ್ನು ಅಪ್ಪಿ ಅದರಲ್ಲಿ ಹೇಗೆ ಭಗವತ್ ದರ್ಶನ ನಮಗೆ ಬೇರೆ ಯಾರೂ ಅಲ್ಲ. ಶಂಕಲಿಖಿತರೆಲ್ಲ ಇದ್ದಾರಲ್ಲ ನಮ್ಮಲ್ಲಿ, ಇವರು ನಮಗೆ ತೋರಿಸಿದಂತಹ ದಾರಿ ಇದು. ನಮಗೆ ಕಂಡಿತು. ಕೃಷ್ಣಸ್ತು ಸ್ವಯಂ ಭಗವಾನ್. ಕೃಷ್ಣ ಬೇರೆ ಅಲ್ಲ, ಅಥವಾ ವಿಷ್ಣುವೋ ನಾರಾಯಣನೋ ವಾಸುದೇವ ಮೂರ್ತಿ ಬೇರೆ ಅಲ್ಲ. ಯಾಕೆಂದ್ರೆ ಇದು ಅಂಶವೂ ಅಲ್ಲ, ಅಂಶಾಂಶವೂ ಅಲ್ಲ, ಇದು ಆವೇಶವೂ ಅಲ್ಲ, ಇದು ಸ್ವಯಂ ಕೃಷ್ಣ ಪೂರ್ಣಾವತಾರ. ಯಾಕೆ ಪೂರ್ಣಾವತಾರ? ಕಂಸನ ಸೆರೆಮನೆಯಲ್ಲಿ ಶಂಖಚಕ್ರ ಗದಾಪಾಣಿಯಾಗಿ ಕಂಡನಂತೆ. ನನಗೆ ಹಿರಿಯರು ಹೇಳಿದ್ದರಲ್ಲಿ ನಂಬಿಕೆ ಉಂಟು. ಮಯೂರಧ್ವಜ ನೀ ನೋಡಿದ್ಯಾ ಹೇಳಿದ್ರೆ ನಾನು ಅವಾಗ ಹೇಳ್ತೇನೆ, ಗೊತ್ತಿಲ್ಲದ ನೀನು ಪ್ರಶ್ನೆ ಕೇಳಲಿಕ್ಕಲ್ಲ, ಎದ್ದು ನೀ ಹೋಗಬೇಕು, ಅಲ್ಲದಿದ್ರೆ ನಾನು ಹೋಗ್ತೇನೆ. ಇದು ನಂಬಿಕೆ. ಆ ಆಧಾರದಲ್ಲಿ ಇವತ್ತು ನಾರದರೇ ಉಪದೇಶ ಮಾಡಿದರು. 7ನೇಯ ಯಾಗ ನೋಡಿ, 8 ಅಂತ ನಾರದರು ಹೇಳಲಿಲ್ಲ. ಹಾಗಾದರೆ ಈವರೆಗೆ ಮಾಡಿದ್ದಲ್ಲ, ಇನ್ನೊಂದು ಮಾಡು, 8ನೇದ್ದು ಮಾಡು ಅಂತಲ್ಲ, 7ನೇಯ ಯಾಗ ಅಂದ್ರೆ ಉಳಿದ ಯಾಗಕ್ಕಿಂತ ಪ್ರತ್ಯೇಕವಾದದ್ದು, ವಿಶಿಷ್ಟವಾದದ್ದು, ವಿಶೇಷವಾದದ್ದು. ಇದು ಮಾಡಿದರೆ ನನಗೆ ನಾರದರು ಹೇಳಿದ್ದಾರೆ ಎನ್ನುವುದರಲ್ಲಿ ಕಾಣುವುದು ನಾರದರೇ ಹೇಳಿದ್ದಲ್ಲ. ನಾರದರ ವಿಶ್ವ ಪರ್ಯಟನದಲ್ಲಿ ನಾರಾಯಣನ ಸಂಕಲ್ಪ ಉಂಟು. ಇದು ನಮ್ಮ ನಂಬಿಕೆ. ಹಾಗಾದರೆ ದೇವರೇ ನಾರದರಿಗೆ ಪ್ರೇರಣೆ ಕೊಟ್ಟರು, ಅಥವಾ ನಾರದರ ಮೂಲಕವಾಗಿ ಒಂದು ರೀತಿಯ ನಿರಾಶೆಯಲ್ಲಿರುವ ನನಗೆ ಪ್ರೇರಣೆಯನ್ನು ಕೊಟ್ಟರು. ಸುಪ್ತವಾಗಿದ್ದಂತಹ ನನ್ನ ವಿವೇಕ ಜಾಗೃತ ಆಯಿತು. ಇಲ್ಲದಿದ್ರೆ ಔದಾಸೀನ್ಯ ಬಂದಿದೆ. ಈ ವಯಸ್ಸಿನಲ್ಲಿ ಬೇಕಾ ಅಶ್ವಮೇಧ? ಅಶ್ವಮೇಧ ಮಾಡಲಿಕ್ಕೆ ವಯಸ್ಸು ನಿರ್ದೇಶನ ಮಾಡಿದವರು ಯಾರು? ಉಪನಯನ ಸಂಸ್ಕಾರಕ್ಕುಂಟು. ಗರ್ಭಾದಿ ಅಷ್ಟಮದಲ್ಲಿ ಬ್ರಾಹ್ಮಣನಿಗೆ, ಗರ್ಭಾದಿ ದ್ವಾದಶದಲ್ಲಿ ಕ್ಷತ್ರಿಯನೇ. ಆ ಮೇಲಿನವನಿಗೆ ಮದುವೆ ಹಿಂದಿನ ದಿವಸ ಆಗ್ತದೆ. ಅದಕ್ಕಿಂತ ನಂತರ ನಾವು ಯಾವಾಗಲೂ ಹಾಕ್ಬೋದು, ಯಾರಾದರೂ ಕೊಟ್ಟರೆ, ಅದು ಬೇರೆ. ಆ ಕಾರಣದಿಂದ ನಾ ಕೈಗೊಂಡಂಥ ಅಶ್ವಮೇಧ. ನರ್ಮದೆಯ ನದಿ ಸಾಮಾನ್ಯವಾಗಿ ಯಾಗಾದಿಗಳಿಗೆ ಗಂಗಾ ನದಿಯ ತಟವೂ ಅಲ್ಲ, ಅಥವಾ ಬೇರೆ ಯಾವುದೂ ಅಲ್ಲ. ನರ್ಮದಾ ಯಮುನಾ ನದಿಯ ತಟವೂ ಅಲ್ಲ.
ಪುರದ ಹೊರವಲಯದಲ್ಲಿ. ಹಾಗಾದರೆ ಒಬ್ಬ ಮಯೂರಧ್ವಜನ ವ್ಯಾಪ್ತಿ, ನನ್ನ ಈ ಧಾರ್ಮಿಕ ಕರ್ಮಾಂಗಗಳು ಎಷ್ಟು ವಿಸ್ತರಿಸಿತು ನೋಡಿ. ದೇವರ ಕೋಣೆಯಲ್ಲಿ ಆಗುವ ಪೂಜೆ 4 ಮಂದಿಗೆ ಹೇಳಿಕೆ ಮಾಡಿದರೆ ಪಡಸಾಲೆಗೆ ಬರ್ತದೆ. ಯಾಕೆ ಮಂಗಳಾರತಿ ಎಲ್ಲರೂ ನೋಡಬೇಕಲ್ಲ. ಅಲ್ಲ, ಮತ್ತು ಸ್ವಲ್ಪ ಊರಿನವರಿಗೆಲ್ಲ ಹೇಳಿಕೆ ಮಾಡಿದ್ದಾನೆ ವಿಸ್ತಾರವಾಗಿ. ಹಾಗಾದರೆ ಅಂಗಳದಲ್ಲಿ ತುಳಸಿ ಗಟ್ಟೆ ಹತ್ರ ಮಾಡಿ. ಅಲ್ಲ, ಇದು ವಿಶಿಷ್ಟವಾದದ್ದು. ಹಾಗಾದರೆ ಎಲ್ಲಿ ಮಾಡೋದು? ಇನ್ನೆಲ್ಲಿಯೋ ಮಾಡುವುದಲ್ಲ. ಆಗಾಗ ಮುಳುಗಿ ಸ್ನಾನ ಮಾಡಬೇಕು. ಅದಕ್ಕೆ ನದಿ ಬದಿಗೆ ಬರುವುದು. ಮತ್ತೆ ಇಷ್ಟು ಮಂದಿಗೆ ಬಾವಿಯಲ್ಲಿ ಮುಳುಗಿ ಹೇಳುವುದು ಹೇಗೆ? ಮುಳುಗಿದವ ಹೇಳುವುದೇ ಇಲ್ಲ ಬಾವಿಯಲ್ಲಿ. ಹರಿಯುವ ನೀರು ಶ್ರೇಷ್ಠ. ಅದಕ್ಕಾಗಿ ಇದು ದಿವಸ ಕೆಲವು ಕಳೆಯಿತು, ನಿನ್ನೆ ತೊಡಗಿದ್ದಲ್ಲ. ನಾರದೋಪದೇಶದಿಂದ ಪುಳಕಿತನಾಗಿದ್ದೆ. ಯಾಗ ತೊಡಗಬೇಕಿದ್ರೆ ಏನುಂಟು? ಒಂದು ಸ್ವಾಮಿ, ನೀವೇ ಹೇಳಿದ್ದು ದಾನ, ಉಳಿದದೆಲ್ಲ ಗೌಣ. ಅಶ್ವಮೇಧ ತೊಡಗಿ ಕೊನೆಗೆ ಪುತ್ರಕಾಮೇಷ್ಟಿಯ ಸಂಕಲ್ಪ ಮಾಡಿದಂತಹ ದಶರಥ ಭೂಪತಿಗಳಿಗೂ ವಸಿಷ್ಠರೇ ಹೇಳಿದ್ದೇನು, ಅನ್ನಂ ದೀಯತಾಂ ವಸ್ತ್ರಂ ದೀಯತಾಂ. ಆಮೇಲೆ ಉಳಿದದ್ದು ಇದ್ದಷ್ಟು. ಅದಕ್ಕೆ ಕೊರತೆ ಬರಬಾರ್ದು. ಇನ್ನು ಅನ್ನ ಇಲ್ಲ, ಅವನ ಹತ್ರ ಮೊದಲು ಹೇಳುದು, ಯಾಕೆ ಆಲೋಚನೆ ಮಾಡಿದೆ ತೊಡಗಿದಿ? ನಾಳೆಯಿಂದ ನಿನಗೂ ಇಲ್ಲ, ಬಂದವರಿಗೆಲ್ಲ. ಹಾಗಾದರೆ ಮೊದಲು ಹೊಟ್ಟೆ. ಅದು ತುಂಬದೇ ಇದ್ದವನಿಗೆ ಯಾವುದೂ ಬೇಡ. ಹೊಟ್ಟೆ ತುಂಬಿದ ಮೇಲೆ ಅವನಿಗೆ ಬಟ್ಟೆ ಉಂಟು ಅಂತ ಆಲೋಚನೆ ಮಾಡುದವ. ಮೈ ಮೇಲೂ ಹೌದು, ಮತ್ತೆ ಅಲ್ಲಿಂದ ಹೋಗ್ಲಿಕ್ಕೂ ಹೌದು. ಅದಕ್ಕಾಗಿ ಮೊದಲು ಅನ್ನದಾನ, ಆಮೇಲೆ ವಸ್ತ್ರದಾನ, ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ. ಅನ್ನವೇ ಉಣ್ಣದವನಿಗೆ ಮಾನದ ಪ್ರಜ್ಞೆ ಉಂಟ, ಪರಿವೆ ಉಂಟ? 3 ದಿವಸ ಅನ್ನ ಸಿಗಲಿಲ್ಲ, ಆವಾಗ ಮರ್ಯಾದೆ ಬಿಟ್ಟು ಕೇಳ್ತಾನೆ. ಹೊತ್ತಿಗೆ 3 ಸಲ ಸಿಕ್ಕಿತು, ಮರ್ಯಾದೆಯಿಂದ ಹೇಳಿದ್ರು ಬೇಡ ಹೇಳ್ತಾನೆ. ಬೇಡ, ನಾನಲ್ಲಿ ಫಲಾರಾಗಿ ಬಂದಿದ್ದೇನೆ. 2 ಕಡೆಯಲ್ಲಿ ಆಗಿ ನಿಮ್ಮಲ್ಲಿಗೆ ಬಂದದ್ದು, ಇನ್ನೆರಡು ಕಡೆಗೆ ಹೋಗ್ಲಿಕ್ಕುಂಟು. ಆಮೇಲೆ ಒಂದು ಯಜ್ಞ ಮುಖದಿಂದ ದೇವರನ್ನು ತೃಪ್ತಿಪಡಿಸುವುದು, ಇನ್ನೊಂದು ಬ್ರಾಹ್ಮಣ ಮುಖದಿಂದ. ಬೇರೆ ಯಾವ ಮುಖವೂ ಇಲ್ಲ. ಬ್ರಾಹ್ಮಣೋ ಮಮ ದೇವತ. ನಾವು ಬದುಕಿ ಬಾಳುತ್ತಿರುವ ಈ ಕಾಲಘಟ್ಟದಲ್ಲಿ ಬ್ರಹ್ಮಜ್ಞಾನ ಉಳ್ಳವರು, ಉದರದಲ್ಲಿರುವುದು ವೈಶ್ವಾನರ ನಾಮಕವಾದ ಅಗ್ನಿ. ಸೋಮೋಪನ ಬ್ರಾಹ್ಮಣನಿಗೆ ಹೊಟ್ಟೆ ತುಂಬಲಿಕ್ಕೆ ಬೇಕಾಗಿ ಅನ್ನ ಹಾಕುವುದಲ್ಲ, ಅಗ್ನಿಗೆ. ಅದು ಅಗ್ನಿ ಹೌದು ಮಾತ್ರ. ಯಾಕೆ ಅಗ್ನಿ ಹೌದು? ನೀವು ಯಾವುದನ್ನೇ ಹೊಟ್ಟೆಗೆ ಹಾಕಿ, ಗಂಧವನ್ನು ಹಾಕಿ, ಚಂದನವನ್ನು ಹಾಕಿ, ಎಂಥದ್ದೇ ಹಾಕಿ, ಸಿಹಿ ಹಾಕಿ, ಹುಳಿ ಹಾಕಿ, ಖಾರ ಹಾಕಿ, ಹೌದಾ? ಅದು ಹೋಗುವಾಗ ಯಾವ ರುಚಿ ಅಂತ ಉಂಟೋ? ಎಲ್ಲ ಒಂದೇ. ಹಾಗಾದರೆ ಆ ಪಚನ ಕ್ರಿಯೆಯನ್ನು ಮಾಡುವಂಥ ಅಗ್ನಿಯ ಪ್ರಭಾವ ಎಷ್ಟುಂಟು ಅದು ಕೇಳುವುದು. ಎಲ್ಲಾದರೂ ಸಿಟ್ಟಿನಿಂದ, ಹಸಿವೆಯಿಂದ ಕೈ ಎತ್ತಿದನೋ ಬ್ರಾಹ್ಮಣ, ಅನುಷ್ಠಾನ ಇದ್ದವ, ಆವಾಗ ಫಲಿಸಲೇಬೇಕು. ಯಾಕೆ ಫಲಿಸಬೇಕು? ಆ ಒಳಗಿನ ಅಗ್ನಿ ಅಷ್ಟುಂಟದು. ಯಾರೋ ಒಬ್ಬರು ಹೇಳಿದ್ದು ನನಗೆ, ಅಗ್ನಿಯೇ ಬ್ರಾಹ್ಮಣ ರೂಪದಿಂದ ಬಂದ ಕಾಂಡವನ ದಹನಕ್ಕೆ ಕೃಷ್ಣಾರ್ಜುನರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ. ಅಗ್ನಿಯೇ ಬ್ರಾಹ್ಮಣ ರೂಪದಿಂದ ಬಂದ. ಅರ್ಥ ಮಾಡಿ ನೀವು. ಹಾಗಾದ್ರೆ ದೇವರನ್ನು ಮೆಚ್ಚಿಸಲಿಕ್ಕೆ ಅಗ್ನಿ ಮತ್ತು ಬ್ರಾಹ್ಮಣ, ಅಗ್ನಿಯೇ ಬ್ರಾಹ್ಮಣನಂತದ್ದು ನೋಡಿ, ಪಡಿಲಿಕ್ಕೆ.
ಎಲ್ರಿಗೂ ಹೆಗಲು ದಣಿಯುವಷ್ಟು. ಇನ್ನೊಂದು ಬೇರೆ ಬೇರೆ ಅಶ್ವಮೇಧದ ಕ್ರಮ ಇದೆ. ಚಂದ್ರವಂಶದಲ್ಲೇ ಎಷ್ಟು 300 ಅದಕ್ಕಿಂತ ಹೆಚ್ಚು ಅಶ್ವಮೇಧ ಮಾಡಿದ ಮತಿನಾರನಂತವರಿದ್ದಾರೆ, ಯಾಗ ಪರಂಪರೆ ಮಾಡಿದವರು. ಏನು ದಿಗ್ವಿಜಯ ಮಾಡಿದ್ರು. 1000 ಅಶ್ವಮೇಧ ಮಾಡಿದ ಮಹಾಭೀಷ ಇದ್ದಾನೆ, ದಿಗ್ವಿಜಯ ಮಾಡಿದನು. ಮನೆಯ ಅಂಗಳದಲ್ಲಿ ಅಶ್ವವನ್ನು ಸುತ್ತು ಬಂದರೂ ಸಾಕಾಗ್ತದೆ, ಅಥವಾ ತನ್ನ ಅಧಿಕಾರದ ಪ್ರದೇಶದ ಒಳಗೆ ಸುತ್ತು ಬಂದರೂ ಸಾಕಾಗ್ತದೆ, ಅಥವಾ ಅಶ್ವಮೇಧದ ಸಂಕಲ್ಪದಲ್ಲಿ ಪ್ರತ್ಯೇಕವಾಗಿ ಎಲ್ಲಿಯಾದರೂ ಹೊರಗೆ ಕಟ್ಟಿದರೂ ಆಗ್ತದೆ. ಉಪಕ್ರಮ ಕರ್ಮಾಂಗಗಳು ಬೇರೆ ಬೇರೆ. ಹಾಗೆ ಅಂತ ಅಶ್ವಮೇಧ ಸಂಕಲ್ಪ ಮಾಡಿದಲ್ಲಿಂದ ದಿಗ್ವಿಜಯವೂ ಅಶ್ವಮೇಧದ ಒಂದು ಅಂಗ. ಸಂಕಲ್ಪ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ದಕ್ಷಿಣ ಕೊಟ್ಟು ಎಲ್ಲ ಆದ ಮೇಲೆ, ಸಂತರ್ಪಣೆ ಆದ ಮೇಲೆ ಅಶ್ವವನ್ನು ಪೂಜಿಸಿ ಬಿಡುವುದು. ಅಶ್ವವನ್ನು ಪೂಜಿಸಿ ಬಿಟ್ಟ ಮೇಲೆ ಎಲ್ಲ ತೊಡಗುವುದಲ್ಲ. ಇದನ್ನು ಮಾಡಿದೆ. ಹೆಗಲೆತ್ತರಕ್ಕೆ ಬೆಳೆದಂತಹ ಮಗ ತಾಮ್ರಧ್ವಜ ನೋಡಿ, ಹೇಳುವಾಗ ಮೈ ರೋಮಾಂಚನ ಆಗುವುದು. ನನ್ನ ಯೌವನದ ಪ್ರತಿ ಸ್ವರೂಪ. ಮಕ್ಕಳು ಅಂದರೆ ಹಾಗೆ, ಬದುಕಿರುವಾಗಲೇ. ಸತ್ತ ಮೇಲೆ ಎಷ್ಟು ಜನರಿಗೆ ಹೇಳಿ ವೈಕುಂಠ ಮಾಡಿದ್ದಾನೆ ಅಂತಲ್ಲ, ಜೀವತೋ ವಾಕ್ಯಕರಣ. ಈ ಅಶ್ವಮೇಧದಲ್ಲಿ ಯಾಕೆ ಉತ್ಸಾಹ? ನಾರದೋಪದೇಶ, ಹರಿದರ್ಶನ. ಹರಿದರ್ಶನ ಅಂತ ಹೇಳಿದ್ರೆ ಎಂಥದ್ದಾಗೆ ಕೃಷ್ಣ ವೇಷ ಹಾಕಿ ಬರಬೇಕಾದಲ್ಲ ನಮಗೆ. ಕೃಷ್ಣ ಎನ್ನುವುದೇ ಒಂದು ವೇಷ. ಅವ ವಾಸುದೇವ ಕೃಷ್ಣನಾಗಿ ಸದ್ಯ ಪಾಂಡವರಿಗೆ ತನ್ನನ್ನು ಕೊಟ್ಟುಕೊಂಡು, ಅಥವಾ ಪಾಂಡವರನ್ನು ಪಂಚಪ್ರಾಣವಾಗಿ ತಾನು ಧರಿಸಿ ಭಕ್ತ ದೇವರನ್ನು ಹೊರುವುದ, ದೇವರು ಭಕ್ತನನ್ನು ಹೊರುವುದ? ಭಕ್ತ ದೇವರನ್ನು ತಲೆಯಲ್ಲಿ ಹೊರುವುದು. ವಿಶ್ವಂಬರ ಮೂರ್ತಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು ತಾಯಿ ಎತ್ತ ಮಗನಿಗೆ ಎನ್ನುವುದರಿಂದ ದೇವರು ಭಕ್ತನನ್ನು ಆಧರಿಸುವುದು. ಆಧರಿಸುವುದು ಅಂದರೆ ಕೆಳಗಿನ ಅಂತ ಅರ್ಥ ಅಲ್ಲ. ಈ ಬಾಳೆಗೊನೆಯ ತುದಿಯಲ್ಲಿರುವ ಊರಿನ ಭಾಷೆಯಲ್ಲಿ ಹೇಳೋದಿದ್ರೆ ಕುಂಡಿಗೆ ಉಂಟಲ್ವೋ, ಅದನ್ನು ಯಾರು ಧರಿಸುವುದು? ಅದನ್ನೇ ತಡುವುದು. ಎಲ್ಲ ಬೀಜ ಒಳಗೆ, ಒಂದು ಬೀಜ ಹೊರಗೆ. ಅವಾಗ ಯಾವುದನ್ನು ಧರಿಸುವುದು? ಉತ್ಸವದಲ್ಲಿ ಭಕ್ತ ಹೇಳುವುದು ನಾ ದೇವರನ್ನು ಒತ್ತಿದ್ದೇನೆ ಅಂತ ಅಲ್ಲ, ದೇವರು ಭಕ್ತನನ್ನು ಆಧರಿಸಿ ಹೋಗುವುದು ಅಷ್ಟೇ. ಅದು ಯಾರು ಅಂತ ಕೇಳಿದರೆ ಲೋಕಕ್ಕೆ ಪ್ರಸಿದ್ಧ, ನರಗೆ ಹರಿ ಸಾರಥಿಯಾದ. ಬಿಡಿ, ಇವನಿಗೂ ಹೆಡ್ಡನಿಗೆ ಅರ್ಥ ಆಗಲಿಲ್ಲ, ಹೋದವನಿಗೆ. ಹಳೆ ಕಥೆ ಅದು. ಅವ ಎಂತ ಹೇಳಿದ? ಬಲವಾಗಬೇಕು ಉಭಯರಿಗೆ. ಇವನಿಗಾದ್ರೂ ಕೃಷ್ಣನನ್ನು ಪಡೀಲಿಕ್ಕೆ ಆಯ್ತಾ? ಆಗುವುದಿಲ್ಲ. ಹೇಳಬಹುದು, ಅಶೌಚ ಇದ್ದವ ದೇವರ ಪ್ರಸಾದ ತಗೊಳ್ಬಹುದಾ? ಕೆಲವರು ಹೇಳ್ತಾರೆ ಗೊತ್ತಿದ್ದು ಗುಟ್ಟು ಮಾಡಿದ ಅಂತ. ಇವನಿಗೆ ಗೊತ್ತುಂಟು ಸಾಯ್ಲಿಕ್ಕೆ ಹೊರಟವನಿಗೆ ನನ್ನ ಮೈಯಲ್ಲಿ ಮಡಿ ಇಲ್ಲ. ಅವ ಹಿಂದೆ 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 ನಿಲ್ತಾನೆ. ಹಾಗಣ ಈ ಕೌರವನಿಗೂ ಕೃಷ್ಣ ಬರುವುದು ಬೇಡ. ಯಾಕೆ ಬೇಡ? ಇವನಿಗೆ ಪಂಚಗವ್ಯದಲ್ಲಿ ಮುಳುಗಿದ್ರೂ ಶುದ್ಧ ಆಗಲಿಕ್ಕಿಲ್ಲ ಇವ. ಅದಕ್ಕೆ ಹಿಂದೆ 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 ಜಾರಿದ. ಕೆಲವರು ಸರತಿಯ ಸಾಲಿನಲ್ಲಿ ದೇವರ ಪ್ರಸಾದ ತಕ್ಕೊಳ್ಳಿಕ್ಕಿದ್ದವರು ಹಿಂದೆ ಜಾರುವುದು ಹಾಗೆ. ಅವರಿಗೆ ಮನಸ್ಸಿನಲ್ಲಿ ಗೊತ್ತುಂಟು, ಬೆಳಗ್ಗೆ ಎದ್ದು ನೀರು ನೋಡಲಿಲ್ಲ, ಹಿಂದಿನ ದಿವಸ ಮಾತ್ರ ನೋಡಿದ್ದು. ಮತ್ತೆ ಹೇಳುದು, ನಾನು ಯಾವಾಗಲೂ ಇಲ್ಲೇ ಇರುವ ತೆಕ್ಕೊಳ್ಳುವ ತೊಂದರೆ ಇಲ್ಲ ಅಂತ. ಮಗ ತಾಮ್ರಧ್ವಜನಿಗೆ ದಿಗ್ವಿಜಯದ ಅಧಿಕಾರವನ್ನು ಹಸ್ತಾಂತರಿಸಿ ಸಲ್ಲಕ್ಷಣವಾದಂತಹ ಕುದುರೆ ಸರ್ವಾಭರಣಗಳಿಂದ ಅಲಂಕರಿಸಿ ಪೂಜಿಸಿ ಉಳಿದಂತ ಅವನಿಗೆ ಬಿಟ್ಟಿದ್ದೇನೆ. ಯಾರ್ಯಾರು ಬೇಕು ನಿನಗೆ ಚದುರಂಗ ಸೇನೆ? ಈ ಹೊಸ ಹುಡುಗರಿಗೆ ಹೊಸಬ ಅಂದ್ರೆ ಬಹಳ ಹೊಸಬ ಅಲ್ಲವ? ಹೌದೌದು.
ಆದರೆ ಅವರಿಗೆ ನಾವು ಈ ಮುದುಕರು ಹೇಳಿದ್ದಾಗುವುದಿಲ್ಲ. ಓಹೋ, ನಮ್ಮ ಎದುರಿನಿಂದ ಮಾತಾಡುವ ಧೈರ್ಯ ಇಷ್ಟವರೆಗೆ ಮಾಡಲಿಲ್ಲ, ಆಗದ ಕಾರಣ ನಾನು ಇನ್ನೂ ಇದ್ದೇನೆ. ಮತ್ತೆ ಮಾಡುದು ಈ ಅಪಾಯ ಇನ್ನೂ ಅದೇ ಹಳಬರನ್ನು ಕಳುಹಿಸುವುದು ಅಂತ. ಅದಕ್ಕೆ ಮಗ ನೀನು ಬೇಕಾದವರನ್ನು ಆಯ್ದುಕೊಂಡು ಹೋಗು ಹೇಳಿದ್ದೇನೆ. ಹಾಗೆ ಹೊರಟು ಹೋಗಿದ್ದಾರೆ. ಹಾಗಾದರೆ ನನಗೇನು? ಪ್ರತಿ ದಿವಸ ದಾನ, ಧರ್ಮ. ಧರ್ಮ ಅಂದರೂ ದಾನವೇ? ಧರ್ಮ ಕೊಡಿ ಅಂತ ಒಬ್ಬ ಭಿಕ್ಷುಕ ಬರ್ತಾನೆ. ಧರ್ಮ ಕೊಡಿ ಅಂದರೆ ಉಪನ್ಯಾಸ ಮಾಡೋದ? ಧರ್ಮ ಅಂದರೆ ಏನು? ಧ್ರಿ ಎಂಬ ಧಾತುವಿನಿಂದ ಹುಟ್ಟಿದ ಧರ್ಮ ಧರಿಸು ಅಂತ ಹೇಳುತ್ತದೆ. ನಾನು ಧಾರ್ಮಿಕ ಉಪನ್ಯಾಸ ಹೇಳುವುದನ್ನೇ ಆಕ್ಷೇಪಿಸ್ತೇನೆ. ಧಾರ್ಮಿಕತೆ ಉಪನ್ಯಾಸಕ್ಕಿದ್ದದ್ದು, ಅನುಷ್ಠಾನಕ್ಕಿದ್ದದ್ದು. ಹಾಕೊಳ್ಳಿ. ಹೀಗೆ ನೀವು ಒದಗಿ ಬಂದರೆ ನಾ ಬೆಳಗ್ಗೆವರೆಗೆ ಮಾತಾಡಿ, ಅರಿವತ್ತಷ್ಟು ಮಾತಾಡೋದಿಲ್ಲ. ಆ ಕಾರಣದಿಂದ ಧರ್ಮ ಕೊಡಿ ಅಂದ್ರೆ ಅರ್ಥ ಏನು? ದಾನ ಕೊಡಿ ಅಂತ ಅರ್ಥ. ಹಾಗಾದರೆ ಧರ್ಮದ ಕ್ರಿಯಾಸ್ವರೂಪ ದಾನ. ಧರ್ಮಕ್ಕೆ ಎರಡು ಮುಖ. ಒಂದು ಧರ್ಮದ ಅನುಷ್ಠಾನ, ಮತ್ತೊಂದು ಧರ್ಮದ ಕ್ರಿಯಾ ಸ್ವರೂಪ. ಇದು ಎರಡು. ಅನುಷ್ಠಾನಕ್ಕೆ ಯಾವುದು? ಅನುಷ್ಠಾನಕ್ಕೆ ಯಾವುದು? ಸತ್ಯ ಹೇಳಲಿಕ್ಕಿದ್ದದ್ದು, ಧರ್ಮ ಅನುಷ್ಠಾನಕ್ಕಿದ್ದದ್ದು, ದೇವರು ಪೂಜೆಗಿದ್ದದ್ದು. ಇದು ಮೂರು ಮಾಡಿದ್ರ ಸತ್ಯ ಮಾತಾಡಲಿಕ್ಕಿದ್ದದ್ದು, ಸತ್ಯಂ ವದ. ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ಮತ್ತಿನದ್ದು ಅಪಾಯ. ನಾನು ಹೇಳುವುದೆಲ್ಲವೂ ಸತ್ಯವಾಗಿರ್ತದೆ, ಇದು ಅಪಾಯ. ಅವ ಸುಳ್ಳು ಹೇಳ್ತಾನೆ ಅಂತಲೇ ಅರ್ಥ. ಬೇಕಾಗಿ ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಇದರಲ್ಲಿ ನಂಬಿಕೆ ಉಳ್ಳವರಲ್ಲಿ ಬಾಕಿದ್ದವರ ಹಾಗೆ ಮಯೂರ ಧ್ವಜನೂ ಹೌದು. ಯಾಕೆ ಹೆಸರಿಟ್ರು ಅಂತ ನನಗೆ ಗೊತ್ತಿಲ್ಲ. ದೇವರಿಗೆ ಅದರ ಗರಿ ಪ್ರೀತಿ, ಮಯೂರ. ದೇವರ ಕೋಣೆಗೊರೆಗೆ ಪ್ರವೇಶ ಕೊಟ್ಟರಲ್ಲ. ಇಲ್ಲದಿದ್ದರೆ ಸತ್ತ ನವಿಲಿನ ಗರಿ ಹೊತ್ತುಕೊಂಡು ಹೋದವನಿಗೆ ದೇವರ ಕೋಣೆಗೆ ಪ್ರವೇಶ ಉಂಟಾ? ಹಾಗೆಂತ ಕೃಷ್ಣನ ಮೂರ್ತಿಯನ್ನು ದೇವರ ಕೋಣೆಯಲ್ಲಿಟ್ಟರು ಅವನ ತಲೆ ಮೇಲೆ ಎರಡು ನವಿಲುಗರಿ ಕುತ್ತುವುದು ಸುಮ್ಮನೆಯ? ಅಥವಾ ಈ ಬಿದಿರಿನ ತುಂಡು ಹಿಡ್ಕೊಂಡ್ರೆ ಒಳಗೋಗ್ಲಿಕ್ಕಾಗ್ತದ? ಹಾಗೆಂತ ಆ ಬಿದಿರಿನ ತುಂಡಿಗೆ 6 ರಂಧ್ರ ಕೊರೆದು ಅದನ್ನೊಂದು ವಾದ್ಯವನ್ನಾಗಿಸಿದರೆ ಅದು ದೇವರ ಕೋಣೆಯಲ್ಲಿ ಕೃಷ್ಣನ ಮೂರ್ತಿಯ ಕೈಯಲ್ಲಿಗೆ ಇಡುವುದಿಲ್ವಾ? ತುರುಕಿಸಿ. ಪ್ರಪಂಚದಲ್ಲಿ ಭಗವಂತ ಏನನ್ನೆಲ್ಲ ಸೃಷ್ಟಿ ಮಾಡಿದ್ದಾನೋ ಅದು ನಿಷೇಧಾರ್ಥಕವಲ್ಲ. ಹೇಗೆ ಎಲ್ಲಿ ಬಳಸಬೇಕು ಅಂತ ಗೊತ್ತಿರಬೇಕಾದ್ದು ಸಂಸ್ಕಾರ. ಸಂಸ್ಕಾರ ಕೊಟ್ಟರೆ ಅದನ್ನೊಂದು ಮರದ ರಂಧ್ರ ತೆಗೆದ ದೊಡ್ಡ ಮರದಕ್ಕೆ ಮುಚ್ಚಿಗೆ ಮಾಡಿದರೆ ದೇವರು ಹೊರಡಬೇಕಿದ್ರೆ ಅದು ಬೇಕು ಹೊರಗೆ. ಅದನ್ನೇ ಸಂಸ್ಕಾರ ಕೊಡದೆ ಕಾಲಿಗೆ ಹಾಕಿದರೆ ಹೊರಗೆ ಹೇಳ್ತಾರೆ, ಹೌದೌದು ಇದನ್ನು ಧರಿಸಿ ಒಳಗೆ ಪ್ರವೇಶ ಇಲ್ಲ ಅಂತ. ಅಷ್ಟೇ ಇರುವಂತಹದ್ದು. ಅದಕ್ಕಾಗಿ ಆ ವಾಸುದೇವ ಕೃಷ್ಣನ ಒಂದು ಆಶೆ ಬೇರೆ ಅಲ್ಲ. ಕೃಷ್ಣನ ಕಾಲಬುಡದಲ್ಲಿ ನಾವು ಪಾದದಲ್ಲಿ ದುಂಬಿ ಒಂದು ಆಶೆ ಉಂಟು. ಕೃಷ್ಣ ಅರ್ಜುನನನ್ನು ಮಾತ್ರ ಮಡಿಲಿಗೆ ಹಾಕಿಕೊಂಡದ್ದು, ಧರ್ಮರಾಯನನ್ನು ಮುಡಿಗೇರಿಸಿಕೊಂಡಿದ್ದಾನೆ. ಧರ್ಮರಾಯನನ್ನು ಕಾಣುವಾಗ ಕೃಷ್ಣ ಧರ್ಮರಾಯನ ಪಾದಾಭಿವಂದನೆ ಮಾಡ್ತಾನೆ ಅಂತ ನಮಗೆ ಈ ಭಾಗದಲ್ಲಿ ವರದಿ. ಹಾಗಾದರೆ ಧರ್ಮರಾಯನ ಯೋಗ್ಯತೆಯನ್ನು ಕೃಷ್ಣ ಎಷ್ಟು ತಿಳಿದ? ಪಾದಾಭಿವಂದನೆ ಮಾಡಿದ್ದಾನೆ ಅರ್ಥ ಎಂಥದ್ದು? ಧರ್ಮರಾಯನನ್ನು ಮುಡಿಗೇರಿಸಿಕೊಂಡಿದ್ದಾರೆ ಅಂತ. ಕುಂತಿ 5 ಮಕ್ಕಳನ್ನು ಮಡಿಲಿಗೆ ಹಾಕಿದ್ದು, ಉಳಿದವರೆಲ್ಲ ಮಡಿಲಲ್ಲಿ, ಧರ್ಮರಾಯ ಮುಡಿಯಲ್ಲಿ. ಒಂದು ಆಶೆ ಉಂಟು ಸ್ವಾಮಿ ನನಗೆ, ಬೇರೆ ಎಂಥದ್ದಿಲ್ಲ. ಈ ಮಯೂರ ಧ್ವಜನ ಒಂದು ಗರಿಯನ್ನು ಕೃಷ್ಣ ತನ್ನ ಮುಡಿಗೇರಿಸಿಕೊಂಡ್ರೆ ನಾನು ಇವತ್ತಿಗೆ 13ರಲ್ಲಿ ವೈಕುಂಠ ಆದರೂ ಬೇಸರ ಇಲ್ಲ ನನಗೆ. ಒಂದು ಆಶೆ ಉಂಟು ನನಗೆ. ಅದಕ್ಕಾಗಿ 8ನೇದ್ದು ಕೃಷ್ಣನಿಗೂ ನಂಟುಂಟು ಒಲವುಂಟು. ಯಾರದು ಯಾರದು ಅಪ್ಪ? ಮುಟ್ಟಿ ಚರಣಗಳವು ಸಾಷ್ಟಾಂಗದಿಂದ ಪೊಡಮಟು ತಾಮ್ರಧ್ವಜವು
ಎರಡಚ್ವಂಗಳವು ತರಿಸಿ ಮುಳ್ದಿಟ್ಟ ಎರಡಚ್ವಂಗಳವು ತಾಮ್ರಧ್ವಜವು ಅಪ್ಪ ಓ ಪವಿತ್ರವಾದಂತಹ ಯಜ್ಞವೇದಿಯಲ್ಲಿ ಕುಳಿತು ಯಜ್ಞ ದೀಕ್ಷಿತರಾದಂತಹ ನಿಮ್ಮ ಪಾದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದ್ದೇನೆ. ತಾಮ್ರಧ್ವಜ ಹೌದಲ್ಲ? ಹೌದು, ಹೌದಪ್ಪ, ಸಂಶಯ ಯಾಕೆ ಮಗು? ಅಪ್ಪ ಕೇಳು ಮಗನೇ ಈ ಚೋದ್ಯವಿದೇನು ಕುಮಾರ ತಾಮ್ರಧ್ವಜ, ಅಪ್ಪಯ್ಯ, ನಾವು ಮೇಲ್ಮಟ್ಟದ ಚಿಂತನೆ ಅವರು, ಅಹಂಕಾರದಿಂದ ಹೇಳುವುದಿಲ್ಲ, ಅಭಿಮಾನದಿಂದ ಹೇಳುತ್ತೇನೆ. ತಾಮ್ರಧ್ವಜ, ಮಯೂರಧ್ವಜ, ಸ್ವಲ್ಪ ಆಚೆ ಹೋದರೆ ಹಂಸಧ್ವಜ. ನಾವು ಧ್ವಜ ಪ್ರಧಾನರು, ನಕುಲ ಧ್ವಜ. ಹಾಗಾದ್ರೆ ನಾವು ಯಾವಾಗಲೂ ಕೆಳಮುಖವಾಗಿ ನೋಡುವವರಲ್ಲ, ಮೇಲ್ಮುಖವಾಗಿ ನೋಡುವವರು. ನಮ್ಮ ಚಿಂತನೆ ಉರಿಯುವ ಅಗ್ನಿಯ ಹಾಗೆ, ಕ್ಷಾತ್ರ. ಅಗ್ನಿಯ ಮೇಲೆ ಉರಿಯುವುದು. ಯಾಕೆಂದ್ರೆ ಹವಿರ್ಭಾಗ ಕೆಳಗೆ ಬೀಳುತ್ತದೆ, ಅದು ಕೆಳಗೆ ಕೆಳಗೆ ಹವಿರ್ಭಾಗ ಬಿದ್ದರೆ ಅಗ್ನಿ ಮೇಲೆ ಹೋಗ್ತಾನೆ. ಗಿಡದ ಬುಡಕ್ಕೆ ಗೊಬ್ಬರ ಹಾಕಿದ್ರಲ್ವ ಫಲ ತುದಿಯಲ್ಲಿ ಕೊಡುವುದು. ಹಾಗಂತ ಗೊಬ್ಬರದ ರುಚಿ ಫಲ ಅಲ್ಕಲ್ಲ. ಹಾಗೆ ನಾವು ಯಜ್ಞಕುಂಡಕ್ಕೆ ಏನಾದರೂ ಹಾಕಿದರೆ ಫಲ ಕೊಡುವವ ಯಾರು? ಮೇಲಿನವರು ಅಲ್ವ? ನಿಜ. ಫಲ ಕೊಡುವವರು ಮೇಲಿನವರು. ಅಗ್ನಿ ಹವ್ಯ ವಾಹನ. ಈ ಚಿಂತನೆಯಲ್ಲಿ ನಾವು ಬೆಳೆದವರು. ಕೇವಲ ಭಾವುಕತೆ ಅಲ್ಲ, ಭಾವ ಹೃದಯದಲ್ಲಿ, ವಿವೇಕ ಮಿದುಳಿನಲ್ಲಿ. ಹಾಗಾದರೆ ಅಂತಃಕರಣಕ್ಕೆ ನಮ್ಮ ವಿಚಾರವನ್ನು, ವಿವೇಕವನ್ನು ನಾವು ಒತ್ತ ಇಡುವುದಲ್ಲ, ಅಂತಃಕರಣದಿಂದ ವಿವೇಕದ ಮಟ್ಟದಲ್ಲಿ ನೋಡಿ. ನಮಗೆ ಗುರುಪದೇಶ ಆಗಲ್ವ ಮಗು? ಹಾಗೆ ನಿನ್ನನ್ನು ನೋಡುವಾಗ ಏನು ಚೋದ್ಯ? ಒಂದು ದಿಗ್ವಿಜಯಕ್ಕೆ ಅದಕ್ಕೊಂದು ವರ್ಷದ ಅವಧಿ. ವರ್ಷದ ಅವಧಿ ಅಂದರೆ ನಾವು 12 ಮಾಸ 360 ದಿವಸ ಅಂತ ಅಲ್ಲ. ಸಾಮಾನ್ಯವಾಗಿ 4 ದಿವಸ ಮೊದಲು ಬರ್ಬೋದು. ಹಾಗೆಂತ 4 ದಿವಸ ಕಳೆದು ಬರಲಿಕ್ಕಿಲ್ಲ. ಇದು ವರುಷವಾಗದ ಮುನ್ನ. ಒಂದು 9 ತಿಂಗಳು ಆಗದಿದ್ದರೆ ಅವಾಗದು ಬೆಳವಣಿಗೆ ಆಗಲಿಲ್ಲ ಅಂತ ಅರ್ಥ ಅಲ್ವ? ಹಾಗಾದರೆ ನಮ್ಮ ಇಲ್ಲಿ ನಮ್ಮ ವೇದನೆ ಏನು ಪ್ರಸವದ್ದು? ಒಂದು ವರ್ಷದಲ್ಲಿ
ನಾವು ಫಲ ನಿರೀಕ್ಷೆ. ನೀನು ಹೊರಟು ಬಹಳ ದಿವಸ ಆಗಲಿಲ್ಲ, 1 ತಿಂಗಳಾಗುವ ಆಗದೇ ಇಲ್ವೋ? ಬೇಡ, ನಮ್ಮ ಆಡಳಿತದ ಪ್ರದೇಶದ ವ್ಯಾಪ್ತಿ ಏನು ಉಂಟು, ಬಹುಶಃ ಗಡಿ ದಾಟ್ಲಿಲ್ವೋ ಅಂತ ನೀನು. ಇಲ್ಲ, ನನಗೆ ಕಾಣುವುದು. ಈಗ 7 ಯಾಗದ ಅನುಭವ ನೋಡಿದರೆ ನೀನು ಹಿಂದೆ ಬರುವವನಲ್ಲ ಜನ, ಅಥವಾ ಹಿಂದೆ ಬರುವ ವಯಸ್ಸು ಅಲ್ಲ ನಿನ್ನದ್ದು. ಅದು 2 ಕುದುರೆ ಅಲ್ವೋ ಮಗ? ಹೌದಪ್ಪ, ಕೆಲವೊಮ್ಮೆ ವಯಸ್ಸಾದ ಮೇಲೆ 2 ಕಾಣ್ತದೆ. 2 ಕಾಣುವುದಲ್ಲ, 2 ಹೌದಲ್ವಾ? ಯಾಕಂದ್ರೆ ನನ್ನ ಲಕ್ಷ್ಯ ಅದ್ವೈತ ಅಲ್ಲ, ದೃಷ್ಟಿ 2, ದೃಶ್ಯ ಒಂದೇ. ಆದರೆ ಇಲ್ಲಿ 2 ಕುದುರೆ, ನಾವು ಒಂದೇ ಕುದುರೆ ಅಲ್ವಾ ಪೂಜಿಸಿ ಬಿಟ್ಟದ್ದು? ಹೌದು. ಎಲ್ಲಿಯಾದರೂ ಕುದುರೆಗೆ ಜೊತೆ ಮಾಡಬೇಕು ಅಂತ ಖಂಡಿತ ಹೇಗೆ ಕೇಳಿದ್ದು ನಾನು. ಉಳುಮೆಗೆ ಒಂದರಲ್ಲಿ ಉಳಿಲಿಕ್ಕಾಗುವುದಿಲ್ಲ, ಅದಕ್ಕೊಂದು ಜೊತೆ ಬೇಕು. ಏನಿಲ್ಲ, ಅದು ಸಲ್ಲಕ್ಷಣ ಭರಿತವಾದದ್ದು ಮತ್ತು ಸರ್ವಾಭರಣಗಳಿಂದ ಶೃಂಗರಿಸಲ್ಪಟ್ಟದ್ದು. ಸಾಮಾನ್ಯದವರಿಗೆ ನಾವು ಬಿಟ್ಟ ಕುದುರೆ ಯಾವುದು ಪೂಜಿಸಿ ಮತ್ತೊಂದು ಯಾವುದು ಅಂತ ಗೊತ್ತಾಗಲಿಕ್ಕಿಲ್ಲ. ಆ ರೀತಿ ಇದೆ. ಹಾಗಾದ್ರೆ ಯಾವುದೋ ಒಂದು ಆದಿ ದೈವಿಕವಾದದ್ದೋ, ಆಧ್ಯಾತ್ಮಿಕವಾದದ್ದೋ, ಆದಿ ಭೌತಿಕವಾದದ್ದೋ, ತಾಪತ್ರಯ 3 ಅಲ್ವೋ? ಈ ದಿಗ್ವಿಜಯ ಹೋಗುವಲ್ಲಿ ನಿನಗೆ ಏನು ಎಡರಾಯಿತು, ಏನು ತೊಡರಾಯಿತು? ಅಂದರೆ ನಿನ್ನ ವಿವೇಕಕ್ಕೆ, ನಿನ್ನ ಜೊತೆಗಿರುವ ಹಿರಿಯ ಮಂತ್ರಿ ನಕುಲಧ್ವಜ ಇವರ ವಿವೇಚನೆಗೂ ಸಿಗದೇ ಇರುವಂತಹದ್ದು ಏನು ದೊರೆಯಿತು? ನನಗದು ಕುತೂಹಲ, ಅದು ಚೋದ್ಯ. ಯಾಕಾಯಿತು? ಹಾಗಾದರೆ ಇನ್ನೊಂದು ಕುದುರೆ, ಅಥವಾ ಯಾರಾದರೂ ಹೇಗೂ ನೀವು ಅಶ್ವಮೇಧ ಮಾಡ್ತೀರಲ್ಲ, ನಾನು ಒಂದು ಸಂಕಲ್ಪ ಮಾಡಿದ್ದೇನೆ, ನಮ್ಮದ್ದು ನಿಮ್ಮೊಟ್ಟಿಗಾಗಲಿ ಅಂತ ಅಲ್ಲ ಹೇಳಿದ್ದು ನಾನು ಕೆಲವೊಮ್ಮೆ ಹಾಗೆ. ಯಾವುದೇ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕುಂಟು, ನಮ್ಮದೆಂಥದ್ದು, ನಮ್ಮದು ಸಾಮೂಹಿಕವಾಗಿ ಹೌದೌದು ಪೂಜೆ ಅಂತ. ನನ್ನ ತಿಳುವಳಿಕೆ ಸತ್ಯ ಅಂತ ಆದರೆ ಈ ಕಲ್ಪೋಕ್ತ ಪೂಜೆಗಳನ್ನಾದರೂ ಸಾಮೂಹಿಕ ಮಾಡಬಹುದು, ಯಜ್ಞಾದಿ ಕರ್ಮಗಳು ಸಾಮೂಹಿಕ ಇಲ್ಲ. ಇನ್ನು ಶಂಕಲಿಖಿತರ ಹತ್ರ ಕೇಳಬೇಕಷ್ಟೇ ನಾನು. ಯಜ್ಞಾದಿ ಕರ್ಮಗಳು ಸಾಮೂಹಿಕ ಅಲ್ಲ. ಕಲ್ಪೋಕ್ತ ಪೂಜೆ ಮಾಡಿ, ಕಲಶ ಯಾವಾಗಳದ್ವೇ, ಬಾವಿಯ ನೀರು ಅದುವೆ, ಹೌದು ಹೌದು ಕಲ್ಪೋಕ್ತ. ಹಾಗಾದರೆ ಯಾಕೆ, ಏನು ತೊಂದರೆ ಆಯಿತು? ಅಥವಾ ಇನ್ನೊಂದು ಕುದುರೆ ಯಾರದ್ದು, ಯಾವ ಉದ್ದೇಶದಿಂದ ಬಿಟ್ಟಿದ್ದಾರೆ, ಅಥವಾ ಯಾಕೆ ನಮಗೆ ಹಸ್ತಾಂತರಿಸಿದ್ದಾರೆ, ಅದನ್ನು ಹೊಂದಿಕೊಂಡು ಯಾಕೆ ಬಂದು, ಏನು ತೊಂದರೆ ಆಯಿತು? ಅಥವಾ ಬೇರೆಯವರ ತೊಂದರೆಯನ್ನೆಲ್ಲಿಯಾದರೂ ನೀನು ಮೈ ಮೇಲೆ ಹೇಳ್ಕೊಂಡ್ಯಾ? ನಮಗೆಲ್ಲ ನಮ್ಮ ತೊಂದರೆಗೆ ಬೇರೊಬ್ಬರು ತಲೆ ಕೊಡುವುದಿಲ್ಲ, ನಮಗೆ ಬೇರೆಯವರ ತೊಂದರೆಗೆ ತಲೆ ಕೊಟ್ಟ ಅಭ್ಯಾಸ. ಹಾಗಾದ್ರೆ ಕೆಲವರು ಕ್ರಮ ಉಂಟು, ಹೇಗೂ ನೀವು ಸಂಕಲ್ಪ ಮಾಡಿದ್ದೀರಲ್ವ ಅಂತ ಅವನು ತಲೆ ಸುಳಿದು ನಮ್ಮ ಹತ್ರವೇ ಕೊಡುವುದು. ಕೆಲವರು ದಾನ ಪಡೀಲಿಕ್ಕೆ ಅಂತ ಬರ್ತಾರೆ, ದಾನದ ದ್ರವ್ಯ ಕೊಂಡೋಗುವುದಿಲ್ಲ, ಅದರ ಮೌಲ್ಯವನ್ನು ತೆಕ್ಕೊಂಡು ಅದನ್ನು ಅಲ್ಲೇ ಇಟ್ಟೋಗುವುದು. ಕೆಲವರು ಹೇಳ್ತಾರೆ, ಹೌದಾ ದಾನ ಬೇಡ, ಹೋಗಬೇಕಲ್ಲೋ, ಹಾಗಾದರೆ ದೇವಸ್ಥಾನದಲ್ಲಿ ಇಡಿ, ಗೋಪುರದಲ್ಲಿ ಯಾವುದನ್ನು, ದ್ರವ್ಯವನ್ನು, ಹೌದೌದು ಮೌಲ್ಯವನ್ನು ದೇವರ ಹುಂಡಿಗೆ ಹಾಕಿ ಅಂತ ಅವನು ಹೇಳಲಿಲ್ಲ, ಹಾಕುದಿದ್ರೆ ಇವನು ಹಾಕುವುದಿಲ್ಲ. ಇದನ್ನೆಲ್ಲ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವರೆಲ್ಲ ವೃತ್ತಿಪರ ದಾನವನ್ನು ಪಡೆಯುವವರು, ವೃತ್ತಿಪರರು ದಾನ ಪಡೆಯುವಲ್ಲಿ ಹೋಗಲಿ. ಅಂದರೆ ನನಗೆ ಸ್ಪಷ್ಟ ಆಗಲಿಲ್ಲ ಮಗು, ನಿನ್ನಿಂದ ಕೇಳುವ ಕುತೂಹಲ. ಅಪ್ಪ, ನಿಮ್ಮ ಮನಸ್ಸಿನಲ್ಲಿ ಬಂದಂತಹ ಸಂಶಯ ಸರ್ವರಿಗೂ ಕಾಡುವಂತ. ಹೌದಾ? ಯಾಕೆ? ಹೋಗಬೇಕಾದರೆ ಒಂದು ಅಶ್ವ, ನಮ್ಮ ಅಶ್ವ, ಬರಬೇಕಾದರೆ ಇನ್ನೊಂದು ಅಶ್ವ, 2 ಅಶ್ವ ಬಂತು ಅಂತ ಹೇಳಿ, 2 ಒಟ್ಟಿಗೆ ಅಲ್ವೇ? ಹೌದು, ಅದು ಸಾಲಂಕೃತವಾದ. ಅಪ್ಪ, ಒಂದು ವೇಳೆ 1 ವರ್ಷ ಆಗುವಾಗ ಬಂದರೂ ನಾನು ಇಷ್ಟು ಗೊಂದಲ ಆಗ್ತಿರ್ಲಿಲ್ಲ. ನೀನು ಹೋಗಬೇಕಾದಲ್ಲಿಗೆಲ್ಲ ಹೋಗ್ಲಿಲ್ಲ, ಅಥವಾ ಕುದುರೆಯೇ ಮುಂದೆ ಹೋಗ್ಲಿಲ್ವೋ? ಆವಾಹಿಸಲ್ಪಟ್ಟ ದೇವತೆಗಳ ಸಂಕಲ್ಪದಂತೆಯೇ ಕುದುರೆಗೆ ಗಮನ. ಅದು ಹಿಂಡಿ ತೋರಿಸಿದ್ರೆ, ಹುಲ್ಲು ತೋರಿಸಿದ್ರೆ ಹೋಗುದಿಲ್ಲ ಅಲ್ವಾ? ಆ ಕುದುರೆಗೆ ಸಂಸ್ಕಾರ ಉಂಟು ಮತ್ತು ದೈವ ಪ್ರೇರಣೆ ಉಂಟು. ಅಥವಾ ಕುದುರೆಯೇ ಹಿಂದೆ ಬಂತ, ಸಮಯವೂ ಆಗಲಿಲ್ಲ, ಗಡಿಯನ್ನೂ ದಾಟಲಿಲ್ಲ.
ಹಾಗಾದ್ರೆ ದೋಷ ಆಯ್ತೋ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಉಂಟು ಅಲ್ವೋ? ಅಪ್ಪ ದೋಷ ಅಲ್ಲ, ಮತ್ತೆ ಲಾಲಿಸಬೇಕು. ಜೀಯ ಪರಾಕು ನಿನ್ನಡಿಗೆ ರಘುವೆನಿಲ್ಲ ಎನ್ನ ಮಾತ ಕೇಳು. ರಥರೊಡಗೂಡಿ ಪಾರ್ಥ ನಂಬಿದಿರಿಗೆ ತಾತ ಕೇಳು. ಮುಂದೆ ಪಥ ಗಟ್ಟಿ ಕುದುರೆಯಮ್ಮ ಜ್ವಕ್ಕೆ ಬಿಟ್ಟರು ತಾತ ಕೇಳು. ಜೀಯ ಪರಾಕು ನಿನ್ನಡಿಗೆ ರಘುವೆನು ಎನ್ನ ಮಾತ ಕೇಳು. ಮಗು, ಮಗನ ಮೇಲೆ ಸಂಶಯ ಬರುವುದು ಸ್ವಾಭಾವಿಕ. ವರ್ಷ ಪರ್ಯಂತರ ಹೋಗಬೇಕಾದಂತಹ ಮಗ ಮೊದಲೇ ಬಂದನಲ್ಲ. ಹೌದೌದು. ಅಷ್ಟೇ ಅಲ್ಲ, ಕುದುರೆ ನಮ್ಮ ಗಡಿಯನ್ನು ದಾಟಿ ಹೋಗಿದೆಯಾ ಅದು ನಾ ಕೇಳಿದ್ದು, ಈಗ ಬಂದದ್ದು ಯಾಕೆ ಅಂತ ಎನ್ನುವಂತಹ ಸಂಶಯ ನಿಮ್ಮಲ್ಲಿ ಕಾಡುವುದು ಸಹಜ. ಆದರೆ ಕೆಲವೊಂದು ಸಲ ನಮ್ಮ ಮನಸ್ಸಿನಲ್ಲಿದ್ದದ್ದೇ ಆಗಬೇಕು ಅಂತಿಲ್ಲ. ಘಟನೆ ಎನ್ನುವಂತಹದ್ದು ಬೇರೆ ಆಗುತ್ತೆ. ಹೌದೌದು. ಭಾವ ಎನ್ನುವಂತಹದ್ದು ಬೇರೆ ಇರುವುದರಿಂದ ಅದರ ಗತಿಯೂ ಕೂಡ ಬೇರೆ ಬೇರೆ ಇರ್ತದೆ. ಅಪ್ಪ, 7 ಅಶ್ವಮೇಧ ಯಾಗಗಳ ತುರಗದ ಬೆಂಗಾವಲಾಗಿ ಹೋದಂತಹ ನಾನು ಎಲ್ಲವನ್ನೂ ಸಾಂಗವಾಗಿ ಮುಗಿಸಿಕೊಂಡು ಬಂದವ. ಆದರೆ ಈಗ ಹೋಗ್ತಾ ಇರಬೇಕಾದ್ರೆ ಸಮಸ್ಯೆ ಆಯ್ತಪ್ಪ. ಸಮಸ್ಯೆ ಎನ್ನುವಂತಹದ್ದನ್ನ ಸಮಸ್ಯೆಯಾಗಿ ಸ್ವೀಕರಿಸಿ ಅದು ಸಮಸ್ಯೆಯಾಗಿಯೇ ಇರ್ತದೆ. ಆದರೆ ನಾನು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡೆ. ನಾವು ತಿಳ್ಕೊಳ್ಳುವುದರಲ್ಲಿ ಉಂಟದು. ಕೆಲವರು ಸಮಸ್ಯೆ ಅಲ್ಲದಿದ್ದದ್ದು ಅವರಿಗೆ ಸಮಸ್ಯೆ, ಆಗ ಅವರೇ ಸಮಾಜಕ್ಕೆ ಸಮಸ್ಯೆ. ಹೌದಾ ಅಪ್ಪ? ನಾವೆಲ್ಲ ಸಮಸ್ಯೆ ಅಂತ ತಕೊಳ್ಳಿಕ್ಕಿಲ್ಲ. ಹೌದಾ? ಪ್ರವಾಹದ ವಿರುದ್ಧ ಈಜುವುದೇ ಅಲ್ವೋ ಕ್ಷಾತ್ರ ಅಂದ್ರೆ. ಹೌದಾ? ಹೌದು. ಪ್ರವಾಹದ ಒಟ್ಟಿಗೆ ಹೋಗುವುದಕ್ಕೆ ಈಜುದು ಅಂತ ಹೆಸರು ಇಲ್ಲ, ಒಟ್ಟಿಗೆ ಹೋದ ಅಂತ ಅರ್ಥ. ಪ್ರವಾಹದ ಒಟ್ಟಿಗೆ ಹೋದವನು ತೊಳೆದುಕೊಂಡು ಹೋಗಿ ಬಿಡುತ್ತಾನೆ. ವಿರುದ್ಧ ದಿಕ್ಕಿನಲ್ಲಿ ಹೋದವನು ಮಾತ್ರ ತನ್ನ ಗುರಿಯನ್ನ ಕ್ರಮಿಸಬಲ್ಲ. ಅಪ್ಪ, ಸಮಸ್ಯೆ ಯಾಕೆ ಅಂತ ಹೇಳಿದ್ರೆ, ನಮ್ಮ ಅಶ್ವಮೇಧದ ಕುದುರೆಗೆ ಇನ್ನೊಂದು ಅಶ್ವಮೇಧದ ಕುದುರೆ ಎದುರಾಯಿತು. ಸರಿ, ಅಲ್ಲಿಗೆ ಅದು ಯಾವುದು ಅಂತೇಳಿ ಮಂತ್ರಿಯಾದಂತಹ ನಕುಲಧ್ವಜ ಸರಿ ಪಟುಭಟರ ಆಯ್ಕೆಯನ್ನೆಲ್ಲ ನಮ್ಮವರಿಗೆ ನನಗೆ ಬಿಟ್ಟದ್ದರಿಂದ, ಸೂಕ್ತರಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಹೋದದ್ದರಿಂದ ಅವರೆಲ್ಲ ಸರಿಯಾದ ಕೆಲಸವನ್ನು ಮಾಡಿದ್ರು. ಸರಿ, ಕುದುರೆಯ ಪಣಾಲಿಖಿತವನ್ನ ನೋಡಿದ್ರೆ ಅಪ್ಪಯ್ಯ, ಛೇ, ನಾವು ಅರಸ್ತಾ ಇದ್ದದ್ದು ನಮ್ಮ ಕಾಲಿಗೆ ತಾಗಿದಾಗ ಆಯ್ತು. ನಾವು ಹುಡುಕುತ್ತಾ ಇರುವಂತಹದ್ದು ವೈದ್ಯ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು. ಅಂದ್ರೆ ನಾವು ಇನ್ನೊಂದು ಕುದುರೆ ಅಪೇಕ್ಷೆ ಪಟ್ಟಿದ್ದೇವೆ ಅಂತಲ್ಲ, ನಾನು ಇನ್ನೊಂದು ಕುದುರೆ ಅಪೇಕ್ಷೆ ಪಡಲಿಲ್ಲ. ಇನ್ನೊಂದು ಕುದುರೆ ಅಪೇಕ್ಷೆ ಪಟ್ಟದ್ದು ಅಂತಲ್ಲ, ಕುದುರೆಯಿಂದ ನಮ್ಮ ಅಪೇಕ್ಷೆ ಈಡೇರ್ತದೆ. ಬಂದಂತಹ ಕುದುರೆ ಯಾವುದು ಅಂತ ನೋಡಿದ್ರೆ, ಹಸ್ತಿನಾವತಿಯ ಅರಸ ಧರ್ಮರಾಜ ಪೂಜಿಸಿ ಬಿಟ್ಟಂತಹ ಅಶ್ವಮೇಧದ ಕುದುರೆ, ಪಾರ್ಥ ಬೆಂಗಾವಲಾಗಿ ಬಂದಂತಹ ಕುದುರೆ, ಅತುಳ ಪರಾಕ್ರಮಿಗಳು ಬಂದಂತಹ ಕುದುರೆ. ಆ ಕುದುರೆ ಬಂದು ನಮ್ಮ ಕುದುರೆಗೆ ತಾಗಿತು ಅಪ್ಪಯ್ಯ. ಅವರು ನಮ್ಮ ಮೇಲೆ ಎರಗಿದರು. ಅಂತಹ ಕುದುರೆ ಅದು. ಹಾಗಾಗಿ ಏನು ಮಾಡಿದೆ ಗೊತ್ತೇ, ಆ ಕುದುರೆಯನ್ನ ನಮ್ಮವರಲ್ಲಿ ಹೇಳಿ ಕಟ್ಟಿಸಿದೆ. ಕುದುರೆಯನ್ನ ಕಟ್ಟಿದ್ದಷ್ಟೇ ಅಲ್ಲ, ಕುದುರೆಯನ್ನ ಕಟ್ಟಿದಾಗ ನಮ್ಮ ಮೇಲೆ ಎರಗಿದಂತಹ ಅರ್ಜುನ ಮತ್ತು ಕೃಷ್ಣರನ್ನ ಕದನದಲ್ಲಿ ಸೋಲಿಸಿ 2 ಕುದುರೆಗಳನ್ನ ಹಿಡಿದುಕೊಂಡು ಬಂದಿದ್ದೇನೆ. ನಿಲ್ಲಿಸು. ಸಾಗು
ಎನ್ನುತ್ತ ಮಗಲಿಂಗ ಕರುಣನಿಧಿ ಮೊಗವ ತಿರುಗುತ್ತ ಕರುಣನಿಧಿ ಮೊಗವ ತಿರುಗುತ್ತ ಕಮಲನಾಭನ ಪದಾಬ್ಜವನೆನೆದು ಬಿಸುಸುಯಿದ ಕಮಲನಾಭನ ಪದಾಬ್ಜವನೆನೆದು ಬಿಸುಸುಯಿದ ಸಾಗು ಏನು ಕುದುರೆ ಕಡಿಮೆ ಉಂಟು ನಮ್ಮ ಲಾಯದಲ್ಲಿ ಹೇಳು. ಯಾರ್ಯಾರು ಅಶ್ವಮೇಧಕ್ಕೆ ಕುದುರೆಯನ್ನು ಪೂಜಿಸಿ ಬಿಡ್ತಾರೆ, ಸಾಲಂಕೃತವಾದದ್ದು, ಅದರ ಮೈ ಮೇಲೆ ಆಭರಣ ಉಂಟು ಅಂತ ಆಶೆಯಿಂದ ಅಶ್ವಮೇಧದ ಕುದುರೆಯನ್ನು ಹುಡುಕಿ ತನ್ನಿ ಅಂತ ಹೇಳಿದ್ದೀನಿ ನಾನು. ನಾಲ್ಕು ಕೈಯ ಹರಿಯ ನಿರೀಕ್ಷೆಯಲ್ಲಿದ್ರೆ 4 ಕಾಲಿನ ಹರಿಯನ್ನು ತಂದಿದ್ದಿ. ನನ್ನ ಬದುಕಿನ ಕಾರ್ಯಾಂಗದ ಅವಲೋಕನ ಹೇಗೆ, ಅದಕ್ಕೆ ದರ್ಪಣ ಮಗ ನೀನು. ತಾಮ್ರಧ್ವಜ ದರ್ಪಣದಲ್ಲಿ ನನ್ನ ವಾರ್ಧಕ್ಯದ ದರ್ಶನ, ಮಯೂರಧ್ವಜನ ವಾರ್ಧಕ್ಯವನ್ನು ತಾಮ್ರಧ್ವಜನಲ್ಲಿ ಯೌವನವಾಗಿ ಕಾಣಬೇಕು. ನೀನು ನದಕ್ಕಿಂತ ಮುದುಕನಾಗಿ ಓದಿ. ಅಪ್ಪ 2 ಕುದುರೆಯನ್ನು ತಂದಿದ್ದೇನೆ ಕೃಷ್ಣ. ಇಲ್ಲೇನು ಸುರಲಿ ಇಲ್ಲೇನು ಸುರಲಿ ಎಲ್ಲಯ ಪುಣ್ಯದ ಫಲವಿನಿತಲ್ಲದೆ ಮುನ್ನೇಳ್ಮಖವೆ ಸಗಿದರ ಸನ್ನುತ ಶ್ರೀಕರಿ ಪುಣ್ಯದ ಫಲವಿನಿತಲ್ಲದೆ ಮುನ್ನೇಳ್ಮಖವೆ ಸಗಿದರ ಸನ್ನುತ ಶ್ರೀಕರಿಯೂ ಕಣ್ಣಿಗೆ ಗೋಚರಿಸದ ಪ್ರಸನ್ನರ ಬಾಪತಿ ಕಣ್ಣಿಗೆ ಗೋಚರಿಸದ ಪ್ರಸನ್ನರ ಬಾಪತಿಯನ್ನು ತನ್ನೊಳಗಿರಿಸಿಗನಂತೆ ಸುಧನ್ಯನು ಧರ್ಮಜನು. ಇಲ್ಲೇನು ಸುರಲಿ ಶ್ರೀಹರೇ, ನನ್ನ ಉಸಿರು ನಿಂತಿತೋ ಹೇಗೆ, ಇನ್ನೇನನ್ನು ಸುರಲಿ. ಉಚ್ಛ್ವಾಸದಲ್ಲಿ ವಾಸುದೇವ, ನಿಶ್ವಾಸದಲ್ಲಿ ವಾಸುದೇವ. ಕೃಷ್ಣ ಯಾಕೆ ಸ್ವಾಮಿ ನೀನು ನನ್ನ ಮಗನಿಗೆ ವಶವರ್ತಿಯಾಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸುಲಭನೋ ಹರಿ ಸುಲಭನೋ, ಅವಧರಣಾರ್ಥ ಏಕಾರ ಅಂತ ತಿಳಿದಿದ್ದೇನೆ. ಹರಿ ಸುಲಭನೇ, ಈಗ ಅರ್ಥ ಆಯ್ತು. ಹರಿ ಸುಲಭನಲ್ಲ. ಯಾರಿಗೆ ಸುಲಭ? ಕೆಲವರು ಹೇಳಿದ್ರು ಕಂಸ ವದಾರ್ಥಾಯ, ಕೆಲವರು ಹೇಳಿದರು ಪಾಂಡವರ ಪ್ರತಿಷ್ಠಾಪನಾರ್ಥಾಯ. ಹಾಗಾದರೆ ಕೃಷ್ಣ ಯಾಕೆ? ಕೃಷ್ಣ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎನ್ನುವುದೇ ಸತ್ಯ. ಪಾಂಡವ ಪಾಲಕನೆಂಬ ಬಿರುದು ಕೃಷ್ಣನಿಗೆ. ನಾವು ಹೆಮ್ಮೆ ಪಡುವವರು, ನಮಗೆ ಅಹಂಕಾರ ಇಲ್ಲ.
ಆದರೆ ಪಾಂಡವರನ್ನು ಪಾಲಿಸುವ ಕೃಷ್ಣ ನಮ್ಮನ್ನು ಯಾಕೆ ಸ್ವಾಮಿ ಕೈ ಬಿಟ್ಟು ಹೇಳು? ಪಾಂಡವರು ನಿನ್ನ ಕೈ ಹಿಡಿದಿದ್ದಾರೋ ಅಂತ ಕೇಳಿದರೆ ಇಲ್ಲ, ನೀನೇ ಕೈ ನೀಡಿದಿ. ನೀನು ಪಾಂಡವರ ಕೈ ಹಿಡಿದಿ, ನಾವು ನಿನ್ನ ಕೈ ಹಿಡಿದಿದ್ದೇವೆ. ನೆನಪಿರಬೇಕು ಕೃಷ್ಣ ನಿನಗೆ. ಭಗವಂತ ಕೈ ನೀಡುವವ, ಕೈ ಕೊಡುವವನಲ್ಲ. ಹಾಗಂತ ಪಾಂಡವರಿಗೆ ನೀ ಕೈ ಕೊಟ್ಟಿದ್ದಿ. ಯೇಸು ಧನ್ಯನೋ ಧರ್ಮರಾಯ. ಛೇ, ಯಕ್ಷ ಪ್ರಶ್ನೆಯನ್ನು ಉತ್ತರಿಸಿ ತನ್ನ ಸಹೋದರರನ್ನು ಬದುಕಿಸಿದ ಧರ್ಮರಾಯನನ್ನು ಸಣ್ಣವ ಅಂತ ಹೇಳಲಿಕ್ಕೆ ನನ್ನ ನಾಲಿಗೆ, ನನ್ನ ವಿವೇಕ ಒಪ್ಪುವುದಿಲ್ಲ. ನಹುಷ ಪ್ರಶ್ನೆಯನ್ನು ಉತ್ತರಿಸಿ ಪೂರ್ವ ಪಿತೃಗಳನ್ನು ಪಿತೃಲೋಕಕ್ಕೆ ಕಳುಹಿಸಿಕೊಟ್ಟಂತಹ ಧರ್ಮರಾಯನನ್ನು ನಾವು ಅಧಾರ್ಮಿಕ ಅಂತ ಹೇಳಿದರೆ ಕೊಡುದು ಸರಿ ಕೃಷ್ಣ. ಆದರೆ ಯಾವ ಅಪರಾಧಕ್ಕಾಗಿ ನಮಗೆ ಶಿಕ್ಷೆ ಹೇಳು? ಕನಸಿನಲ್ಲಿ ಮನಸ್ಸಿನಲ್ಲಿ ತ್ರಿಕರಣ ಅಂತಃಕರಣ ಶುದ್ಧ ಭಾವದಿಂದ ನಮ್ಮ ತುಳಸಿಯಲ್ಲಿ ಲಕ್ಷ್ಮೀದೇವಿಯ ಸಾನ್ನಿಧ್ಯ, ನಮ್ಮ ಸರೋವರದ ಕಮಲದಲ್ಲಿ ಕಮಲ ನಾಭನೋ ಕಮಲ ಮುಖನೋ, ಹೌದೌದು ಕಮಲಾಕ್ಷನೋ, ಅಥವಾ ಹೃದಯದಲ್ಲಿ ಕಮಲ ಉಳ್ಳವನೋ, ನಾಭಿಯಲ್ಲಿ ಕಮಲ ಉಳ್ಳವನೋ, ಪಾದದಲ್ಲಿ ಕಮಲ ಉಳ್ಳವನೋ, ಹಸ್ತದಲ್ಲಿ ಕಮಲ ಉಳ್ಳವನ ಹೇಳು? ಎಲ್ಲವೂ ವಿಶಾಲವಾದಂಥ ಅರ್ಥವನ್ನು ಕೊಡುವುದಲ್ವೋ ಕೃಷ್ಣ? ಮುಖದಲ್ಲಿಯೂ ವೈಶಾಲ್ಯ ಉಂಟು, ಕಣ್ಣಿನ ದೃಷ್ಟಿಯಲ್ಲಿ ಉಂಟು, ನಿನ್ನ ಸ್ಪರ್ಶದಲ್ಲಿ ಉಂಟು, ನಿನ್ನ ಪಾದದಲ್ಲಿ ಉಂಟು, ನಿನ್ನ ನಾಭಿಯಲ್ಲಿಯೂ ಉಂಟು. ಬೇರೆ ಯಾವ ಸಂಬಂಧವನ್ನು ನಾ ಹೇಳುವುದಿಲ್ಲ. ನಿನಗೆ ನಾಭಿ ಉಂಟ ಕೃಷ್ಣ? ಯಾರ ಬಸುರಿನಿಂದ ನೀ ಬಂದಿದ್ದಿ ಹೇಳು? ಆ ಬಸುರಿನಿಂದ ಬಂದವರಿಗೆ ಮಾತ್ರ ಹೊಕ್ಕುಳ ಬಳ್ಳಿ. ನಿನಗುಂಟ? ಯಾರ ಬಸುರಿನಿಂದ ಬಂದಿದ್ದಿ ಧೈರ್ಯವಾಗಿ ಹೇಳು. ಗೊತ್ತಿಲ್ಲದಿದ್ದರೆ ನಾ ಹೇಳ್ತೇನೆ. ನೀನು ದೇವಕಿಯ ಗರ್ಭದಿಂದ ಬಂದಿದ್ದಿ, ನಾವು ಈ ಯುಗಧರ್ಮದಲ್ಲಿ ನಂಬಿದ್ದಾಗೆ. ಯಾಕೆ ಅವಳಿಗೆ ಸೆರೆಮನೆಯಲ್ಲಿ ಸೀಮಂತದ ಭಾಗ್ಯ ಇಲ್ಲ, ಹಾಗೆಂತ ಮಕ್ಕಳನ್ನೇ ಹೆತ್ತದ್ದು ಸುಳ್ಳಲ್ಲ. ಅವಳ ಗರ್ಭದಿಂದ ನೀ ಹೊರಗೆ ಬಂದು ಶಂಖಚಕ್ರ ಗದಾಪಾಣಿಯಾಗಿ ನಿಂದು ಅವಳನ್ನು ನಿದ್ದೆಯಿಂದ ನೀ ಎಬ್ಬಿಸಿದೆಯಂತೆ. ನನಗೆ ಯಾರು ಹೇಳಿದ್ದು ಅಂತ ನೀ ಕೇಳಬೇಡ, ಅಲ್ಲದಿದ್ದರೆ ಅಲ್ಲ ಹೇಳು. ಪ್ರಸವದಲ್ಲಿ ಯಾವ ತಾಯಿಗಾದರೂ ಎಚ್ಚರಾಗಬೇಡ. ಹಾಗಾದ್ರೆ ನೀ ಎಚ್ಚರಿಸಿದಿ. ಅವಳು ಹೆತ್ತದ್ದ ಅಥವಾ ನೀ ಹೊರಗೆ ಬಂದದ್ದು ಅಂತ ನನಗೆ ಗೊತ್ತಿಲ್ಲ. ಅವಳು ಹೊಟ್ಟೆ ಮುಟ್ಟಿದ್ಲಂತೆ, ಮಲಗುವಾಗ ಹೊಟ್ಟೆ ದುಡಿದಿತ್ತು, ಏಳುವಾಗ ಬೆನ್ನಿಗಂಟಿದೆ. ಹಾಗಾದರೆ ದೇವಕಿಯ ಗರ್ಭ ಸಂಜಾತ ಅಂತ ಸ್ಪಷ್ಟವಾಯಿತು ಎನ್ನುವುದರಿಂದ ನಿನ್ನಲ್ಲಿ ವಾತ್ಸಲ್ಯ ತಾಯಿಯದುಂಟೆ. ಅದಕ್ಕೆ ಕಮಲನಾಭ, ಅದು ಗುಟ್ಟು. ದೇವರ ಹೊಕ್ಕಳನ್ನು ಯಾರು ನೋಡ್ಲಿಕ್ಕಿಲ್ಲ. ಅದಕ್ಕೆ ಕಮಲವನ್ನಿಟ್ಟರಲ್ಲಿ. ಹಾಗಾದರೆ ಸೃಷ್ಟಿಗೆ ಮೂಲ ಯಾವುದು? ಎಲ್ಲಿಂದ ಸೃಷ್ಟಿ? ಯಾವ ಮೂಲದ ಸೃಷ್ಟಿ? ಸೃಷ್ಟಿಗೆ ಮೂಲ ಯಾವುದು ಅಂತ ಕೇಳಿದರೆ ನಾಭಿ. ಅದಕ್ಕೆ ಸೃಷ್ಟಿಕರ್ತ ಆ ಕಮಲದ ಮೇಲೆ ಹೋಗಿ ಕೂತದ್ದು. ಸ್ವಾಮಿ, ಆ ಮಾತೃತ್ವವು ನಿನ್ನಲ್ಲಿ ಇಲ್ಲದೆ ಹೋಯ್ತೋ ಹೇಳು? ಛೇ. ಅಥವಾ ರತ್ನಪುರದ ಆವರಣ ಪ್ರವೇಶಕ್ಕೆ ನಿನಗೇನುಂಟು ಹೇಳು? ನಾವೇನು ವೈಷ್ಣವರಲ್ವೋ? ಅಥವಾ ನೀ ಹುಟ್ಟಿದ ಮೇಲೆಯೋ ನಾವು ತೊಡಗಿದ್ದು? ನಮಗೆ ಬುದ್ಧಿ ಬಂದಲ್ಲಿಂದ ನಾವು ತೊಡಗಿದ್ದೇವೆ, ನೀ ಹುಟ್ಟಿದ ಮೇಲೆ ನಾವು ತೊಡಗಿದ್ದಲ್ಲ.
ಏನು ನಿನಗೆ? ಏನು ಅರ್ಜುನ ವಿರೋಧಿಸಿದನೋ, ಧರ್ಮರಾಯ ವಿರೋಧಿಸಿದನೋ? ನಮಗೆ ಮಾತ್ರ ಪ್ರಸಾದ ಕೊಡಬೇಕು, ಬಾಕಿದ್ದವರಿಗೆ ಪ್ರಸಾದ ಕೊಡಬೇಡ ಅಂತ ಹೇಳಿದಿನ ಯಾರಾದ್ರೂ? ಕೃಷ್ಣ ಇಲ್ಲಲ್ಲ. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಪರಾಕ್ರಮ ಸಪ್ತಮಂ ಅದು ಕಳೆಯಿತು. ಹಾಗನ ಕಾರಣ ನಾರದೋಪದೇಶ 7 ಒಂದನೆಯ, 7ರಲ್ಲಿ ಒಂದಲ್ಲ, 7 ಆದ ಮೇಲೆ ಪ್ರತ್ಯೇಕವಾದದ್ದಿದು. ಇದನ್ನು 8ನೆಯದ್ದು ಅಂತ ಹೇಳುವವರು ಹೇಳಿ. 7 ಆಯಿತು, ಪ್ರತ್ಯೇಕವಾದ ಒಂದು. ನೀನು ಇದರಲ್ಲಿ ಬರಲೇಬೇಕು. ಒಂದೋ ನಾರದರು ಹೇಳಿದ್ದು ನನ್ನ ಕಿವಿಗೆ ಸರಿ ಬೀಳಲಿಲ್ಲ, ನಾ ಕಿವುಡನಾಗಬೇಕು. ಇಲ್ಲದಿದ್ದರೆ ನಾರದ ಮರದ ಮಾತಿನಲ್ಲಿ ತೊದಲು ಬರಬೇಕು. ಅಲ್ಲದಿದ್ದರೆ ನಾರದನ ವಿಶ್ವ ಪರ್ಯಟನ ನಿನ್ನ ಸಂಕಲ್ಪ ಅಲ್ಲ ಹೇಳು, ನಾ ಕೈಬಿಟ್ಟೆ. ಭಗವಂತರನ್ನು ಪರಾಪ್ರೇಮ ಸ್ವರೂಪದಿಂದ ನೋಡಿ. ಇದು ನಾರದೋಪದೇಶ ಒಬ್ಬ ಮಯೂರಧ್ವಜನಿಗಲ್ಲ, ಇದು ಭಕ್ತ ಕೋಟಿಗೆ. ಅದು ಯಾವುದು? ನಿರ್ವ್ಯಾಜಾಂತಕರಣ. ಪ್ರೇಮ ಎನ್ನುವುದು ಪ್ರೀತಿ, ಸವ್ಯಾಜಾಂತಕರಣ. ಸ್ವಾಮಿ, ಏನು ರಾಜ್ಯ ವಿಸ್ತಾರಕ್ಕೆ ಮಾಡಿದನೋ ಹೇಳು, ಭಂಡಾರವನ್ನು ತುಂಬಿಸಲಿಕ್ಕೆ ಮಾಡಿದನೋ ಹೇಳು, ಅಥವಾ ಸಾಯುವ ಮೊದಲು ಒಂದು 7 ತಲೆಮಾರು ಇನ್ನು ದುಡಿಮೆ ಇಲ್ಲದೆ ಬದುಕಲಿ ಅಂತ ಕೇಳುವ ರಾಜಕಾರಣವನ್ನು ಅಂದದ್ದೇಳು. ಅಲ್ಲಲ್ಲ, ರತ್ನಪುರ ಇಡೀ ಮೈಯನ್ನು ಯಜ್ಞವಾಗಿಸಿದ್ದೇನೆ. ಯಜ್ಞದ ಉರಿಯುವ ಅಗ್ನಿಯ ನಾಲಗೆಯ ಬಣ್ಣ ರತ್ನ. ಮಯೂರಧ್ವಜನೇ ಯಜ್ಞಕುಂಡ ಅಂತ ತಿಳಿ ನೀನು. ರತ್ನಪುರ ಬೇರೆ ಅಲ್ಲ, ಮಯೂರಧ್ವಜ ಬೇರೆ ಅಲ್ಲ. ದೇಶವೇ ದೇಹವಾಗಿ, ಇದು ನನ್ನ ಆಧ್ಯಾತ್ಮಿಕವಾದಂತಹ ರಾಷ್ಟ್ರೀಯ ಪ್ರಜ್ಞೆ. ದೇಶವೇ ದೇಹವಾಗಿ ತೊಡಗಿದೆ. ಯಾಕೆ? ಕೃಷ್ಣ ದರ್ಶನ. ಕೃಷ್ಣ ದರ್ಶನ ಅಲ್ಲದೆ ಬೇರಿನ್ನು. ಸ್ವಾಮಿ, ಪುರೋಹಿತ್ರೆ ಬೇಕೋ ಇನ್ನು? ನನಗೆ ಸಾಕು ಅಂತ ಕಾಣ್ತದೆ. ಸಾಕು ಇನ್ನತಕ್ಕೆ ಈ ದೀಕ್ಷೆಯು ಸಾಕಿಲ್ನೆ ತಕ್ಕೆ ದೀಕ್ಷೆಯು ಸಾಗಿಲ್ನಿ ಮಖದುರಗವು ಸಖಿ ಸತಿ ಸುತ ಭಾಗ್ಯವ ನಗಮಲಾಂಜನನು ಸಾಕಿಲ್ನಿ ಮಖದುರಗವು ಸಾಗಿ ಸತಿ ಸುತ ಭಾಗ್ಯವ ನಗಮಲಾಂಜನನು ಆಗಡೆಯೊಳಗಿಗ ತೋರ್ತಡನೆ ಕದ ಫಲ ಪ್ರಾಪ್ತಿ ಗುಣೈ ಆಗಡೆಯೊಳಗಿಗ ತೋರ್ತಡನೆ ಕದ ಫಲ ಪ್ರಾಪ್ತಿ ಗುಣೈ ನೀ ಕಾಣಿಸು ಕೃಷ್ಣನ ಪದನ ಕಾಂಬೆಯನುತ ಸಾಕು ಸಾಕಿನ್ನೇತಕ್ಕೆ ಯಜ್ಞ. ಒಂದು ರೀತಿಯ ವೈರಾಗ್ಯವೇ ಬಂದು ಹೋಯ್ತಲ್ಲ. ಯಾಕೆ ಮಕ್ಕಳು ಯಾಕೆ, ಹೆಂಡತಿ ಯಾಕೆ, ಸಂಸಾರ ಯಾಕೆ, ಪ್ರಜೆಗಳು ಯಾಕೆ, ಸಂಪತ್ತು ಯಾಕೆ? ಇಲ್ಲ,
ಎಣ್ಣೆ ಬರುವುದಿಲ್ಲ ಅಂತಾದ ಮೇಲೆ ಗಾಣ ತಿರುಗಿಸುವುದಕ್ಕೆ ಅರ್ಥ ಇಲ್ಲ. ಇಲ್ಲ, ಬಿದಿರಿನ ಕಾಳು ಎಷ್ಟು ದಿವಸ ಕುದಿಸಿದ್ರು ಬೇವಾಗ್ತದೆ ಅಂತ, ಬೇಯ್ತದೆ ಅಂತ ಯಾರಾದ್ರೂ ಹೇಳಿದ್ದಾರೆ? ಅದಕ್ಕೆ ಹೆಸರೇ ಬಿದಿರಕ್ಕಿ ಅಂತ. ಇಲ್ಲ, ಯೋಗ ಇದ್ದವರಿಗೆ ಭಾಗ್ಯ ಇಲ್ಲ, ಭಾಗ್ಯ ಇದ್ದವರಿಗೆ ಯೋಗ ಇಲ್ಲ. ಏನು ಮಾಡೋದು? ನಾರದರು ಉಪದೇಶ ಮಾಡಿದ್ದನ್ನು ನಾನು ತಪ್ಪು ಅಂತ ಹೇಳಲಿಕ್ಕಿಲ್ಲ. ನನಗೆ ಯೋಗ ಬೇಕೋ ಬೇಡವಾ? ಯಾವುದೋ ಒಂದು ಭಾವುಕತೆಯಲ್ಲಿ ನಾರದರು ಹೇಳಿದರು, ಕೈಗೆ ಸಿಕ್ಕಿದ್ದು ಬಾಯಿಗಿಲ್ಲ. ಮಾಗುವ ಮೊದಲೇ ತೊಟ್ಟು ಕಳಚಿದ್ರೆ ಅದರ ರಸಾನುಭವ ಇಲ್ಲಲ್ಲ. ಕೃಷ್ಣಾರ್ಜುನರು ಕೈಗೆ ಸಿಕ್ಕಿದ್ರು, ಅಪ್ಪ ನಾ ಅವರನ್ನು ಎತ್ತಿ ಹೆಗಲಲ್ಲಿಡುವುದಕ್ಕೆ ಪ್ರಯತ್ನಿಸಿದರೆ ಕೃಷ್ಣನನ್ನು ಎತ್ತಿ ಹೆಗಲಿನಲ್ಲಿಡುವುದ? ಕೃಷ್ಣನ ಹತ್ರ ಪ್ರಾರ್ಥಿಸುವುದು, ಪಾದ ಬೆಳೆಸಬೇಕು ದೇವರೇ. ಏನು ಕೃಷ್ಣ ಅಂದರೆ ಒಂದು ವಸ್ತು, ಒಂದು ಹೊರೆಯ, ಅವನನ್ನು ಎತ್ತಿ ಹೆಗಲಿನಲ್ಲಿ ಇಡ್ಲಿಕ್ಕೆ? ಏನು ಮಾಡುವುದು ಹೇಳಿ? ನಾ ತಾಮ್ರಧ್ವಜನ ತಪ್ಪು ಅಂತ ಹೇಳುವ, ನನಗೆ ಯೋಗ ಇಲ್ಲ, ನನಗೆ ಯೋಗ ಇಲ್ಲ. ಇಲ್ಲದಿದ್ದರೆ ಯಾಕೆ ಅವನಿಗೆ ಈ ಬುದ್ಧಿ ಹೊಳಿಬೇಕು? ಕೃಷ್ಣನನ್ನು ಎತ್ತಿ ಹೊತ್ತುಕೊಂಡು ಬರ್ತೇನೆ ಇಲ್ಲ. ಆದರೆ ಯಾವ ಕಾರಣಕ್ಕೂ ನಾನು ಇನ್ನು ಆಶೆಯನ್ನು ಬಳ್ಳಿ ಕಡಿಲಿಲ್ಲ. ಅದು ಭಕ್ತಿ. ಎಲ್ಲಿ ಮಗ ತಾಮ್ರಧ್ವಜ? ಆ ಕೃಷ್ಣಾರ್ಜುನರು ಎಲ್ಲಿದ್ದರು, ಎಲ್ಲಿ ನಿಮ್ಮ ಯುದ್ಧ ನಡೆಯಿತು, ಆ ಕಡೆಗೆ ಅವರು ಹೋಗುವ ಮೊದಲೇ ನನಗೆ ಪಥ ನಿರ್ದೇಶವನ್ನು ಮಾಡು. ಹಾಗಾದ ಕಾರಣ ಎದ್ದು ಹೊರಡುವುದು ಹೇಗೆ? ಆ ಸಮಯದಿ ವರವಾಸವಿ ಕೃಷ್ಣರು ಭೂಸುರರೋ ಲಕ್ಷ್ಮೀ ಜಲ ಸ್ಮರಿಸುತ್ತ ಕೃಷ್ಣರು ಭೂಸುರರೋ ಲಕ್ಷ್ಮೀ ಜಲ ಸ್ಮರಿಸುತ್ತ ಘೋಷದೊಳಾಧರಣಿ ಜನಿ ಕಡೆಗೈದಾದೀರ್ಪಾದದಿ ಶುಭವಾಗುದೆಂದರು. ಆ ಸಮಯದಿ ವರವಾಸವಿ ಕೃಷ್ಣರು ಭೂಸುರರೋ ಲಕ್ಷ್ಮೀ ಜಲ ಸ್ಮರಿಸುತ್ತ ನೀವು ಹೊರೆ ಹೊತ್ತು ತಂದು ನನ್ನ ಕಾಲ ಬುಡಕ್ಕೆ ಹಾಕಿದ್ದೆ ಹೇಗೆ? ಯಾಕೆ ರಾಜನ್? ಸ್ವಾಮಿ, ಇದು ಹೇಗೆ ಚಂದ ಆಗ್ತದೆ ಹೇಳಿ? ಚಂದವೇ ನೈ ದಿವಿಜ ಮೊದಲೇ ವಂದಿಸದ ಛತ್ತೀಜರಿಗೆ ಚಂದವೇ
ಪೂಜ್ಯರೇ. ದೊರೆಯೇ, ಹಾಗಾದ ಕಾರಣ ಈ ಮುದುಕನಿಗೆ ಈ ಹುಡುಗ ಕೈ ಎತ್ತಿದಿನ ಅಂತ ಹೇಳಲಿಕ್ಕಿಲ್ಲ. ನೀವು ತಪ್ಪುವವರಲ್ಲ, ತಪ್ಪಿಸುವವರು ಮೊದಲೇ ಅಲ್ಲ, ನೀವು ತಿದ್ದುವವರು. ನಮಸ್ಕಾರ ಮಾಡಿದವನಿಗೆ ಆಶೀರ್ವಾದ ಮಾಡಬೇಕು. ವಿರೋಧಿಯೇ ಬರಲಿ ಬ್ರಾಹ್ಮಣನ ಮನೆಗೆ, ನಮಸ್ಕಾರ ಮಾಡಿದನೋ ಶ್ರೇಯೋಭವ, ಹಾಗೆ ಹೇಳಲಿಲ್ವೋ ಅವನ ಬ್ರಾಹ್ಮಣ್ಯದ ಹಿನ್ನೆಲೆಯನ್ನು ಸಂಶಯ ಪಡಬೇಕು. ಅದು ಬ್ರಾಹ್ಮಣ್ಯಕ್ಕೆ ಭೂಷಣ. ಹೌದು, ಒಳ್ಳೇದು ಮಾಡಲಿ ಅಥವಾ ಒಳ್ಳೇದಾಗು. ತಾವು ಹಾಗಲ್ಲ, ನಮಸ್ಕರಿಸಬೇಕು ಅಂತ ಆಲೋಚನೆ ಮಾಡುವಾಗ ನೀವು ಆಯಾಸದಿಂದ ಹೊರೆ ಇಳಿಸಿದಂತೆ ಶುಭವಾಗಲಿ, ಮಂಗಲವಾಗಲಿ, ಕಲ್ಯಾಣವಾಗಲಿ. ಸ್ವಾಮಿ, ಇನ್ನು ಈ ವಯಸ್ಸಿನಲ್ಲಿ ಕಲ್ಯಾಣ ಎಂಥದ್ದು? ಇನ್ನು ಒಂದೇ ಕಲ್ಯಾಣ, ರಾಮನಾಮ ಸತ್ಯ, ಶಿಬಿಕೆಯಲ್ಲಿ ಹೋಗುವುದು. ಸಮಾನಾರ್ಥಕವಾದಂತಹ ಪದಗಳನ್ನು ಸುರಿದ್ರಿ ತಾವು. ಹೌದು, ಆಶೀರ್ವಾದವನ್ನು ನಮಸ್ಕರಿಸುವ ಮೊದಲೇ ಕೊಟ್ಟರೆ ನಮಗೆ ಗುರುಪದೇಶ ಅದು ಶಾಪ ಅಂತ. ಸ್ವಾಮಿ, ಇನ್ನು ನೀವು ಶಾಪ ಕೊಟ್ಟರೆ ಆ ಪಾಪವನ್ನು ತೊಳಿಲಿಕ್ಕೆ ಇನ್ನಿರುವ ಶೇಷಾಯುಷ್ಯ ಸಾಕಾಗಲಿಕ್ಕಿಲ್ಲ. ಅಥವಾ ಮಯೂರಧ್ವಜ ಯಾವ ಗಂಗೆಯಲ್ಲಿ ಮುಳುಗಿದ್ರೂ ಅವಳಿಗೂ ಈ ಪಾಪವನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆತಂಕ ನಿಮ್ಮಲ್ಲಿ ಉಂಟು. ಬ್ರಾಹ್ಮಣರು ಆತಂಕ ಪಡುವುದೇ ಇಲ್ಲ, ಯಾಕಂದ್ರೆ ಅತಿಯಾದ ನಿರೀಕ್ಷೆ ಇಲ್ಲಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು, ಆ ಲೋಕದಲ್ಲಿ ತಾನೂ ಇದ್ದೇನಲ್ಲ, ಹಾಗಾದ ಕಾರಣ ಲೋಕ ಸಮಸ್ತ ಸುಖಿನೋ ಭವಂತು, ನನ್ನನ್ನು ಹೊರತುಪಡಿಸಿ ಅಂತ ಅರ್ಥ ಅಲ್ಲ. ಅದಕ್ಕೆ ಊರೆಲ್ಲ ಒಳ್ಳೇದಾದ್ರೆ ನನಗೂ ಒಳ್ಳೇದು, ಊರು ಹಾಳಾದ್ರೆ ಆ ಊರಿನಲ್ಲಿ ನನಗೇನುಂಟು, ವೈದಿಕವೋ ಪೌರೋಹಿತ್ಯವೋ? ಒಂದು ಆತಂಕದಿಂದ ನಿಮ್ಮ ಬಾಯಿಯಲ್ಲಿ ಅಕ್ಷರಗಳು ಸೇರಿ ಪದಗಳಾಗುವುದೋ ಪದ ಪುಂಜಗಳಾಗುವುದೋ ಅದಕ್ಕೊಂದು ವೇದೋಕ್ತವಾದ ಲಯ ಇದೆ. ನಾವೆಲ್ಲ ಸರ್ವಲಯ ಅಷ್ಟೇ. ಹಾಗಾದರೆ ಯಾಕೆ ಆಡಿದ್ರಿ? ಬಾಯಿ ತಪ್ಪಿ ತಾವು ಆಡೋರಲ್ಲ, ಅಥವಾ ನನಗೆ ಶಪಿಸುವ ಮನೋಧರ್ಮ ನಿಮಗೆ ಉಂಟು ಅಂತ ನಾ ಹೇಳುವುದಿಲ್ಲ. ಯಾಕೆ ಆತಂಕ, ಯಾಕೆ ಗೊಂದಲ? ಅಥವಾ ನನ್ನಿಂದ ಎಲ್ಲಿಯಾದರೂ ನಿಮಗೋ ಅಥವಾ ಒಟ್ಟು ಲೋಕದಲ್ಲಿರುವಂತಹ ಬ್ರಾಹ್ಮಣ್ಯಕ್ಕೆ ಅಪಚಾರ ಆಯಿತೋ? ಜ್ಞಾತ ಅಜ್ಞಾತ, ಗೊತ್ತಿದ್ದು ಕೆಲವೊಮ್ಮೆ ಗೊತ್ತಿಲ್ಲದೆ, ಗೊತ್ತಿಲ್ಲ. ಮಹಾರಾಜ, ತಿಳಿದೋ ತಿಳಿದೆಯೋ ನಿನ್ನಿಂದ ಯಾವ ಅಪರಾಧವೂ ಘಟಿಸಲಿಲ್ಲ. ದೇವರು ದೊಡ್ಡವ, ಅಪಚಾರ ಆಗಲಿಲ್ಲಲ್ಲ. ಅಥವಾ ನಿನಗೆ ಶಪಿಸುವಂತ ಆಶಯ ಪರಂಪರೆಯು ನನ್ನದಲ್ಲ, ಆಶಯದಿಂದ ಹೊಂದಿಯೂ ಬಂದವನಲ್ಲ. ನಿಮ್ಮ ಮುಖ ನೋಡುವಾಗ ನೀವು ಶಾಪ ಕೊಡುವ ಬ್ರಾಹ್ಮಣನಾಗೆ ಕಾಣುವುದಿಲ್ಲ. ಶಾಪ ಕೊಟ್ಟದ್ದು ಅಲ್ಲ, ಆದ್ರೆ ಆದದ್ದವುದಲ್ಲ ನನಗೆ. ಆಶೀರ್ವಾದವೇ ಮಾಡಿದ್ದು. ಆಶೀರ್ವಾದ ಹಾಗಿದ್ರೆ ಶಿರ ಭಾಗುವ ಪೂರ್ವದಲ್ಲಿ ಆಶೀರ್ವಾದ ಮಾಡುವುದು ಸರಿಯೋ ಅಂತ ನಿನ್ನ ಪ್ರಶ್ನೆ. ನೀವು ಶಾಸ್ತ್ರದಲ್ಲಿ ಹಾಗೆ ಉಂಟು ಅಂತ ಹೇಳಿದ್ರೆ ನಿಮಗೂ ಉಪದೇಶ ಮಾಡಲಿಕ್ಕೆ ನನಗೆ ಹಕ್ಕೂ ಇಲ್ಲ, ಅಷ್ಟು ಗೊತ್ತೂ ಇಲ್ಲ. ಶಾಸ್ತ್ರದಲ್ಲಿ ಇದ್ದದ್ದನ್ನೇ ನಾ ಆಚರಿಸಿದ್ದೇನೆ ಎನ್ನುವ ವಿಶ್ವಾಸನ. ಹೌದಾ? ಆಪಧರ್ಮ ಅಂತ ಒಂದಿಲ್ವೋ? ಅದುಂಟು ಮಹಾರಾಜ. ಒಬ್ಬನಿಗೆ ಆಪತ್ತು ಬರ್ತದೆ ಅಂತ ಆದ್ರೆ, ಪ್ರಾಣೋತ್ಕ್ರಮಣ ಸ್ಥಿತಿ ಬರ್ತದೆ ಅಂತ ಆದ್ರೆ, ಅನಿವಾರ್ಯ ಪ್ರಸಂಗ ಬರ್ತದೆ ಅಂತ ಆದ್ರೆ, ಬ್ರಾಹ್ಮಣನ ಹರಸುವುದಕ್ಕೆ ಸಾಧ್ಯ ಉಂಟಂತೆ. ಒಬ್ಬ ಬೆಂಕಿಯ ಉರಿಯಲ್ಲಿ ಸುಟ್ಟು ಹೋಗುತ್ತಾ ಇರ್ತಾನೆ, ಆಗ ಕ್ಷತ್ರಿಯನಾದ ಒಬ್ಬ ನಡೆದು ಹೋಗುತ್ತಾ ಇರ್ತಾನೆ. ಬ್ರಾಹ್ಮಣನಾದವ ಅವ ಕೈ ಮುಗಿಯಲಿ ಎನ್ನುವ ತನಕ ಕಾಯುವುದಕ್ಕಿಲ್ಲ, ಹರಸುವುದಕ್ಕಿಲ್ಲ. ಅಯ್ಯ ಕ್ಷತ್ರಿಯನೇ, ನನ್ನನ್ನು ರಕ್ಷಿಸು, ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಬಹುದಲ್ವಾ? ಇದನ್ನು ಆಪದ್ಧರ್ಮ ಅಂತ ಕರೆ. ಉಂಟು ಉಂಟು ಹಾಗೂ ಉಂಟದು. ಒಬ್ಬ ಬಾಯ ಇರ್ತಾನೆ,
ಹಾಗೆ ಯಾರ ಮನೆ ಅಂತ ನೋಡ್ಲಿಕ್ಕಿಲ್ಲ. ದೇಹವನ್ನು ಉಳಿಸಿಕೊಳ್ಳುವುದೇ ಪ್ರಧಾನವಾದ. ಅಥವಾ ನೀರು ಎಲ್ಲಿಂದ ಹರಿದು ಬರ್ತದೆ ಅಂತಲೂ ನೋಡ್ಲಿಕ್ಕಿಲ್ಲ. ಎಷ್ಟು ಶುಚಿ ಉಂಟು ಅಂತಲೂ ನೋಡುವುದಕ್ಕೆ. ನೀರು ಕುಡಿಯದಿದ್ದರೆ ಪ್ರಾಣ ಹೋಗ್ತದೆ ಅಂತ ಆದ್ರೆ ನೀರು ಯಾವುದು ಆಗ್ತದೆ? ಅದನ್ನು ಆಪದ್ಧರ್ಮ ಅಂತ ಕರೆದು. ಬದುಕಬೇಕಾದ್ದು ಮುಖ್ಯ. ಬದುಕುವುದಕ್ಕಾಗಿ ಶ್ವಾನದ ಮಾಂಸ ತಿನ್ನಂತಹ ಋಷಿ ಪರಂಪರೆ ಇದೆ. ಆ ಪರಂಪರೆ ಹಾಳಾಗಲಿಲ್ಲ. ಬದುಕಿದ್ರೆ ಅಲ್ವ ಉಳಿದದ್ದು. ದೊರೆಯೇ, ಆಪತ್ತೊಂದು ಅಠರಿದ ಕಾರಣಕ್ಕೆ ಬೇಕಾಗಿ ಅವಸರವಾಗಿ ನಿನಗೆ ಬಂದು ಹರಸಬೇಕಾಗಿ ಬಂತು. ನನ್ನ ಆಪತ್ತನ್ನು ನೀವು ಸರಿ ಮಾಡುತ್ತೀರಿ ಅಂತ ನಾನು ಆಲೋಚನೆ ಮಾಡಿದರೆ ನಾನೇ ಆಪತ್ತಿನಲ್ಲಿದ್ದೇನೆ. ನನ್ನ ಆಪತ್ತನ್ನು ನೀನೇ ಸರಿಪಡಿ. ಆದರೆ ತಾವು ಆಪತ್ತು ಅಂತ ಹೇಳುವಾಗ ನನ್ನ ಕ್ಷತ್ರ ರತ್ನಪುರದ ನನ್ನ ಸಿಂಹಾಸನ ಪ್ರಶ್ನಿಸುತ್ತದೆ, ನಿಮಗೆ ಯಾರಿಂದ ಆಪತ್ತು? ಇದು ಶಾಸ್ತ್ರ. ಲಾಲಿಸಯ್ಯ ಭೂಪ ಲಾಲಿಸಯ್ಯ ಭೂಪಾಯನ್ನ ಬಾಲಕೃಷ್ಣ ಜನ್ಮನೆಂಬ ಶೀಲಗೆ ವಿವಾಹಗೋಸ್ಕರ. ಲಾಲಿಸಯ್ಯ ಭೂಪಾಯನ್ನ ಬಾಲಕೃಷ್ಣ ಜನ್ಮನೆಂಬ ಶೀಲಗೆ ವಿವಾಹಗೋಸ್ಕರ ಆಲೋಚಿಸಿ ನವ್ಯದನು ನಿಮಿತ್ತದೊಳು ಆಲೋಚಿಸಿ ದ್ರವ್ಯದ ಅನುಕೂಲ ನಿಮಿತ್ತದೊಳು ಕೃಪಾಳು ನಿನ್ನ ಬಳಿಗೆ ಬಂದೆನು. ಕೃಪಾಳು ನಿನ್ನ ಬಳಿಗೆ ಬಂದೆನು. ಲಾಲಿಸಯ್ಯ ಭೂಪ ಭೂಪತೆ, ಪೂಜ್ಯರೇ, ನನಗೊದಗಿದ ಸಂಕಷ್ಟ ಪರಂಪರೆಯನ್ನು ನೀ ಲಾಲಿಸಬೇಕು. ಎಲ್ಲರಿಗೆ ಒದಗಿದ ಸಂಕಷ್ಟವನ್ನು ನಿಮ್ಮ ಹತ್ರ ಹೇಳುದು ಎಲ್ಲರೂ. ಆವಾಗ ನೀವು ಹೇಳುದು ಸಂಕಷ್ಟಿಗೆ ಏನಾದರೂ ಮಾಡಿ ದೇವರಿಗೆ ಅಂತ. ನೀವೇ ಸಂಕಷ್ಟ ಅಂತ ಹೇಳಿದರೆ ಕಾರಣ ಉಂಟು. ಎಂತ ಸ್ವಾಮಿ? ನನ್ನ ಹೆಸರು ಅಚ್ಯುತ ಶರ್ಮಾ ಅಂತ. ಅಚ್ಯುತ ಶರ್ಮರು, ಶರ್ಮ ಅಂದರೆ ಬ್ರಾಹ್ಮಣ. ಇವ ನನ್ನ ಶಿಷ್ಯ. ಅಚ್ಯುತ ಶರ್ಮನಿಗೂ ಸಂಕಷ್ಟ ಉಂಟ? ಚ್ಯುತಿಯೇ ಇಲ್ಲ ಅಚ್ಯುತ. ನಿಮಗೆಂತ ಅಚ್ಯುತ? ಹೆಸರಿನಲ್ಲಿ ಮಾತ್ರ ಹಾಗಿರುವುದು, ಸಂಕಷ್ಟ ಬಂದಿದೆ. ಓ, ಯಾರಿಗೋ ಜಾತಕದಲ್ಲಿ ಸ್ವಲ್ಪ ಇದಿತ್ತಂತೆ, ಅವ ಸ್ವಲ್ಪ ಉಗ್ರಗಾಮಿ ಆಗ್ತಾನೆ ಅಂತ. ಅವಾಗ ಯಾರೋ ಹೇಳಿದ್ರಂತೆ ಪ್ರಶಾಂತ ಅಂತ ಹೆಸರಿಡಿ ಅಂತ. ಕೆಲವರೆಲ್ಲ ನಾಗವೇಣಿ ಅಂತ ಹೆಸರಿರಿಸಿಕೊಳ್ತಾರೆ. ತಲೆ ಕೂದಲು ನೋಡಿದ್ರೆ ಬಹಳ ಕಷ್ಟ ಆಗುತ್ತೆ. ಹೂ ಮುಡಿಸ್ಲಿಕ್ಕೆ ಗೊತ್ತಿಲ್ಲ, ಕಿವಿಯಲ್ಲಿ ಇಡಬೇಕಷ್ಟೇ. ನನ್ನ ಪರಿಸ್ಥಿತಿಯು ಹಾಗೆ ಆಯ್ತು.
ಇವ ನನ್ನ ಶಿಷ್ಯ ವಿಜಯ ಶರ್ಮಾ ಅಂತ ಇವನ ಹೆಸರು. ಓ, ವಿಜಯ ಶರ್ಮಾ ಅಲ್ವೋ? ಕ್ಷತ್ರಿಯನಿಗೆ ಯಾವಾಗಲೂ ಜಯ ಬರುವುದು ಅಲ್ಲ ಹೇಳಿದ್ ನಾನು. ಬದುಕಿನಲ್ಲಿ ಇವನಿಗೆ ವಿಜಯ ಸಿಗಲಿ ಎನ್ನುವ ಹಾ, ಬದುಕಿನಲ್ಲಿ ವಿಜಯ ಸಿಗಲಿ ಇರಿಸಿರ್ಬೇಕು ಅವನ ಹಿರಿಯರು. ನಾವಿಬ್ಬರೇ ಇದ್ದದ್ದಲ್ಲ, ಮತ್ತೊಬ್ಬ ಇದ್ದಾನೆ ನನ್ನ ಮಗ ಬಾಲಕೃಷ್ಣ ಶರ್ಮಾ ಅಂತ. ಒಳ್ಳೇದು. ಶಾಂತಂ ಪಾಪಂ ಅಲ್ಲ, ನಾನು ಅಲ್ಲ, ನಾನು ಬಾಲಕೃಷ್ಣನ ಅಲ್ಲ, ನಾನು ಗೋಪಾಲಕೃಷ್ಣನ ಭಕ್ತ. ಕೃಷ್ಣ ಅಂತ ಬಂತಲ್ಲ ಹಾಗೆ. ನೀನು ಶಾಂತಂ ಪಾಪಂ ಹೇಳ್ತಿ, ನಾನು ಮಗನ ನೆನಪು ಮಾಡಿಕೊಂಡ್ರೆ ಪಾಪ ಅಂತ ಹೇಳಬೇಕು. ನಾವು ಮೂವರು ಒಟ್ಟಾಗಿ ನಿಮ್ಮ ಪುರದೆಡೆಗೆ ಹೊರಟದ್ದು. ಹೌದು, ನಾನು ಯಜ್ಞ ನಡೆಸ್ತಾ ಇದ್ದೆ, ಅದೀಗ ಭೂರ್ತಕಾಲ, ವರ್ತಮಾನ ಅಲ್ಲ ಅದು. ನನ್ನ ಮಗನಿಗೆ ನೀವು ಯಜ್ಞಕ್ಕೆ ಹೊರಟದ್ದಲ್ವ? ನನ್ನ ಮಗನಿಗೊಂದು ಮದುವೆ ನಿರ್ಣಯ ಮಾಡಿ ನಿರ್ಣಯಿಸಿದ್ದೇನೆ. ನಿರ್ಣಯ ಆದ ಮೇಲೆ ಮದುವೆ ಕಾರ್ಯಕ್ರಮದಲ್ಲಿ ದಾನ ಕೊಡುವುದಕ್ಕೊಂದಿಷ್ಟು ಬೇಕಲ್ಲ, ಅದನ್ನು ಸಂಗ್ರಹಿಸಬೇಕಲ್ಲ. ಓ, ಮಗನಿಗೆ ಮದುವೆ ಪ್ರಾಯ ಆಯ್ತಲ್ವೋ? ಮದುವೆ ಪ್ರಾಯದ. ಓ, ಹಾಗಾದ್ರೆ ಹೆಸರೇ ಬಾಲಕೃಷ್ಣ ಅಂತ. ಹೆಸರು ಮಗ ಕೃಷ್ಣ ಬಾಲ ಅಂತ ಅಲ್ಲ. ಎಷ್ಟು ಬೆಳೆದ್ರು ಬಾಲಕೃಷ್ಣ. ಹೌದದು, ಮಗನಿಗೆ ಮದುವೆ ಅಲ್ವೋ? ಮದುವೆ ಮಾಡುವುದಕ್ಕೆ ಮದುವೆ ಕಾರ್ಯಕ್ರಮದಲ್ಲಿ ದಾನ ಕೊಡಬೇಕು ಅಂತ ಅದನ್ನ ಯಾರಿಂದಾದರೂ ಪಡೆಯಬೇಕು. ಕೊಡುವ ಕೈ ಅನೇಕ. ಮದುವೆಗೆ ನಿಜವಾಗಿ ಕನ್ಯಾದಾನವೇ ಪ್ರಧಾನ, ಉಳಿದ ದಾನ ಅಲ್ಲ, ಗೌಣ. ಅದು ಕನ್ಯಾದಾನ ಪ್ರಧಾನ. ಆದರೂ ಶಾಸ್ತ್ರ ರೂಢಿ ಎಲ್ಲ ಉಂಟಲ್ಲ. ಈಗ ಹುಡುಗಿ ಸಿಕ್ಕಿದೆ ಅಲ್ವಾ? ಹುಡುಗಿ ನಿರ್ಣಯ ಸರಿ ಪಕ್ಕ ಮಗನಿಗೆ ಮದುವೆ ಮಾಡ್ಕೋಬೇಕು ಅಂತ ಮನೆಯಿಂದ ಹೊರಟಿದ್ದೇನೆ. ಹಾಗೆ ದಾನ ಕೊಡೋರಿಲ್ಲ ಅಂದ್ರೆ ಹೆಣ್ಣು ಹೆತ್ತವರಿಲ್ಲದ ಊರಿನಲ್ಲಿರುವುದು ಹೇಗೆ ನೀನು? ಹೆಣ್ಣು ದಾನ ಕೊಡುವುದಕ್ಕಿದ್ದಾರೆ. ಅಂದ್ರೆ ಹೆಣ್ಣು ಹೆತ್ತವರಿಲ್ಲದ ಊರಾದ್ರೆ ಬೇರೆ ಯಾವ ಊರಿಗಾದ್ರೂ ಹೆಣ್ಣು ಹೆತ್ತ ಊರಿಗೆ ಹೋಗ್ಬೇಕಟ್ಟೆ. ರಾಜನ್, ನಿನ್ನಿಂದಲೇ ದಾನ ಪಡೆದು ನಾವು ಕೊಡುವ ಮನಸ್ಸು ಮಾಡಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಾವು 3 ಮಂದಿ ಹೊರಟದ್ದು. ಕನ್ಯಾದಾನ ಒಂದು ನಿರೀಕ್ಷೆ ಮಾಡಬೇಡ, ನಿನ್ನಿಂದ ಪಡೆದು ನಾ ಕೊಡುವುದಕ್ಕಾಗಿ ಹೊರಟದ್ದು. ನನ್ನಿಂದ? ಹೌದಾ? ಬರ್ತಾ ಇರುವಾಗ ಒಂದು ವರ್ತಮಾನ ಕೇಳಿದೆ. ರಾಜಮಾರ್ಗದಲ್ಲಿ ಬರುವುದಂತ ನಿರ್ಣಯಿಸಿದ್ದು. ಹೌದು. ಅಲ್ಲೇನೋ 2 ಕುದುರೆಗಳ ಹೋರಾಟವಂತೆ. ಯಾರೋ ಹೇಳಿದ್ರು ದೊಡ್ಡವರು, ರಾಜಮಾರ್ಗದಲ್ಲಿ ಹೋಗಬೇಡಿ ಹೋರಾಟ ಎನ್ನುವ ಹಾಗೆ. ಈಗೀಗ ಹೋರಾಟವೇ ಮಾರ್ಗಕ್ಕೆ ಬಂದಿದೆ, ಹೇಳಿ ಪ್ರಯೋಜನ ಇಲ್ಲ. ಮಾರ್ಗದಲ್ಲೇ ಹೋರಾಟ ಮಾಡಿದ್ರೆ ಮತ್ತೆ ನಾವೆಂತ ಮಾಡೋದು? ಅಂದರೆ ಕ್ಷತ್ರಿಯರು ಯುದ್ಧ ಮಾಡುವಾಗ ಆ ಯುದ್ಧಕ್ಕೊಂದು ಮಾರ್ಗ ಇದೆ ಅಂತ, ಅದು ರಾಜಮಾರ್ಗ. ಒಟ್ಟು ಯಾರದ್ದೋ ಗಂಟು ಮುಳುಗಿಸಲಿಕ್ಕೆ ಅಲ್ಲ, ಅಥವಾ ರಾಜ್ಯ ವಿಸ್ತಾರವಲ್ಲ. ನಾವೊಂದು ಅಶ್ವಮೇಧಕ್ಕೆ ಹೊರಟಿದ್ದೇವೆ. ಹಾಗೆ ಅದರ ದಿಗ್ವಿಜಯಕ್ಕೆ ಹೋಗಿದ್ದ ಮಗ ಈಗ ನಿಲ್ಲಿಸಿದ. ಈಗ ನಾನು ನಿಲ್ಲಿಸುವ ಆಲೋಚನೆಯಲ್ಲಿದ್ದೇನೆ. ಈಗ ನಾ ತೀರ್ಮಾನಿಸಿದ್ದೆ, ಯಾಗವೇ ಹೌದಾದರೆ ನಾವು ತೊಡಗಿಸಿಕೊಳ್ಳುವ, ಯುದ್ಧಕ್ಕಾದರೆ ನಾವು ಯಾಕೆ ಅಂತ ದಾರಿ ಬದಲಿಸಿದೆ. ನಾನು ಆಲೋಚನೆ ಮಾಡಿದೆ, ದಿಗ್ವಿಜಯಕ್ಕೆ ಕುದುರೆ ಬಿಡಬಾರದಿತ್ತು, ದಾರಿ ಬದಲಿಸಬೇಕಿತ್ತು. ಅಶ್ವಮೇಧದಲ್ಲಿ ಬೇರೆ ಬೇರೆ ಉಪಕ್ರಮ ಉಂಟು. ನಾನೀಗ ದಿಗ್ವಿಜಯಕ್ಕೆ ಅಂತ ದಾರಿಯಲ್ಲಿ ಹೋಗಿ ಸೋತೆ, ನಾನು ಬದಲಿಸಬೇಕಿತ್ತು. ನಾನು ದಾರಿ ಬದಲಿಸಿ ಹೋರಾಟದ ದಾರಿ ಅಲ್ಲ ಅಂತ ನಾನು ಆಲೋಚನೆ ಮಾಡಬೇಕಿತ್ತು. ಆ ದಾರಿಯಲ್ಲಿ ಮುಂದುವರಿಲಿಕ್ಕಾಗಲಿಲ್ಲ. ನಾನು ದಾರಿ ತಮ್ಮದು ಸರಿ ಉಂಟು ಅಲ್ಲ, ನಾನು ಸೋತದ್ದು ಅದರಲ್ಲಿ. ನಾನು ದಾರಿ ಬದಲಿಸಿಯೇ ಸೋತದ್ದು. ನಾನು ಬದಲಿಸದೆ ಸೋತೆ. ನಾ ಬದಲಿಸಿ ಸೋತೆ, ತಾವು ಬದಲಿಸಿ ಸೋತ್ರಿ. ಒಳ್ಳೆ ಜೋಡಿ ನಮ್ಮದು. ಹಾಗಾದ್ರೆ ಎಲ್ಲ ಜೊತೆ ಆಗ್ತದೆ ನೋಡುವ. ರಾಜಮಾರ್ಗ ಬಿಟ್ಟವ ನಾನು ಅರಣ್ಯದ ಮಾರ್ಗದಲ್ಲಿ ಸಂಚರಿಸುವುದಕ್ಕೆ ಮುಂದಾದ. ನನಗೆ ಬಿಡ್ಲಿಕ್ಕೆ ಉಪಾಯ ಇಲ್ಲ ರಾಜಮಾರ್ಗದ, ಯಾಕಂದ್ರೆ ಹಿಂದಿನಿಂದ ಪೈತೃಕವಾಗಿ ಬಂದದ್ದು, ಅದನ್ನು ಬಿಡುವುದಾಗೆ. ನನಗೆ ಹಿಡಿಬಹುದು, ನಾವು ಅರಣ್ಯಕರಲ್ವೇ. ನೀವು ಹೋದದ್ದೇ ದಾರಿ, ನೀವು ದಾರಿ ಮಾಡುವವರು. ಯಾಕೆ ನಿಮ್ಮ ಹತ್ರ ಶಾಸ್ತ್ರ ಉಂಟು. ನಮಗೆ ನೀವು ಹೋದದ್ದು ದಾರಿ. ಯಾಕೆ ನಮ್ಮ ಹತ್ರ ಶಾಸ್ತ್ರ ಇಲ್ಲ? ನಮಗೆ ಶರ್ಮರೇ ಶಾಸ್ತ್ರ. ಹೌದು. ಅರಣ್ಯದ ಮಾರ್ಗದ ಮೂಲಕವಾಗಿ ನಿಮ್ಮ ಪುರ ಪ್ರವೇಶ ಮಾಡುವಾಗ ನಿನ್ನ ರಾಷ್ಟ್ರದಲ್ಲಿ ಎಲ್ಲ ಅರಸಾಗ ನಿನ್ನ ರಾಷ್ಟ್ರದೊಳಗೆ ಅರಸನಿಲ್ಲ ರಾಷ್ಟ್ರದೊಳಗೆ ದುರುಳ ಸಿಂಹಗಳೈತಿ ಪಥದಿಗೆ ದುರುಳ ಸಿಂಹ ಪಥದಿಗೆ ಐದಿ ಪಥದಿಗೆ
ಪೂಜ್ಯರೇ, ಯಾವಾಗ ನಿನ್ನನ್ನು ಕಾಣ್ತೇನೆ, ಯಾವಾಗ ನಿನ್ನಿಂದ ದಾನ ಪಡೆಯುವುದು ಎಂಬಿತ್ಯಾದಿ ಕನಸುಗಳನ್ನು ಕಾಣ್ತಾ ಮುಂದೆ ಪ್ರವೇಶ ಮಾಡ್ತಾ ನಿನ್ನ ರಾಷ್ಟ್ರವನ್ನು ಪ್ರವೇಶ ಮಾಡಿ ಮುಂಬರುವ ಕಾಲಕ್ಕೆ ನಿನ್ನ ಪುರದೊಳಗೆ ಹರಿ. ಸ್ವಾಮಿ, ನನಗೆ ಸಿಗದೇ ಇದ್ದ ಹರಿ ನಿನಗೆ ಸಿಕ್ಕಿದಿನ. ಹೌದು. ಹಾಗಾದ್ರೆ ಹೊರಡುವ. ದುರುಳ ಇಲ್ಲ, ಹರಿಯನ್ನು ಕೈಗೆ ಸಿಕ್ಕಿದವಾಗ ಬಿಟ್ಟು ಬಂದವನೇ ದುರುಳ. ಅವ ಇದು ನನ್ನ ರಾಜ್ಯದಲ್ಲೇ ಇರುವುದು ಬೇಡ, ನನ್ನ ಮನೆಯೊಳಗಿದ್ದಾನೆ. ಹರಿ ಕೈಗೆ ಸಿಕ್ಕುವಾಗ ಹೌದೌದು ಬಿಟ್ಟು ಬಂದ, ಅವ ದುರುಳ. ಅದು ಸರಿ ಉಂಟು ನೀವು ಹೇಳಿದ್ದು. ರಾಜನ್, ನೀ ಬಿಟ್ಟು ಬಂದ ಕತೆ ಹೇಳ್ತೀ, ನಾ ಮಗನನ್ನು ಹಿಡಿದುಕೊಂಡ ಕತೆ ಹೇಳೋದಿಲ್ಲ. ಮಗನನ್ನು ಹರಿ ಹಿಡಿದ ಅಂತ ಹೇಳಿದ ಮೇಲೆ ನನ್ನ ಮಗನಿಗೆ ಹರಿಯನ್ನು ಹಿಡಿಲಿಕ್ಕಾಗ್ಲಿಲ್ಲ, ನಿಮ್ಮ ಮಗ ಹರಿ ಹಿಡಿದ. ಹರಿ ಹಿಡಿದು ನನ್ನ ಮಗ, ಅದು ನಿಮ್ಮ ಮಗ ಅಲ್ಲ ಸ್ವಾಮಿ, ಅವ ನಮ್ಮ ಮಗ. ಹರಿಯನ್ನು ಹಿಡಿದ ಮಗ ಅಲ್ವೋ? ಇನ್ನು ಕ್ಷಣ ಕಳೆದ್ರೆ ಯಾರಿಗೂ ಮಗ ಇಲ್ಲ ಅಂತಾಗಿ ಹೋಗುತ್ತದೆ. ಇನ್ನು ಕ್ಷಣ ಕಳೆದ್ರೆ ಎಂಥದ್ದು ಬೇಕು ಹರಿ ಹಿಡಿದ ಮೇಲೆ? ಹಿಡಿದ ಹರಿ ನನ್ನ ಮಗನನ್ನು ಹರಿದು ತಿಂತದೆ ಅಂತ ಭಯ ನನಗೆ. ಎಲ್ಲ ಹಿಡಿದು ಮಗನನ್ನು ಹರಿದು ತಿಂತದೆ ಅಂತ. ದುರುಳ ಹರಿ, ಸಿಂಹ ನನ್ನ ಮಗನನ್ನು ಹಿಡಿದುಕೊಂಡಿದೆ. ಮಗನನ್ನು ಸಿಂಹ ಹಿಡಿದುಕೊಂಡಿದೆಯೋ? ಹೌದು ರಾಜನ್. ಯಾಕೆ ಹಿಡಿಯಿತು? ಸಿಂಹ ಹಿಡಿದಿದೆ ಮಗನನ್ನು. ಸ್ವಾಮಿ, ಬುಧಕುಲೋತ್ತಮರು, ಬುಧಕುಲೋತ್ತಮ ಎನ್ನ ರಾಜ್ಯದಿ ಮದನ ಪಿತ ಹರಿಯೊಬ್ಬನಲ್ಲದೆ, ಎನ್ನ ರಾಜ್ಯದಿ ಮದನ ಪಿತ ಹರಿ ಒಬ್ಬನಲ್ಲದೆ, ಮದನ ಪಿತ ಹರಿ ಒಬ್ಬನಲ್ಲದೆ, ಬದಲು ಹರಿ ನಿನ್ನಾತ್ಮಜಂಗೆಲ್ಲೊದಗಿತು ಇಂದಿನಲಿ, ಬದಲು ಹರಿ ನಿನ್ನಾತ್ಮಜಂಗೆಲ್ಲೊದಗಿತು ಇಂದಿನಲಿ. ಅದ್ಭುತ ಇದಾಶ್ಚರ್ಯ, ಅದ್ಭುತ ಇದಾಶ್ಚರ್ಯ ಕೇಳಿದೆ ಸದಮಲನೆ, ಕೇಳಿದೆ ಸದಮಲನೆ, ಎನ್ನಿಂದಲಹುದೇನು ಎನ್ನಿಂದಲಹುದೇನು ಅದನು ವಿಸ್ತರಿಸನಲು, ಕಪಟ ವ್ರತಿಪ ಉಸುರಿದನು, ಎನ್ನಿಂದಲಹುದೇನದನು ವಿಸ್ತರಿಸನಲು, ಕಪಟ ವ್ರತಿಪ ಉಸುರಿದನು. ಬುಧಕುಲೋತ್ತಮ ಎನ್ನ ರಾಜ್ಯದಿ ಮದನ ಪಿತ ಹರಿಯೊಬ್ಬನೇ, ಹರಿಯೊಬ್ಬನೇ. ಸ್ವಾಮಿ, ಸಭಾಸದರ ಅನುಮೋದನೆ ನೋಡಿ ನೀವು. ಎನ್ನ ರಾಜ್ಯದಿ ಮದನ ಪಿತ ಹರಿಯೋರ್ವನೇ, ಎನ್ನ ರಾಜ್ಯದಿ. ಈ ಡಿಂಬದ ಒಳಗೆ ಬೇರೆ ಯಾರಿಲ್ಲ ಸ್ವಾಮಿ. ಪುರುಷಾರ್ಥದಲ್ಲಿ ಧರ್ಮ, ಅರ್ಥ, ಕಾಮ. ಅರ್ಥದ ಸಂಪಾದನೆಯಲ್ಲಿಯೂ ಧಾರ್ಮಿಕ ತಳಹದಿ ಉಂಟು, ಕಾಮಕ್ಕಾಗಿ ವಿನಿಯೋಗದಲ್ಲಿಯೂ ಧರ್ಮದ ಆವರಣ ಇದೆ. ಬದುಕಿನಲ್ಲಿ ಎರಡೇ, ಒಂದು ಸಂಪಾದನೆ
ಮತ್ತೊಂದು ವಿನಿಯೋಗ. ಮನಸ್ಸಿನಲ್ಲಿ ಯಾವುದು ಮಥನದಿಂದ ನಮಗೆ ಬೇಕು, ಅಪೇಕ್ಷೆ, ಈಪ್ಸೆ, ಅದನ್ನು ಹೊಂದುವಲ್ಲಿ ಮದನ ಪಿತ. ಮನಸ್ಸಿನಲ್ಲಿ ಮತಿಸಿದ್ದು. ಮೊಸರು ಕಡಿದ್ರೆ ನವನೀತವೇ. ಹಾಗಾದರೆ ಇಲ್ಲಿ ವಿವೇಕದಿಂದ ಭಾವದ ಬಳ್ಳಿಯಲ್ಲಿ ಕಡಿದ್ರೆ ಬರುವುದೇನು? ನವನೀತ. ಅದನ್ನವ ಕದೀತಾನೆ. ಮದನ ಪಿತ ಹರಿ. ನನ್ನಲ್ಲಿ ಓಡಾಡುವುದು ನರಸಿಂಹಸ್ವಾಮಿ ಅಲ್ವೋ? ಒಂದು ಶಬ್ದ ನೀವು ತಪ್ಪಿದ್ರಿ ಅಂತ ನಾ ಹೇಳುವುದಿಲ್ಲ, ನಿಮಗೆ ಅವಸರದಲ್ಲಿ ನೆನಪಾಗಲಿಲ್ಲ. ಇದು ನಮ್ಮದಕ್ಕೆ ರತ್ನಪುರಕ್ಕೆ ಇನ್ನೊಂದು ಹೆಸರುಂಟು, ನರಸಿಂಹವನ ಅಂತ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಈ ಕಾರಣಕ್ಕಾಗಿ ಕಂಬದಿಂದೊಡೆದು ಬಂದವ ಅವ ನರಸಿಂಹ. ಯಾವ ಕಂಬದಿಂದ? ಕನಕ ಕಶ್ಯಪುವಿನ ಸ್ವರ್ಣ ಕಂಬದಿಂದ ಬಂದದ್ದು. ಇದು ರತ್ನಪುರ. ಇದು ರತ್ನಪುರ. ಕನಕ ಕಶ್ಯಪುವಿನ ಚಾವಡಿಯಲ್ಲಿದ್ದ ರತ್ನಕಂಬ ಬೇರೆ ಅಲ್ಲ, ಡಿಂಬವಾಗಿರುವ ಈ ರತ್ನಕಂಬವು ಬೇರೆ ಅಲ್ಲ. ರತ್ನಾಕ್ಯಪುರದಲ್ಲಿ ಓಡಾಡುವುದು ನರಸಿಂಹ. ನೀವು ನರ ಅಂತ ಹೇಳಲಿಕ್ಕೆ ಮರ್ತೋಯ್ತು ನಿಮಗೆ. ಅವ ಮದನ ಪಿತ ಹರಿ. ಪ್ರಹ್ಲಾದನ ಮನಸ್ಸಿನಲ್ಲಿ ಮತಿಸಿದ ನವನೀತ ಅಲ್ಲ, ಹಿರಣ್ಯಕಶಿಪುವಿನ ಆಕ್ರೋಶದಲ್ಲಿ ಮತಿಸಿದ ನವನೀತ. ಅವ ಬಂದದ್ದು ನರಸಿಂಹನಾಗಿ. ಅವನಲ್ಲದೆ ಮತ್ತೊಂದು ಸಿಂಹ ಇಲ್ಲಿರುವುದಕ್ಕೆ ಸಾಧ್ಯ ಇಲ್ಲ. ನಾನು ಸಿಂಹಾಸನಾರೂಢ. ಕಲ್ಪಿಸಲಿಕ್ಕಾಗುವುದಿಲ್ಲ ಸ್ವಾಮಿ ನನಗೆ. ಸುದೀರ್ಘವಾದಂತಹ ನನ್ನ ಬದುಕಿನಲ್ಲಿ ಅರಸೊತ್ತಿಗೆಯಲ್ಲಿ ಕಾಡು ಪ್ರಾಣಿಗಳು ಹಿಡಿದದ್ದು ಅಂತ ಒಬ್ಬ ದೂರ ಹೇಳಿದ ನೆನಪಿಲ್ಲ ನನಗೆ. ಹಾಗೆಂತ ಮರೆಯುವ ಆರಂಭ ಆಗಲಿಲ್ಲ. ಹುಲಿ ಹುಲ್ಲೆಗಳು ಆಟ ಆಡ್ತವೆ. ಪ್ರಸವ ವೇದನೆಯಲ್ಲಿರುವಂತಹ ಮಂಡೂಕಕ್ಕೆ ಹೆಡೆ ಅರಳಿಸಿ ನೆರಳು ಕೊಡುವ ಸರ್ಪಗಳು ಓಡಾಡ್ತವೆ. ಹಸುವಿನ ಕೆಚ್ಚಲಿಗೆ ಬಾಯಿ ಹಾಕುವ ಹುಲಿ ಕರುಗಳು. ಹಾಗಂತ ಹುಲಿ ಕೆಚ್ಚಲಿಗೆ ಹಸು ಕರುಗಳು ಬಾಯಿ ಹಾಕೋದಿಲ್ಲ, ಯಾಕೆ ಸತ್ತು ಹೋಗ್ತವೆ. ಅದು ಹಸುವಿನ ಕೆಚ್ಚಲಿಗೆ ಯಾವ ಪ್ರಾಣಿ ಬಾಯಿ ಹಾಕಲಿ ಆ ಮರಿ ಬದುಕುತ್ತದೆ, ಕರು ಬದುಕುತ್ತದೆ. ಬೇರೆ ಪ್ರಾಣಿಯ ಕೆಚ್ಚಲಿಗೆ ಹಸುವಿನ ಕರು ಹೋಗಿ ಬಾಯಿ ಹಾಕಿದರೆ ಸಾಯ್ತದೆ. ಪ್ರತಿಯೊಂದು ಜೀವ ಜಾಲಗಳು ಯಾವುದು ಹಾಲು ಕುಡಿದು ಬದುಕುತ್ತದೆ ಆ ಎಲ್ಲ ಪ್ರಾಣಿಗಳು ಹಸುವಿನ ಹಾಲಿನಿಂದ ಬದುಕುತ್ತದೆ. ಹಸುವಿನ ಕರು ಇನ್ನೊಂದು ಹಸುವಿನ ಹಾಲಿನಿಂದಲೇ ಬದುಕಿ ಹೊರಟ್ರೆ ಬೇರೆ ಹಾಲಿನಿಂದ ಬದುಕುವುದಿಲ್ಲ ಎನ್ನುವುದರಿಂದ ಅದು ಕಾಮಧೇನು. ಗಾವೋ ಮೇ ಮಾತರ ಸಂತು, ಗಾವೋ ಮೇ ಪಿತರ ಸಂತು. ಸ್ವಾಮಿ, ಇದು ನೀವು ಸುಳ್ಳು ಹೇಳಿದ್ದೀರಿ ಅಂತ ಅಲ್ಲ. ಯಾಕೆಂದರೆ ಬೇರೆ ಮೂರೂ ವರ್ಣದವರಿಗೆ ಪ್ರಮಾಣ ವಾಕ್ಯ ಉಂಟು. ಕ್ಷತ್ರಿಯ ಆಯುಧವನ್ನು ಮುಟ್ಟಿ, ವೈಶ್ಯ ದವಸ ಧಾನ್ಯವನ್ನು ಮುಟ್ಟಿ ಅಥವಾ ತೂಕದ ತಟ್ಟೆ ಮುಟ್ಟಿ ಆ ಮೇಲಿನವ ದೇವರ ಹೆಸರಿನಲ್ಲಿ ಪ್ರಮಾಣ. ಬ್ರಾಹ್ಮಣನಿಗೆ ಪ್ರಮಾಣ ವಾಕ್ಯ ಇಲ್ಲ. ಯಾಕೆ? ಸುಳ್ಳು ಹೇಳಿದರೆ ಬ್ರಾಹ್ಮಣ್ಯ ಹೋಗ್ತದೆ, ಅವ ಸತ್ಯವನ್ನೇ ಹೇಳತಕ್ಕದ್ದು. ಅದಕ್ಕಾಗಿ ನೀವು ಸುಳ್ಳು ಹೇಳಿದ್ದೀರಿ ಅಂತ ನಾ ಹೇಳೋದಿಲ್ಲ. ಆದರೆ ತಾವು ಯಾಕೆ ಹೇಳಿದಿರಿ ಅಂತ ಗೊತ್ತಾಗಲಿಲ್ಲ. ಅಪ್ಪಣೆ ಆಗಬೇಕು. ಕಾರಣ ಉಂಟು, ಕೇಳೋಣ. ಆ ಸಿಂಹವಲ್ಲೇ ನಾ ಬೇಡಿಕೊಂಡೆ, ದುಃಖಿಸಿದೆ. ಹೌದಾ? ಹೌದು. ಯೇಸು ದುಃಖಿಸಿದರಿವನು ಯೇಸು ದುಃಖಿಸಿದರಿವನು ಬಿಡುವನಲ್ಲ. ಅಣುಗನಾಸೆಯುಳ್ಳಡೆ ದಾನ ಧರ್ಮ ಕ್ರತುಗಳ ನಡೆಸಿ ಸುಶೀಲತ್ವದಿಯು ಮೆರವ ಸುಶೀಲತ್ವದಿಯು ಮೆರವ ಶಿಖಿಧ್ವಜನ ದೇಹ ಭಾಗದು ಅರ್ಧವ ಶಿಖಿಧ್ವಜನ ದೇಹ ಭಾಗದು ಅರ್ಧವ
ಭಾಸಿಸುವನಲ್ಲೆನುತಲ ನೀ ಬರುವನಗ ಈತನವು ಘಾಸಿಸುವನಲ್ಲೆನುತಲ ನೃಕೇಸರಿ ತನಗೆ ಭಾಷೆಯವು ಕೊಟ್ಟು ನೃಕೇಸರಿ ತನಗೆ ಭಾಷೆಯವು ಕೊಟ್ಟು ಕಳುಹಿಸಲ್ ಅರ್ಭಕನ ಭ್ರಮೆಯೊಳೈತಂದೆ ಅರ್ಭಕನ ಭ್ರಮೆಯೊಳೈತಂದೆ ನಿನ್ನ ಬಳಿಗೆ ಏಸು ದುಃಖಿಸಿದರು ದೊರೆಯೇ, ಪೂಜ್ಯರೇ, ಸಿಂಹ ನನ್ನ ಮಗನನ್ನು ಹಿಡಿದದ್ದನ್ನು ಕಂಡು ಕೂಗುವುದಕ್ಕೆ ಪ್ರಾರಂಭಿಸಿದೆ ನಾನು. ಬಿಡು ನನ್ನ ಮಗನನ್ನು ಬಿಡು ಎನ್ನುವ ಹಾಗೆ ಬೊಬ್ಬಿಡುವುದಕ್ಕೆ ಪ್ರಾರಂಭಿಸಿದೆ. ನಾವು ಆಲೋಚಿಸಿದ್ದು ನಾವು ಭಾವದಿಂದ ಕೂಗಬೇಕು, ಅದಕ್ಕೆ ನಮ್ಮ ಭಾಷೆ ಅರ್ಥ ಆಗ್ತದೋ ಎನ್ನುವ ಹಾಗೆ ಭಾವಿಸಿದ್ದು. ಸಿಂಹಕ್ಕೆ ಭಾಷೆ ಇಲ್ಲ. ಆದರೆ ಆಶ್ಚರ್ಯವೇ ನಡೆದು ಹೋಯಿತು. ನಾ ಕೇಳಿಕೊಂಡೆ, ಓ ಸಿಂಹವೇ ನನ್ನ ಮಗನನ್ನು ತಿನ್ನಬೇಡ, ನನ್ನನ್ನು ತಿನ್ನು ಎನ್ನುವ ಹಾಗೆ ಬೊಬ್ಬಿಡುವುದಕ್ಕೆ ಪ್ರಾರಂಭಿಸಿದೆ. ನಿಮಗೆ ಸಿಂಹಕ್ಕೆ ನಮ್ಮ ಭಾಷೆ ಅರ್ಥ ಆಗುವುದಿಲ್ಲ ಅಂತ ಆ ಅವಸರದಲ್ಲಿ ನಿಮಗೂ ಗೊತ್ತಾಗ್ಲಿಲ್ಲ. ನನ್ನ ಶಿಷ್ಯನು ಹೇಳಿದ, ನನ್ನ ಗುರುಗಳಲ್ಲದೆ ಹೋದರೆ ನನ್ನನ್ನಾದ್ರೂ ತಿನ್ನು, ನನ್ನನ್ನಾದ್ರೂ ಪಡೆ ಅಂತ ಹೇಳಿದ. ಒಳ್ಳೆ ಶಿಷ್ಯ. ಎಲ್ಲ ಶಿಷ್ಯರು ಗುರುಗಳೇ ನಿಮಗೆ ಪ್ರಾಯ ಆಯಿತು, ನೀವು ಹೋಗಿ ಅಂತ. ಈಗ ನಾನೇ ಗುರುವಾಗುವಲ್ಲಿ ಬಂದು ತಲುಪಿದ್ದೇನೆ ಅಂತ ಹೇಳಿದಲ್ವ ಸಿಂಹ ಇವ ಶಿಷ್ಯ. ಆ ಕ್ಷಣಕ್ಕೆ ಸಿಂಹ ಮಾತಾಡುವುದಕ್ಕೆ ಪ್ರಾರಂಭಿಸಿತು. ಮಾತನಾಡುವ ಹರಿ, ಇದು ಹರಿಯ ಮಾತು. ಬರೇ ಹಿಡಿಯುವ ಹರಿ ಅಲ್ಲ, ನುಡಿಯುವ ಹರಿ. ನನಗೂ ಆಶ್ಚರ್ಯ ಕಂಡಿತು, ಯಾಕೆ ಹೀಗೆ ಮಾತಾಡ್ತದೆ. ಎಲ್ಲಿಯಾದ್ರೂ ನಾನೇ ಭ್ರಮಿಸಿದ್ದು ಎನ್ನುವ ಹಾಗೆ ಭಾವಿಸಿದ್ದೆ. ಭ್ರಮೆ ಅಲ್ಲ. ಶಿಷ್ಯನಲ್ಲಿ ಕೇಳಿದೆ, ಸಿಂಹ ಮಾತಾಡ್ತದೋ, ಇದು ಹರಿಯ ಮಾತು ಕೇಳು ಎನ್ನುವ ಹಾಗೆ. ಅವನು ಗ್ರಹಿಸಿದ, ಅವನಿಗೂ ಕೇಳಿಸಿತ್ತು. ಈಗ ಅವ ಇದು ಹರಿಯ ಮಾತು ಅಂತ ಬೆರಳು ತೋರಿಸುವಾಗ ನಿಮ್ಮನ್ನು ತೋರಿಸಿದನೋ ಸಿಂಹವನ್ನು ತೋರಿಸಿದನೋ? ಸಿಂಹವನ್ನೇ ತೋರಿಸಿದ. ಹೆದರಿ ಪಕ್ಕ ಅಲ್ಲ. ರಾಜನ್, ನೀನು ಈಗಾಗಲೇ ಮುದುಕನಾಗಿದ್ದಿ, ನಿನ್ನ ದೇಹ ನನಗೆ ಬೇಡ ಅಂತ ನನ್ನನ್ನು ನಿರಾಕರಿಸಿತು. ಎಲ್ಲ ಅದಕ್ಕೂ ಅಷ್ಟು ಗೊತ್ತುಂಟು. ಒಟ್ಟು ತಿನ್ನುವ ಅಭಿಪ್ರಾಯದಲ್ಲಿ ಅದು ಇಲ್ಲ. ನನ್ನ ಶಿಷ್ಯ ಹೇಳಿದ, ನಾನು ಸದೃಢನಿದ್ದೇನೆ, ನನ್ನನ್ನಾದ್ರೂ ತಿನ್ನು, ನನ್ನ ದೇಹ ಆದ್ರೂ ಆದೀತು. ನೋಡಿ, ತೆಂಗಿನಕಾಯಿ ಆದರೆ ಒಣಗಿದ್ದಾಗಬೇಕು ಹೇಳ್ತಾರೆ, ಹೌದಾ? ಬಾಳೆಹಣ್ಣು ಒಣಗಿದ್ರೆ ಆಗೋದಿಲ್ಲ, ಅದು ಹಣ್ಣಾಗಬೇಕು ಹೇಳ್ತಾರೆ, ಒಣಗಿದ್ದು ಬೇಡ ಅಂತ. ಬಾಳೆ ಎಲೆ ಆದರೆ ಹಣ್ಣಾದರೂ ಆಗೋದಿಲ್ಲ, ಎಳತ್ತಾಗಬೇಕು ಹೇಳ್ತಾರೆ. ನೋಡಿ, ಬಾಳೆ ಎಲೆ ಎಳತ್ತು, ಹೌದಾ? ಹೌದು. ಬಾಳೆಯ ಹಣ್ಣಾಗಬೇಕು, ಬಾಳೆಯ ದಿಂಡು ಬೆಳೆದದ್ದಾಗಬೇಕು. ನೋಡಿ, ಎಲ್ಲ ಬಾಳೆ. ನನಗೆ ನನ್ನ ಮಗನ ಬಾಳೆ ಕಾಣುವುದು. ಮಗನ ಬಾಳೆ. ಹೌದು, ಉಳಿದ ಯಾವ ಬಾಳು ಕಾಣುವುದಿಲ್ಲ. ಒಳ್ಳೇದುಂಟಿದು. ಏನು ಮಾಡುವುದು, ಮಗನ ಪರಿಸ್ಥಿತಿ ಹಾಗಾಗಿದೆ. ಹೌದಪ್ಪ, ಅವ ಬಾಳು ಕಟ್ಲಿಕ್ಕೆ ತೊಡಗಿದ್ದಾನೆ ಅಲ್ವಾ? ಆಗ ಸಿಂಹ ಆಡಿದ ಮಾತು ಅದೇ, ಅವ ಬಾಳು ಕಟ್ಲಿಕ್ಕೆ ತೊಡಗಿದ್ದಾನೆ. ಅದೇ ಗೃಹಸ್ಥಾಶ್ರಮಕ್ಕೆ ಪ್ರವೇಶ. ಬಾಳನ್ನೇ ಕೆಡಿಸುವುದಕ್ಕೆ ಸಿಂಹ ಮುಂದಾಗ್ತದೆ ಅಂತ ಆದ್ರೆ ಯಾರಿಗೆ ನೋವಾಗುವುದಿಲ್ಲ ರಾಜ. ಹೌದಪ್ಪ, ಹಸೆಮಣೆಯನ್ನೇರಿ, ಹೌದಾ, ಬರುವ ವರ್ಷ ತೊಟ್ಲು ಕಟ್ಲು ಆಲೋಚನೆಯಲ್ಲಿ ನೀವಿದ್ರಿ, ಪ್ರಾಯ ಆಯಿತು. ನಾನು ಅಜ್ಜ ಆಗುವ ಆಲೋಚನೆಯಲ್ಲಿದ್ದೆ, ದುಃಖಿಸುವ ಹಾಗೆ ಮಾಡಿ. ಕೆಲವೊಮ್ಮೆ ಅಜ್ಜ ಮೊದಲಾಗ್ತಾನೆ, ಮದುವೆ ಮತ್ತಾಗ್ತದೆ, ಹೇಳಿ ಪ್ರಯೋಜನ ಇಲ್ಲ. ಮಗನೇ ಮೊದಲಾಗ್ತಾನೆ ಅಂತ ಅನಿಸ್ತಿತ್ತು. ಶಿಷ್ಯನು ಆಗುವುದಿಲ್ಲ ಅಂತ ನಿರಾಕರಿಸಿತು. ಆಗ ಒಂದು ಮಾತು ಆ ಸಿಂಹ ಹೇಳಿದೆ, ನಿನ್ನ ಮಗನನ್ನು ಬಿಡುವುದಕ್ಕೆ ನನಗೆ ತೊಂದರೆ ಇಲ್ಲ, ಬಿಡುತ್ತೇನೆ. ಆದರೆ ನಿಮ್ಮನ್ನು ಮಾತಾಡಿಸಬಾರದಿತ್ತು ಅಂತ ನಾನು. ಮಗನನ್ನು ಬಿಡುತ್ತೇನೆ, ಆದರೆ ಬ್ರಾಹ್ಮಣರು ಆದರೆ ಅಂತ ಹೇಳಿದ್ರು. ಆದರೆ ಅಂತ ಕೇಳಿದಾಗ ನಾನೇ ಹಾಗಾದ್ರೆ ಒಂದು ಪ್ರಸಂಗ ಉಂಟು ಅಂತ ಅರ್ಥ. ಮಗನ ಪ್ರತಿಯಾಗಿ ಏನನ್ನು ಕೊಡಲಿ ತಾವು ಕೇಳಿದ್ರಿ. ಅಪ್ಪನಾಗಿ ಅಷ್ಟು ವಾತ್ಸಲ್ಯ, ಅಷ್ಟು ಪ್ರೇಮ, ಅಷ್ಟು ಪ್ರೀತಿ ಅವನ ಕುರಿತಾಗಿ ಜಾಗೃತ. ಅವನಪ್ಪ ಯಾವಾಗಲೂ ಹಾಗೆ ಸಂಸಾರ ತುಂಬ ಇದ್ರೆ ಹೇಳಲಿಕ್ಕೆ ಬರುವುದಿಲ್ಲ, ಹೌದಾ? ಆವಾಗ ಒಬ್ಬ ದಾನ ಕೊಟ್ಟಿದ್ದಾನಂತೆ. ಹೌದೌದು, ಹಿರಿಯ ಮಗ ಪಿಂಡ ಇಡ್ಲಿಕ್ಕೆ ಕೊನೆಯ ಕೊಂಡಾಟವ, ಮಧ್ಯದವಲ್ಲೂ ಅವನಿಗೆ ಹಿಂದೆ ಮುಂದೆ ಇಲ್ಲ ಅಂತವ ಮಾರಾಟ ಮಾಡಿದ.
ಮತ್ತೆ ಗಲ್ಲುಗಂಬಕ್ಕೆ ಕಟ್ಟಲಿಕ್ಕೆ ಪುನಃ ತಗೊಂಡ ಅಪ್ಪನೇ, ನಾನೇ ಕಟ್ತೇನೆ ಅಂತ. ಬೇರೆ ಯಾರು ಕಟ್ಟಲಿಕ್ಕೆ ತಯಾರಾಗಲಿಲ್ಲ, ಹೌದಾ? ಆದರೆ ಅವನಿಂದ ಸತ್ಯ ಉಳಿಯಿತು, ಇಲ್ಲೆಲ್ಲ ಸತ್ಯ ಸತ್ತೋಗ್ತಿತ್ತು. ಮಧ್ಯಮನಿಂದ ಸತ್ಯ ಉಳಿಯಿತು ಅಂತ. ರಾಜನ್, ಓಹ್, ಆ ಧರೆ ಅಂತ ಆದ್ರೆ ನಿನ್ನ ಧರೆಗೆ ಏನು ಕೊಡಬೇಕು ಅಂತ ಕೇಳಿದೆ ನಾನು. ಏನಾಗಬೇಕು? ಆಗ ಅವ ಆಡಿದ್ದೊಂದೇ, ನಿನ್ನ ಮಗನನ್ನು ಬಿಡಬೇಕು ಅಂತ ಆದರೆ ಶುಚಿತ್ವವನ್ನು ಹೊಂದಿದವನಾಗಿ, ಸದಾಕಾಲ ಯಾಗತತ್ಪರನಾಗಿ, ಸತ್ಯವಂತನಾಗಿ, ಧಾರ್ಮಿಕನಾಗಿ, ಹರಿಯನ್ನು ನಿತ್ಯ ಭಜಿಸುವಂತ ಈ ಧರೆಯ ಅರಸನ ಅರ್ಧ ದೇಹ ಬೇಕು ಅಂತ ಬಯಸಿತು. ಅದಕ್ಕಾಗಿ ಬಂದಿದ್ದೇನೆ ಸ್ವಾಮಿ. ಎನಲು ವಿಪ್ರನ ನುಡಿಗೆ ಜನಪತಿ ಮನದಿ ಗ್ರಹಿಸಿದನು. ಜನಪತಿ ಮನದಿ ಗ್ರಹಿಸಿದನು. ಎಂದಿಗಾದರೂ ತನುವ ಶಾಶ್ವತ ತನು ತನುವ ಶಾಶ್ವತ ಉದನಿಗೀಯಲು ಕೀರ್ತಿ ಧರಣಿಜಲಿ ತನು ಅಶಾಶ್ವತ ಬುಧನಿಗೀಯಲು ಕೀರ್ತಿ ಧರಣಿಜಲಿ. ಇನ ಶಶಿಗಳಿಪ್ಪನ ಕವಿಗುದು, ಇನ ಶಶಿಗಳಿಪ್ಪನ ಕವಿಗುನೆಲ್ದನು ತಲಾತನ ಕೂಡೆ ತನ್ನಯ ತನುವ ಬಿತ್ತಪನಲು. ಈ ತನುವ ಇತ್ತಪೆನು ಎನಲು ವಿಪ್ರನ ನುಡಿಗೆ ಜನಪತಿ ಇದು ವೇದದ ನುಡಿ. ಇದು ನನ್ನ ಬದುಕು ವ್ಯರ್ಥವಾಯಿತು ಅಂತ ತಿಳ್ಕೊಂಡಿದ್ದೇನೆ ನಾನು. ಬದುಕಿನ ಸಾರ್ಥಕ್ಯದ ಕಡೆಗೆ ನನ್ನ ಬದುಕು ಸಾಗುತ್ತಾ ಇದೆ. ಇದರಿಂದ ಸತ್ಕೀರ್ತಿ ಉಂಟು. ನಿಮ್ಮ ಮಗನ ಕಲ್ಯಾಣ ಮಹೋತ್ಸವಕ್ಕೆ ಹರಿ ಬಯಸಿದ್ದು ಶೀಲವಂತನಾದ, ಸತ್ಯವಂತನಾದ, ಧರ್ಮಾತ್ಮನಾದ, ಧಾರ್ಮಿಕನಾದ, ಹರಿಭಕ್ತನಾದ ಈ ರಾಜ್ಯದ ರಾಜ. ಸ್ವಾಮಿ ದೊರೆಯೇ, ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮ ಭಗವಂತ ಇದ್ದಾನೆ. ನೋಡಲಿಲ್ಲ ಪ್ರಹ್ಲಾದ ದೇವರನ್ನು. ಅಪ್ಪ ಕೇಳಿದ, ಎಲ್ಲ ಕಡೆಯಲ್ಲಿಯೂ ಹರಿ ಇದ್ದಾನೆ, ಹೇಗಿದ್ದಾನೆ? ಬೆಟ್ಟದಿಂದ ತಳ್ಳುವಾಗ ಗಿರಿಧರನಾಗಿ, ನಾಗಗಳಿಂದ ಕಡಿಸುವಾಗ ನಾಗಶಯನನಾಗಿ, ಆನೆಗಳಿಂದ ತುಳಿಸುವಾಗ ಗಜೇಂದ್ರ ವರದನಾಗಿ, ಕೊನೆಗೆ ಹೇಳಿದನಂತೆ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮ. ಇವುಗಳೆಲ್ಲ ಜಂಗಮರು, ಓಡಾಡುವವರು. ಸಾಮಾನ್ಯ ಒಂದು ಮೃಗದ ಬಾಯಿಯಲ್ಲಿ ಬಂದದ್ದು ಅಂತ ನಾನು ತಿಳಿಯುವುದಿಲ್ಲ. ಹಾಗಾದರೆ
4 ಕಾಲಿನ ಹರಿಯ ನಾಲಿಗೆಯಲ್ಲಿ 4 ಕೈಯ ಹರಿಯೇ ಅನುಗ್ರಹಿಸಿದನೋ ಹೇಗೆ? ನಾನು ಸತ್ಯವಂತ, ಧರ್ಮವಂತ, ಶೀಲವಂತ. ಛೇ ಕೃಷ್ಣ, ಶ್ರೀಹರೇ, ನಿನಗೆ ನನ್ನ ಕಣ್ಣ ಮುಂದೆ ನಿಂತು ಹೇಳಲಿಕ್ಕೆ ಅವಕಾಶವನ್ನು ನಾನು ಪಡೆಯದೇ ಹೋದನಲ್ಲ. ಒಂದು ಸಾಮಾನ್ಯ ತಿರಿಯಕ್ ಜಂತು, ಒಂದು ಸಿಂಹ ಹೇಳ್ತದೆ, ಈ ಊರಿನ ಅರಸ ಸತ್ಯಾತ್ಮ, ಶೀಲವಂತ, ಧರ್ಮಾತ್ಮ. ಛೇ, ನಾನು ಪ್ರಾರಬ್ಧ ಹೇಳಬೇಕೋ ಅಲ್ಲ ಭಗವದ್ ಅನುಗ್ರಹ ಹೇಳಬೇಕೋ ಅಂತ ನನಗೆ ಗೊತ್ತಿಲ್ಲ. ಸಾಕಾಗ್ಲಿಲ್ವ ಕೃಷ್ಣ ನಿನಗೆ? ಒಂದು ಕೇವಲ ಹಸಿ ಮಾಂಸವನ್ನು ತಿನ್ನುವ ಪಂಚಾಸ್ಯ ಅದು ಹೇಳುತ್ತದೆ. ಪ್ರಾಪ್ತಿ ಅಂತ ಹೇಳುದು ಅದನ್ನು. ನನಗೆ ಪ್ರಾಪ್ತಿ ಇಲ್ಲ. ಹೋಗಲಿ. ಹಾಗಾದರೆ ಯಾಕೆ ಈ ಜೀವ, ಯಾಕೆ ಇನ್ನು? ಸದಮಲರು ಬಂದು ಕೇಳಿದ್ದೀರಿ, ಈ ಮಲ ಹೊರುವ ದೇಹವನ್ನು ಯಾಕೆ ನಾನಿನ್ನು ಹೊತ್ತುಕೊಂಡು ತಿರುಗಾಡಬೇಕು? ಬದುಕಿನ ಸಾರ್ಥಕ್ಯ ಎಲ್ಲಿ? ನಮ್ಮ ಬದುಕು ಸಮರ್ಪಿಸಲ್ಪಟ್ಟಾಗ ಯಾರ ಬದುಕು ಅರಳಿತು, ಅದು ಹೊರಳಿದ ಬದುಕಿನ ಸಾರ್ಥಕ್ಯ. ಗೆಲ್ಲುಗಳಲ್ಲಿ ಮೂಡುವ ಎಲೆಗಳು ಮರದ ಬುಡಕ್ಕೆ ಬಿದ್ದು ಗೊಬ್ಬರವಾಗ್ತದೆ. ಆ ಮರ ಚಿಗುರಿ ಮತ್ತಿನ ಗೆಲ್ಲುಗಳಲ್ಲಿ ಎಲೆಗಳು ಮೂಡುತ್ತವೆ. ಮುದುಕರ ತ್ಯಾಗ ಅದು ಯಾರಿಗೆ? ಅದು ಯುವಕರಿಗೆ. ತ್ಯಾಗೇನೈಕೆ ಅಮೃತತ್ವ ಮಾನಶವು. ಹೌದು, ಸಂಪತ್ತಿನಿಂದ ಅಲ್ಲ, ನ ಧನೇನ. ಮತ್ತೆ ಯಾವುದರಿಂದ? ತ್ಯಾಗದಿಂದ. ಯಾವುದರ ತ್ಯಾಗದಿಂದ? ಯಾವುದು ನಮ್ಮಲ್ಲಿ ಸಂಪತ್ತಾಗಿ ಉಂಟೋ ಆ ಎಲ್ಲದರ ತ್ಯಾಗದಿಂದ. ಒಳ್ಳೆಯದು. ಹಾಗಾದರೆ ಈ ಶರೀರ ಬಿದ್ದು ಹೋಗುವಂತಹದ್ದು ಬೇಡವಾದದ್ದು ಯಾರಿಗೂ ಬೇಡ ಅಂತ ತೀರ್ಮಾನ ಮಾಡಿದೆ. ಆದರೆ ತಮ್ಮ ಮಗನ ಕಲ್ಯಾಣ ಮಹೋತ್ಸವಕ್ಕೆ ಈ ದೇಹ ತ್ಯಾಗ ಬೇಕು ಅಂತಾದರೆ ಮತ್ತೇನು? ಹೌದು, ಶರಣನ ಗುಣವನ್ನು ಮರಣದಲ್ಲಿ ಕಾಣು. ಕೃಷ್ಣ ಹೇಳುತ್ತಿರುವುದು ಮಗನ ಮಂಗಲೋತ್ಸವಕ್ಕೆ ಬಯಸುವ ಒಬ್ಬರು ಸಾಮಾನ್ಯ ಬ್ರಾಹ್ಮಣರು ಅಂತ ತಿಳಿಲಿಲ್ಲ ಕೃಷ್ಣ. ರಾಜಸೂಯದಲ್ಲಿ ಬ್ರಾಹ್ಮಣರ ಪಾದ ಪ್ರಕ್ಷಾಳನ ಮಾಡಿ ಅವರ ಊಟ ಮಾಡಿದ ಬ್ರಾಹ್ಮಣೋಚ್ಚಿಷ್ಟವನ್ನು ಎತ್ತಿ ಬಿಸಾಡಿದ ಕೃಷ್ಣ ನೀನು. ಪ್ರತಿಯೊಬ್ಬ ಬ್ರಾಹ್ಮಣನಲ್ಲಿಯೂ ಅವನ ಮುಖದಲ್ಲಿ ಭಗವಂತನಿದ್ದಾನೆ ಅಂತ ನಾನು ತಿಳಿದಿದ್ದೇನೆ. ಅದು ವಾಕ್ಸ್ವರೂಪ. ಕ್ಷತ್ರಿಯರಲ್ಲಿ ಹೋರಾಟದ ಸ್ವರೂಪ, ವೈಶ್ಯರಲ್ಲಿ ಜೀವನಾಧಾರದ ಸ್ವರೂಪ, ಆ ಮೇಲಿನವನಲ್ಲಿ ಸೇವಾ ಸ್ವರೂಪ. ನಿರಾಳ ಭಾವದಿಂದ. ಹೌದು, ಇದರಲ್ಲಿ ಬೇಸರ ಇಲ್ಲ, ಇದರಲ್ಲಿ ಬೇಸರ ಇಲ್ಲ. ನಿಮ್ಮ ಮಗನಿಗೆ ಮದುವೆ ಆಗ್ತದೆ ಅಂತಾದರೆ ಛೇ, ಅವನಿಗಾಗುವಂತಹದ್ದು ಹಸೆಮಣೆಯನ್ನು ಏರುವುದು. ಅದು ಹೌದು, ಷೋಡಶ ಸಂಸ್ಕಾರದಲ್ಲಿ 15ನೇದು ವಿವಾಹ ಮಹೋತ್ಸವ. ಉಪನಯನ ಮಹೋತ್ಸವ ಅಂತ ಇಲ್ಲ, ಅದು ಮಾತ್ರ ಮಹೋತ್ಸವ. ನನಗೆ ಬದುಕಿನ ಕಲ್ಯಾಣೋತ್ಸವ. ಊರಿನಲ್ಲಿ ಒಂದು ರೂಢಿಯಲ್ಲಿ ಮಾತುಂಟು, ಈ ಸಹಸ್ರ ಚಂದ್ರ ದರ್ಶನ ಎಲ್ಲ ಕಳೆದ ಮೇಲೆ ಅವ ಹೋದರೆ ಆವಾಗ ದುಃಖ ಮಾಡಲಿಕ್ಕಿಲ್ಲ. ಆವಾಗ ಮೊಮ್ಮಕ್ಕಳ ಹತ್ರ ಹೇಳ್ತಾರಂತೆ, ಅದು ಅಜ್ಜನ ಮದುವೆ ಊಟ ಹೋಗುವಂತ ಹಾಗೆ. ಒಳ್ಳೆಯದು ಸ್ವಾಮಿ, ಒಳ್ಳೆಯದು, ಒಳ್ಳೆಯದು. ಮಾನಸಿಕವಾಗಿ ದೈಹಿಕವಾಗಿ ತ್ರಿಕರಣ ಅಂತಃಕರಣ ಶುದ್ಧ ಭಾವದಿಂದ
ನನ್ನನ್ನು ನಾನು ಸಮರ್ಪಿಸಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ. ಯಾವ ಆಶಾಪಾಶ ಇಲ್ಲ. ಯಾರದು ಬರುವುದು? ಸ್ವಾಮಿ ಅರಸ ನಡೆಗೈ ತಂದು ಅಪ್ಪನೆ ಚರಣದೆಡೆಯೊಳು ಬಿದ್ದು ಪೊರಳುತ್ತ ಮರುಗಿ ವಲ್ಲಭನೊಡನೆ ಪೇಳಿದಳಧಿಕ ದುಗುಡದಲ್ಲಿ ಕರುಣನಿಧಿ ಲಾಲಿಸು ಕಾಂತ ಕರುಣವೇ ಎನ್ನಗಲಿಗಿಂತ ಕರುಣನಿಧಿ ಲಾಲಿಸು ಕಾಂತ ಕರುಣವೇ ಎನ್ನಗಲಿ ಇಲ್ಥ ಮರಣವ ನೀ ಬಯಸುವುದು ತರವೆ ನೋಡು ಮನವೊಲಿದು ಕರುಣನಿಧಿ ಲಾಲಿಸು ಕಾಂತ ಕರುಣನಿಧೆ, ಓ ನೀವೇ ನೀವಾಗಿ ಎಲ್ಲವನ್ನೂ ಮರೆತವರ ಹಾಗೆ, ಎಲ್ಲವನ್ನೂ ತ್ಯಾಗ ಮಾಡಿದವರ ಹಾಗೆ ಬಂದ ಬ್ರಾಹ್ಮಣೋತ್ತಮರಲ್ಲಿ ಸರ್ವೋತ್ತಮತ್ವವನ್ನು ಗುರುತಿಸಿ ನಾನು ನಾನಲ್ಲ ಎನ್ನುವ ಭಾವದಲ್ಲಿ ತಾನು ತಾನಾಗಿ ಹೋಗುತ್ತೇನೆ ಅಂತ ಸಿದ್ಧರಾಗಿದ್ದೀರಲ್ಲ. ಇಂತಹ ನೀವಾಡಿದ ರೀತಿಯ ಮಂಗಲ ಮಹೋತ್ಸವದ ಸಂದರ್ಭದಲ್ಲಿ ಆನಂದ ಬಾಷ್ಪ ನಿಮ್ಮ ಕಣ್ಣ ನೀರಾಗಿ ಹರಿದದ್ದನ್ನು ನೋಡಿದ್ದೇನೆ ಸ್ವಾಮಿ. ಆದರೆ ಹೀಗೆ ಹೋಗುವಂತಹ ಸಂದರ್ಭ ಬಂದಾಗ ನಿಮ್ಮ ಕಾಲನ್ನು ನನ್ನದಾದ ಕಣ್ಣೀರಿನಿಂದ ತೊಳೆಯುತ್ತಿದ್ದೇನೆ. ಅವಧರಿಸಿ ಕೇಳಬೇಕು ಸ್ವಾಮಿ. ಕರುಣಾನಿಧಿ ಹುಟ್ಟಿದ ಸಂದರ್ಭದಲ್ಲಿ ತಂದೆ ಯಾವ ಸ್ವರೂಪದಲ್ಲಿ ಒಂದು ಮಗಳನ್ನು ಕಾಪಾಡುತ್ತಾನೋ ಅದೇ ಸ್ವರೂಪದಲ್ಲಿ ಕಾಪಾಡುವವನು ಕರುಣನಿಧಿ ಗಂಡ. ಇವತ್ತಿಗಾಗುವಾಗ ನಿಮ್ಮನ್ನೇ ನಂಬಿ ಬಂದಂತಹ ಈ ಹೆಣ್ಣು ಜೀವವನ್ನು ತೊರೆತೀರೋ ಎನ್ನುವ ಹಾಗೆ ನೀವಾಗಿಯೇ ಮುಂದೆ ಸಾಗುವ ಹಾಗೆ ಕಾಣುತ್ತಾ ಇದೆ. ಕೈ ಮುಗಿದು ಕೇಳುವುದು, ನೀವು ಹೀಗೆ ಮುಂದೆ ಸಾಗಿ ನಿಮ್ಮದಾದಂತಹ ಸಾರ್ಥಕ್ಯವನ್ನು ನೀವು ಅನುಭವಿಸ್ತೀರಿ ಅಂತ ಆದ್ರೆ ನಿಮ್ಮಷ್ಟೇ ಸಂತೋಷ ನಾನು ಪಡ್ತೇನೆ, ಇಲ್ಲ ಅಂತ ಅಲ್ಲ ಸ್ವಾಮಿ. ನಿಮ್ಮನ್ನು ನಂಬಿ ಬಂದ ನನ್ನ ಗತಿ ಏನು ಎನ್ನುವ ಪ್ರಶ್ನೆ ಬಂದ್ರೆ ತಪ್ಪೋ ಸ್ವಾಮಿ, ನೀವೇ ಹೇಳಿ. ಒಂದು ಮಾತು ಹೇಳುತ್ತೇನೆ, ಲೋಕದಲ್ಲಿ ಎಲ್ಲರೂ ಹಾಗೆ. ಸತ್ತಮನ ಮುಂದಿನ ಗತಿ ಏನು ಅಂತ ಯಾರೂ ಆಲೋಚನೆ ಮಾಡಲಿಲ್ಲ. ಆ ಶವದ ಮುಂದೆ ಕುಳಿತು ನನ್ನ ಗತಿ ಏನು ಅಂತ ಹೇಳಿದ್ದೆಲ್ಲರು. ಸತ್ತ ಮೇಲಾದರೂ ಅವನಿಗೆ ಸದ್ಗತಿ ಸಿಗಲಿ ಅಂತ ಯಾರೂ ಹೇಳಲಿಲ್ಲಲ್ಲ. ನಾ ಯಾಕೆ ಹೇಳಿದೆ? ಇದ್ದವರು ಕಣ್ಣೀರಿಳಿಸಿದರೆ ಹೋದವರಿಗೆ ಒಳ್ಳೆಯ ಸ್ಥಾನ ಸಿಗುವುದಿಲ್ಲಂತೆ. ಇದು ಗುರುಪದೇಶ. ಎಲ್ಲರೂ ರುದ್ರಭೂಮಿ ಅಂತೇಳಿ ಅಲ್ಲಿ ಕಣ್ಣೀರಿಳಿಸುವುದು. ಕೆಲವರು ರುದ್ರ ಅಂದರೆ ರುದ್ರಭೂಮಿ, ರುದಂ ದ್ರಾವಯತೆ ಅಲ್ಲೋ, ಎಲ್ಲ ಕಣ್ಣೀರನ್ನಲ್ಲಿ ಹಾಕಿ ಇನ್ನು ಪಿಂಡ ಇಡುವಾಗ ಆ ಎಳ್ಳಿಗೆ ನೀವು ಕಣ್ಣ ನೀರಿನಲ್ಲಿ ಪಿಂಡ ಬಲ್ಲಿಯವರು ಹಾಕಬೇಡಿ. ಹಾಕಿದರೆ ಅದು ಪಿತೃಲೋಕಕ್ಕೆ ಸ್ವೀಕಾರ ಆಗುವುದೇ ಇಲ್ಲ. ಒಂದು ಹೇಳುತ್ತೇನೆ, ಸಪ್ತಪದಿಯದು ತುಳಿದು ಬಂದದ್ದು ಧರ್ಮೇಚ ಅರ್ಥೇಚ ಇತ್ಯಾದಿ ಇತ್ಯಾದಿ. ಅದು ಇಬ್ಬರಿಗೂ ತುಳಿಯುವುದು. ಹೆಂಡತಿಯಾದರೂ ಗಂಡನ ಕೈ ಹಿಡದೆ ತುಳಿಯುವುದಲ್ಲ. ಗಂಡ ತುಳಿಸ್ತಾನೆ, ಇವಳು ತುಳಿತಾಳೆ. ಆದರೆ ಒಂದುಂಟು, ಶಾಸ್ತ್ರ ಏನು ಹೇಳುತ್ತದೆ ಅಂತಲ್ಲ, ಒಂದು ಅಪೂರ್ವವಾದಂತಹ ಪ್ರಾಪ್ತಿಯೋ ಸಿದ್ಧಿಯೋ ಗಂಡನಿಗೆ ಸಿಗ್ತದೆ ಅಂತಾದರೆ
ಹೆಂಡತಿ ಬಿಟ್ಟು ಕೊಡಬೇಡುವ? ಅಪೂರ್ವವಾದಂತಹ ಪ್ರಾಪ್ತಿ. ಕೈಗೊಂಡ 8ನೇ ಅಶ್ವಮೇಧ ಕೈಗೂಡಿಸಲಿಲ್ಲ ನಮ್ಮನ್ನು, ಕೈ ಕೊಟ್ಟಿತು. ಯಾವ ಪೂರ್ವ ಜನ್ಮದ ಪುಣ್ಯ, ಅಥವಾ ನೀನು ಬಲಗಾಲಿಟ್ಟು, ಹೌದಾ, ಬೆಳ್ತಿಗಕ್ಕಿಯನ್ನು ತುಳಿದು ಬಂದ ಕಾರಣವಂತ ಗೊತ್ತಿಲ್ಲ. ನನಗೊಂದು ಅಪೂರ್ವವಾದಂತಹ ಸಿದ್ಧಿಗೆ ಅವಕಾಶ ಆಯಿತು. ಬಯಸದೆ ಬಂದ ಭಾಗ್ಯ. ಎಲ್ಲಿಯೋ ವ್ಯರ್ಥವಾಗಿ, ಎಲ್ಲಿಯೋ ಭ್ರಷ್ಟವಾಗಿ, ಎಲ್ಲಿಯೋ ನಷ್ಟವಾಗಿ ಹೋಗುವಂತಹ ದೇಹ ಇದು. ಆದರೆ ಒಂದು ಕಲ್ಯಾಣ ಮಹೋತ್ಸವಕ್ಕೆ, ಹೌದಾ, ಆ 2 ಕಾಲು 4 ಕಾಲು ಆಗಬೇಕು ಅಂತ ಆದರೆ ಆ 4 ಕಾಲಿನದ್ದಕ್ಕೆ ಈ 2 ಕಾಲು ಹೋಗಬೇಕು. ಆವಾಗ ಈ 2 ಕಾಲು 4 ಕಾಲಾಗಿ ಮತ್ತಿನ ವರ್ಷ ಮತ್ತೆ 2 ಕಾಲು ಬಂದಿತ್ತು, 6 ಕಾಲಾದಿತ್ತು. ಅದಕ್ಕಾಗಿ ನೀನು ಬಹುಶಃ ಶಾಸ್ತ್ರವನ್ನು ಮುಂದಿಟ್ಟು ನೀನು ನನಗೆ ಎಡರು ತೊಡರಾಗದೆ, ಹೌದಾ, ಒಂದು ಹೇಳಿದ್ರು ಯಾರೋ ಹಿರಿಯರು, ಸಾವೇರಿ ಬರುವಾಗ ಚಿತೆ ಏರಿ ಹೋಗಬೇಕು ಅಂತ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಅಷ್ಟಲ್ಲದೆ ಮತ್ತೆ ನಾ ಏನು ಹೇಳಬೇಕು ಹೇಳು ಸ್ವಾಮಿ. ನೀವು ಈ ಸನ್ನಿವೇಶದಲ್ಲಿ ಮುಂದೆ ಸಾಗುತ್ತೇವೆ ಅಂತ ಹೇಳುವಾಗ ಅದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ. ಯಾಕೆ? ಧರ್ಮೇಚ ಅರ್ಥೇಚ ಕಾಮೇಚ, 3 ಅಲ್ವ ನನಗಿರುವ ಅಧಿಕಾರ. ಮೋಕ್ಷಕ್ಕೆ ನಿಮಗೆ ನೀವು, ನನಗೆ ನಾನು, ಅದು ಪ್ರಾಪ್ತಿ ಅಲ್ವ? ಹಾಗಿರುವಾಗ ನೀವು ಆ ದಾರಿಯಲ್ಲಿ ಹೋಗುವಾಗ 7ರಲ್ಲಿ ಸಾಧ್ಯವಾಗದ್ದು 8ನೇಯದರಲ್ಲಿ ಕಣ್ಣಾರೆ ನೋಡಿದ್ದೇವೆ. ತಾಮ್ರಧ್ವಜ ಏನು ಮಾಡಿದೆ ಎನ್ನುವುದು ನಮ್ಮೆಲ್ಲರ ಗ್ರಹಿಕೆಗಿದೆ. ಇನ್ನೇನು ಇದು ವ್ಯರ್ಥವಾಯಿತು ಅಂತ ಇದ್ದಾಗೊಂದು ಸಾರ್ಥಕತೆ. ಆವಾಗ ನನಗನ್ನಿಸಿತು, ಯಾಕೆ ಆ ಮಗನನ್ನು ನಾವು ಬೈಯುವುದು? ಅದೇ, ನಮಗೆ ಪ್ರಾಪ್ತಿ ಇಲ್ಲ. ಇಲ್ವೋ? ಪ್ರಾಪ್ತಿಸಿತಲ್ಲ. ಪ್ರಾಪ್ತಿಸಿತು. ಮಗನನ್ನು ಬೈಯಕೂಡದು, ನಮಗೆ ಪ್ರಾಪ್ತಿ ಇಲ್ಲ ಅಂತ ಯಾವಾಗ ಬಂತೋ ಆಗ ಈ ಪ್ರಾಪ್ತಿ ಬಂದಿದೆ. ಇದು ಅರ್ಥ ಆಗಿದೆ ಸ್ವಾಮಿ. ಆದರೆ ಒಂದು ಭಿನ್ನ ಉಂಟು, ಹೇಳಬಹುದು? ಖಂಡಿತ ಹೇಳಬಹುದು, ಅವಕಾಶ ಅವನೀಶ ಅರ್ಥಾಂಗಿರೇ, ಅವನೀಶ ಅರ್ಥಾಂಗಿರೇ, ಭುವನವ ಪಾಲಿಸುತ್ತಿಗರೇ, ಭುವನವ ಪಾಲಿಸುತ್ತಿಗರೇ, ತವ ಕಾಲು ಇವುದು ಅವನೀಶ. ಅವನೀಶ ಅರ್ಥ ಆಗಿದೆ ನಮಗೆ. ಹೌದು. ಅವಧರಿಸು, ಅವಧರಿಸುವವ, ಇದು ಅರ್ಥ ಆಗಿದೆ ನಮಗೆ. ಸುದೀರ್ಘವಾದಂತಹ ದಾಂಪತ್ಯದಲ್ಲಿ ಗಂಡನತ್ರ ಹೆಂಡತಿ ಇಷ್ಟು ವಿನೀತ ಯಾಕೆ ಅಲ್ವಾ? ಯಾಕೆ? ಈಗ ತಾನೇ ಸತಿಪತಿಗಳಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುವುದಲ್ವಲ್ಲ ನಮ್ಮ ಬದುಕು. ಉರ್ವಾರುಕ ಮಿವ ಬಂಧನ ಅಲ್ವೋ? ಹಗ್ಗ ಕಳಚುತ್ತದೆ. ಆದರೆ ಆ ಸೌತೆಕಾಯಿಯನ್ನು ಹಗ್ಗದಿಂದ ಕಳಚುವ ಹಕ್ಕಿರುವುದು ಯಾರಿಗೆ ಗೊತ್ತುಂಟ? ಮನೆಯೊಳಗೆ ಮಾತ್ರ. ಇವತ್ತು ಪದಾರ್ಥಕ್ಕೆ ಯಾವುದು? ಅವಳು ಹಗ್ಗದಿಂದಲೇ ಅದನ್ನು ಕಳಚುವುದು. ಆದರೂ ಒಂದು ಅವಳಿಗೆ ಹಕ್ಕುಂಟು. ಏನು? ಹಗ್ಗ ಕಳಚಿ ಬಿದ್ದ ಮೇಲೆ ಆಲೋಚನೆ ಇಲ್ಲ. ಆದರೆ ಇವಳಿಗೆ ಹಗ್ಗ ಕಳಚಿದ ಮೇಲೆ ಅವಕಾಶ ಉಂಟು. ಯಾವುದಕ್ಕೆ? ಹುಳಿ ಮೆಣಸಿದ್ದು ಮಾಡುವುದಾ ಅಥವಾ ಮಜ್ಜಿಗೆ ಹುಳಿ ಮಾಡುವುದಾ ಅಂತ ಅವಳಿಗೆ ಮತ್ತು ಅವಕಾಶ ಉಂಟು. ಹೌದಾ ಸ್ವಾಮಿ? ಇವತ್ತು ನವರಸಗಳೆಲ್ಲ ಒಂದೇ ಕಡೆಯ ಅಡುಗೆಯ ಮನೆಗೆ ಅಡುಗೆಯ ಭಕ್ಷ್ಯವಾಗಿ ಸಿದ್ಧವಾಗಿ. ರಸೋವೈ ಸಹ. ರಸೋವೈ ಸಹ ಆಗಿತ್ತು, ಈಗ ರಸೋವೈ ಏಷಃ, ಇಲ್ಲೇ ಇದೆ ರಸ ಅಂತ ಆಯ್ತು. ಹೌದು. ಅಲ್ಲಿರುವ ರಸ ಇಲ್ಲಿ ಬಂದಿದೆ ಅಂತ ಆಗುವಾಗ ವಿರಸ ಇಲ್ಲ, ಇದು ಸರಸವೇ. ಆದರೆ
ನೀವು ಮುಂದಡಿ ಇಟ್ಟು ನನ್ನನ್ನು ನಿಮ್ಮ ಹಿಂದೆ ನಿಮ್ಮ ನೆರಳಾಗಿ ಇರುವ ಹಾಗೆ ಕರೆದುಕೊಂಡು ಬಂದ್ರಿ. ಬದುಕಿನಲ್ಲಿ ಸಕಲ ವಿಧವಾದ ಸೌಖ್ಯಕ್ಕೂ ಅವಕಾಶವನ್ನು ಮಾಡಿಕೊಟ್ರಿ. ತಾಮ್ರಧ್ವಜನಂತಹ ಏಕಮೇವಾದ್ವಿತೀಯ ಎನ್ನಬಹುದಾದ ಮಗನಿಗೆ ತಾಯಿ ನಾನು ಅಂತ ಎದೆಯುಬ್ಬಿಸಿಕೊಂಡು ಎದೆಯ ಮೇಲೆ ಕೈ ಇಟ್ಟು ನನ್ನ ಮಗ ಅಂತ ಹೇಳುವ ಹಾಗೆ ಅಂತಹ ಭಾಗ್ಯವನ್ನು ನೀವು ಒದಗಿಸಿಕೊಟ್ರಿ. ಇಂತಹ ನೀವು ಈ ಸಂದರ್ಭಕ್ಕೆ ಹೀಗೆ ಹೋಗುತ್ತೇನೆ ಅಂತ ಇದ್ದಾಗ ಆಡಿದ್ರಲ್ಲ, 2 ಕಾಲಿನಿಂದ 6 ಕಾಲಿನವರೆಗೆ ನಿಮ್ಮ ವ್ಯಾಪ್ತಿ ವಿಸ್ತಾರವಾದದ್ದನ್ನು ಆಡಿದ್ರಿ. ಆದ್ರೆ ಕೆಲವೊಮ್ಮೆ ಹಣ್ಣಾದ ಮೇಲೆ ತೊಟ್ಟು ಕಳಚದೇ ಇದ್ರೆ ಬೇರು ಹೀರಿದ ಗೊಬ್ಬರವೋ ನೀರೋ ಈ ಹಣ್ಣಿಗೂ ಹೋಗ್ತದೆ. ಆವಾಗ ಎಳತು ಕಾಯಿಗೆ ಹೋಗುವುದು ಕಡಿಮೆ ಆಗ್ತದೆ, ವಂಚಿಸಿದ ಹಾಗಾಗ್ತದೆ. ಅದಕ್ಕೆ ಹಣ್ಣಾದ ಮೇಲೆ ಅದು ಬೀಳಬೇಕು, ಅಲ್ಲದಿದ್ರೆ ಕೀಳಬೇಕು, ಆವಾಗ ಎಳತು ಕಾಯಿ ಬೇಗ ಬೆಳೀತದೆ ಅಲ್ವೋ? ಹೌದದು. ಹಣ್ಣಾದದ್ದು ಬಿದ್ದಾಗ ಮಾತ್ರ ಮತ್ತೊಂದಕ್ಕೆ ಆ ಅವಕಾಶ ಎನ್ನುವುದು ಪ್ರಾಪ್ತಿಸ್ತದೆ. ಅದು ಬೀಜವಾಪನ ಅಲ್ವೋ? ಬೀಜವಾಪನ ಇಲ್ಲಿ ಆಗಿದೆ ಸ್ವಾಮಿ. ಈಗ ಮಾಪನಕ್ಕಿದೆ ಅಂತ ಇವನನ್ನ ತೋರಿಸ್ತಾ ಇದ್ದೀರಿ. 2 ಕಾಲಿನಿಂದ 6 ಕಾಲು ಅಂತ ನಾನು ಆಡಿದ್ದ ಆ ಕಾರಣಕ್ಕೆ 2 ಕಾಲು ಬೇಡ, 4 ಕಾಲಿನ ಹರಿ ಅಲ್ಲ, 6 ಕಾಲಿನ ಚಿಂತೆ ಇಲ್ಲ, ಮತ್ತೆ ಅದೆಲ್ಲ ಆ ನಂತರದ್ದು. ಅದಕ್ಕೂ ಮೊದಲು ಲಕ್ಷ್ಮೀನಾರಾಯಣರ ಸ್ವರೂಪದಲ್ಲಿರುವಂತಹ ದಾಂಪತ್ಯವನ್ನೊಮ್ಮೆ ನೆನಪಿಸಿ, ಅರ್ಧನಾರೀಶ್ವರರ ಸ್ವರೂಪದಲ್ಲಿ ಎತ್ತರವಾಗಿ ಬೆಳೆದಂತಹ ಆ ದಾಂಪತ್ಯವನ್ನೊಮ್ಮೆ ಚಿಂತಿಸಿ. ಅದೆಲ್ಲ ಆದರ್ಶ ದಾಂಪತ್ಯಗಳು, ದೇವ ದಾಂಪತ್ಯಗಳು. ದೇವ ದಾಂಪತ್ಯಗಳಲ್ಲೇ ಆದರ್ಶವಾಗಿರುವಂತಹ ದಾಂಪತ್ಯ ಶಿವೆಯರ, ಲಕ್ಷ್ಮೀನಾರಾಯಣರ. ಹಾಗೆ ಅಂತ ಋಷಿ ದಾಂಪತ್ಯಗಳು ನಮಗೆ ಆದರ್ಶ ಅಲ್ವಾ? ವಸುಷ್ಠಾರುಂಧತಿಯರ ನಕ್ಷತ್ರ ತೋರಿಸಿದ್ದು ನೆನಪುಂಟು ಬರ್ತಾಗಿಲ್ಲ. ಈಗ ಅರ್ಧಾಂಗಿನಿಯಾಗಿ ನಾನು ಆಡುವುದು, ಹಾಗಾಗಿ ಆ ದಾಂಪತ್ಯವನ್ನು ನೆನಪಿಸಿದ್ದು. ದಂಪತಿ ನಾನು ಆಡುವುದಕ್ಕಿಲ್ಲ, ಹೌದು, ದಂಪತಿ ಅಂತ ಎನ್ನುವಲ್ಲಿಯೇ ಅನ್ಯೋನ್ಯತೆ ಎನ್ನುವುದು ತಾನಾಗಿ ಮೇಳೈಸ್ತದೆ ಅಂತ ಆದ್ರೆ ಯಾಕೆ ಸ್ವಾಮಿ ನನಗೊಂದು ಅವಕಾಶ ಕೊಡಬಾರದು ಮುಂದೆ ಹೋಗುವುದಕ್ಕೆ? ಅಂದ್ರೆ ಸುಮಂಗಲೆಯಾಗಿ ಹೋಗುವುದಕ್ಕೆ ಅವಕಾಶ ಕೊಡಿ. ಆ 4 ಕಾಲಿನ ಹರಿಯ ಮುಂದೆ ನಾನು ಹೋಗುತ್ತೇನೆ, 2 ಕಾಲಿನ ಹರಿ ನಿಮಗಿರಲಿ. ಈ ಹೆಣ್ಣುತನಕ್ಕೊಂದು ಸೌಭಾಗ್ಯದ, ಸಮಾಧಾನದ, ಸಾಂತ್ವನದ ಈ ಹೆದ್ದಾರಿಯಲ್ಲಿ ಹೋಗುವುದಕ್ಕೊಂದು ಆಶೀರ್ವಾದ ಮಾಡಿ ಕಳುಹಿಸಬಾರದೆ? ನಮ್ಮ ಮನೆಯಲ್ಲಿ ಶಾಸ್ತ್ರ ದೇವರ ಕೋಣೆಯಲ್ಲಿ, ಚಾವಡಿಯಲ್ಲಿ ಮಾತ್ರ ಅಲ್ಲ, ಅಡುಗೆ ಕೋಣೆಯವರೆಗೆ ಶಾಸ್ತ್ರ ಉಂಟು ನೋಡಿ. ಅಡುಗೆ ಕೋಣೆಯಿಂದಲೇ ಶಾಸ್ತ್ರವಾಕ್ಯಗಳು ಬಂದ ಮೇಲೆ ಆವಾಗ ಚಾವಡಿಯಲ್ಲಿ ಕೂತವರು ಸುಮ್ಮನೆ ಕೈ ಮುಗಿಬೇಕಂತ. ಸ್ವಾಮಿ, ಬದುಕೆನ್ನುವುದೇ ಪಾಕಶಾಸ್ತ್ರ ಅಲ್ವೋ? ಪಕ್ವವಾದ ಶಾಸ್ತ್ರ ಅಲ್ವೋ ಸ್ವಾಮಿ? ಸ್ವಲ್ಪ ಇಲ್ಲಿ ಬೆಂಕಿ ಹೆಚ್ಚುಂಟು, ಅಡುಗೆ ಮನೆ ಅಲ್ವೋ ನಾನಿರುವುದು. ಹಾಗಾದ ಕಾರಣ ಅಡಿ ಹಿಡಿಬಾರದು. ಅಡಿಯಲ್ಲುಂಟು ಅಲ್ವೋ? ಮುಡಿಯನ್ನ ಇಲ್ಲಿ ಚಾಚುವುದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಅಡಿ ಅಲ್ಲೇ ಇರುತ್ತದೆ. ಇಡಿಯಾಗಿ ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ. ಬೇರೆ ಯಾವುದಕ್ಕೂ ನಾನು ಮೂಕನಾಗುವುದಿಲ್ಲ, ಶಾಸ್ತ್ರಕ್ಕೆ ನಾನು ಮಾತಾಡುವುದಿಲ್ಲ. ಎಲ್ಲ ಇವಳೇ ಹೊರಟ್ರಲ್ಲ ಈಗ ಸ್ವಾಮಿ ಭೂಮೀಶ. ಇದು ನಾನು ಹೆಂಡತಿಯನ್ನು, ಪಲಾಯನವಾದಿಯಾಗಿ ಹೆಂಡತಿಯನ್ನು ಮುಂದಿಟ್ಟದ್ದು ಅಂತ ತಾವು ತಿಳಿಬಾರದು. ಹೌದು, ಈಗ ಅವಳು ಹೇಳ್ತಾಳೆ ಗಂಡನದಲ್ಲಿ ಹೆಂಡತಿಗೂ ಪಾಲುಂಟು, ನನಗೂ ಅವಕಾಶ ಕೊಡಿ, ನಾನು ವಾಮಾಂಗಿನಿ ಅಲ್ವೋ? ಮಾತು ಸರಿ ಉಂಟು, ಮಾತು ಸರಿ ಉಂಟು. ಅವ್ರು ಹೇಳಿ ಮಾತು ಸರಿ ಉಂಟು, ಅವ್ರು ಹೇಳಿದ ಮಾತು ಸರಿ ಉಂಟು. ನೀವು ಈ ರಾಜನ ದೇಹ ಅರ್ಧ ಅಂತ ಕೇಳಿದ್ದೀರಿ, ಅವಳು ಹೇಳ್ತಾರೆ ಅರ್ಧ ದೇಹದಲ್ಲಿ ಹಕ್ಕು ನನಗುಂಟು ಅಂತ. ಆದ್ರೆ ಆಗುದಿಲ್ವಲ್ಲ, ಆಗುದಿಲ್ವಾ? ಇದು ನನಗೆ ಕೆಲವು ಪ್ರಾಯ ಆಯಿತು, ಕೆಲವಾಯಿತು. ಜೊತೆಗೆ ಮಗನನ್ನು ಕಳೆದುಕೊಳ್ಳುವ ನೋವಿನ ಭಯ, ಈ ಭಯದಲ್ಲಿ ಮರೆತು ಹೋಗುವುದು ಅಂತ ಉಂಟು. ಈ ಮರೆತು ಹೋದದ್ದು ಯಾವುದು ಅಂತ ನಿಮಗೆ ಮತ್ತೆ ನೆನಪಾಗ್ತದ? ಈ ನೆನಪಾಯ್ತು, ಅಮ್ಮ ಇಷ್ಟು ಹೇಳಿದ ಮೇಲೆ ನೆನಪಾಯ್ತು. ಕೆಲವರಿಗೆ ಮರೆತು ಹೋಗ್ತದೆ, ನೆನಪಾಗುವಾಗ ಬೇರೆ ನೆನಪಾಗ್ತದೆ. ಮೊದಲೇ ಹೇಳಿದ್ರೆ ಅಮ್ಮ ಇಷ್ಟು ಮಾತಾಡೋದಕ್ಕೂ ಅವಕಾಶ ಇರಲಿಲ್ಲ. ಎಂತಲ್ಲ ಸ್ವಾಮಿ, ಸಿಂಹ ಕೇಳಿದ್ದೌದು ಅರ್ಧ ದೇಹ, ಹೌದು, ಆದ್ರೆ ಇಂಥದ್ದೇ ಭಾಗ ಬೇಕು ಅಂತ ಹೇಳೋದ್ರ ಅಪೇಕ್ಷೆ ಉಂಟು. ಹೌದಾ? ಭೂಮಿಶನರ್ಧ ದಕ್ಷಿಣ ಭಾಗವೆನುತ ಕಾಮಿಸಿವರ ಸಿಂಹ ತಾಬೇಗೆಂದನುತ ಪ್ರೇಮಾದಿ ಕಳುಹಿಸಲೈದೆ ನಿನ್ನೆಡೆಗೆ, ಈ ಮಾತಿಗೇನು ಸಂಶಯ ಭೂಪ ನಿನಗೆ? ಗಂಡಸಾದವನಿಗೆ
ಬಲವೇ ಹೆಂಡತಿ, ಹೌದು. ಆದರೆ ಎಡಭಾಗದಲ್ಲಿರುವವರು ಹೆಂಡತಿ. ಅದು ಕ್ರಮವೇ ಹಾಗೆ. ಎಲ್ಲ ನುಡಿ ಸಾಣಿಕೆಗಳು ಬಲದಲ್ಲೇ, ಆದರೆ ಬಲಕ್ಕೆ ಎಡ ಸರಿ ಇಲ್ಲದಿದ್ದರೆ ನುಡಿ ಸಾಣಿಕೆ ಇಲ್ಲ. ಇದು ರಾಜನ್ ಸಿಂಹ ಹೇಳಿದ ಮಾತು. ಈ ನಾಡಿನ ಅರಸನ ಹೌದು ಅರ್ಧ ದೇಹ ಬೇಕು ಅಂತ ಹೇಳಿದೆ. ಅದರಲ್ಲಿಯೂ ಅರಸ ಬೇರೆ ಅಲ್ಲ, ಅರಸಿ ಬೇರೆ ಅಲ್ಲ. ದೇಹ ಈಗ ಗಂಡಾಗ್ಲಿ ಹೆಣ್ಣಾಗ್ಲಿ ದೇಶದ ಪ್ರಧಾನಿ ಅಂತ ಹೇಳಿದ್ರು, ಗಂಡು ಉಂಟ ಪ್ರಧಾನ ಅಂತ ಹೇಳಲಿಕ್ಕಿಲ್ಲ. ಹೌದೌದು, ಹಾಗೆ ರಾಷ್ಟ್ರಪತಿಯೇ. ಈಗ ಹೆಣ್ಣೆ ಆಗಲಿ ರಾಷ್ಟ್ರ ಪತ್ನಿ ಅಂತ ಹೇಳಲಿಕ್ಕಿಲ್ಲ, ರಾಷ್ಟ್ರಪತಿಯೇ. ಹೌದೌದು. ಇದು ಹರಿಯ ಅಪೇಕ್ಷೆ ಇದ್ದದ್ದು ನಿನ್ನ ದೇಹದ ಬಲಭಾಗ. ಹಾ, ಅವಳು ವಾಮಾಂಗಿನಿ. ಹೌದು. ದಕ್ಷಿಣ ಭಾಗ. ಹೌದು. ನೀವು ಹಾಗೆ ಹೇಳ್ತಿದ್ರೆ ಅವಳು ಹೊರಗೆ ಬರ್ತಿರ್ಲಿಲ್ಲ. ಹೌದು, ಶಾಸ್ತ್ರವಾಕ್ಯ. ನಾ ಸಿದ್ಧವೇ, ಅದಕ್ಕೇನಿಲ್ಲ. ಸ್ವಾಮಿ, ಅಮ್ಮ ತನ್ನನ್ನು ಅರ್ಪಿಸಿಕೊಳ್ತೇನೆ ಅಂತ ಹೇಳಿದಾಗ ಅಪ್ಪಯ್ಯ, ಇವರು ಅದು ವಾಮಭಾಗ ಅಂತ ಹೇಳಿದ್ರಲ್ಲ, ಅಲ್ಲಿ ಕೇಳಿದ್ದು ಬಲಭಾಗ ಅಂತ ಹೇಳಿ ಆದ್ರೆ ದಕ್ಷಿಣ ಭಾಗ ಆಗಬೇಕು ರಾಜನದ್ದು. ದಕ್ಷಿಣ ಭಾಗ ಆಗಬೇಕು ಅಂತೇಳಿ ಆದ್ರೆ ಅಪ್ಪನಿಗೆ ಮಗನೇ ಬಲ ಅಲ್ಲೂ ಅಪ್ಪ. ಅಷ್ಟೇ ಅಲ್ಲ, ಆತ್ಮ ವೈ ಪುತ್ರನಾಮಾಸಿ. ಹೌದು, ಅಪ್ಪನೇ ಮಗನಾಗಿದ್ದಾನೆ. ಸರಿ. ಹಾಗಿರುವಾಗ ನಾನು ಹೋಗ್ತೇನೆ, ನನ್ನ ದೇಹವನ್ನು ಅರ್ಪಿಸಿ. ಅಲ್ಲೊಂದು ಸಮಸ್ಯೆ ಉಂಟು ಶಾಸ್ತ್ರದಲ್ಲಿ. ಅದು ಗೃಹಸ್ಥಾಶ್ರಮದಲ್ಲಿ ಮಗ ಆಗೋದಿಲ್ಲ. ಗೃಹಸ್ಥಾಶ್ರಮದಲ್ಲಿ ವಾಮ ಭಾಗ ಹೆಂಡತಿ, ದಕ್ಷಿಣ ಭಾಗ ಅರ್ಧ, ಮಗ ಇಡೀ ಭಾಗ. ಇಡೀ ಭಾಗ, ಹೌದು. ಆಗ ಬಲಭಾಗವನ್ನು ಅವರು ಸ್ವೀಕರಿಸಬಹುದಲ್ಲ. ಯಾರನ್ನು? ಅವರು ಕೇಳೋದು ಅರ್ಧ, ನನ್ನ ಅರ್ಧ ಭಾಗವನ್ನೇ. ಆವಾಗ ನಾನಿದು ಮಗನನ್ನು ಬಲಿ ಕೊಟ್ಟೆ ಅಂತಲೇ ಆಗುದಲ್ವ ಸ್ವಾಮಿ? ಶಾಸ್ತ್ರ ಏನು ಹೇಳ್ತದೆ? ಅಲ್ಲ, ಶಾಸ್ತ್ರಿಗಳು ಏನು ಹೇಳ್ತಾರೆ? ಶಾಸ್ತ್ರ ಅಥವಾ ಸಿಂಹ ಏನು ಹೇಳ್ತದೆ? ಶಾಸ್ತ್ರ ಏನು ಹೇಳ್ತದೆ ಬೇಡ ನನಗೆ, ಶಾಸ್ತ್ರಿಗಳದ್ದು ಬೇಡ ನನಗೆ. ಸಿಂಹದ ಮಾತೊಂದೇ ಗಟ್ಟಿ ಮಾಡಬೇಕಿರುವುದು. ನನಗೆ ನಿಮ್ಮ ಮಾತೇ ಸಿಂಹದ ಮಾತು. ಮತ್ತೊಂದು ನೆನಪಾಗುವುದಕ್ಕೆ ಪ್ರಾರಂಭ ಆಯ್ತು. ಈಗ ಸಿಂಹ ಇನ್ನೊಂದು ಮಾತು ಹೇಳಿದೆ. ದೇವರು ದೊಡ್ಡವ, ಯಾಕೆ ಗೊತ್ತುಂಟ? ನಿಮಗೆ ನೆನಪಾಗ್ತದೆ. ಈಗ ನನ್ನ ಮಗ ಬಾರದಿದ್ರೆ ನಿಮಗೆ ಅದು ನೆನಪಾಗ್ತದೆ. ನನಗೆ ಹೀಗೆಲ್ಲ ಒಬ್ಬೊಬ್ರು ಬರ್ತಾರೆ ಅಂತ ಯೋಚನೆ ಇರಲಿಲ್ಲ, ನೀವೇ ಮುಗಿಸ್ತೀರಿ ಅಂತ ಭಾವಿಸಿ. ಇಲ್ಲ, ನಾನು ಹಾಗೆ ಅದು ಕೆಲವೆಲ್ಲ ಅದು ಮುಗಿಸ್ಲಿಕ್ಕೆ ಆಗುದಿಲ್ಲ, ಕೆಲವೆಲ್ಲ ಬೇಕಾಗ್ತದೆ. ಒಬ್ಬೊಬ್ಬರು ಬರುವಾಗ ಒಂದೊಂದು ನೆನಪಾಗುದು ನನಗೆ. ಸ್ವಾಮಿ, ಎಂತದು? ಇದು ಒಂದು ಕಾರಣ. ಏನು? ರಾಜ, ಅನ್ಯರಿವು ಕೊಯ್ಸಲಾಗದು, ಅನ್ಯರಿವು ಕೊಯ್ಸಲಾಗದು, ತನ್ನ ಸತಿಸುತ್ತರು ಖಿನ್ನರಾಗದೆ ಸೀಳಬೇಕು. ನೃಪನಕ್ಷಿಯೊಳು ಮುನ್ನ ಉದಕ ಸರಿಸದಂತೆ, ನೃಪನಕ್ಷಿಯೊಳು ಮುನ್ನ ಉದಕವೋ ಸರಿಸದಂತೆ, ದಕ್ಷಿಣ ಭಾಗ ತಂದು ಕೊಡು. ನಿನ್ನಣುಗನ ಇನ್ನು ಬಿಡು, ಅಲ್ಲದಡೆ ಹೋಗು ಸುಮ್ಮನೆ ನೀನು. ಬನ್ನಬಡಬೇಡೆನುದ ದುಷ್ಟ ಕೇಸರಿ ಕೋಪದಿಲ್ ನುಡಿದುದೆಲೆ ಭೂಪ. ಎನೆ ವಿಪ್ರಗಾಕ್ಷಿತಿಪ ಮಲ್ಲಿಸುತ್ತಲಿಂತೆಂದನು. ಸ್ವಾಮಿ, ಕೇಸರಿ ಆಡಿದ ಮಾತು ಏನು? ಅದಕ್ಕೆ ಬಹುಶಃ ನಿಮ್ಮ ಪೂರ್ಣ ಪರಿಚಯ ಇರಬೇಕು ಕಾಣುತ್ತದೆ. ಹೇಳಿದ ಮಾತೇನು? ಏನು? ಅರಸನ ದೇಹವನ್ನು ಕತ್ತರಿಸಿ ತರುವಾಗ ಯಾರೋ ಆಳು ಕಾಳುಗಳಿಂದ ಕತ್ತರಿಸುವುದಲ್ಲ, ಅನ್ನರಿನ್ ಕೊಯ್ಸಲಾಗದು.
ಅವನ ಹೆಂಡತಿ, ಅವನ ಮಗ. ಕಿನ್ನರಾಗದೆ ನಿನ್ನ ದೇಹವನ್ನು ಕತ್ತರಿಸಿಕೊಟ್ಟ ಕಾಲಕ್ಕೆ ಅರ್ಧ ದೇಹವನ್ನು ಕೊಂಡುತ್ತಾ ಅಂತ ಕೇಸರಿ ಆಡಿದೆ. ಆ ದೆಸೆಯಲ್ಲಿ ಮಗನೂ ಆಗುವುದಿಲ್ಲ, ಹೆಂಡತಿಯೂ ಆಗುವುದಿಲ್ಲ, ನಿಮ್ಮ ದೇಹವೇ ಆಗಬೇಕು ಪ್ರಭು. ಅದಕ್ಕೆ ತ್ರಿಕರಣ ಅಂತಃಕರಣ ಅಂತ ಹೆಸರು. ಭಾವ ಇಲ್ವೋ? ಉಂಟು, ಆದರೆ ವಿವೇಕ ಮೊದಲಿರಬೇಕು. ಅರ್ಥ ಆಯ್ತು ನನಗೆ. ಇದು ಹರಿಪೂಜೆ ಅಂತ ಕೊಡಬೇಕು, ಭಗವತ್ ಸಮರ್ಪಣ. ಇದು ಒಳ್ಳೆಯದು ಸ್ವಾಮಿ. ನನಗೂ ಖಿನ್ನತೆ ಇರಬಾರದು, ಮಗನಿಗೂ ಖಿನ್ನತೆ ಇರಬಾರದು, ಮಗನನ್ನು ಹೆತ್ತ ತಾಯಿಗೂ ಖಿನ್ನತೆ ಇರಬಾರದು. ಖಿನ್ನತೆ ಇಲ್ಲದೆ ಕೊಯ್ಯುವುದು. ಪೂರ್ಣ ತ್ಯಾಗವೇ ಪರಮಾದರ್ಶ. ಒಳ್ಳೆಯದು. ಮಗನಿಗೂ ಕರೆದು ಹೇಳಿದ್ದೇನೆ, ಒಬ್ಬ ಸಮರ್ಥ ಸಜ್ಜನನಾದ ಗುಣವಂತನಾದಂತಹ ರಾಜನಾಗು. ಸುಮ್ಮನೆ ಅಲಂಕಾರಕ್ಕೆ ಕುಳಿತುಕೊಳ್ಳುವ ಸಿಂಹಾಸನದಲ್ಲಿ ಆರೂಢನಾಗುವುದಲ್ಲ, ಪ್ರಜೆಗಳ ಹೃದಯ ಸಿಂಹಾಸನದಲ್ಲಿರಬೇಕಾದ್ದು ಮುಖ್ಯ. 14 ವರ್ಷ ಅಯೋಧ್ಯೆಯ ಪರಿಧಿಯಲ್ಲಿರಲಿಲ್ಲ, ದ್ವೀಪಾಂತರದಲ್ಲಿದ್ದ 1 ವರ್ಷ ರಾಮ. ಆದರೆ ಪ್ರಜೆಗಳ ಹೃದಯ ಸಿಂಹಾಸನದಲ್ಲಿ ಯಾವಾಗ? ಹೌದು, ಅಂತರಂಗದ ಕೋಣೆಯಲ್ಲಿ ದಶರಥ ವಸಿಷ್ಠ ಮಂತ್ರಿಗಳು ಮಾಡಿದ ಸಂಕಲ್ಪ ಏನುಂಟು, ಅದರ ಮೊದಲೇ ಪ್ರಜೆಗಳ ಹೃದಯ ಸಿಂಹಾಸನದಲ್ಲಿ ರಾಮನಿಗೆ ಅಭಿಷೇಚನಾಗಿದೆ. 14 ವರ್ಷ ಕಳೆದು ರಾಮದೇವರು ಅಯೋಧ್ಯೆಗೆ ಮಾಡಿದಾಗ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನೋಡಿದ್ರ ವಸಿಷ್ಠರು? ಮುಹೂರ್ತ ನೋಡಲಿಲ್ಲ. ಯಾಕೆ ನೋಡಲಿಲ್ಲ? ರಾಮನ ಹಿಂದೆ ಅಸಂಖ್ಯ ಸಂಖ್ಯೆಯವರು ಸರಯೂ ನದಿ ತೀರದವರೆಗೆ ಹೋಗಿದ್ದಾರೆ. ಪ್ರಜೆಗಳನ್ನು ವಂಚಿಸಬೇಕಾಯಿತು ರಾಮನಿಗೆ. ಯಾಕೆ ವಂಚಿಸಬೇಕಾಯಿತು? ಪಿತೃವಾಕ್ಯ. ರಾಮ ವಂಚಿಸಿದ್ದು ಅಂತ ಯಾವ ಆರೋಪವೂ ರಾಮನ ಮೇಲೆ ನಿಲ್ಲಿಲ್ಲಲ್ಲ. ಹೋಗಲಿ. ಆ ಕಾರಣದಿಂದ ಮಗನಿಗೆ ಉಪದೇಶ ಮಾಡಿದ್ದೇನೆ. ಏನು ಧರ್ಮ, ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನು ಅನುಷ್ಠಾನ ಮಾಡಿ. ಹೌದು, ರಾಮಾದರ್ಶವನ್ನು ಅನುಷ್ಠಾನ ಮಾಡು. ಹೌದು, ವರ್ತಮಾನ ಕಾಲದಲ್ಲಿ ಅದನ್ನು ಅನುಷ್ಠಾನ ಮಾಡಿದವ ಚಂದ್ರವಂಶೀಯ ವರಿಷ್ಠನಾದಂತಹ ಧರ್ಮರಾಯ ಅಥವಾ ಯುಧಿಷ್ಠಿರ. ಆ ರಾಮನ ಪ್ರಜ್ಞೆ ಅಥವಾ ಯುಧಿಷ್ಠಿರನ ಪ್ರಜ್ಞೆ ಏನುಂಟು, ಯುಧಿಷ್ಠಿರ ಪ್ರಜ್ಞೆ, ಅದು ಯಾರಿಗುಂಟೋ ಅವರು ಪ್ರಪಂಚದಲ್ಲಿ ಧರ್ಮರಾಯರೇ. ಯುಧಿಷ್ಠಿರ ಪ್ರಜ್ಞೆ ಇಲ್ಲದಿದ್ದವ ಯಾವ ರಾಜ ಆದ್ರೇನು? ಬಂದಿದ್ದೀರಿ ಬ್ರಾಹ್ಮಣೋತ್ತಮರು, ಎತ್ತಿ ಎತ್ತಿ ಮುಗೆದು ದಾನವನ್ನು ಕೊಟ್ಟಿದ್ದೇನೆ ನಿಮಗೆ. ಭಂಡಾರವನ್ನದಲ್ಲಿ ಯಾವ ಆಶೆಯೂ ಆಶಾ ಪಾಶ ಇಡಲಿಲ್ಲ. ನಿಮಗೆ ಪದಾಭಿವಂದನೆ ಮಾಡಿ ನಿಮ್ಮ ಶುಭಾಶೀರ್ವಾದವನ್ನು ನಾನು ಸಂಪ್ರಾರ್ಥನೆ ಮಾಡಿದ್ದೇನೆ ನಿಮ್ಮಲ್ಲಿ. ನನಗೆ ಶ್ರೇಯಸ್ಸನ್ನು ಪ್ರೇಯಸ್ಸನ್ನು ನೀವು ಆಶೀರ್ವಾದ ಮಾಡಿ, ಯಶಸ್ಸನ್ನು ನನ್ನ ಬದುಕಿನ ಲಕ್ಷ್ಯದಲ್ಲಿ ನಾನು ಸಾಗುತ್ತಿರುವಂತಹ ಈ ದಾರಿಯಲ್ಲಿ ತಲುಪುತ್ತಿರುವ ಅಂತಿಮ ನಿಲ್ದಾಣದಲ್ಲಿ ಅದು ಅಕುಂಠಿತವಾದದ್ದು ಪ್ರಾಪ್ತಿಯಾಗಲಿ, ಅನಂತವಾದದ್ದು ಮತ್ತು ಅಪೂರ್ವವಾದದ್ದು ಪ್ರಾಪ್ತಿಯಾಗಲಿ. ಇದನ್ನು ನೀವು ಆಶೀರ್ವಾದ ಮಾಡಿ. ಶ್ರೀಹರಿಯನ್ನೇ ಅನುಷ್ಠಾನ ಮಾಡಿದ್ದೇನೆ, ವಾಸುದೇವ ಮೂರ್ತಿಯ ಅನುಷ್ಠಾನ ಮಾಡಿದ್ದೇನೆ. ಹೌದು, ಶುದ್ಧಾಚಮನ ಮಾಡಿ ಕೈವರ್ತಿಸಬೇಕಾದ್ದನ್ನು ಮಗನಿಗೆ ಕೈವರ್ತಿಸಿ. ಸ್ವಾಮಿ, ಹೆಂಡತಿ ಮತ್ತು ಮಗನಲ್ಲಿ ಹೇಳಿದ್ದೇನೆ. ಅದು ಮಾತ್ರ ಕರ ಕಸ, ಕರ ಕಸ, ಅದನ್ನು ಗರಗಸಾಡುತ್ತಾರೆ. ಹೌದು, ಕರ ಕಸ. ಸ್ವಾಮಿ, ಹೌದು, ನನ್ನ ನೆತ್ತಿಯಲ್ಲಿ ಸಹಸ್ರಾರವನ್ನು ತೆರೆದಿದ್ದೇನೆ, ಉಳಿದ ಎಲ್ಲ ಚಕ್ರವನ್ನು ಅದ್ವೈತ ಭಾವದಲ್ಲಿ. ಅಲ್ಲಿಂದಲೇ ಅಲ್ವೋ ಮುಗಿದಿದ್ದೇನೆ. ಸ್ವಾಮಿ, ಕೊಯ್ರಿ 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 ಕೃಷ್ಣಾರ್ಪಣ ಬುದ್ಧಿಯಲ್ಲಿ ನಿಂತಿದ್ದೇನೆ. ಸಾಕು ಸಾಕು ಸಾಕು. ಧರ್ಮ
ಯಮಧರ್ಮ ಕಾಮಧೇನು ಎಲ್ಲ ಕಥೆ ಹೇಳಿದ. ಈಗ ಮಾಡುವುದು ನೋಡಿದ್ರೆ ಇವನ ಧರ್ಮ ಸಾಕು, ಇವನ ಕರ್ಮ ಸಾಕು. ಶಿಷ್ಯ ತಡ ಮಾಡುವುದು ಬೇಡ, ಏಳು 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 ಹೊರಡು 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 ಏಳು. ಇವನ ಧರ್ಮವೂ ಬೇಡ, ಇವನ ದೇಹವೂ ಬೇಡ, ಹೆಂಡತಿ ಬರುವುದೇನು, ಮಕ್ಕಳು ಬರುವುದೇನು, ಇವ ಕೊಡುವುದೇನು, ಯಾವುದು ಬೇಡ, ಹೊರಡು 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 ಹೊರಡುವ. ತಡಿರಿ ತಡಿರಿ ಕುಮುದ್ವತಿ, ಸಿಗದ ದೇಹವನ್ನು ಗಟ್ಟಿ ಹಿಡ್ಕ, ತಲೆಯನ್ನು. ತಾಮ್ರಧ್ವಜ, ಹೋಗು, ಸಭೆಯಿಂದ ಓಡುತ್ತಿರುವಂತಹ ಬ್ರಾಹ್ಮಣರನ್ನು ಕರ್ಕೊಂಡು ಬಾ. ಹೋಗುವ ನಾವು. ಛೇ ಮಗ, ಬಂದ್ರ ಅವರು ಬಂದ್ರ. ಓ ಮುನಿಪೋತ್ತಮ, ಬರಬೇಕು ಹೀಗೆ. ಮುನಿಪ ಬಾರಯ್ಯ ಮುನಿವರೇನಯ್ಯ ಎನ್ನುವೆ ಎಲ್ಲಯ ಮನದ ಚಿಂತೆಯ ತನು ವಿನಾಶಿಗೆ ನಾನು ಕೂಗಿದೆ, ತನು ವಿನಾಶಿಗೆ ನಾನು ಕೂಗಿದೆ ಎನ್ನುತ್ತ ಯೋಚನೆ ನೀನು ಮಾಡದೆಯೇ ಮುನಿಪಾ. ಸ್ವಾಮಿ ದೊರೆಯೇ, ತಾವು ಯಾಕೆ ಸ್ವಾಮಿ ಅವಸರ ಮಾಡುವುದು? ರಕ್ತ ಕಂಡಲ್ಲಿ ಬ್ರಾಹ್ಮಣರು ನಿಲ್ಲುವುದಿಲ್ಲ. ಏನು ಮಾಡುವುದು? ದೇಹ ಕ್ರಿಯೆದು ಬೇರೆ. ಎಲ್ಲದಲ್ಲಿಯೂ ಕೊಯ್ಯುವಾಗ ಎಳಿವಾಗ ತುಂಡಾಗೋದಿಲ್ಲ, ಹೀಗೆ ಮಾಡೋದು ತುಂಡಾಗೋದು. ಕೆಲವೊಂದು ಎಳಿವಾಗ, ಇದರಲ್ಲಿ ಆಗಲ್ಲ. ಗರ ಗಸ ಹೋಗುವಾಗಲೂ ತುಂಡಾಗ್ತದೆ, ಬರುವಾಗಲೂ ತುಂಡಾಗ್ತದೆ. ಇದರಲ್ಲಿ ಮಾತ್ರ ಬೇಗ ತುಂಡು ಮಾಡಲಿಕ್ಕಾಗೋದು. ಸ್ವಾಮಿ, ಯಾಕೆ ನೀವು ಧರ್ಮ ಸಾಕು ಧರ್ಮ ಸಾಕು ಹೇಳಿದರೆ ಧರ್ಮ ಸಾಕು ಅಂತ ಆಗಲಿಕ್ಕುಂಟ? ಕಾರಣ ಏನು ಅಪರಾಧ ನಡೆಯಿತು ದಾನ ಕರ್ಮದಲ್ಲಿ? ಕೃಷ್ಣಾರ್ಪಣ ಬುದ್ಧಿಯಿಂದ ನಾನು ತೊಡಗಿದ್ದೇನೆ. ಪಡೆದದ್ದು ಪ್ರಯೋಜನ ಅಲ್ಲ ಅಂತ ಆಗಿ ಹೋದ್ರೆ ಮತ್ತೆ ಪಡೆಯುವುದು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ಲ? ಹೌದಾ? ನಾ ಕೇಳುವಾಗಲೇ ಹೇಳಿದ್ದೇನೆ, ಖಿನ್ನತೆ ಇಲ್ಲದೆ ದುಃಖ ಇಲ್ಲದೆ ಸಣ್ಣೀರು ಸುರಿಸದೆ ದಾನ ಕೊಡಬೇಕು ಎನ್ನುವ ಹಾಗೆ ನಿನ್ನ ಮುಖ ನೋಡಿದರೆ ಕಣ್ಣೀರು ಧಾರಾಕಾರವಾಗಿ ಸುರಿಸುತ್ತಾ ಇದ್ದಿ. ಪುಣ್ಯಾತ್ಮ, ಪಡೆದದ್ದು ವ್ಯರ್ಥ ಅಂತ ಆಗುವುದಕ್ಕಾಗಿ ಮಾಡಬೇಕು ಈ ಕೆಲಸ. ಸ್ವಾಮಿ, ಈ ಕಣ್ಣೀರು ಬಿಸಿ ನೀರಲ್ಲ, ಇದು ಪನ್ನೀರು. ಯಾಕೆ ಯಾಕೆ? ಬಲಗಣ್ಣಿನಲ್ಲಿ ನೀರಿಡಿಯಿತು, ಬಿಸಿ 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 ಅಂತ ನೀವು ತಿಳ್ಕೊಂಡ್ರಿ. ಆದರೆ ಎಡಗಣ್ಣು, ಬಲಗಣ್ಣಿನ ಬಿಸಿ ನೀರು ಯಾಕೆ? ಯಾಕೆ? ಅದಕ್ಕೆ ಬೇಸರ. ಓ, ವಾಮ ಭಾಗ ಎಲ್ಲಿಯಾದರೂ ತಪ್ಪು ಮಾಡಿದೋ ಅಂತ ಅದಕ್ಕಾಯ್ತು. ಇಲ್ಲಿ ತಣ್ಣೀರು ಯಾಕೆ? ಯಾಕೆ? ನನಗೂ ಒಂದು ಅವಕಾಶ ಇಲ್ಲಲ್ಲ. ದೇಹಾರ್ಧ, ಯಾಕೆಂದ್ರೆ ಒಂದೇ ಕಣ್ಣಿನಲ್ಲಿ ನೀರು ಬರುವುದಿಲ್ಲ, ಅದು ರೋಗ. ಹಾಗಾದ್ರೆ ಎಡ ಇಲ್ಲದೆ ಬಲ ಇಲ್ಲ, ಬಲಕ್ಕೆ ಬಲವೇ ಎಡ. ಹಾಗಾದ್ರೆ ನನ್ನ ಅರ್ಧ ದೇಹ ಪುಣ್ಯ ಮಾಡಲಿಲ್ವೋ? ಎಡ ಬಲ ನಾವೆಲ್ಲ ಹೇಳುವುದಷ್ಟೇ, ಎಡ ಬಲ ಅಂತ. ನಿಜವಾಗಿ ಬಲಕ್ಕಿಂತ ಎಡಕ್ಕೆ ಮೌಲ್ಯ ಹೆಚ್ಚು. ಯಾಕೆ? ಯಾಕೆ? ಬಲಗೈಯಲ್ಲಿ ಹೊಟ್ಟೆಯೊಳಗಿಡಿಸಿದ್ದನ್ನೆಲ್ಲ ಎಡಗೈಯಲ್ಲೆಲ್ಲೋ ತೊಳೆಯುವುದು. ಹಾಗಾದ ಕಾರಣ ಸೇವಾ ಭಾಗ್ಯ ಇರುವುದು ಎಡಕೈಗೆ. ಸೇವೆ ಮಾಡುವುದು, ನಾವು ಹೊಲಸು ತೆಗೆಯುವುದು ಎಡಗೈಯಲ್ಲಿ ಸೇವೆ. ಹಾಗಾದರೆ ನನ್ನ ಅರ್ಧ ದೇಹ ವ್ಯರ್ಥವಾಗಿ ಹೋಗ್ತದೆ. ಈ ದೇಹ ಸಿಂಹದ ಹೊಟ್ಟೆಗೆ ಹೋಗ್ತದೆ, ಉಳಿದ ಅರ್ಧ ದೇಹಕ್ಕೆ ಔರ್ಧ್ವದೇಹಿಕ ಸಂಸ್ಕಾರ ಆದರೂ ಮಾಡುವುದು ಹೇಗೆ? ಇನ್ನು ಶಾಸ್ತ್ರ ನೋಡಬೇಕಷ್ಟೆ, ಅದಕ್ಕೆ ಉಂಟ ಸಂಸ್ಕಾರ ಅರ್ಧ ದೇಹಕ್ಕೆ ಅಂತ. ಅದಕ್ಕಾಗಿ ಈ ಅರ್ಧ ದೇಹ ಮಾತ್ರ ಪುಣ್ಯ ಮಾಡಿತು, ಉಳಿದ ಅರ್ಧ ದೇಹ ಪಾಪ ಮಾಡಿತೋ. ಮೈಗಂಟಿದ ಪಾಪವೋ ಹೇಗೆ ವಾಮ, ಪೂರ್ಣ ದೇಹವನ್ನು ಆ ಹರಿಗೆ, ನರಸಿಂಹನಿಗೆ ಸಮರ್ಪಿಸುವಂತಹ ಭಾಗ್ಯ ಇಲ್ಲದೆ ಹೋಯಿತಲ್ಲ. ಇದಕ್ಕಾಗಿ ಬಂದದ್ದು ಸ್ವಾಮಿ ಕಣ್ಣೀರು. ಪಲಾಯನವಾದ ಅಲ್ಲ, ದುಃಖ ಅಲ್ಲ, ನೋವಲ್ಲ, ಬದುಕಿನ ಸಾರ್ಥಕ್ಯ, ಸತ್ಕೀರ್ತಿ ನನ್ನ ದೇಹಾರ್ಧಕ್ಕೆ ಮಾತ್ರ ಪ್ರಾಪ್ತಿ ಆಯ್ತಲ್ಲ ಅಂತ ನನಗೆ ಕಣ್ಣ ನೀರು ಬಂದದ್ದು ಸ್ವಾಮಿ.
ಪಡವಿಪಥೆ ಪೊಡವಿ ಪಾಲಕ ಕೇಳು ತವ ದೃಢಗೆ ಮೆಚ್ಚಿದೆ ಏಳು ಕೊಡಿಗಡರಿಲ್ಲದೊಡನಿದೆ ಗವ ನಡೆಯದೆ ಸೀಳಿಸಿ ಕೊಡುವವರಾರೈ ಪೊಡವಿ ಪಾಲಕ ಕೇಳು ತವ ದೃಢಗೆ ಮೆಚ್ಚಿದೆ ಏಳು ಸತ್ಸಂಕಲ್ಪವನ್ನು ಇರಿಸಿಕೊಂಡು ಅಶ್ವಮೇಧ ಯಾಗದಲ್ಲಿ ತೊಡಗಿಕೊಂಡವ ನೀನು. ತತ್ಪರಿಣಾಮವಾಗಿ ಕೃಷ್ಣನನ್ನು ಕಾಣಬೇಕು ಎನ್ನುವಂಥ ಅಪೇಕ್ಷೆಯನ್ನು ಇರಿಸಿಕೊಂಡವ. ಯಾಗದ ಫಲಸ್ವರೂಪವಾಗಿ ಒಂದು ಜೊತೆಗೆ ಯಾಗ ಎನ್ನುವುದೇ ತ್ಯಾಗಕ್ಕಿರುವಂಥ ಮತ್ತೊಂದು ಮುಖ. ಮಯೂರ ಧ್ವಜನ ತ್ಯಾಗ ಏನು ಎನ್ನುವುದು ಲೋಕಮುಖಕ್ಕೆ ತೋರಿಸುವರಬೇಕಾಗಿ ಪರೀಕ್ಷೆಗಾಗಿಯೇ ನಾ ಬಂದವನಿದ್ದೇನೆ. ಬ್ರಾಹ್ಮಣ ರೂಪವನ್ನು ಅಂತೂ ಬಂದವ ನಾನೇ. ನನ್ನ ಜೊತೆಯಾಗಿ ಶಿಷ್ಯನಾಗಿ ಬಂದ ವಿಜಯನಾಮಕ ಅನ್ಯನಲ್ವೇ ಅಲ್ಲ, ಮೂರು ಲೋಕದ ಗಂಡನೆನಿಸುವಂಥ ವೀರಪಾರ್ಥನೇ ಬಂದವನಿದ್ದಾನೆ. ಯಾವ ನರನಾರಾಯಣರನ್ನು ನಮ್ಮ ಭೂಮಿಯಲ್ಲಿ ಕಾಣಬೇಕು ಎನ್ನುವ ಹಾಗೆ ನೀವು ಅಪೇಕ್ಷೆ ಪಟ್ಟಿದ್ದೀರೋ, ನಿಮ್ಮ ಅಪೇಕ್ಷೆಯಂತೆ ಮೈಥೋರಿ ನಿಂತವನಿದ್ದೇನೆ. ಜಯ 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 ಜಯ. ಇದು ತನಕ ಮಯೂರಧ್ವಜ ಎನ್ನುವ ನಾಮವನ್ನು ಪಡೆದವ ನೀನು. ಇನ್ನು ಮುಂದೆ ಹಾಗಲ್ಲ. ತ್ಯಾಗಕ್ಕೆ ಯಾರು ಕೇಳಿದ್ರೆ ಮಯೂರಧ್ವಜ, ಭಕ್ತಿಗೆ ಯಾರು ಕೇಳಿದ್ರೆ ಮಯೂರಧ್ವಜನೇ. ಸ್ವಾಮಿ ಮಯೂರಧ್ವಜ ಪಾದು ಸ್ವಲ್ಪ ಮುಂದೆಳಬೇಕು. ಜಾಹ್ನವಿ ಹುಟ್ಟಿದ್ದಲ್ವೇ ಅದು? ಸುರ ನದಿಯ ತೋಜವಿರೆ ನೀರಡಸಿ ಹಿಮಜಲಕ್ಕೆ, ಸುರ ನದಿಯ ತೋಜವಿರೆ ನೀರಡಸಿ ಹಿಮಜಲಕ್ಕೆ ಅರಿವಂತೆ ನಿನ್ನ ದರ್ಶನವಿರ್ದು. ಈ ಮಹಾಧ್ವರ ಕೆಳಸುವವನಲ್ಲ, ತನ್ನನು ತನ್ನ ಸತಿಸುತರನು ತನ್ನೊಳಿರ್ದ ತುರಂಗಗಳು ತನ್ನ ಯಜ್ಞಮವು ಯಜ್ಞೋಪಕರಣಗಳವು ತನ್ನ ರಾಜ್ಯಮವು ತನ್ನ ಮಂದಿರದ ಸರ್ವಸ್ವಮವು ತನ್ನ ರಾಜ್ಯಮವು ತನ್ನ ಮಂದಿರದ ಸರ್ವಸ್ವಮವು ನಿನ್ನ ಪದ ಕರ್ಪಿಸಿದೆನು ಎಂದವವು ಕೈ ಮುಗಿದನು. ಸರ್ವಸ್ವಮವು ನಿನ್ನ ಪದ ಕರ್ಪಿಸಿದೆನೆಂದು ಅವನು ಕೈ ಮುಗಿದನು. ಹೊನ್ನ ಹರಿವಾಣದಲ್ಲಿ ಪಾದಗಳನ್ನಿಟ್ಟಿದ್ದೇನೆ, ಪಾದ ಕಮಲ. ಮನೆಯ ಬಾವಿಯ ನೀರನ್ನೇ ಕಲಶದಲ್ಲಿ ತಂದಿದ್ದೇನೆ. ಗಂಗೆ ಮೂಡಿದ ಪಾದ ಅದು. ಸಪತ್ನೀಕನಾಗಿ ಕಾಲು ತೊಳೆದು ಅದನ್ನು ತೀರ್ಥ ಅಂತ ಪ್ರೋಕ್ಷಿಸಿದ್ದೇನೆ. ಗಂಗಾ ಜಲವನ್ನು ನಮ್ಮ ಬಾವಿಯಲ್ಲಿ ವಿಸರ್ಜನೆ ಮಾಡಿದ್ದೇನೆ. ಸ್ವಾಮಿ, ಇನ್ನು ಮುಂದೆ ನಮ್ಮಲ್ಲಿ ಎಲ್ಲ ನಿತ್ಯ ನೈಮಿತ್ತಕಕ್ಕೆ ಸ್ನಾನದಿಂದ ತೊಡಗಿ ಶೌಚದವರೆಗೆ ದೇವರ ಪೂಜೆಗೆ ಮತ್ತು ನೈವೇದ್ಯ ಮಾಡುವವರೆಗೆ ನಮಗೆ ಜಾಹ್ನವಿಯ ತೋಯ. ಗಂಗಾ ನದಿಯ ದಂಡೆಯಲ್ಲಿ ಮನೆ ಮಾಡಿದವನಿಗೆ ತೀರ್ಥಕ್ಕೆ ಮಾತ್ರ ಗಂಗೆ ಅಂತ ಅಲ್ಲಲ್ಲ, ಅವ ಸ್ನಾನ ಮಾಡೋದು ಅದರಲ್ಲೇ ಹೋಗಿ. ಎಲ್ಲೋ ಗಂಗೆಯಲ್ಲಿ ನೀನೇ ಬಂದಿದ್ದಿ.
ಸ್ವಾಮಿ ಒಳ್ಳೆಯದು. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ದೊರೆಯ ತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯ ತನದಲ್ಲಿ ನೋಡೆ ಶ್ರೀಕಾಂತ, ಪಾವನತ್ವದಿ ನೋಡೆ ಅಮರಜ ಗಂಗಾ ಜನಕ, ದೇವತ್ವದಿ ನೋಡೆ ದಿವಿಜರೊಡೆಯ. ಈ ಪರಿಯ ಸೊಬಗು ಯಾರಿಗೆ? ಹಾಗಾದ್ರೆ ಯಾಗ ತೊಡಗಿದಲ್ಲಿಗೆ ನೀನು ತೃಪ್ತನಾದಿ, ಎಲ್ಲ ಸಪತ್ನೀಕನಾಗಿ ಕುಮುದ್ವತಿಯ ತಾಮ್ರಧ್ವಜನ ಇನ್ನು 2 ಕುದುರೆಗಳ ಇಡೀ ನನ್ನ ರತ್ನಾಕ್ಯಪುರ ಸರ್ವ ಯಾವ ಮೋಹವೂ ಇಲ್ಲ, ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ ಸ್ವಾಮಿ. ಇದು ಹೊರೆ ಕಾಣಿಕೆ, ನೀ ಸ್ವೀಕರಿಸಬೇಕು. ನಮಗೆಲ್ಲ ಒಂದು ನಿವೃತ್ತಿಯನ್ನು ನೀನು ಅನುಗ್ರಹ ಮಾಡಿದರೆ. ಮಯೂರ ಧ್ವಜ, ಅನೇಕ ಯಾಗಗಳಲ್ಲಿ ತೊಡಗಿಸಿಕೊಂಡಂತ ನೀನು ಇನ್ನೂ ಒಂದು ಯಾಗದಲ್ಲಿ ಪಾಲುದಾರನಾಗಬೇಕು ಅಂತ ನಮ್ಮ ಅಪೇಕ್ಷೆ. ನೀನೇನೋ ನಿವೃತ್ತಿ ಬಯಸುತ್ತಿ. ನಾ ಬದರಿಕಾಶ್ರಮಕ್ಕೆ ಹೋಗುವಂತ ಆಲೋಚನೆ ಮಾಡಿದ್ದು. ನೀ ಬೇಕು ಎನ್ನುವ ಹಾಗೆ ಬಯಸುವವರು ಅನೇಕ ಮಂದಿ ಇದ್ದಾರೆ. ಹೌದಾ? ಹೌದಪ್ಪ. ಸಂಸ್ಕೃತಿ ಬಳಗ ಬೆಳೆಯಬೇಕು, ವೈಷ್ಣವ ಬಳಗ ಬೆಳೆಯಬೇಕು, ಇದು ನನ್ನ ಉದ್ದೇಶ. ಎಂಥದ್ದು ಸ್ವಾಮಿ? ಹಸ್ತಿನೆಯನ್ನು ಸೇರಿ ಜೋರು ಗಾಳಿ ಬಂದ್ರೆ ಈ ಮನೆ ನಿಲ್ತದ. ಇದು ಗಾಳಿ ಮನೆ ಅಲ್ವಾ? ಹೌದೌದು. ಆ ಕಾರಣದಿಂದ ನೀ ಅಪ್ಪಣೆ ಕೊಟ್ಟಾಗ ನಡ್ಕೊಳ್ತೇನೆ. ನಿಲ್ಲಿಸುವ ಒಂದು ಸ್ಥಳವನ್ನು ನಾನೇ ಸೂಚಿಸುತ್ತೇನೆ. ಹಸ್ತಿನೆಯನ್ನು ನೀ ಸೇರಿದೆ ಅಂತ ಆದರೆ ಸರಿ. ಧರ್ಮರಾಯ ಈಗಾಗಲೇ ಯಾಗವನ್ನು ತೊಡಗಿಸಿಕೊಂಡವನಿದ್ದ. ಯಾಗವನ್ನು ಕಣ್ತುಂಬಿಕೊಳ್ಳುವುದಕ್ಕೂ ಆಗುತ್ತದೆ, ಯಾಗದ ಜೊತೆಯಾಗಿ ನೀ ಪಾಲ್ಗೊಳ್ಳುವುದಕ್ಕೂ ಆಗುತ್ತದೆ. ಇದು ಕೇವಲ ಧರ್ಮರಾಯ ಮಾಡಿದ ಅಶ್ವಮೇಧ ಮಾತ್ರ ಆಗಕೂಡದು. ಇದು ಹರಿಭಕ್ತರ ಅಶ್ವಮೇಧ ಆಗಬೇಕು. ಇದು ಹರಿಭಕ್ತರಿಂದಲೇ ಕೂಡಿದ ಅಶ್ವಮೇಧ ಆಗಬೇಕು. ಇದು ನನ್ನ ಸಂಕಲ್ಪ. ಹಾಗಾದ್ರೆ ಒಬ್ಬ ಧರ್ಮರಾಯನ ಸಂಕಲ್ಪ ಅಲ್ಲ ಇದು, ಧರ್ಮ ಪ್ರಭುವಿನ ಸಂಕಲ್ಪ. ಹಾಗಾದ್ರೆ ಧರ್ಮರಾಯನ ಸಂಕಲ್ಪದಲ್ಲಿ ಅರ್ಜುನನನ್ನು ಮುಂದಿಟ್ಟುಕೊಂಡು ನರನ ಜೊತೆಗೆ ನಾರಾಯಣನೇ ಬಂದಿದ್ದಾರೆ ಅಂದ್ರೆ ನಾವೆಲ್ಲ ಬೇರೆ ಬೇರೆ ಅಲ್ಲಿ ಮಾಡೋದು ಬೇಡ. ನಿಮ್ಮ ಮಹಾಯಜ್ಞದಲ್ಲಿ ನಾವು ಸೇರಿಕೊಳ್ಬೇಕು. ಒಳ್ಳೆಯ ಸ್ವಾಮಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಲ್ವಾ? ಹೌದು. ನಿನ್ನ ಅಪ್ಪಣೆ ಮಹಾಪ್ರಸಾದ. ನಾವೆಲ್ಲರೂ ಆ ಮಂಗಲ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತೇವೆ. ಬಂದಾಗಲೇ ಹರಸಿದ್ದೆ ಕಲ್ಯಾಣವಾಗಲಿ ಎನ್ನುವ ಇದು ನಿನ್ನ ಬದುಕಿನ ಕಲ್ಯಾಣ. ಒಳ್ಳೆಯದು ಸ್ವಾಮಿ. ಜಯ 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 ಜಯ. ಆತ್ಮೀಯರೇ, ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಇದರ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಹಾಗೆಯೇ ಈ ತಾಳಮದ್ದಳೆಯ ಒಂದು ಪಾಕ್ಷಿಕ ಕೂಟದ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಇಂದು ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು 3-3.5 ಗಂಟೆಗಳ ಕಾಲ ನಡೆಗಿದಂತಹ ಈ ಒಂದು ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಇದರ ಯಶಸ್ಸಿಗೆ ಸಹಕರಿಸಿದಂಥ ಹಿಮ್ಮೇಳ ಹಾಗೂ ಮುಮ್ಮೇಳದ ಎಲ್ಲ ಕಲಾವಿದರುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿಯವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಸಹೃದಯಿ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸುವಲ್ಲಿ ನಮಗೆ ಕಾರಣಕರ್ತರಾದವರು ಜೈನ ಮಠದ ಸ್ವಾಮೀಜಿಗಳು, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಸೂಚನೆ, ಈ ಪಾಕ್ಷಿಕ ಕೂಟದ ದಿನಾಂಕವನ್ನು ಇನ್ನು ಮುಂದೆ ನಿಮಗೆ ತಿಳಿಸ್ತೇವೆ. ಪ್ರತಿ ಗುರುವಾರದಂದು ಪಾಕ್ಷಿಕ ಕೂಟ ಗುರುವಾರದಂದು ಜರುಗಲಿಕ್ಕಿದೆ. ಮುಂದಿನ ದಿನಾಂಕವನ್ನು ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಒಂದು ಉಪಸ್ಥಿತರು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮುಂದಿನ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಕೇಳಿಕೊಂಡು ಈ ಒಂದು ತಾಳಮದ್ದಳೆಗೆ ಮಂಗಳವನ್ನು ಹಾಡುವರೆ ಭಾಗವತರಲ್ಲಿ ಕೇಳಿಕೊಳ್ಳೋದು. ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ಆ ಮಹಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುಧನಿಗೆ ಭಾವೆಯರದ ಗೋಪಾಲ ಕೃಷ್ಣಗೆ
ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ. ಕರಬಳು ಪರಜು ಪಾಶಾಂಕುಶಧರನಿಗೆ ಹರುಷದಿ ಭಕ್ತರ ಪುರಬಮಗೆ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಶ್ರೀ ಗಜಮುಖದವಗೆ ಗಣಪಗೆ